ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು 2-0. ಪ್ರೇಕ್ಷಕರೆಲ್ಲರನ್ನು ಮನರಂಜಿಸಲು ಪಂದ್ಯಾಕೂಟದ ಮಧ್ಯದಲ್ಲಿ ಸ್ಥಳೀಯರು ಗೊಂಬೆ ಕುಣಿತದ ಮೂಲಕವಾಗಿ ಕೂಡ ಸಾಗಿ ಬಂದವರಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. 3-0 3 ಲವ್. ಇನ್ನು ಕೂಡ ಖಾತೆಯನ್ನು ಆರಂಭ ಮಾಡಿಕೊಳ್ಳದಂತಹ ರೈಸಿಂಗ್ ಸ್ಟಾರ್ಸ್ ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆಯೊಂದಿಗೆ 1-3 1-3. ಗುಡ್ ಬ್ಯಾಕ್. 2-3 2-3. ತನ್ನಿಂದ ಓದಂಕವನ್ನು ಮತ್ತೆ ತಂದು ಕೊಟ್ಟಿರುವಂತಹ ನಕ್ಷತ್ರ ಫ್ರೆಂಡ್ಸ್ ತಂಡದ ಆಟಗಾರ 4-2 4-2. 3-4 3-4. ಐದು 2 ಅಂಕದ ಮುನ್ನಡೆಯಲ್ಲಿದೆ ನಕ್ಷತ್ರ ಫ್ರೆಂಡ್ಸ್ ತಂಡ. ಸರ್ವಿಸ್ ನಲ್ಲಿ ವೈಫಲ್ಯತೆ. ಈ ಭಾಗದಿಂದ ಆ ಭಾಗಕ್ಕೆ ಹೋಗಲೊಪ್ಪದಂತ ಚೆಂಡು. ತವರು ಮನೆಗೆ ಹೋಗಿ ಬರುತ್ತೇನೆಂದ ಹೆಂಡತಿ ಮತ್ತೆ ಗಂಡನ ಮನೆಗೆ ತಿರುಗಿ ನೋಡಲೇ ಇಲ್ಲ. ಐದು ಸಮ 5-5ರಲ್ಲಿ ಸಮಬಲ. ಈಗಾಗಲೇ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ಆಹ್ವಾನಿತ ಗಣ್ಯರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 6-5 6-5. ಕೇವಲ 1 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ರೈಸಿಂಗ್ ಸ್ಟಾರ್ ತಂಡ. ಚೆಕ್ಔಟ್ ನ ಲಾಭ 6-7 6-7. ಸೆವೆನ್ 7-7 ಸಮ. ಅದ್ಭುತ ಆಕ್ರಮಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ. ಇನ್ನೊಂದಡಿ ಎತ್ತರ ಇರ್ತಿದ್ರೆ ಜಗತ್ತನ್ನೇ ಬಿಡ್ತಿರ್ಲಿಲ್ಲ. ಅನುಭವದ ಆಟಗಾರ. 8-8 ಸಮ. ಈಗಾಗಲೇ ನೇರ ಪ್ರಸಾರದಲ್ಲಿ
ಈ ಪಂದ್ಯವನ್ನು ವೀಕ್ಷಣೆ ಕೂಡ ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಸುದ್ದಿಯನ್ನು ತಲುಪಿಸಿಕೊಳ್ಳಬಲ್ಲಂತಹ ಪುತ್ತೂರಿನ ಹೆಮ್ಮೆಯ ಸುದ್ದಿ ಚಾನೆಲ್ ಕೂಡ ನೇರ ಪ್ರಸಾರದಲ್ಲಿದೆ. ಯೂಟ್ಯೂಬ್ ನಲ್ಲೂ ಕೂಡ ಈ ಪಂದ್ಯವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಹತ್ತರ ಸಮ ಬಹಳಷ್ಟು ಹೊತ್ತಿನ ಕಾಲ ಸಮಬಲದ ಹೋರಾಟವನ್ನೇ ಕಂಡುಕೊಳ್ಳುತ್ತಿರುವಂತಹ ಈರ್ವ ತಂಡಗಳು 10-10. (11-10) 11-10. 11-10ರಲ್ಲಿ ಪಂದ್ಯ. ಹೊಂದಾಣಿಕೆ ಆಟದ ವೈಫಲ್ಯತೆ ಅನಾಥವಾಗಿ ಬಿದ್ದಿರುವಂತಹ ವಾಲಿಬಾಲ್. ಹದಿಮೂರು 10ರಲ್ಲಿ ಬದಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 2 ಅಂಕದ ಮುನ್ನಡೆಯನ್ನು ಕಂಡುಕೊಂಡಿರುವಂತಹ ಈ ಭಾಗದ ನಕ್ಷತ್ರ ಫ್ರೆಂಡ್ಸ್ ತಂಡ 2 ಅಂಕದ ಹಿನ್ನಡೆಯಲ್ಲಿದೆ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡ. ಉತ್ತಮ ಸೇವೆ. 14-10 14-10. ತಡೆಗೋಡೆಯಲ್ಲಿ ವೈಫಲ್ಯತೆ. 11-14 11-14. ಚೆಕ್ಔಟ್ನ ಲಾಭ. 12-14. ನಿಧಾನ ಗತಿಯಲ್ಲಿ ಅಂಕವನ್ನು ಗಿಟ್ಟಿಸಿಕೊಂಡು ಬೆನ್ನಟ್ಟಿ ಬರುತ್ತಿರುವಂತಹ ರೈಸಿಂಗ್ ಸ್ಟಾರ್ ತಂಡ 12-14ರಲ್ಲಿದೆ ಪಂದ್ಯ. ಹದಿನೈದು 12 15-12. Protection fault. 16-12. Powerful smash. Excellent finishing. ಇದು ಉತ್ತರ ಕನ್ನಡದ ಶರಾವತಿ ಅಲ್ಲ, ಇದು ಶೇಕಿಡ್ ಪುಷ್ಪಾವತಿ. ಹದಿಮೂರು 16 13-16. 14-16. ಹದಿನೇಳು 14 17-14. ಈಗಾಗಲೇ ನಮ್ಮೊಂದಿಗೆ ನಕ್ಷತ್ರ ಫ್ರೆಂಡ್ಸ್ ತಂಡದಲ್ಲಿ ಅನುಭವದ ಆಟಗಾರ, ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಳ್ಳು ಬರುತ್ತಿರುವಂತಹ ರಾಧಾಕೃಷ್ಣ ಕೂಡ ಇದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೂಡ ಬಯಸಿಕೊಂಡವರು ನಾವಿದ್ದೇವೆ. 18-14. ವಂಚನೆಗೆ ಅವಕಾಶವನ್ನು ನೀಡದಂತಹ ರೈಸಿಂಗ್ ಸ್ಟಾರ್ 15-18. 15-18.
ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಗೊತ್ತಾಗೋದಿಲ್ವಾ? ಹದಿನಾರು 19, 16-19. ಈ ಪಂದ್ಯ ಮುಕ್ತಾಯದ ತಕ್ಷಣವಾಗಿ ಗೊಂಬೆ ಕುಣಿತದ ತಂಡ ದಯವಿಟ್ಟು ಸಿದ್ಧರಾಗಿ. ಇಪ್ಪತ್ತು 16, 2016. ಸಮಯಾವಕಾಶದ ಕೋರಿಕೆ, ಎಮರ್ಜೆನ್ಸಿ ಮೀಟಿಂಗ್. 20-16, 2016. ಪಂದ್ಯದಲ್ಲಿ ಗೆದ್ದರೆ ಕಾಂಚನ, ಅದಕ್ಕಾಗಿ ಚೆನ್ನಾಗಿ ಆಡೋದು ಮಾತ್ರ ನಿಮ್ಮ ಲಕ್ಷಣ. ಅದಿ ಅರೆದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂದು ನಿಲ್ಲಿಸಬೇಡಿ ಮಾತ್ರ ನಿಮ್ಮ ಶಿಕ್ಷಣ. 4 ಸಿಂಹಗಳ ಮುಖ, ಇದು ಭಾರತದ ಲಾಂಛನ. 5ನೇ ಪಂದ್ಯದಲ್ಲಿ ನಾವಿದ್ದೇವೆ. ಇಪ್ಪತ್ತೊಂದು 16. ಪವರ್ಫುಲ್ ಅಟ್ಯಾಕ್. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಿರುವಂತಹ ರೈಸಿಂಗ್ ಸ್ಟಾರ್ಸ್. 17-21, 17-21. ಇಪ್ಪತ್ತ 17, 22-17. ಪಂದ್ಯ ಮುಕ್ತಾಯದ ತಕ್ಷಣವಾಗಿ ಗೊಂಬೆ ಕುಣಿತದ ತಂಡ ದಯವಿಟ್ಟು ಸಿದ್ಧರಾಗಬೇಕಾಗಿದೆ. ಜಾಣ್ಮೆ ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತೆ ಇವತ್ತಿನ ಆಕರ್ಷಕ ಗೊಂಬೆ ಕುಣಿತದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ದಿನೇಶ್ ಪೈಕ, ದೀಪಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅಂಡ್ ಡೆಕೋರೇಷನ್, ಪುಂಚತ್ತಾರು, ಕಾಣಿಯೂರು, ತಮ್ಮ ಕೂಡ ಪ್ರೀತಿಯ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. 23-18, 23-18. ಹತ್ತೊಂಬತ್ತು 23, 19-23. ಸಿಂಗಲ್ ಪ್ಯಾಕ್, ಏಕಾಂಗಿ ತಡೆತ. ಉತ್ತರದಿಂದ ಬೀಸಿ ಬಂದಂತ ಶೀತ ಮಾರುತವನ್ನು ಸಲೀಸಾಗಿ ಹಿಮಾಲಯವು ತಡೆದಿದೆ. 24-19, 24-18. ಗೊಂಬೆ ಕುಣಿತದ ತಂಡ ಸಿದ್ಧರಾಗಿ. 20-24, 20-24. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ನಕ್ಷತ್ರ ಫ್ರೆಂಡ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣದ ಒಳಭಾಗಕ್ಕೆ ಬನ್ನಿ ಗೊಂಬೆ ಕುಣಿತದ ತಂಡ.
ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಆಹ್ವಾನಿತ ಗಣ್ಯರು ಕೂಡ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡು ಬರಿದ್ದಾರೆ, ವೇದಿಕೆ ಮೇಲೆ ಆಸೀನರಾಗಿ ಕೊಂಡು ಬರಿದ್ದಾರೆ. ಇವರ ಇದೀಗ ಉದ್ಘಾಟನೆ ಸಮಾರಂಭ. ವೇದಿಕೆ ಮೇಲೆ ಇದೀಗಾಗಲೇ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಎಲ್ಲ ಪ್ರಾಯೋಜಕತ್ವದ ಮಾಲಕರು ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಮಜೀದ್ ಕೂಡು ರಸ್ತೆ ಮಾಲಕತ್ವದ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ತಂಡ, ದಯವಿಟ್ಟು ಮಜೀದ್ ಕೂಡು ರಸ್ತೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚಪ್ಪಳಿಯೊಂದಿಗೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಜೀದ್ ಕೂಡು ರಸ್ತೆ. ಅದೇ ರೀತಿಯಲ್ಲಿ ಶ್ರೀ ದುರ್ಗಾ ಪವರ್ ವಾರಿಯರ್ಸ್ ಬಿರ್ನೇಲು ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ರಾಧಾಕೃಷ್ಣ ಏಲಡ್ಕ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅಯ್ಯಂಗರ್ ವಾರಿಯರ್ಸ್ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಭವೀಶ್ ಕರಿಮಜಲು ಮತ್ತು ರಜಾಕ್ ಅಂಕಜಾಲು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 7 ಸ್ಟಾರ್ ಕಲ್ಪನೆ ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ರಜೀನ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪುಂಚತ್ತಾರು ಲಯನ್ಸ್ ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ನೇಮಿರಾಜ್ ಕಡೀರ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ರೈಸಿಂಗ್ ಸ್ಟಾರ್ ಬೆಳಂದೂರು ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಚೆನ್ನಪ್ಪ ಮುಂಡಾಳ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಆದಿಮುರುಳ್ಳಿಯ ವಾರಿಯರ್ಸ್ ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಪ್ರಶಾಂತ್ ಆದಿಮುರುಳ್ಳಿಯ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿದೆ. ಅದೇ ರೀತಿಯಲ್ಲಿ ನಜೀರ್ ದೇವಸ್ಯ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ RP ವಾರಿಯರ್ಸ್ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ರಾಧಾಕೃಷ್ಣ ಪೈಕ, ಅದೇ ರೀತಿಯಲ್ಲಿ ಶ್ರೀ ವಿಶ್ವನಾಥ್ ರೈ ಮಾಳ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾಳಾ ಟೈಗರ್ಸ್ ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ದಿವಾಕರ್ ರೈ ಮಾಳ, ಅದೇ ರೀತಿಯಲ್ಲಿ ಶ್ರೀ ಅಭಿಲಾಷ್ ಬೀಜತಡ್ಕ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಅಂಬರೀಶ್ ಬೀಜತಡ್ಕ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬಿಂದು ವಾರಿಯರ್ಸ್ ಈ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಪ್ರಶಾಂತ್ ಬಾರೆತ್ತಡಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗದಲ್ಲಿ ಲೈನ್ ಅಪ್ ಮಾಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರದಿ ಸಾಲಿನಲ್ಲಿ ಅಂಕಣದ ಒಳಭಾಗದಲ್ಲಿ ನಿಲ್ಲುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹನ್ನೆರಡು ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸರದಿ ಸಾಲಿನಲ್ಲಿ ನಿಂತುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ತಂಡಕ್ಕೂ ಕೂಡ ಶುಭವನ್ನು ಹಾರೈಸಿಕೊಳ್ಳಲಿಕ್ಕಿರುವಂತಹ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆಹ್ವಾನಿತ ಗಣ್ಯರು. ದಯವಿಟ್ಟು 12 ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗಕ್ಕೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿಸ್ತನ್ನು ಪಾಲಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಂದ್ಯಕೂಟದ ಯಶಸ್ವಿಗಾಗಿ ತಾವೆಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಂಡವರು ನಾವಿದ್ದೇವೆ. 12 ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತುಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಎಲ್ಲ ತಂಡದ ಆಟಗಾರರು ಕೂಡ ಅಂಕಣದ ಒಳಭಾಗಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತುಕೊಳ್ಳುವಂತೆ ತಮ್ಮೆಲ್ಲರಲ್ಲಿ ಕೂಡ
ಕಳಕಳಿಯ ಮನವಿಯನ್ನು ಮಾಡಿಕೊಂಡವರು ನಾವಿದ್ದೇವೆ. ನಮ್ಮದಿಗೆ ಇವತ್ತಿನ ಕಾರ್ಯಕ್ರಮದ ಸ್ವಾಗತವನ್ನು ಕೋರಿಕೊಳ್ಳಲಿಕ್ಕಿರುವಂತಹ ಶ್ರೀಯುತ ದಿನೇಶ್ ಮಾಳ, ಸ್ವಾಗತವನ್ನು ಕೋರಿಕೊಳ್ಳಲಿಕ್ಕಿರುವಂತಹ ಶ್ರೀಯುತ ದಿನೇಶ್ ಮಾಳ, ಮುಂದಿನ ಸರದಿ ನಿಮ್ಮದು. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚೆತ್ತಾರು ಇದರ ಆಶ್ರಯದಲ್ಲಿ 11ನೇ ವರ್ಷದ ದೀಪಾವಳಿ ಪ್ರಯುಕ್ತ ನಡೆಯುವಂಥ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗಲೇ ಸಾಂಕೇತಿಕವಾಗಿ ನಮ್ಮ ಉದ್ಘಾಟನೆಗೊಂಡು ಪಂದ್ಯಾಟ ಸಾಗಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇದೀಗ ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ನಮಗೆ ಶ್ರೀಮಾನ್ BK ಮಾಧವಗೌಡ, ನಿವೃತ್ತ ಯುವಜನ ಸೇವಾ ಕ್ರೀಡಾಧಿಕಾರಿಗಳು ಪುತ್ತೂರು ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರನ್ನು ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕೆ ಆಗಲಿಲ್ಲ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ಯಶೋಧರ ಕೆ ಉಪವಲಯ ಅರಣ್ಯಾಧಿಕಾರಿಗಳು ಎಡಮಂಗಲ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕ್ಲಬ್ನ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ನಾರಾಯಣಗೌಡ ಇಡ್ಯಾಡ್ಕ, ಗೌರವಾಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಪುಂಚೆತ್ತಾರು, ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುಷ್ಪಗಳ ರಾಣಿ ಗುಲಾಬಿಯನ್ನು ನೀಡಿಕೊಳ್ಳುವುದರೊಂದಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಳ್ಳಲಿಕ್ಕಿರುವಂತಹ ಶ್ರೀಯುತ ದಿನೇಶ್ ಪೈ. ಹಾಗೆಯೇ ಅತಿಥಿಗಳಾಗಿ ಶ್ರೀ ಪುಟ್ಟನಗೌಡ ಪೈಕ, ಅನುವಂಶಿಕ ಮುಕ್ತೇಶ್ವರರು ಗ್ರಾಮ ದೇವಸ್ಥಾನ ರಿಜಿಸ್ಟರ್ಡ್ ಕರಿಮಜ್ಜಲು ಪೈಕ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಾಧವ ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ನಾಗೇಶ್ ರೈ ಮಾಲಾ, ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ರಿಜಿಸ್ಟರ್ಡ್ ನಾವರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಶ್ವಿನ್ ಕರಿಮಜಲ್ ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ಡಾಕ್ಟರ್ ದೇವ್ ಪ್ರಸಾದ್ ಕಾನತ್ತೂರು, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ರಿಜಿಸ್ಟರ್ಡ್ ವಿಷ್ಣುಪುರ ಕರಿಮಜ್ಜಲು ಪುಂಚೆತ್ತಾರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧರ್ಮಪಾಲ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ನವೀನ್ ಕಟ್ಟತ್ತಾರು, ನಮ್ಮ ಹತ್ತಿರದ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಕಟ್ಟತ್ತಾರು, ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೂಡ್ರಸ್ತೆ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಿನೇಶ್ ಕರಿಮಜಲು ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶ್ವನಾಥ ರೈ ಮಾಲಾ, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ಡ್ ಪುಂಚೆತ್ತಾರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದಿವಾಕರ್ ಇವರು ಹೂಗುಚ್ಛ ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳಾಗಿ ಶ್ರೀ ಪ್ರಶಾಂತ್ ಆದಿಮುರುಳಿಯ, ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೀರ್ನೇಲು ಜೀರ್ಣೋದ್ಧಾರ ಸಮಿತಿ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ
ಇನ್ನೋರ್ವ ಅತಿಥಿಗಳಾಗಿ ಶ್ರೀ ಮಧುಕರ ಬೆಂಗಡ್ಕ, ಅಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ಡ್ ಪುಂಚತ್ತಾರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಉಮೇಶ್ ಇವರು ಹೂಗುಚ್ಚ ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಕಲ್ಪಡ, ಅಧ್ಯಕ್ಷರು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕುಡಿಯಾಲ, ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಕ್ಷಯ್ ಇವರು ಹೂಗುಚ್ಚ ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಒಂದು ವಾಲಿಬಾಲ್ ಪಂದ್ಯಾಟ ಬಹಳ ಅದ್ದೂರಿಯಾಗಿ ಬಹಳ ಯಶಸ್ವಿಯಾಗಿ ಕಾರ್ಯಕರ್ತರಾಗಿರ್ತಕ್ಕಂಥ ಈ ಒಂದು ನಮ್ಮ ಈ ಪಂದ್ಯಾಟದ ಪ್ರಾಯೋಜಕತ್ವವನ್ನು ಪಡೆದುಕೊಂಡು ಪ್ರತಿ ವರ್ಷವೂ ನಮ್ಮ ಜೊತೆ ಈ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ತಂಡದ ಮಾಲಕರು ಶ್ರೀ ಮಜೀದ್ ಕೂಡ್ರಸ್ತೆ, ಶ್ರೀ ರಾಧಾಕೃಷ್ಣ ಏಲಡ್ಕ, ಭವಿಷ್ ಕರಿಮಜಲು, ರಜಾಕ್ ಅಂಕಜಾಲು, ರಜೀನ್ ಅಂಕಜಾಲು, ಕಿರಣ್ ಪಾಲೆತಡ್ಕ, ನೇಮಿರಾಜ್ ಕಡೀರ, ನಜೀರ್ ದೇವಸ್ಯ, ಚೆನ್ನಪ್ಪ ಮುಂಡಾಲ, ಪ್ರಶಾಂತ್ ಆದಿಮುರುಳ್ಯ, ರಾಧಾಕೃಷ್ಣ ಪೈಕ, ವಿಶ್ವನಾಥ್ ರೈಮಾಲ, ದಿವಾಕರ್ ರೈಮಾಲ, ಅಭಿಲಾಷ್ ಬೀಜತಡ್ಕ, ಅಂಬರೀಷ್ ಬೀಜದಡ್ಕ, ಪ್ರಶಾಂತ್ ಭಾರತಡಿ, ಇವರೆಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವರಿಗೆ ಅಧ್ಯಕ್ಷರು ಹರೀಶ್ ಕಟೀಲ್ ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ತಂಡದ ಮಾಲಕರಿಗೂ ಕೂಡ ನಮ್ಮ ಹಿರಿಯ ಕ್ರೀಡಾಪಟು ವಾಲಿಬಾಲ್ ಆಟಗಾರರಾಗಿರ್ತಕ್ಕಂಥ ಹರೀಶ್ ಜೋಕಾಲಿ ಬಳಗ, ಇವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು ರಾಧಾಕೃಷ್ಣ ಪೈಕ, ಹಾಗೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಪೈಕ ಕಟೀಲ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮೋಣಪ್ಪ ಇವರು ಹೂಗುಚ್ಛವನ್ನು ನೀಡಿಕೊಳ್ಳುವುದರೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಯಾವುದೇ ಪಂದ್ಯ ಆಗ್ಲಿ, ಯಾವುದೇ ಕಾರ್ಯಕ್ರಮ ಆಗ್ಲಿ ಅದ್ದೂರಿಯಾಗಿ ಯಶಸ್ವಿ ಆಗ್ಬೇಕಂದ್ರೆ ದೇವರ ಸ್ತುತಿಯೊಂದಿಗೆ ಪ್ರಾರಂಭವನ್ನು ಮಾಡಿದರೆ ಮಾತ್ರ ಪಂದ್ಯಕೂಟ ಯಶಸ್ವಿಯಾಗಲು ಸಾಧ್ಯ. ನಮ್ಮೊಂದಿಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕಿರುವಂತಹ ಮುಡೈ ಮಜಲ್ ರಾಮಣ್ಣಗೌಡ ಇವರು ಅಧ್ಯಕ್ಷರು, ಹಾಲು ಉತ್ಪಾದಕರ ಒಕ್ಕೂಟ ರಿಜಿಸ್ಟರ್ಡ್ ಕಾಣಿಯೂರು. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಶರಣಂ ಮಹಾಪ್ರಪದ್ಯೆ ಗುಹಂ ಶರಣಂ ಮಹಾಪ್ರಪದ್ಯೆ. ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ದೀಪವನ್ನು ಬೆಳಗುವುದರೊಂದಿಗೆ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಳ್ಳಲಿಕ್ಕಿರುವಂತಹ ಶ್ರೀ ಯಶೋಧರ ಕೆ ಉಪವಲಯ ಅರಣ್ಯಾಧಿಕಾರಿಗಳು ಎಡಮಂಗಲ ಇವರೆಲ್ಲರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರ ಮೂಲಕವಾಗಿ ದೀಪವನ್ನು ಬೆಳಗಿಕೊಳ್ಳುವುದರೊಂದಿಗೆ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿಕೊಂಡಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೂ ಕೂಡ ಪ್ರೀತಿಯ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು ಇವರ ಆಶ್ರಯದಲ್ಲಿ ಸಾಗಿ ಬರುತ್ತಿರುವಂತಹ ಬಲಿಷ್ಠ 12 ತಂಡಗಳ ಲೀಗ್ ಮಾದರಿಯ ಪಂದ್ಯದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಉದ್ಘಾಟನೆ ಸಮಾರಂಭಕ್ಕಾಗಿ ಸಾಗಿ ಬಂದಿರುವಂತಹ ಶ್ರೀ ಯಶೋಧರ ಕೆ ಉಪವಲಯ ಅರಣ್ಯಾಧಿಕಾರಿಗಳು ಎಡಮಂಗಲ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು ಇದರ 11ನೇ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರೋ ವಾಲಿಬಾಲ್ ಪಂದ್ಯಾಟ ಮತ್ತು ಸನ್ಮಾನ ಸಮಾರಂಭ, ಪ್ರತಿಭಾ ಪುರಸ್ಕಾರ ಮತ್ತು ಅಶಕ್ತ ಬಡ ಕುಟುಂಬಗಳಿಗೆ ಸಹಾಯಧನ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಎಲ್ಲ ಊರ ಬಂಧುಗಳೇ ಹಾಗೂ ಎಲ್ಲ ಕ್ರೀಡಾಪಟುಗಳೇ, ನಾನು ಸುಮಾರು 3 ವರ್ಷದಿಂದ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಇಲ್ಲಿ ಈ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದೀಪಾವಳಿಯ ಪ್ರಯುಕ್ತ ಕ್ರೀಡಾಕೂಟ ನಡೀತಾ ಇರ್ತದೆ. ಈ ಥರ ಕ್ರೀಡಾಕೂಟ ಒಂದು ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ನಡೀತಾ ಇದ್ದರೆ ನಮ್ಮ ದೀಪಾವಳಿಯ ಈ ಸಮಯದಲ್ಲಿ ಎಲ್ಲ ಊರಿನ ಬಂಧುಗಳು, ಕೆಲವರು ಉದ್ಯೋಗದ ನಿಮಿತ್ತ ಇರ್ಬೋದು, ಶಿಕ್ಷಣದ ನಿಮಿತ್ತ ಇರ್ಬೋದು, ಹೊರ ಜಿಲ್ಲೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಅಂಥವರಿಗೆ ಒಂದು ತಮ್ಮ ಪ್ರತಿಭೆಯನ್ನು ಒಂದು ಪ್ರದರ್ಶಿಸಲಿಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದಂತಾಗ್ತದೆ. ಅದೇ ರೀತಿ ನಮ್ಮ ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಕ್ರೀಡಾ ಅಭಿಮಾನಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಅವರು ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಂತಾಗ್ತದೆ. ಹಾಗೂ ಈ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಇದರಲ್ಲಿ ನಾನು ನೋಡ್ಕೊಂಡಂಗೆ ಹೆಸರು ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಅಂತ ಇರ್ಬೋದು, ಆದರೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದೆಂಬ ಒಂದು ಮನದಟ್ಟಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಒಂದು ಧರ್ಮದವರು ಆಟ ಕೂಡ ಆಡ್ತಾ ಇದ್ದಾರೆ, ಅದನ್ನು ನಾನು ಗಮನಿಸಿದ್ದೀನಿ. ಇದಕ್ಕೆ ನಾನು ಈ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇದಕ್ಕೆ. ಅದೇ ರೀತಿ ಈ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ಒಂದು ಬಡ ಅಶಕ್ತ ಜನಗಳನ್ನ ಗುರುತಿಸಿ ಅವರಿಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀರಿ. ಈ ಥರ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಸ್ಪೋರ್ಟ್ಸ್ ಕ್ಲಬ್ ಒಂದು ಒಳ್ಳೆಯ ಉತ್ತುಂಗದ ಹೆಸರಿಗೆ ಮುಂದುವರಿಯುತ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿಕೊಂಡಿರುವಂತಹ ಶ್ರೀ ಯಶೋಧರ್ ಕೆ ಉಪವಲಯ ಅರಣ್ಯಾಧಿಕಾರಿಗಳು ಎಡಮಂಗಲ, ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಮತ್ತೊಬ್ಬ ಆಹ್ವಾನಿತ ಗಣ್ಯರಾಗಿ ನಮ್ಮನ್ನು ಕೂಡಿಕೊಂಡು ಬರಿದ್ದಾರೆ ಡಾಕ್ಟರ್ ದೇವಿ ಪ್ರಸಾದ್ ಕಾಣತ್ತೂರು, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ರಿಜಿಸ್ಟರ್ ವಿಷ್ಣುಪುರ ಕರಿಮಜಲು ಪುಂಚತ್ತಾರು. ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳು ನುಡಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡವರು ನಾವಿದ್ದೇವೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕ್ರೀಡಾಳುಗಳೇ ಮತ್ತು ಕ್ರೀಡಾ ಅಭಿಮಾನಿಗಳೇ, ಬಹುಶಃ ದೀಪಾವಳಿಯ ಈ ಸುಸಂದರ್ಭದಲ್ಲಿ ಎಲ್ರಿಗೂ ದೀಪಾವಳಿಯ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಕ್ರೀಡಾಳುಗಳಿಗೆ ಮತ್ತು ಕ್ರೀಡಾ ಅಭಿಮಾನಿಗಳಿಗೂ ಶುಭವನ್ನು ಕೋರುತ್ತಾ,
ಈ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು. ಬಹುಶಃ ಇಲ್ಲಿರುವ ಅತಿಥಿಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ಬೋದು, ಎಲ್ಲ ಧಾರ್ಮಿಕ ಮುಖಂಡರಿದ್ದಾರೆ, ರಾಜಕೀಯದವರು ಯಾರು ಇಲ್ಲ ಪುಣ್ಯಕ್ಕೆ ಈ ವೇದಿಕೆಯಲ್ಲಿ. ಏನಂತೇಳಿದರೆ ಬಹುಶಃ ಇವರು ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಧಾರ್ಮಿಕ ದೇವಸ್ಥಾನಗಳಲ್ಲಿ ಇವರ ಸೇವೆಯನ್ನು ಪ್ರತಿ ವರ್ಷ ಜಾತ್ರಾ ಸಮಯದಲ್ಲಿ ಮಾಡುವ ಕಾರಣ ಇವರಿಗೆ ಇಲ್ಲಿನ ಸುತ್ತಮುತ್ತ ದೈವಗಳ ಹಾಗೂ ಎಲ್ಲ ದೇವರುಗಳ ಆಶೀರ್ವಾದವೂ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ನಮ್ಮ ಇಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ಇತ್ತೀಚೆಗೆ ಬ್ರಹ್ಮಕಲಶ ಆಯಿತು. ಈ ಬ್ರಹ್ಮಕಲಶದ ಟೈಮಲ್ಲಿ ಈ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ರಾತ್ರಿ ಹಗಲನ್ನದೇ ದುಡಿದು ಆ ಬ್ರಹ್ಮಕಲಶದ ಯಶಸ್ಸಿಗೆ ಕಾರಣ ಆಗಿರುತ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲದೆ ಇವರು ತುಂಬ ಈ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರು ಇಲ್ಲಿನ ಸುತ್ತಮುತ್ತ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಸಾಮಾಜಿಕ ಕಾರ್ಯಕ್ರಮಗಳಿರಲಿ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲಿಯೂ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದನ್ನು ನಾನು ಇಲ್ಲಿ ಉಲ್ಲೇಖಿಸಲು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ವಾಲಿಬಾಲ್ ಅಂತೇಳಿದರೆ ನಾವು ಏನು ತಿಳ್ಕೊಳ್ಬೇಕು ಅಂತೇಳಿದರೆ ಒಂದು ಸಂಘಟನೆ ಮತ್ತೊಂದು ಹೊಂದಾಣಿಕೆ. ಬಹುಶಃ ಈ ಸಂಘಟನೆ ಮತ್ತು ಹೊಂದಾಣಿಕೆ ಇದು ಎರಡೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದಾಗ ನಾವು ಜೀವನದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಮ್ಮೆ ಸಂಘಟಕರು ಅಥವಾ ಇಲ್ಲಿನ ಯಾರು ರೆಫ್ರಿ ಅಥವಾ ಈ ಕ್ರೀಡೆಯನ್ನು ಸಂಘಟನೆ ಮಾಡುವವರಲ್ಲಿ ನನ್ನದೊಂದು ವಿನಂತಿ, ಈ ಕ್ರೀಡಾಪಟುಗಳಿಗೆ ದಯವಿಟ್ಟು ನಿಲ್ಲಿಸಬೇಡಿ, ಕೂತುಗೊಳಿಸಿ. ಇಲ್ಲಿ ದೇವರ ದಯೆಯಿಂದ ನೆರಳಿದೆ. ಕೆಲವು ಕ್ರೀಡಾ ಇದರಲ್ಲಿ ತುಂಬ ಬಿಸಿಲಿರ್ತದೆ. ಇಂಥ ಬಿಸಿಲಲ್ಲಿ ಈ ಪಂದ್ಯಾಟದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕ್ರೀಡಾಳುಗಳು. ಬಹುಶಃ ಅವರನ್ನು ನಿಲ್ಲಿಸಿ ನನ್ನ ಅಭಿಪ್ರಾಯದಲ್ಲಿ ಅದೊಂದು ಅವರಿಗೆ ನಾವು ಕೊಡುವ ಶಿಕ್ಷೆ ಅಂತಲೂ ಹೇಳ್ಬೋದು. ಯಾಕೆಂದರೆ 1 ಗಂಟೆ, ಈಗ ನಾವೆಲ್ಲ ಒಂದು 5 ನಿಮಿಷ ಮಾತಾಡೋದು, ಬಹುಶಃ ಯಾರಾದರೂ 1 ಗಂಟೆ ಮಾತಾಡೋಣ ಅಂದರೆ ಇವರು ಬಹುಶಃ 1 ಗಂಟೆಯಲ್ಲಿ ಬಿಸಿಲಲ್ಲಿ ಸುಡು ಬಿಸಿಲಲ್ಲಿ ನಿಂತು ಅವರಿಗೆ ಮುಂದೆ ಆಟಕ್ಕೂ ತೊಂದರೆ ಆಗುವ ರೀತಿ ಬರ್ತದೆ. ಆದ ಕಾರಣ ದಯವಿಟ್ಟು ಇನ್ನು ಮುಂದೆ ಇಂಥ ಕಾರ್ಯಕ್ರಮ ಮಾಡುವಾಗ ಅವರಿಗೂ ಕ್ರೀಡಾಂಗಣದಲ್ಲೇ ಆದರೂ ಚೇರ್ ಹಾಕಿ ಕೂತುಗೊಳಿಸುವ ವ್ಯವಸ್ಥೆ ಮಾಡಿ ಅಂತೇಳಿಯೂ ನನ್ನ ವಿನಂತಿ ಅಷ್ಟೇ. ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನಗೆ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ, ಬಹುಶಃ ಈ ಸಂಘಟನೆಯಲ್ಲಿರುವ ಇವರು ನಮ್ಮ ಮೋಣಪ್ಪ ಮತ್ತು ಮಿಥುನ್ ಅವರು ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಸಕ್ರಿಯ ಸದಸ್ಯರೂ ಆಗಿದ್ದಾರೆ. ಹಾಗೆ ಎಲ್ಲ ಸದಸ್ಯರಿಗೂ ಸಂಘಟಕರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಸಮರ್ಪಿಸಿ ಮತ್ತೊಮ್ಮೆ ಈ ಕ್ರೀಡಾ ಕಾರ್ಯಕ್ರಮ ಮತ್ತು ಸಂಜೆಯ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಗೂ ಶುಭವನ್ನು ಕೋರುತ್ತಾ ದೇವರುಗಳ ಆಶೀರ್ವಾದವು ಸದಾ ಇರಲಿ ಮತ್ತು ಎಲ್ಲ ಕ್ರೀಡಾಳುಗಳಿಗೂ ಮತ್ತೊಮ್ಮೆ ಶುಭಾಶಯ ಕೋರುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದಾವೆ. ನಮ್ಮೊಂದಿಗೆ ಮತ್ತೊಬ್ಬ ಆಹ್ವಾನಿತ ಗಣ್ಯರಾಗಿ ಶ್ರೀ ಪುಟ್ಟಣ್ಣಗೌಡ ಪೈಕ, ಆನುವಂಶಿಕ ಮುಖ್ಯಸ್ಥರು, ಗ್ರಾಮ ದೇವಸ್ಥಾನ ರಿಜಿಸ್ಟರ್ ಕರಿಮಜಲು ಪೈಕ, ತಮ್ಮ ಹಿತನುಡಿಗಳನ್ನು ಚುಟುಕಾಗಿ ನುಡಿಯುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾದ ಈ ಸ್ಥಳ ಸಾನ್ನಿಧ್ಯದ ನೆಲೆಯ ನೆಂಚಿನ ಸ್ವಾಮಿ ಶ್ರೀಹರಿನ ನೆನವರಿಕೆ ಮಲ್ತೊಂದು ನಾಗದೇವರನ್ನು ನೆನೆತ್ತೊಂದು ಅಂಜನೆ ಗ್ರಾಮದೇವರನ್ನು ನೆನೆತ್ತೊಂದು ಗ್ರಾಮ ದೈವಳಿಗೆ ಅಡ್ಡ ಬರುವೊಂದು ಇನಿ ಈ ವೇದಿಕೆಯ ಆಸೀನರಾಯಿನ ಅಂಚಿನ ಮಾತ ಗಣ್ಯಾತಿ ಗಣ್ಯರೇ ಅಂಜನೆ ವೇದಿಕೆದ ಮುಂಭಾಗಡು ಉಂತಿನಂಚಿನ ಕ್ರೀಡಾ ಪಟುಕುಲೆ ಅಂಜನೆ ಕ್ರೀಡಾ ಅಭಿಮಾನಿಲೆ ಬಂಧುಲೆ ಭಗಿಣಿಯರೇ ಇಣಿದಾನದ ಮಂಡ ಈ ಪುಂಚತ್ತಾರಡು ಬಾರಿ ಒಂಜಿ ವಿಜೃಂಭಣೆದ ಒಂಜಿ ಪರ್ಬ, ದೀಪಾವಳಿದ ಪರ್ಬ ಎಲ್ಲ ತಾನೇ ಶುರುವಾಪುಂಡು. ಈ ದೀಪಾವಳಿ ಇನ್ನಿಡ್ದೆ ಶುರುವಾಪುಣಂಚಿನ ಶುಭ ದಿನ. ಈ ದೀಪಾವಳಿ ಪರ್ಬದ ಒಟ್ಟಿಗೂ ಈ ಒಂಜಿ ಕ್ರೀಡಾಕೂಟ ಅಂದ್ಬಂಡ ಒಂದು ಭಾರಿ ಒಂಜಿ ಅರ್ಥಪೂರ್ಣವಾಯಿನಂಚಿನ ಒಂಜಿ ವಿಚಾರ. ಇನ್ನಿಡ್ದು 11 ವರ್ಷದಿಂಚಿಲ ಈ ಒಂಜಿ ಕಾರ್ಯಕ್ರಮ ಮುಲ್ಪ ನಡೆದೊಂದುಂಡು. ದೀಪಾವಳಿ ಬಂಡ ಭಾರಿ ಒಂಜಿ ವಿಜೃಂಭಣೆ, ಭಾರಿ ಒಂಜಿ ಸಂತೋಷಡು, ಭಾರಿ ಒಂಜಿ ಖುಷಿಟ್ ಅವು ಜೋಕ್ಲು ಮಾತ ಎಂಕ್ಲು ಭಾರಿ ಎಲ್ಲಿಯಪ್ಪಣಗ ದೀಪಾವಳಿ ಎಪ್ಪ ಬರ್ಪುಂಡು, ಪರ್ಬ ಎಪ್ಪ ಬರ್ಪುಂಡು ಬಂಡದು ದಿನ ಲೆಕ್ಕ ಮಲ್ತೊಂದಿತ್ತು.
ಮಂಡ ಮೂಜಿ 4 ತಿಂಗಳಿಗೆ ತುಂಬೆ ನಾನು ಪರ್ಬಗೆ ಏತ ಸಮಯ ಉಂಡು ಅಂದು ಹಿರಿಯಾಕ್ಲೆಡ ಕೇಳೊಂದಿತ್ತ ದಾಯ ಬಂಡ ಆ ಪರ್ಬತಾಣಿ ಅಂಕ್ಲೆ ಗಮ್ಮತ್ತು ತಿನ್ನಿಯರ ತಿಕ್ಕೊಂಡು ಗಮ್ಮತ್ತು ಬಜ್ಜಿಲು ಬರಂದ ಅಥವಾ ಇನ್ನಿತರ ತಿಂಡಿ ತಿನಸು ಇತ್ಯಾದಿ ತಿಕ್ಕೊಂಡು ಅಂಚನೆ ಇನಿತ ಕಾಲೋಡು ದಾನ ಆತನ ಬಂಡ ಈ ಪುಂಚತಾರಂದು ಮನ್ಪುನಂಜ ಊರುಡು ಪರ್ಬಯಪ್ಪ ದೀಪಾವಳಿ ಅಪ್ಪ ಅಂದು ಮನ್ಪುಣ ಕೇಣಿಯರ ಶುರುವಾಪುಣ ಒಂಜಿ ಆಜಿ ತಿಂಗಳು ತುಂಬಿ ಪ್ರಾರಂಭ ಆಪುಣು ದಾಯ ಬಂಡ ಮುಲ್ಪ ವಿಪ್ಪುಣಂಜನ ಒಂಜಿ ಕ್ರೀಡಾಕೂಟ ಈ ವಾಲಿಬಾಲ್ ಕ್ರೀಡಾಕೂಟ ಅವೇನು ತೂಪುಣಂಚಿನ ಒಂಜಿ ಪೊರ್ಲು ಅವು ಒಂಜಿ ನಡಪುಣಂಚಿನ ಒಂಜಿ ಪೊರ್ಲು ಅಂಜನೆ ರಾತ್ರಿದ ಪೊರ್ತುಡು ಮುಲ್ಪ ನಡಪುಣಂಚಿನ ಒಂಜಿ ಸಾಂಸ್ಕೃತಿಕ ಒಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮನ ಪೂರ್ವ ಕಣ್ಣನೆಲಿಕ್ಕೆ ತೂದು ಸಂತೋಷ ಪಡೆಪುಣಂಚಿನ ಒಂಜಿ ಸುದಿನ ಈ ದೀಪಾವಳಿದ ಈ ಒಂಜಿ ದಿನ ಇನ್ನಿ ದಾನದ ಮಂಡ ಈ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ತಗಲು ಈ ಒಂಜಿ ಕಾರ್ಯಕ್ರಮವನ್ನು ಯಶಸ್ವಿ ರೀತಿಡು ಇನ್ನಿಕ್ 11 ವರ್ಷದಿಂಚಿ ಮುಲ್ಪ ನಡಪುಡು ಒಂದು ಬಾರಿ ಒಂಜಿ ಸಂತೋಷದ ದಾಯ ಬಂಡ ಇಂದು ನನ್ನ ವಿಶೇಷವಾದ ದಾನ ಬಂಡ ಹಿರಿಯಾಕ್ಲ ಕಾಲೋಡ್ದಿಂಜಲ ಮುಲ್ಪ ಈ ಪುಂಚತಾರಂದು ಮನ್ಪುನ ಅಲ್ಪ ಈ ಒಂಜಿ ವಿಷಯದ ಈ ದೀಪಾವಳಿದ ದುಮ್ಮಣಾನಿ ದೀಪಾವಳಿದಾನಿ ಮಾತ ವಿಶೇಷ ರೀತಿಡು ಒಂಜಿ ಕ್ರೀಡಾಕೂಟವನ್ನು ನಡಪುಡು ಒಂದಿತ್ತು ನಂಚಿನ ಒಂಜಿ ಜಾಗೆ ಅವು ಈ ರೀತಿದ ವಾಲಿಬಾಲ್ ಅಥವಾ ಕ್ರಿಕೆಟ್ ಅವತ್ತು ಮುಲ್ಪ ಕಂಬಳದ ಒಂಜಿ ಕಂಡೋಡು ಕಂಬಳ ಗೊಬ್ಬುಣಂಜಿನ ಎರುಗಡಪುಣಂಜಿನ ಒಂಜಿ ಕಾರ್ಯಕ್ರಮನು ಇಂದೇ ಊರುಡು ನಡಪುಡು ಒಂದಿತ್ತೇವು ಇನ್ನು ಬಾರಿ ಒಂಜಿ ಆ ಪೊರ್ತುಗೆ ವಿಶೇಷವಾದ ಬಾರಿ ಸಂತೋಷ ಕೊರ್ಪುಣಂಜಿನ ಒಂಜಿ ಪೊರ್ತು ಇನ್ನಿಲವು ನಡ್ತೊಂದುಂಡು ಅಂಚನೆ ಇನ್ನಿತರ ಕೆಲವೊಂಜಿ ಕಾರ್ಯಕ್ರಮಲ ಸಾಂಸ್ಕೃತಿಕ ಜಾನಪದ ಕ್ರೀಡೆ ಎಲ್ಲ ನಡ್ತೊಂದಿತ್ತನ ಆ ಪೊರ್ತು ಈ ಪೊರ್ತು ಗಣಗ ಅವು ಮುಲ್ಪ ಕಡಿಮೆ ಆದ ಮುಲ್ಪ ಈ ಒಂಜಿ ಕ್ರೀಡಾಕೂಟವನ್ನು ನಮ್ಮ ಈ ಕ್ಲಬ್ ತಗಲು ನಡಪುಡೊಂದುಲ್ಲೇರು ನಾವು ಬಾರಿ ಸಂತೋಷ ಒಂದು ಈತೊಂಜಿ ಪೊರ್ಲುಡು ನಡತೊಂದಿತ್ತಂಡ ನಾನು ಶತಕಾಲ ಮುಟ್ಲ ಬಾರಿ ಒಂಜಿ ಪೊರ್ಲುಡು ನಡಪಡು ಐಕ ದೇವೇರ್ಲ ಅನುಗ್ರಹ ಪಡು ಈ ಕಾರ್ಯಕ್ರಮ ಬಾರಿ ಒಂಜಿ ಅದ್ದೂರಿ ಆತು ಬಾರಿ ಒಂಜಿ ಪೊರ್ಲುಡು ದಾಲ ಒಂಜಿ ತೊಂದರೆ ಇಜ್ಜ ಅಂತೆ ಇನ್ನಿಡ್ದು ಎಲ್ಲ ಬುಲ್ಪಗ ಮುಟ್ಲ ಇಂದು ಬಾರಿ ಒಂಜಿ ಪೊರ್ಲುಡು ನಡಪಡ ಮಣದು ಗ್ರಾಮ ದೇವರಿನ ಗ್ರಾಮ ದೇವರನ್ನ ನೆನವರಿಕೆ ಮಲ್ತೊಂದು ಎನ್ನ ಈ 2 ಪಾತ್ರೆಯನ್ನು ಉಂತವೆ ಮಾತೆರೆಗಳ ಸೊಲ್ಮೇಲು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಮತ್ತೊಬ್ಬ ಆಹ್ವಾನಿತ ಗಣ್ಯರಾಗಿ ರಾಷ್ಟ್ರೀಯ ಕ್ರೀಡಾಪಟು ಶ್ರೀ ಸುಬ್ರಹ್ಮಣ್ಯ ಕಲ್ಪಡ ಅಧ್ಯಕ್ಷರು ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕಲ್ಪಡ ಕೊಡಿಯಾಳ ಇವರು ಕೂಡ ನಮ್ಮೊಂದಿಗೆ ವೇದಿಕೆ ಮೇಲೆ ಆಸೀನರಾಗಿಕೊಂಡವರಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟ್ರಾರ್ ಪುಂಚತಾರು, ಹನ್ನೊಂದನೇ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ ಜರುಗುತ್ತಿರ್ತಕ್ಕಂಥ ಪ್ರೋ ವಾಲಿಬಾಲ್ ಪಂದ್ಯಾಟದ ಇವತ್ತಿನ ಉದ್ಘಾಟಕರಾದತಕ್ಕಂಥ ಶ್ರೀಯುತ ಯಶೋಧರ ಕೆ ಅವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ ಹಾಗೂ ಎಲ್ಲ ಕ್ರೀಡಾ ತಂಡದ ಮಾಲಕರೇ, ಈ ಭಾಗದ ಎಲ್ಲ ಇಲ್ಲಿ ಉಪಸ್ಥಿತ ಎಲ್ಲ ಅಭಿಮಾನಿಗಳೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಕ್ರೀಡೆ ಹಲವಾರು ಜಾತಿ, ಹಲವಾರು ಧರ್ಮ, ಹಲವಾರು ಭಾಷೆ ಮತ್ತು ಹಲವು ರಾಷ್ಟ್ರಗಳನ್ನು ಒಂದು ಪ್ರದೇಶದಲ್ಲಿ ಒಟ್ಟುಗೂಡಿಸಿ ವಿಶ್ವಕ್ಕೆ ಒಂದು ಶಾಂತಿ ಮತ್ತು ಸಮಾನತೆ, ಸಹೋದರತೆಯನ್ನು ಕ್ರೀಡೆ ಸಾರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕ್ರೀಡೆ ನಮಗೆ ಆರೋಗ್ಯ ಕೊಡ್ತದೆ. ಕ್ರೀಡೆ ನಮಗೆ ದೈಹಿಕ ಮತ್ತು ಮಾನಸಿಕವಾದಂಥ ಬೆಳವಣಿಗೆ ಸಹಕಾರಿಯಾಗ್ತದೆ. ಕ್ರೀಡೆ ನಮಗೆ ಒಂದು ಪಾಸಿಟಿವ್ ಕ್ರಿಯೇಟಿವ್ ಆದಂಥ ಒಂದು ಧನಾತ್ಮಕ ಚಿಂತನೆಗಳು ಮೂಡಲು ಸಹಕಾರಿಯಾಗ್ತದೆ. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ಕ್ರೀಡೆಯನ್ನು ನೋಡುವುದಾದರೆ, ಕ್ರೀಡೆಯನ್ನು ಸಂಘಟಿಸುವುದರಿಂದ ಒಂದು ರಾಷ್ಟ್ರದ ಆದಾಯ ಹೆಚ್ಚುತ್ತದೆ, ಒಂದು ರಾಷ್ಟ್ರದ ಪ್ರತಿಷ್ಠೆ ಹೆಚ್ಚುತ್ತದೆ, ಒಂದು ರಾಷ್ಟ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚುತ್ತದೆ, ಒಂದು ರಾಷ್ಟ್ರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳು ಅಭಿವೃದ್ಧಿಗೆ ಸ್ಪೋರ್ಟ್ಸು ಕಾರಣ ಆಗ್ತದೆ. ಕ್ರೀಡಾಪಟುಗಳೇ, ನೀವು ನಿರಂತರ ಅಭ್ಯಾಸ, ಕಠಿಣ ಪರಿಶ್ರಮ ಹಾಗೂ ಒಂದು ಶಿಸ್ತಬದ್ಧವಾಗಿ ಅಭ್ಯಾಸ ನಡೆದರೆ ನೀವು ಸಹ ಪ್ರಪಂಚದ ಶ್ರೇಷ್ಠ ಕ್ರೀಡಾಪಟುವಾಗಿ ರೂಪುಗೊಳ್ಳಬಹುದು. ನಿಮ್ಮೊಟ್ಟಿಗೆ ಸಾಧನೆ ಮಾಡಲು ಒಂದು ತ್ಯಾಗ, ಶ್ರದ್ಧೆ ಮತ್ತು ಶಿಸ್ತು ಇರಬೇಕು. ಇದಿದ್ರೆ ಮಾತ್ರ ನೀವು ಸಹ ಈ ದೇಶವನ್ನು ಪ್ರತಿನಿಧಿಸಬಹುದು.
ಇವತ್ತಿನ ಉದ್ಘಾಟಕರಂತ BK ಮಾದಗೌಡರು ಕರ್ಣಾಂತಕರಲ್ಲ ಬರಲಿಲ್ಲ. ಅವರು ಈ ಭಾಗದಿಂದ ಹಲವಾರು ಕಬಡ್ಡಿ ಆಟಗಾರರನ್ನು ರಾಷ್ಟ್ರಮಟ್ಟಕ್ಕೆ ಪರಿಚಯಿಸಿದ ಒಬ್ಬ ನಮ್ಮ ಈ ಭಾಗದ ಅತ್ಯುತ್ತಮ ಒಬ್ಬ ಕಬಡ್ಡಿ ಆಟಗಾರರು, ತರಬೇತುದಾರರು. ನಾನು ಕ್ರೀಡೆ ಬಗ್ಗೆ ಇನ್ನೊಂದು ಹೇಳೋದಿದ್ರೆ, ನಾವು ತ್ಯಾಗ ಮಾಡಿದರೆ ಮಾತ್ರ ಕ್ರೀಡೆಯಲ್ಲಿ ಉನ್ನತವಾದ ಸಾಧನೆ ಮಾಡ್ಬೋದು. ಅದು 1 ದಿವಸ 2 ದಿವಸದ ತರಬೇತಿ ಅಲ್ಲ, ಅದು ಹಲವಾರು ವರ್ಷಗಳ ತರಬೇತಿ ಮಾಡಬೇಕು. ಮತ್ತು ನಮ್ಮ ಕ್ರೀಡಾಪಟುಗಳೊಂದು ಯೋಚನೆ ಮಾಡಬೇಕು, ನಮ್ಮ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಮಹಾನ್ ಕ್ರೀಡಾ ತಾರೆಗಳಿರ್ತಾರೆ, ಅವರು ಯಾವ ಡ್ರೆಸ್ ಹಾಕ್ತಾರಾ ಅಥವಾ ಯಾವ ಕಾರಲ್ಲಿ ಹೋಗ್ತಾರಾ, ಯಾವ ಫುಡ್ ತಿಂತಾರಂತ ಮುಖ್ಯವಲ್ಲ, ಅವರ ತ್ಯಾಗ ಏನು, ಅವರ ಪರಿಶ್ರಮದ ಏನು, ಅವರು ಎಷ್ಟು ಪ್ರಯತ್ನ ಮಾಡ್ತಾರೆ. ನಾವು ಯಾವಾಗಲೂ ಅನುಕರಣೆ ಎಲ್ಲ ಆರಾಧ್ಯ ಮಾಡಿದರೆ ಮಾತ್ರ ಉನ್ನತವಾದ ಸಾಧನೆಯನ್ನು ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ಬಿನ ಬಗ್ಗೆ ಹೇಳೋದಾದರೆ, ಸುಮಾರು 11 ವರ್ಷಗಳಿಂದ ಒಳ್ಳೆಯ ಒಂದು ಸಮಾಜದ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಕಳೆದ ವರ್ಷ 10ನೇ ವರ್ಷ ದಸರಾ ಮಹೋತ್ಸವವನ್ನು ಮಾಡಿದ್ದಾರೆ. ಭಾರಿ ಅತ್ಯುತ್ತಮವಾಗಿ ಒಂದು ಸಂಘಟಿಸಿದ್ದೀರಿ. ಎಲ್ಲರ ಈ ಭಾಗದ ಎಲ್ಲ ಜನಗಳಿಂದ ನಿಮಗೆ ಪ್ರಶಂಸೆ ಬಂದಿದೆ. ಇನ್ನೂ ಸಹ ನೀವು ಅತ್ಯುತ್ತಮವಾದಂಥ ಈ ಸಂಘಟನೆಯ ಮುಖಾಂತರ ಒಳ್ಳೊಳ್ಳೆಯ ಸಮಾಜ ಕಾರ್ಯಗಳನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳುತ್ತಾ, ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ, ನಮ್ಮ ಎಲ್ಲ ಈ ವರ್ಷದಿಂದಲೇ ನಮ್ಮ ಎಲ್ಲ ಕೆಲಸ ಕಾರ್ಯಗಳಾಗಲಿ, ಎಲ್ಲ ನಮ್ಮ ಯೋಚನೆಗಳು ಒಳ್ಳೆ ರೀತಿಯ ಬರಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದು ಉತ್ಕೃಷ್ಟವಾದಂಥ ಒಂದು ಜೀವನವನ್ನು ಮೂಡಲಿ ಬರಲಿ ಅಂತ ಹಾರೈಸುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಪಿಂಚತ್ತಾರು ಇವರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಮಾತಿನ ಮನೆ ಶುಭವನ್ನು ಹಾರೈಸಿಕೊಳ್ಳುವಂತೆ ಶ್ರೀ ಪ್ರಶಾಂತ್ ಆದಿಮುರುಳ್ಯ, ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬಿರ್ನೇಲು ಜೀರ್ಣೋದ್ಧಾರ ಸಮಿತಿ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗಣ್ಯರೇ, ಅದೇ ರೀತಿ ನೀ ಗೆದ್ದರೂ ಖುಷಿ ಪಡುವವರು, ನಾ ಗೆದ್ದರೂ ಖುಷಿ ಪಡುವಂತಹ ಎಲ್ಲ ತಂಡದ ಮಾಲಕರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನಿಂತಿರುವಂತಹ ಅವರವರ ತಂಡದ ಆಟಗಾರರೇ, ಅದೇ ರೀತಿ ಕ್ರೀಡಾಭಿಮಾನಿಗಳೇ, ಇವತ್ತು ಪುಂಚತ್ತಾರು ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಯಾವುದೇ ಪ್ರಶಸ್ತಿಗೆ ಬೇಕಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ. ಸಮಾಜದ ಒಂದು ದೀನದಲಿತರ ಬಡವರ ನೋವುಗಳಿಗೆ ಸ್ಪಂದಿಸುವಂಥ ಸಂಘಟನೆ ಇದಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಗುರುತಿಸಿ ತನ್ನ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಪಡೆಯದಂತಹ ಒಂದು ಸಂಘಟನೆ ಅಂತ ಹೇಳುವಂಥದ್ದನ್ನು ಗುರುತಿಸಿಕೊಳ್ಬೇಕು. ಅದೇ ರೀತಿ ಇಲ್ಲಿ ಇದರ ಇಷ್ಟು ವ್ಯವಸ್ಥೆಗಳಿಗೆ ಹಿಂದಿನ ದಿನ ಮೊನ್ನೆ 4:15 ಗಂಟೆ ರಾತ್ರಿಗೆ ಈ ಕಾರ್ಯಕ್ರಮದ ಮೈದಾನದ ವ್ಯವಸ್ಥೆಗಳನ್ನು ಮಾಡ್ತಿದ್ರು. ಈ ಒಂದು ವ್ಯವಸ್ಥೆ ಮಾಡಿದಂಥವರಿಗೆ ನಿಜವಾಗಿಯೂ ನಾನು ಧನ್ಯ ಅಂತ ಹೇಳ್ತಾ, ಈ ಒಂದು ಶುಭ ಕಾರ್ಯ ಆಗಲಿ, ಇವತ್ತಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತೇಳಿ ಶುಭ ಹಾರೈಸ್ತಿದ್ದೇನೆ. ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮೊಂದಿಗೆ ಆಸೀನರಾಗಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೂ ಅದೇ ರೀತಿಯಲ್ಲಿ ತಂಡದ ಮಾಲಕರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿರುವಂತಹ ನಮ್ಮೊಂದಿಗೆ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಐ ನಾರಾಯಣಗೌಡ ಇಡ್ಯಾಡ್ಕ, ಗೌರವಾಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ ಪುಂಚತ್ತಾರು, ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಹಿತನುಡಿಗಳನ್ನು ನುಡಿಯುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಸತತ 11 ವರ್ಷಗಳಿಂದ ವರ್ಷಕ್ಕೆ ಹಿಂದೆ ಆರಂಭವಾದಂಥ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಈ ಪುಂಚತ್ತಾರು, ನಾವೆಲ್ಲರೂ ಸೇರಿ ಆವತ್ತು ಈ ದೇವರ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೆವು. ಇಲ್ಲಿ ಎಲ್ಲ ಕಾರ್ಯಕ್ರಮ ಏನಿದ್ರೂ ಕೂಡ ಶ್ರೀಹರಿ ಮತ್ತು ಆ ನಾಗದೇವರ ಮುಂದೆ ಪ್ರಾರ್ಥನೆ ಮಾಡಿಯೇ ನಾವು ಆರಂಭ ಮಾಡೋದು. ಹಾಗಾಗಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದೆ ಹೋಗ್ತಾ ಇದೆ ಅಂತೇಳಿ ಬಹಳ ಸಂತೋಷ ಎಲ್ಲ ಊರಿನವರಿಗೂ ಕೂಡ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಅರಣ್ಯ ಅಧಿಕಾರಿಯವರೇ, ಹಿರಿಯರಾದ ಪುಟ್ಟನಗೌಡ್ರೆ, ನಾಗೇಶ್ ರೈ ಮಾಳಾರವರೇ, ಸೀಮೆ ದೇವಸ್ಥಾನ ಪಂಜ ಇದರ ಆಡಳಿತದಾರರಾಗಿ ಬಹಳ ಪ್ರಶಂಸೆಯನ್ನು ಗಳಿಸಿದಂಥ ಪ್ರಸ್ತುತ ಇಲ್ಲಿ
ವಿಷ್ಣುಮೂರ್ತಿ ದೇವಸ್ಥಾನದ ಕೆಲಸವನ್ನು ಕೂಡ ಸಾಧಾರಣ ಯಾರು ಮಾಡದಂಥ ಬೆಳಿಗ್ಗೆ 5 ಗಂಟೆಗೆ ಬಂದು ಇಲ್ಲಿಯ ಯುವಕರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಪೂರ್ಣವಾಗಿ ಬ್ರಹ್ಮಕಲಶದ ತನಕ ಹಗಲಿರುಳು ದುಡಿದಂತಹ ಕಾನತ್ತೂರು ಡಾಕ್ಟರ್ ಅವರೇ, ನವೀನ್ ಕಟ್ಟತಾರವರೇ, ವಿಶ್ವನಾಥ್ ರೈ ಮಾಳರವರೇ, ಮಧುಕರ ಬೇಂಗಾಡ್ಕರ್ ಅವರೇ, ಪ್ರಶಾಂತ್ ಮುರಳಿಯರವರೇ, ಸುಬ್ರಹ್ಮಣ್ಯ ಕಲ್ಪಡರವರೇ, ವೇದಿಕೆಯಲ್ಲಿರುವ ಇತರ ಎಲ್ಲ ಈ ಕ್ಲಬ್ಬಿನ ಉತ್ಸಾಹಿ ಅಧ್ಯಕ್ಷ ಶ್ರೀ ಹರೀಶ್ ಕಟೀಲ್ ಪೈಕರ್ ಅವರೇ, ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋನಪ್ಪನವರೇ, ಈ ಕಾರ್ಯಕ್ರಮವನ್ನು ಆರಂಭ ಶೂರರಾಗಿ ಇಂದಿನ ತನಕ ನಮ್ಮೊಟ್ಟಿಗೆ ಸಹಕರಿಸುತ್ತಿರುವ ರಾಧಾಕೃಷ್ಣ ಪೈಕರ್ ಅವರೇ, ಹಾಗೂ ಎಲ್ಲ ಇಲ್ಲಿಯ ಕ್ರೀಡಾಪಟುಗಳ ವಿವಿಧ ತಂಡಗಳೊಂದಿಗೆ ಆಗಮಿಸಿದಂಥ ನಮ್ಮ ಪ್ರೀತಿಯ ಎಲ್ಲ ಅಧ್ಯಕ್ಷರುಗಳೇ, ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಯಾವುದೇ ಕಾರ್ಯಕ್ರಮವನ್ನು ಒಮ್ಮೆ ಆರಂಭವನ್ನು ಮಾಡ್ಬೋದು, 2-3 ವರ್ಷ ಬಹಳ ವಿಜೃಂಭಣೆಯಿಂದ, ಮತ್ತೆ ನಶಿಸಿ ಹೋಗುವಂಥ ಕಾರ್ಯಕ್ರಮ ಎಷ್ಟೋ ನಾವು ಕಾಣ್ತೇವೆ. ಆದರೆ ಇಲ್ಲಿಯ ಈ ಕೆಲಸಗಳು ಹಾಗಿಲ್ಲ. ಶ್ರೀಯುತರು ಹೇಳಿದಾಗೆ, ಮುರಳಿಯ ಇವರು ಪ್ರಶಾಂತನ್ನು ಹೇಳಿದಾಗೆ, ಮೊನ್ನೆ ಮಳೆ ಬಂದರೂ ಕೂಡ ಮರುದಿವಸ ಬೆಳಿಗ್ಗೆ 4:15 ಗಂಟೆಗೆ ನಾನು ಕೂಡ ಎದ್ದು ಮನೆಯಿಂದ ನೋಡ್ತಾ ಇದ್ದೇನೆ. ಇಲ್ಲಿ ದೀಪ ಹಾಕಿ ಎಲ್ಲ ಈ ಗ್ರೌಂಡನ್ನು ಕ್ಲೀನ್ ಮಾಡೋದಿರಲಿ. ಇವತ್ತು ಬೆಳಿಗ್ಗೆ 100 ಜನ ಯುವಕರು, ಅಂದರೆ ಯಾಕೆ ಅಂದರೆ ಹೇಳ್ತೇನೆ ಅಂದರೆ, ಈ ಕೆಲಸ ನಾವು ಆರಂಭ ಮಾಡುವುದಲ್ಲ, ಅದನ್ನು ಅಂತ್ಯದವರೆಗೆ ನಮ್ಮದು ಅಂತೇಳಿ, ಅದು ಎಲ್ಲ ನನ್ನಿಂದ ಅಂತೇಳಿ ಇಲ್ಲ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಶ್ರೀಹರಿ ಭಜನಾ ಮಂದಿರ ಕಾರ್ಯಕ್ರಮ ಇರುವುದು, ಇಲ್ಲಿಯ ದೇವಸ್ಥಾನದ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ದೇವರ ಕಾರ್ಯಕ್ರಮ ಇರ್ಬೋದು, ಯಾವುದರಲ್ಲಿ ಕೂಡ ಇಲ್ಲಿ ಅವರು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡುವ ಕಾರಣ ದೇವರ ದಯೆ ಕೂಡ ಇದರ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಮಗೆ ಹೆಚ್ಚಾಗ್ತಾ ಇದೆ. ಏನೇ ಆಗಲಿ, ಕಳೆದ 11 ವರ್ಷಗಳಿಂದ ಈ ಕ್ಲಬ್ಬಿನ ಮುಖಾಂತರ ಯಾವುದೆಲ್ಲ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಯಾಕೆಂದರೆ ಅಶಕ್ತರು ಎಲ್ಲ ಜೀವನದಲ್ಲಿ ಸಮಾಜದಲ್ಲಿ ಕಷ್ಟ ಕಡೆಯಲ್ಲಿರುವವರು, ಅಥವಾ ನೊಂದು ಬೆಂದು ತನ್ನ ಗಂಡನನ್ನು ಕಳೆದುಕೊಂಡು ಜೀವನ ನಿರ್ವಹಣೆ ಕಷ್ಟ ಇರುವವರು, ಅಂಗವಿಕಲರು. ಕಳೆದ ವರ್ಷ ಅಂತೂ ನಾವು 2 ವರ್ಷ ಮೊದಲೊಂದು ಮಾಡಿದಂತಹ ಕಾರ್ಯಕ್ರಮ ಎಲ್ಲರೂ ಮೆಚ್ಚುವಂಥದ್ದೇ. ಎಲ್ಲ ಎಂಡೋ ಪೀಡಿತರನ್ನು ಇಲ್ಲಿ ಆಹ್ವಾನಿಸಿ ಅವರಿಗೆ ಸುಮಾರು 45,000 ರೂಪಾಯಿ ಅಂತ ಇತರ ಸಲಕರಣೆಯನ್ನು ಕೊಟ್ಟು ಸಂತೈಸಿದಂತಹ ಒಂದು ಪುಣ್ಯ ಕೆಲಸ ಈ ಕ್ಲಬ್ಬಿನಿಂದ ಆಗಿದೆ. ಈ ವರ್ಷ ಕೂಡ ಸಮಾರಂಭದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಇಡಲಿಕ್ಕಿದ್ದೇವೆ. ಇಲ್ಲಿ ಏನೇ ಆಗಲಿ, ನಾವೆಲ್ಲರೂ ಸೇರಿ ಈ ಕ್ರೀಡೆಯನ್ನು ಇಲ್ಲಿ ಆಹ್ವಾನಿಸಿ ಎಲ್ಲರೂ ಅನ್ಯೋನ್ಯತೆಯನ್ನು ಅಣ್ಣ ತಮ್ಮಂದಿರಾಗಿ ನಾವು ಆಡ್ತಾ ಇದ್ದೇವೆ. ಇದು ಬಹಳ ಸಂತೋಷ. ನೀವೆಲ್ಲರೂ ಖಾಲಿ ಕ್ರೀಡೆಯನ್ನು ಇವತ್ತು ಇವರು ಸರ್ ಹೇಳಿದಾಗೆ ಇದನ್ನು ಇಲ್ಲೇ ಮುಗಿಸುವುದಲ್ಲ. ಈ ಕ್ರೀಡೆ ಒಂದು ಮನುಷ್ಯನ ಜೀವನವನ್ನೇ ಬದಲಾಯಿಸುವ ವ್ಯವಸ್ಥೆ ಇದೆ ಅದರಲ್ಲಿ. ನೋಡಿ, ಈಗ ರಾತ್ರಿ ಬೆಳಗಾಗುವುದರೊಳಗೆ ಸಚಿನ್ ತೆಂಡೂಲ್ಕರ್ ಏನು ದೊಡ್ಡ ಸಂಗತಿ ಜನ ಅಲ್ಲ. ಒಂದು ಸೆಂಚುರಿ ಹೊಡೆದ ಕೂಡಲೇ ಈ ದೇಶದ ಪ್ರಧಾನಿ ಯಾರು ಅಂತ ಗೊತ್ತಿರುವುದಿಲ್ಲ. ಆದರೆ ಸಚಿನ್ ತೆಂಡೂಲ್ಕರ್ ಬೇರೆ ದೇಶದಲ್ಲಿ ಕೂಡ ಅವರು ಭಾರತದವರು ಅಂತೇಳಿ. ಹಾಗೆ ಎಲ್ಲರೂ ಕೂಡ ಕ್ರೀಡಾಪಟುಗಳು, ನಾವು ಯಾವುದನ್ನು ಕೂಡ ನಿರ್ಲಕ್ಷಿಸುವ ಅವಶ್ಯಕತೆ ಇಲ್ಲ. ನೋಡಿ, ಇತ್ತೀಚೆಗೆ ಮೊನ್ನೆ ಈ ಕೇಂದ್ರ ಸರ್ಕಾರದ ಹೊಸ ಒಂದು ಯೋಜನೆ ಬಂದಿದೆ ನೋಡಿ. ಯಾವುದು? ಸೈನಿಕರ ಒಂದು ಯಾವುದರಲ್ಲಿ ಅಗ್ನಿಪಥ್ ಯೋಜನೆ ಬಂತು ನೋಡಿ. ಆ ಯೋಜನೆ ನೋಡಿ, ಅದರಲ್ಲಿ ಎಲ್ಲ ಕ್ರೀಡಾಪಟುಗಳು, ಇಲ್ಲಿ ನಮ್ಮ ಸೃಜನ್ ಶೆಟ್ಟಿ ಅಂತೇಳಿ ಇವಳು ಕೊಡ್ಡೋಲ್ನೊಬ್ಬ ಹುಡುಗ, ಇಲ್ಲಿ ಹರಿಹರದೊಬ್ಬ ಹುಡುಗ, ಇಲ್ಲಿ ನಮ್ಮ ವಿಟ್ಲದವರು ಇಬ್ಬರು, ಹೀಗೆಲ್ಲ ಅವರು ಯಾವ ರೀತಿ ಅವರು ಸೆಲೆಕ್ಷನ್ ಆಗಿದ್ದಾರೆ ನಿಮಗೆ ಗೊತ್ತಿರ್ಬೋದು. ಎಲ್ಲ ಕ್ರೀಡಾಪಟುಗಳು, ಖಾಲಿ ಓದು ಬರ ಇದ್ದವರಲ್ಲ. ಆದ್ದರಿಂದ ಕ್ರೀಡೆಯನ್ನು ನಾವು ನಿರ್ಲಕ್ಷ್ಯ ಮಾಡುವ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಈಗ ನಿಮ್ಮ ವಯಸ್ಸು ಇದಕ್ಕೆ ಸರಿಯಾಗಿ ಇದೆ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಕೊಳ್ಳಿ. ನೀವೇ ನಿಮ್ಮ ಜೀವನವನ್ನು ನೀವೇ ಕಟ್ಟಿಕೊಳ್ಳಿ. ಇದನ್ನು ನೀವು ಮಾಡಬೇಕಾಗಿದೆ. ಏನೇ ಇರಲಿ, ಕಳೆದ ವರ್ಷ ಕೂಡ ನಮ್ಮ ಸಮಾರಂಭದಲ್ಲಿ SP ಸಾಹೇಬರು ಹೇಳಿದರು ಎಂದು, ನೀವೆಲ್ಲರೂ ಸೌತ್ ಕೇಂದ್ರದವರು ಅಂದರೆ ಯಾವ ಸಣ್ಣ ಜಾಬಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ, ದೊಡ್ಡ ಅಂದರೆ ಇಲ್ಲ, ಯಾವುದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಈಗ ಬೇಕಾದಷ್ಟು ವ್ಯವಸ್ಥೆ ಇದೆ, ಬೇಕಾದ ಕೈ ಸಂಬಳ ಕೂಡ ಸಿಗ್ತಾ ಇದೆ. ನೀವು ಅದಕ್ಕೆಲ್ಲ ಪ್ರಯತ್ನ ಮಾಡೋದೇ, ನಾವೆಲ್ಲ ಅದನ್ನು ಮಾಡಬೇಕಾಗಿದೆ. ಅದು ಕೂಡ ದೇಶದ ಸೈನಿಕ ಇದು ಕೂಡ. ಅದಕ್ಕೆ ಕ್ರೀಡೆಯೇ ದೊಡ್ಡ
ಅವಶ್ಯಕತೆ. 50% ಕ್ರೀಡೆಯಲ್ಲಿ ಇದ್ದರೆ ನಾವು ಸಿಲೆಕ್ಟ್ ಆಗಲಿಕ್ಕೂ ವ್ಯವಸ್ಥೆ ಇದೆ. ಆದ್ದರಿಂದ ನಾವೆಲ್ಲರೂ ಇನ್ನೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸುವ ಮುಖಾಂತರ ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಇನ್ನೂ ಮುಂದೆ ಕೂಡ ನೀವೆಲ್ಲರೂ ಸೇರಿ ಇದನ್ನು ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ಕ್ರೀಡೆಯ ಬಗ್ಗೆ ಹೇಳುವುದಾದರೂ ಕೂಡ ನಾವು ಕ್ರೀಡೆ ಅನ್ನೋದು ಇಬ್ಬರು ಒಂದು ತಂಡದಲ್ಲಿ ಇಬ್ಬರು ಗೆಲ್ಲುವ ವ್ಯವಸ್ಥೆ ಇಲ್ಲ. ಆದರೂ ಕೂಡ ಸೋತವನಿಗೆ ಕೂಡ ಗೆದ್ದವನಷ್ಟೇ ಮರ್ಯಾದೆ ಇದೆ. ಆದ್ದರಿಂದ ಕ್ರೀಡಾಪಟುಗಳೇ, ನಾವು ಎಲ್ಲ ಊರಿಂದ ಬಂದು ಪುಂಚತ್ತಾರು ಈ ಪರಿಸರಕ್ಕೆ ಒಂದು ನಿಮ್ಮ ಒಕ್ಕೂಟ, ನೀವೊಂದು ಒಗ್ಗಟ್ಟಿನಿಂದ ನಮಗೆಲ್ಲ ಒಂದು ಸಂತೋಷವನ್ನು ಕೊಟ್ಟಿದ್ದೀರಾ. ಇದು ಸಂತೋಷ. ದೀಪಾವಳಿಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಇರಲಿ. ಬರುವ ವರ್ಷ ಕೂಡ ಈ ಆಯೋಜನೆಯನ್ನು ಮತ್ತೊಂದು ಮೆರುಗು ತರುವಂಥ ರೀತಿಯಲ್ಲಿ ನಾವು ಮಾಡುವ ಮುಖಾಂತರ ಈ ಫ್ರೆಂಡ್ಸ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್ ಮಾಡುವಂಥ ಕೆಲಸಕ್ಕೆ ಸಂಪೂರ್ಣ ದೇವರ ದಯೆ ಇರಲಿ ಅಂತೇಳಿ ಆಶಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆಹ್ವಾನಿತ ಗಣ್ಯರಿಗೆ, ಅದೇ ರೀತಿಯಲ್ಲಿ ತಂಡದ ಮಾಲಕರಿಗೆ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿರುವಂತಹ ಹರೀಶ್ ಕಟೀಲ್ ತಮ್ಮೆಲ್ಲರ ಅಭಿನಂದನೆ ಚಪ್ಪಾಳೆ ಮೂಲಕ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿರುವಂತಹ ಹರೀಶ್ ಕಟೀಲ್ ಇವರು. ಮುಂದಿನ ವಂದನಾರ್ಪಣೆ ಕಾರ್ಯಕ್ರಮವನ್ನು ರವಿ ಅನಿಲ ಇವರು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು 11ನೇ ವರ್ಷದ ಪ್ರೋ ವಾಲಿಬಾಲ್ ಪಂದ್ಯಾಟದ ಇವತ್ತಿನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀ ಯಶೋಧರ ಕೆ ಉಪ ಅರಣ್ಯಾಧಿಕಾರಿಗಳು ರಮಂಗಿಲ್ಲ ಇವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಐ ನಾರಾಯಣಗೌಡ ಇಡ್ಯಡ್ಕ ಗೌರವಾಧ್ಯಕ್ಷರು ಶ್ರೀಹರಿ ಭಜನಾ ಮಂಡಳಿ ರಿಜಿಸ್ಟರ್ ಪುಂಚತ್ತಾರು ತಮಗೂ ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ಮುಖ್ಯ ಅತಿಥಿಗಳಿರುವಂಥ ಪುಟ್ಟನಗೌಡ ಪೈಕ, ಅನುವಂಶೀಯ ಮುಕ್ತೇಶ್ವರರು ಗ್ರಾಮ ದೇವಸ್ಥಾನ ರಿಜಿಸ್ಟರ್ ಕರಿಮಜೋಲ್ ಪೈಕ ಇವರಿಗೂ ಧನ್ಯವಾದವನ್ನು ಕೊಡ್ತೇನೆ ಸರ್. ಹಾಗೆಯೇ ಶ್ರೀ ನಾಗೇಶ್ ಮಾಳ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ನಾವರು ನಿಮಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ನಮ್ಮೊಟ್ಟಿಗೆ ಅತಿಥಿಗಳಾಗಿರುವಂಥ ಡಾಕ್ಟರ್ ದೇವಿ ಪ್ರಸಾದ್ ಕಾನತ್ತವರು ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ರಿಜಿಸ್ಟರ್ಡ್ ವಿಷ್ಣುಪುರ ಕರಿಮಜೋಲ್ ಪುಂಚತ್ತಾರು ತಮಗೂ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮೊಟ್ಟಿಗೆ ಇರುವವರು ಶ್ರೀ ನವೀನ್ ಕಟ್ಟತ್ತಾರು ಅಧ್ಯಕ್ಷರು ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕೂಡ್ರಸ್ತೆ ಕಾಣಿಯವರು ತಮಗೂ ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಕೋರ್ತೇನೆ ಸರ್. ಹಾಗೆಯೇ ಇನ್ನೊಬ್ಬರ ಅತಿಥಿ ಶ್ರೀ ವಿಶ್ವನಾಥ ರೈ ಮಾಳ ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ ಪುಂಚತ್ತಾರು ತಮಗೂ ಕ್ಲಬ್ಬಿನ ವತಿಯಿಂದ ಧನ್ಯವಾದವನ್ನು ತಲುಪಿಸ್ತೇನೆ ಸರ್. ಹಾಗೆಯೇ ಇನ್ನೊಬ್ಬರ ಅತಿಥಿಗಳು ಶ್ರೀ ಪ್ರಶಾಂತ್ ಆದಿಮುರಳಿ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೀರ್ನೇಳು ಜೀರ್ಣೋದ್ಧಾರ ಸಮಿತಿ ತಮಗೂ ಕ್ಲಬ್ಬಿನ ವತಿಯಿಂದ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಸರ್. ಹಾಗೆಯೇ ಮಧುಕರ್ ಬೇಂಗಡ್ಕ ಅಧ್ಯಕ್ಷರು ಶ್ರೀ ಭಜನಾ ಮಂಡಳಿ ರಿಜಿಸ್ಟರ್ ಪುಂಚತ್ತಾರು ತಮಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ಶ್ರೀ ಸುಬ್ರಹ್ಮಣ್ಯ ಕಲ್ಪಡ ಅಧ್ಯಕ್ಷರು ನಮ್ಮೂರ ಕನಸು ನಮ್ಮ ಕನಸು ಕಲ್ಪಡ ಕುಡಿಯಾಲ ತಮಗೂ ಧನ್ಯವಾದವನ್ನು ಸಮರ್ಪಿಸ್ತೇನೆ ಸರ್. ಹಾಗೆಯೇ ನಮ್ಮ ಈ ಒಂದು ವಾಲಿಬಾಲ್ ಪಂದ್ಯಾಟದ 12 ತಂಡಗಳ ಪ್ರಾಯೋಜಕರು ನಮ್ಮೊಂದಿಗೆ ಇದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಹರೀಶ್ ಪೈಕ ಕಟೀಲ್ ತಮಗೂ ಧನ್ಯವಾದಗಳು. ಹಾಗೆಯೇ ನಮ್ಮೊಂದಿಗೆ ಸುದ್ದಿ ಮಾಧ್ಯಮ ಮಿತ್ರರು ಹಾಗೂ ಛಾಯಾಗ್ರಾಹಕರು ನಮ್ಮೊಂದಿಗಿದ್ದಾರೆ, ತಮಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಸರ್. ಹಾಗೆಯೇ ನಮ್ಮೊಟ್ಟಿಗೆ ಸಹಕರಿಸುವಂಥ ಎಲ್ಲ ಆಟಗಾರರಿಗೂ ಧನ್ಯವಾದಗಳು.
ಹಾಗೆಯೇ ನಮ್ಮೊಟ್ಟಿಗೆ ಕೈ ಜೋಡಿಸಿದಂಥ ಎಲ್ಲ ಕೊಡುಗೆ ಊರ ಪರ ಊರ ಎಲ್ಲ ಕೊಡುಗೆ ದಾನಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳ್ಳಾರೆ ಠಾಣೆ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳು ಸೇರಿದಂಥ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು. ನೆಕ್ಸ್ಟ್ ಮ್ಯಾಚ್ ದೇವ್ ಪ್ರಸಾದ್ ಟ್ರಾವೆಲ್ಸ್ ಮುಂಚೆತ್ತಾರು ಹಾಗೂ ಮಾಲಾ ಟೈಗರ್ಸ್ ತಕ್ಷಣ ರೆಡಿಯಾಗಿ. ಕ್ಲಬ್ಬಿನ ಸದಸ್ಯರ ಗಮನಕ್ಕೆ ಅದೃಷ್ಟ ಚೀಟಿ ಪುಸ್ತಕವನ್ನು ತಗೊಂಡಂತಹ ಎಲ್ಲ ಸದಸ್ಯರು ಕೌಂಟ್ರಲ್ಲಿ ತಮ್ಮ ಪುಸ್ತಕವನ್ನು ಎಲ್ಲ ಮುಗಿಸಿ ಪುಸ್ತಕವನ್ನು ಕೌಂಟ್ರಲ್ಲಿ ನೀಡಬೇಕು ತಮ್ಮಲ್ಲಿ ವಿನಂತಿ. ಇದೀಗದ ಪಂದ್ಯಾಟ ದೇವ್ ಪ್ರಸಾದ್ ಟ್ರಾವೆಲ್ಸ್ ಮತ್ತು ಪಾಲಾ ಟೈಗರ್ಸ್ ತಕ್ಷಣ ರೆಡಿಯಾಗಿ. ಕ್ಲಬ್ನ ಸದಸ್ಯರು ಲೈನ್ ಅಂಪೈರ್ಸ್ ಸಹಕರಿಸಿ. ಹಾಗೆ ಸ್ಕೋರರ್ ಆಗಿ ಅಕ್ಷಯ್ ಮುಡೈ ಮಜಲು ನಮ್ಮಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ದೇವ್ ಪ್ರಸಾದ್ ಟ್ರಾವೆಲ್ಸ್ ವರ್ಸಸ್ ಮಾಲಾ ಟೈಗರ್ಸ್. ಅನ್ನ ಆರಂಭಿಸಿ ಸಮಯ ಈಗಾಗಲೇ 11 ಗಂಟೆ ದಾಟಿ ಇರುತ್ತದೆ. 11:15 ಆಗಿದೆ. ಇನ್ನೂ ಸಾಧಾರಣ 29 ಮ್ಯಾಚ್ಗಳು ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಆರಂಭಿಸಿ. ಸ್ಕೋರರ್ ಎಸ್ ರೆಡಿ. ರೆಫ್ರಿ ಲೈನ್ ಅಂಪೈರ್ಸ್. ಅನ್ನ ಲೈನ್ ಎಂಪೈರ್ಸ್ ರಡ್ ಜೋಕ್ಲೆ ಕಡ್ದಾಗ್ಲಿ ಉಂತಲೆನ್ನ ಸತ್ಯ ನಮ್ಮ ಈ ಪಂದ್ಯಾಟಕ್ಕೆ ಪ್ರಾಯೋಜಕರಾಗಿ ಹರಿಕೃಷ್ಣ ಬೆಂಗಡ್ಕ ರೈಲ್ವೆ ಇಲಾಖೆಯವರು ಪ್ರತಿ ವರ್ಷವೂ ನಮಗೆ ಸಹಕಾರ ನೀಡುತ್ತಿದ್ದಾರೆ. ಇವರ ಇರುವಿಕೆಯನ್ನು ಈ ಮೂಲಕ ಗುರುತಿದ್ದೇವೆ ಸರ್. ಇವರು ನಮಗೆ ಪ್ರತಿ ವರ್ಷವೂ ನಮಗೆ ದೊಡ್ಡ ಮೊತ್ತದ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ಶ್ರೀದೇವರು ಆಯುರಾರೋಗ್ಯವನ್ನು ನೀಡಲಿ ದೇವರಲ್ಲಿ ಬೇಡ್ತಾ ಇದ್ದೇವೆ. ತಾವುಗಳು ವೇದಿಕೆಗೆ ಬರಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಸರ್. ನಮ್ಮ ಈ ಒಂದು ಪಂದ್ಯಾಟಕ್ಕೆ
ಅನುರಾಧ್ ಪುತ್ತಿಲ ನಾಟಿ ವೈದ್ಯರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ತಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇವೆ ಸರ್. ಆರಂಭಿಸಿಕೊಳ್ಳಿ. ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಒಂದು ಅಂಕದ ಸೇರ್ಪಡೆ ದೇವ್ ಪ್ರಸಾದ್ ಟ್ರಾವೆಲ್ಸ್. ಒಂದು ಸಮಬಲ, 2-1 ಒಂದಂಕವನ್ನು ಗಳಿಸಿಕೊಂಡಿದ್ದಾರೆ ಮಾಲಾ ಟೈಗರ್ಸ್. ಉತ್ತಮ ತಡೆಗೋಡೆಯನ್ನು ಒಡ್ಡಿದ್ದಾರೆ ದೇವ್ ಪ್ರಸಾದ್ ಟ್ರಾವೆಲ್ಸ್. 2-2. ಉತ್ತಮ ಹೊಡೆತ ಅಭಿ ಅವರಿಂದ. ಒಂದಂಕದ ಸೇರ್ಪಡೆ ಮಾಲಾ ಟೈಗರ್ಸ್. ಉತ್ತಮ ತಡೆಗೋಡೆ ಯತೀನ್ ಪಂಜಾ ಇವರಿಂದ. 4-2 ಮಾಲಾ ಟೈಗರ್ಸ್. 4-2. ಮೂರು 4. ಉತ್ತಮ ಹೊಡೆತ ಅಭಿ ಅವರಿಂದ. ಇದೀಗ ಒಂದಂಕದ ಸೇರ್ಪಡೆ ಮಾಲಾ ಟೈಗರ್ಸ್. ಒಂದಂಕದ ಸೇರ್ಪಡೆ ದೇವ್ ಪ್ರಸಾದ್ ಟ್ರಾವೆಲ್ಸ್. ಟ್ರಾವೆಲ್ಸ್ 6-6 ಸಮಬಲ. 6-6. ಬಾಲ್ ಜಾಲಿಗೆಗೆ ಒಂದಂಕದನ್ನು ಬಿಟ್ಟುಕೊಟ್ಟಿದ್ದಾರೆ. 7-6. ಒಂದಂಕದ ಸೇರ್ಪಡೆ ಮಾಲಾ ಟೈಗರ್ಸ್. ತಪ್ಪು ಎತ್ತುವಿಕೆ. ಏನೋ ಮಾಲಾ ಟೈಗರ್ಸ್ ನಿತ್ರಾಣದಲ್ಲಿದ್ದ ಹಾಗೆ ಇದೆ. ಎಂಟು 7. ಓದು ಚಾಕಚಕ್ಯತೆ ಆಟ ಮಾಲಾ ಟೈಗರ್ಸ್ ಅವರಿಂದ. ಚೆಂಡು ಅಂಕಣದಿಂದ ಹೊರಕ್ಕೆ. ಒಂದಂಕದ ಸೇರ್ಪಡೆ ಮಾಲಾ ಟೈಗರ್ಸ್. 9-8. 9-8. ಅಲೆಲೆ ಅಬ್ಬರದ ಪೆಟ್ಟು. 9-9 ಸಮಬಲದಲ್ಲಿ. 9-9. ಒಂದಂಕದ ಸೇರ್ಪಡೆ 10-9 ಮಾಲಾ ಟೈಗರ್ಸ್.
ಪಕ್ಕ ಬದಲಾವಣೆಯೊಂದಿಗೆ 1 ಅಂಕ ಸೇರ್ಪಡೆ. ಮತ್ತೊಂದು ಅಂಕದ ಸೇರ್ಪಡೆ ಮಾಲಾ ಟೈಗರ್ಸ್. 11-9. ರೊಟೇಷನ್ ನಲ್ಲಿ ಮಿಸ್ಟೇಕ್. 1 ಅಂಕ ತನ್ನ ಗಿಫ್ಟ್ ಹಾಕಿ ನೀಡಿದ್ದಾರೆ. ಹನ್ನೆರಡು 9. ಉತ್ತಮ ಸರ್ವಿಸ್, ಉತ್ತಮ ಎತ್ತುವಿಕೆ. ವಂಚನೆ ಆಟ, ಆದರೆ ತಾವೇ ವಂಚನೆಗೊಳಗಾಗಿದ್ದಾರೆ. ಕೋಡ್ ಚೇಂಜ್ 39. 13-9 ಅಂಕನದ ಬದಲಾವಣೆ. ಬಾಲ್ ಬಾಲ್ ಬಾಲ್. 13-9. ಅಂಕಣದಿಂದ ಹೊರಕ್ಕೆ 1 ಅಂಕದವನ್ನ ದೇವ್ ಪ್ರಸಾದ್ ಟ್ರಾವೆಲ್ಸ್. ಉತ್ತಮ ಹೊಡೆತದೊಂದಿಗೆ 1 ಅಂಕವನ್ನು ಬಾಚಿಕೊಂಡಿದ್ದಾರೆ ಅಭಿ ಅವರು. 14-10. ಪ್ರಶಾಂತ್ ಪೈಕ್ ಅವರಿಂದ ಉತ್ತಮ ಸರ್ವಿಸ್. 1 ಅಂಕ ದೇವ್ ಪ್ರಸಾದ್ ಟ್ರಾವೆಲ್ಸ್. ಆದತ್ತ ಪೆಟ್ಟು 1 ಅಂಕ. 11-14 ಉತ್ತಮ ಸರ್ವಿಸ್ ದೇವ್ ಪ್ರಸಾದ್ ಟ್ರಾವೆಲ್ಸ್ ಇಂದ. ಉತ್ತಮ ಎಂತ ಅಬ್ಬರದ ಪೆಟ್ಟು ಅಭಿ ಅವರಿಂದ 1 ಅಂಕ ಮಾಲಾ ಟೈಗರ್ಸ್. ಉತ್ತಮ ಸರ್ವಿಸ್, ಆದರೆ ಜಾಲಿಗೆಯಲ್ಲಿ ತಡೆಗೋಡೆ. 1 ಅಂಕ ದೇವ್ ಪ್ರಸಾದ್ ಟ್ರಾವೆಲ್ಸ್ಗೆ. ಹೆಚ್ಚಿನ ಪೆಟ್ಟು. 13-15 ಶಿಸ್ತನ್ನ ಕಾಪಾಡಿ. ಅಂಪೈರ್ಗಳ ತೀರ್ಮಾನ ಅಂತಿಮ. ನಮೂನೆ ಗೊಬ್ಬೊಂದು ಲೈನ ಸಾಮರಸ್ಯಕ್ಕಾಗಿ ಆಟ. ಆಡ್ತಾ ಇರಿ. ರೆಫ್ರಿಗಳಿದ್ದಾರೆ, ತೀರ್ಮಾನಕ್ಕೆ ರೆಫ್ರಿಗಳಿದ್ದಾರೆ. ತೂಕದ ಹೊಡೆತ 1 ಅಂಕದ ಮಾಲಾ ಟೈಗರ್ಸ್ಗೆ. 16-13. ಉತ್ತಮ ಎತ್ತುವಿಕೆ ದೇವ್ ಪ್ರಸಾದ್ ಟ್ರಾವೆಲ್ಸ್ ಇಂದ. ಉತ್ತಮ ಹೊಡೆತ, ಆದರೆ ಜಾಲಿಗೆ ತಡೆ. 1 ಅಂಕ ಮಾಲಾ ಟೈಗರ್ಸ್ಗೆ. 17-13 ಸಮಯದ ಕೋರಿಕೆ. ರಿಸರ್ವ್. ಉತ್ತಮ ಹೊಡೆತ ದೇವ್ ಪ್ರಸಾದ್ ಟ್ರಾವೆಲ್ಸ್ ಇಂದ. 14-17 ಇನ್ ಫೇವರ್ ಆಫ್ ಮಾಲಾ ಟೈಗರ್ಸ್. ವಿಸಿಲಿನ ಚುರ್ತುವಲ್ ನಿನ್ನ.
ಏರೆಗಿಂದೆ ಕನ್ಫ್ಯೂಷನ್. ಹದಿನೈದು 17. ಓಹೋ, ಖಾಲಿ ಜಾಗ. ಒಂದಂಕದ ಸೇರ್ಪಡೆ 18 15 18 15 15. ಉತ್ತಮ ಎತ್ತುವಿಗೆ ಉತ್ತಮ ಹೊಡೆತ. ಒಂದಂಕದ ಸೇರ್ಪಡೆ ದೇವಿಪ್ರಸಾದ್ ಟ್ರಾವೆಲ್ಸ್. 16 18 ಅಂತರವನ್ನ ಕಮ್ಮಿ ಮಾಡ್ತಾ ಇದ್ದಾರೆ ದೇವಿಪ್ರಸಾದ್ ಟ್ರಾವೆಲ್ಸ್. ಒಂದಂಕದ ಸೇರ್ಪಡೆ ದೇವಿಪ್ರಸಾದ್ ಟ್ರಾವೆಲ್ಸ್. 17 18. ಆಹಾ, ಒಂದಂಕದ ಸೇರ್ಪಡೆ ಮಾಲ ಟೈಗರ್ಸ್ಗೆ. 19 17 19 17. ತಪ್ಪು ನಿರ್ಧಾರ. ಒಂದಂಕ ದೇವಿಪ್ರಸಾದ್ ಟ್ರಾವೆಲ್ಸ್. 18 19 18 19. ಒಂದಂಕದ ಸೇರ್ಪಡೆ ಮಾಲ ಟೈಗರ್ಸ್ಗೆ. 20 18. ಒಂದಂಕದ ಸೇರ್ಪಡೆ ದೇವಿಪ್ರಸಾದ್ ಟ್ರಾವೆಲ್ಸ್. 19 20. ಒಂದು ಅಂಕದ ಅಂತರ. ವಿಜಯಲಕ್ಷ್ಮಿ ಯಾರ ಪಾಲಿಗೆ? ಉತ್ತಮ ತಡೆಗೋಡೆ. ಒಂದು ಅಂಕದ ಸೇರ್ಪಡೆ ಮಾಲ ಟೈಗರ್ಸಿಗೆ. ಉತ್ತಮ ಪ್ರಯತ್ನ ಹೊಡೆತದಲ್ಲಿ ವಿಪುಲ. 21 19. ಪ್ರಶಾಂತ್ ಪಾಯ್ಕರ್ ಅವರಿಂದ ಸರ್ವಿಸ್. ಬಾಲ್ ಅಂಕಣದಿಂದ ಹೊರಕ್ಕೆ. ಉತ್ತಮ ಎತ್ತುವಿಗೆ ಉತ್ತಮ ಹೊಡೆತ. ಒಂದಂಕವನ್ನ ಬಾಚಿಕೊಂಡಿದ್ದಾರೆ ದೇವಿಪ್ರಸಾದ್ ಟ್ರಾವೆಲ್ಸ್. 20 22 20 22. ಉತ್ತಮ ಸರ್ವಿಸ್. ಒಂದಂಕ. ತನ್ನ ಸರ್ವಿಸ್ನ ಚಾಕಚಕ್ಯತೆಯಲ್ಲಿ ಒಂದಂಕವನ್ನ ಬಾಚಿಕೊಂಡಿದ್ದಾರೆ ದೇವಿಪ್ರಸಾದ್ ಟ್ರಾವೆಲ್ಸ್. ಇಪ್ಪತ್ತೊಂದು 22. ಬಾಲ್ ಔಟ್. ಅಂಕಣದಿಂದ ಹೊರಕ್ಕೆ.
23, 21. 23, 21 ಅಬಿ ಅವರಿಂದ ಸರಿ. 25, 24 2 ಅಂಕಗಳ ಅಂತರ. ಇದು ಸೆಟ್ ಪಾಯಿಂಟ್. 25 ದೇವ್ ಪ್ರಸಾದ್, 24 ಮಾಲಾ ಟೈಗರ್ಸ್. ದೇವ್ ಪ್ರಸಾದ್ ಟ್ರಾವೆಲ್ಸ್ ವಿಜಯಲಕ್ಷ್ಮಿಯನ್ನು ಉಳಿಸಿಕೊಂಡಿದ್ದಾರೆ. ಈ ತಂಡಗಳಿಗೂ ಧನ್ಯವಾದಗಳು. ನೆಕ್ಸ್ಟ್ ಮ್ಯಾಚ್ ಆರ್ಪಿ ವಾರಿಯರ್ಸ್ ಪುಂಚತ್ತರ್ ಲಯನ್ಸ್. ಆರ್ಪಿ ವಾರಿಯರ್ಸ್ ಪುಂಚತ್ತರ್ ಲಯನ್ಸ್. ತಕ್ಷಣ ರೆಡಿಯಾಗಿ ಆಟಗಾರರು. ಸಮಯದ ಅಭಾವ ಕಾಯ್ತಾ ಇರ್ತದೆ. ಆರ್ಪಿ ವಾರಿಯರ್ಸ್ ಪುಂಚತ್ತರ್ ಲಯನ್ಸ್ ಸೆಕೆಂಡ್ ಲೀಗ್. ಮೋಹಿತ್ ಏನೆಕಲ್ ಸರ್ ಎಲ್ಲಿದ್ದೀರಿ? ತಾವೊಮ್ಮೆ ಮೈಕ್ ಪಾಯಿಂಟ್ಗೆ ಬರಬೇಕಿತ್ತು. ಆರ್ಪಿ ವಾರಿಯರ್ಸ್ ವರ್ಸಸ್ ಪುಂಚತ್ತರ್ ಲಯನ್ಸ್. ಆರ್ಪಿ ವಾರಿಯರ್ಸ್ ಪುಂಚತ್ತರ್ ಲಯನ್ಸ್. ಮೋಹಿತ್ ಸರ್ ಇನ್ನು 28 ಮ್ಯಾಚ್ ಹೋಗ್ಲಿ. 20 ಸಮಿ ಅಪ್ಲಿ. ಆರ್ಪಿ ವಾರಿಯರ್ಸ್ ಪುಂಚತ್ತರ್ ಲಯನ್ಸ್ ಸರ್ ಮುಂದುವರಿಸಿ ಸರ್. ಕ್ಯಾಪ್ಟನ್ಸ್ ಸರ್ ಮುಂದುವರಿಸಿ ಆರಂಭಗೊಳ್ಳಲಿ. ಟೈಮು ಓರಿಂಟ ಬುಕ್ಕ ಆರಾಮಟ್ಟು ಗೊಬ್ಬುಕ ಇತ್ತೆಂಚೂರು ಫಾಸ್ಟ್ ಗೊಬ್ಬುಕ ಒಂದ. ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಅಂಚೆ ಸುಳ್ಯ ತಾಲೂಕು. ಇದರ ಆಶ್ರಯದಲ್ಲಿ ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಇವರ ಸಹಭಾಗಿತ್ವದಲ್ಲಿ ಪುರುಷರ 62 kg ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ವರ್ಷದ ಕೊನೆಯ ದಿನಾಂಕ ಡಿಸೆಂಬರ್ 31, 2023 ಆದಿತ್ಯವಾರದಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಂಗಣ ಮೂವಪ್ಪೆ ಕಲ್ಪಡ. ಪ್ರಥಮ ಬಹುಮಾನ 15,555 ಮತ್ತು ಆಕರ್ಷಕ ಫಲಕ. ದ್ವಿತೀಯ 12,222 ಮತ್ತು ಆಕರ್ಷಕ ಫಲಕ. ತೃತೀಯ 6,666 ಮತ್ತು ಆಕರ್ಷಕ ಫಲಕ. ಚತುರ್ಥ 5,000 ಮತ್ತು ಆಕರ್ಷಕ ಫಲಕ.
ಹಾಗೆ ಉತ್ತಮ ದಾಳಿಕಾರ, ಉತ್ತಮ ಹಿಡಿತಗಾರ, ಸವ್ಯಸಾಚಿ ಆಟಗಾರರಿಗೆ ಟ್ರೋಫಿ ಮತ್ತು ನಗದು ನೀಡಿ ಗೌರವಿಸಲಾಗುವುದು. ಪ್ರವೇಶ ಶುಲ್ಕ 1,000 ರೂಪಾಯಿ. ಫಸ್ಟ್ ಪಾಯಿಂಟ್. ಪೋಲ್ ಅಂಕಣದಿಂದ ಹೊರಕ್ಕೆ ಒನ್ ಈಚ್ ಪುಂಚತ್ತಾರ್ ಲಯನ್ಸ್ RP ವಾರಿಯರ್ಸ್. ಒಂದಂಕ RP ವಾರಿಯರ್ಸ್ಗೆ. Good ball. 3-1 in favor of RP Warriors. ಉತ್ತಮ ಹೊಡೆತ, ಒಂದಂಕವನ್ನು ಬಾಚಿಕೊಂಡಿದ್ದಾರೆ ಚಂದ್ರ ಮುಂಡಾಲ. ಧರ್ಮಗ್ 1 ಪಾಯಿಂಟ್ ಕೊರಿಯರ್. 3 ಈಚ್. ಉತ್ತಮ ಸರ್ವಿಸ್, ಉತ್ತಮ ಎತ್ತಿಗೆ. ಒಂದಂಕ RP ವಾರಿಯರ್ಸ್ಗೆ. 4-3 ಇನ್ ಫೇವರ್ ಆಫ್ RP ವಾರಿಯರ್ಸ್. ಖಾಲಿ ಜಾಗ, ಒಂದಂಕ, ಸಮಬಲ. ನಮ್ಮ ಮೆಂಬರ್ ಅಜಿತ್ ನಿಡ್ಡೇಜ್ ಅವರಿಂದ ಮಜ್ಜಿಗೆ ನೀರಿನ ವ್ಯವಸ್ಥೆ ಇರುತ್ತದೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಬಾಜಲಾಪನ ಕಲೆಗೆ ಮಜ್ಜಿಗೆದ ನೀರಿನ ವ್ಯವಸ್ಥೆ ಉಂಟು. ಉತ್ತಮ ಹೊಡೆತ, ಉತ್ತಮ ತಿರುಗಾರಿ. ಉತ್ತಮ ಹೊಡೆತ ಪ್ರಯತ್ನ, ಆದರೆ ಜಾಲಿಗೆ ತಡೆ. 6-4 RP ವಾರಿಯರ್ಸ್. 6-4. ಒಂದಂಕ ಪುಂಚತ್ತಾರ್ ಲಯನ್ಸ್. 5-6. ಟಚ್ ಔಟ್. ಒಂದಂಕ RP ವಾರಿಯರ್ಸ್. 7-5 ಇನ್ ಫೇವರ್ ಆಫ್ RP ವಾರಿಯರ್ಸ್. ಬಾಲ್ ಔಟ್. ಒಂದಂಕ RP ವಾರಿಯರ್ಸ್. 8-5 ಇನ್ ಫೇವರ್ ಆಫ್ RP ವಾರಿಯರ್ಸ್. 8-5. ಉತ್ತಮ ಹೊಡೆತ ವಿಷ್ಣು ಅವರಿಂದ. ಒಂದಂಕದ ಸೇರ್ಪಡೆ RP ವಾರಿಯರ್ಸ್. 9-5. 8ನೇ ಪಂದ್ಯಾಟ ಆದಿಮುರಳಿಯ ವಾರಿಯರ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ. ತಮಗೆ ಪ್ರಥಮ ಕರೆ. RP ವಾರಿಯರ್ಸ್ ಪುಂಚತ್ತರ್ ಲಯನ್ಸ್. ಇದೀಗ ಪಂದ್ಯ ನಡೀತಾ ಇದೆ.
ನೆಕ್ಸ್ಟ್ ಪಂದ್ಯಾಟ ಆದಿಮುರಳ್ಯ ವಾರಿಯರ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ. ಆಟಗಾರರು ಸಿದ್ಧರಾಗಿರಿ. ಉತ್ತಮ ಜಾಗ, ಖಾಲಿ ಜಾಗ, 1 ಅಂಕ ಬಾಚಿಕೊಂಡಿದ್ದಾರೆ RP ವಾರಿಯರ್ಸ್. 10-6 ತಮ್ಮ ಅಂಕದ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ RP ವಾರಿಯರ್ಸ್. ಒಂದಂಕದ ಸೇರ್ಪಡೆ RP ವಾರಿಯರ್ಸ್ 11-6. ಉತ್ತಮ ಹೊಡೆತ ನೀತು ಮುಂಡಾಲ. ದಿನೇಶ್ ಚಿಕ್ಕಮಂಗ್ಳೂರು ಎಲ್ಲಿದ್ದೀರಿ? ಆದಷ್ಟು ಬೇಗ ಮೈಕ್ ಪಾಯಿಂಟ್ಗೆ ಬನ್ನಿ. ದಿನೇಶ್ ಚಿಕ್ಕಮಂಗಳೂರು. ಒಂದಂಕ ಪುಂಚತ್ತರ್ ಲಯನ್ಸ್. 8-11. ಜಾಲಿಗೆ ತಡೆ, 1 ಅಂಕ RP ವಾರಿಯರ್ಸ್ಗೆ. 12-8 ಇನ್ ಫೇವರ್ ಆಫ್ RP ವಾರಿಯರ್ಸ್. ಉತ್ತಮ ಸರ್ವಿಸ್ ಅಂಕಣದಿಂದ ಹೊರಕ್ಕೆ. 9-12. 9-12. 10-12. 10-12. ಓ 13 ಕೋಡ್ ಚೇಂಜ್. 13-10. ಆದಿಮುರಳ್ಯ ವಾರಿಯರ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಿ. ಸಮಯದ ಅಭಾವವಿದೆ, ಸಹಕರಿಸಿ ಆಟಗಾರರು. ನಿತ್ರಾಣ ಸರ್ವಿಸ್. 11-13. ಒಂದಂಕದ ಸೇರ್ಪಡೆ RP ವಾರಿಯರ್ಸ್. 14-11. ರಾಧನ್ಯ ಪ್ಲೇಯರ್ಸ್ಗೆ ದಾಲ ಕುರ್ತುಜೀರಾ ನಿತ್ರಾಣ ಪನಿತ ಜಾಸ್ತಿ. ಉತ್ತಮ ಹೊಡೆತ RP ವಾರಿಯರ್ಸ್ನವರಿಂದ. 1 ಅಂಕದ ಸೇರ್ಪಡೆ 15-12. ಉತ್ತಮ ಹೊಡೆತ ಪುಂಚತ್ತರ್ ಲಯನ್ಸ್ ಇಂದ. 13-15. ಒಂದಂಕದ ಸೇರ್ಪಡೆ RP ವಾರಿಯರ್ಸ್ಗೆ. 16-13. ಉತ್ತಮ ಸರ್ವಿಸ್. 1 ಅಂಕ RP ವಾರಿಯರ್ಸ್ಗೆ. ದಿನೇಶ್ ಚಿಕ್ಕಮಂಗಳೂರು, ತಾವು ಎಲ್ಲಿದ್ರು ಮೈಕ್ ಪಾಯಿಂಟ್ಗೆ ಬರಬೇಕು. ದಿನೇಶ್ ಚಿಕ್ಕಮಂಗಳೂರು. ಸಮಯದ ಕೋರಿಕೆ.
ಅಫಿಷಿಯಲ್ ಟೈಮ್ ಔಟ್. ಹದಿನೇಳು 13. ಮೆಲ್ಲನ್ನ ಪುಂಚತ್ತರ್ ಲಯನ್ಸ್ಗೆ 1 ಅಂಕ. ಪುಂಚತ್ತರ್ ಲಯನ್ಸ್ಗೆ 14 15 17 ಸಾರಿ. ವಿಷ್ಣು ಅವರಿಂದ ಬರತೂಕದ ಹೊಡೆತ, 1 ಅಂಕದ ಸೇರ್ಪಡೆ RP ವಾರಿಯರ್ಸ್. ನಮ್ಮ ನೆಚ್ಚಿನ ವೀಕ್ಷಕ ವಿವರಣೆಕಾರರು ದಿನೇಶ್ ಚಿಕ್ಕಮಗಳೂರು ಆಗಮಿಸಿದರೆ ಅವರ ಮೈಕ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ಇಪ್ಪತ್ತು 14 2014 6 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ. ಖಾಲಿ ಜಾಗದ ಭರ್ತಿಯೊಂದಿಗೆ 15-20ರಲ್ಲಿ ಬೆನ್ನಟ್ಟಿ ಬರುತ್ತಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದಷ್ಟೇ ಮುಖ್ಯವಾಗಿರುತ್ತದೆ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ. ಎಸ್, ಅದ್ಭುತ ಹೊಡೆತ ಅಕ್ಷಯ್. 21-15 21-15. ಲಾಂಗ್ ಸ್ಮ್ಯಾಶ್, ರಾಂಗ್ ಸ್ಮ್ಯಾಶ್. ನೇರ ಅಂಕಣದಿಂದ ಹೊರ ನಡೆದಂತಹ ಚೆಂಡು. 22-15. ಹದಿನಾರು 22. ಬೆಂಗಳೂರಿನಲ್ಲಿ ನಡೆದಂತಹ ಪಂದ್ಯದಲ್ಲಿ ಅದ್ಭುತ ಆಟದ ಪ್ರದರ್ಶನವನ್ನು ನೀಡಿಕೊಂಡಿರುವಂತಹ ಅಕ್ಷಯ್ ಇದೆ ಸಂಖ್ಯೆ 9ರಲ್ಲಿ. ಬಲಾಢ್ಯ ಹೊಡೆತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ. 23-16 23-16. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ. ಆದಿಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ 7 ಸ್ಟಾರ್ಸ್ ಕಲ್ಪನೆ. ಎರಡೂ ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಮುಂದಿನ ಪಂದ್ಯಕ್ಕೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾರಾಗುತ್ತಾರೆ ಇವತ್ತಿನ ಚಾಂಪಿಯನ್ ಪಟ್ಟದ ರೂವಾರಿ ಎನ್ನುವುದೇ ಎಲ್ಲರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆ ನಿಟ್ಟಿನಲ್ಲಿ ಸಾಗಿ ಬರುತ್ತಿರುವಂತಹ 12 ತಂಡಗಳ ಲೀಗ್ ಮಾದರಿಯ ಪಂದ್ಯ. ಇಪ್ಪತ್ತ 16 23-16. ಸೆವೆಂಟೀನ್ 23 17-23. ಇಪ್ಪತ್ನಾಲ್ಕು 17ರಲ್ಲಿ ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ RP ವಾರಿಯರ್ಸ್. ಹದಿನೆಂಟು 24 18-24. ಪ್ರಥಮ ನಿರ್ಣಾಯಕ ಪೀಠವನ್ನು ಅಲಂಕರಿಸಿಕೊಂಡಿರುವಂತಹ K1
ದ್ವಿತೀಯ ಸಹ ತೀರ್ಪುಗಾರರಾಗಿ ನಮ್ಮೊಂದಿಗೆ ಪ್ರವೀಣ್. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ RP ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣ ಪ್ರವೇಶವನ್ನು ಕಂಡುಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆದಿಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ 7 ಸ್ಟಾರ್ಸ್ ಕಲ್ಪನೆ. ಎರಡು ತಂಡಗಳು ಕೂಡ ಆದಷ್ಟು ಬೇಗನೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಈ ಜಗತ್ತಿನ ಯಾವುದೇ ಸಂಬಂಧಗಳಾಗಲಿ, ಪರಿಚಯ ಇರುವವರಾಗಿರಲಿ, ಪರಿಚಯ ಇಲ್ಲದವರಾಗಿರಲಿ, ಸ್ನೇಹ ಇರುವವರಾಗಿರಲಿ, ಸ್ನೇಹ ಇಲ್ಲದವರಾಗಿರಲಿ, ಯಾವುದೇ ಸಂಬಂಧಗಳಾಗಲಿ ಮಾನವೀಯತೆ ಮೆರೆಯುವಂತಿರಬೇಕು, ಮರ್ಯಾದೆ ತೆಗೆಯುವಂತಿರಬಾರದು. ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅದೆಷ್ಟೋ ಫಾಲೋವರ್ಸ್ ಇರಬಹುದು, ಟ್ವಿಟರ್ ನಲ್ಲಿ ಅದೆಷ್ಟೋ ನಿಮಗೆ ಕಮೆಂಟ್ಸ್ ಬಂದಿರಬಹುದು, ಫೇಸ್ಬುಕ್ ನಲ್ಲಿ ಅದೆಷ್ಟೋ ನಿಮಗೆ ಲೈಕ್ಸ್ ಬಂದಿರಬಹುದು. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅನ್ನು ದಿನಕ್ಕೆ 1,000ದಿಂದ 2,000 ಮಂದಿ ವೀಕ್ಷಣೆ ಮಾಡಬಹುದು. ಆದರೆ ಮೊಬೈಲ್ ಇರುವುದು ಅವಶ್ಯಕತೆಯ ಪೂರೈಕೆಗೆ ಹೊರತು ಯಾವತ್ತೂ ಕೂಡ ಅದು ಅನಿವಾರ್ಯವಲ್ಲ. ನಮ್ಮ ಕಷ್ಟ ಕಾಲಕ್ಕೆ ಆಗುವುದು ನಮ್ಮ ತಂದೆ ತಾಯಿಗಳೇ ಹೊರತು ನಮ್ಮ ಹಣ ಅಂತಸ್ತನ್ನು ನೋಡಿ ಬರುವಂತ ಪ್ರೀತಿಸಿದವರಲ್ಲ. ಜೀವನದಲ್ಲಿ ಒಂದನ್ನು ನೆನಪಿಡಿ, ನಾವು ಸತ್ತಾಗ ಕರೆಯುವುದು ಕಾಗೆಯನ್ನೇ ಹೊರತು ಪಂಜರದಲ್ಲಿ ಮುದ್ದಾಗಿ ಸಾಕಿರುವಂತ ಗಿಳಿಯನ್ನಲ್ಲ. ಎರಡು ತಂಡಗಳು ಕೂಡ ತಮ್ಮ ತಮ್ಮ ಇಷ್ಟದ ದೇವರನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ದಯವಿಟ್ಟು ಆಟಗಾರರೆಲ್ಲರೂ ಕೂಡ ಆದಷ್ಟು ಬೇಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಸಮಯಾವಕಾಶ ನಮ್ಮೊಂದಿಗೆ ಕಡಿಮೆ ಉಂಟು. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯ ನಮ್ಮನ್ನು ಕಾಯುವುದಿಲ್ಲ, ಸಮಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡಿಕೊಳ್ಳಬೇಕಾಗಿದೆ. ನೀವೆಲ್ಲಾದರೂ 1 ವರ್ಷದ ಬೆಲೆಯನ್ನು ತಿಳಿಯಬೇಕಾದರೆ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನು ಕೇಳಿ. 1 ತಿಂಗಳ ಬೆಲೆಯನ್ನು ತಿಳಿಯಬೇಕಾದರೆ ಅಕಾಲಿಕ ಮಗುವಿಗೆ ಜನ್ಮವನ್ನು ನೀಡಿದ ತಾಯಿಯನ್ನು ಕೇಳಿ. 1 ವಾರದ ಬೆಲೆಯನ್ನು ತಿಳಿಯಬೇಕಾದರೆ ವಾರಪತ್ರಿಕೆಯ ಸಂಪಾದಕರನ್ನು ಕೇಳಿ. 1 ದಿನದ ಬೆಲೆಯನ್ನು ತಿಳಿಯಬೇಕಾದರೆ ದಿನಗೂಲಿ ನೌಕರನ್ನು ಕೇಳಿ. 1 ಗಂಟೆಯ ಬೆಲೆಯನ್ನು ತಿಳಿಯಬೇಕಾದರೆ ಪರಸ್ಪರ ಭೇಟಿಯಾಗಲು ಕಾದಿರುವಂತಹ ಪ್ರೇಮಿಗಳನ್ನು ಕೇಳಿ. 1 ನಿಮಿಷದ ಬೆಲೆಯನ್ನು ತಿಳಿಯಬೇಕಾದರೆ ಅಪಘಾತದಿಂದ ಪಾರಾಗಿರುವಂತಹ ವ್ಯಕ್ತಿಯನ್ನು ಕೇಳಿ. 1 ಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ರೈಲು ತಪ್ಪಿಸಿಕೊಂಡಿರುವಂತಹ ವ್ಯಕ್ತಿಯನ್ನು ಕೇಳಿ. 1 ಮಿಲಿ ಸೆಕೆಂಡಿನ ಬೆಲೆಯನ್ನು ತಿಳಿಯಬೇಕಾದರೆ ಒಲಿಂಪಿಕ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವಂತಹ ಓಟಗಾರನ್ನು ಕೇಳಿ. ಇದಿಷ್ಟು ಸಮಯದ ಪ್ರಾಮುಖ್ಯತೆಯಾಗಿ ಮೂಡಿ ಬಂದಿದೆ. ಆ ನಿಟ್ಟಿನಲ್ಲಿ ಆಟಗಾರರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದು ನಿಮ್ಮಿಂದ, ಇದು ನಿಮಗಾಗಿಯೇ, ಇದು ನಿಮಗೋಸ್ಕರ ವಾಲಿಬಾಲ್ ಪಂದ್ಯ 2023. ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ 7 ಸ್ಟಾರ್ ಕಲ್ಪನೆ ರಿಸೀವ್ ಅನ್ನು ಆಯ್ದುಕೊಂಡವರಿದ್ದಾರೆ. ಪ್ರಥಮ ನಿರ್ಣಾಯಕ ಪೀಠವನ್ನು ಅಲಂಕರಿಸಿಕೊಳ್ಳಲಿಕ್ಕಿರುವಂತಹ ಮೊಯ್ಸರ್, ದ್ವಿತೀಯ ಸಹ ತೀರ್ಪುಗಾರರಾಗಿ ಜೀವಿತ್ ಎನೇಕಲ್ ಇವತ್ತು ಇದೀಗಿನ ಪಂದ್ಯದಲ್ಲಿ ನಿರ್ಣಾಯಕ ಸೇವೆಯಲ್ಲಿ ತೊಡಗಿಕೊಳ್ಳಲಿಕ್ಕಿದ್ದಾರೆ. ಚಪ್ಪಳೆಯೊಂದಿಗೆ 2 ತಂಡವನ್ನು ಕೂಡ ಬರಮಾಡಿಕೊಳ್ಳುವಂತೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇರುವ ತಂಡಗಳು ಅಂಕಣ ಪ್ರವೇಶವನ್ನು ಕಂಡುಕೊಂಡು ಬರಿದ್ದಾರೆ. ಒಂದು ಭಾಗದಲ್ಲಿ 7 ಸ್ಟಾರ್ ಕಲ್ಪನೆ, ಮತ್ತೊಂದು ಭಾಗದಲ್ಲಿ ಆದಿಮುರುಳಿಯ ವಾರಿಯರ್ಸ್. ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ ಲೈನ್ ಕ್ರಾಸ್ ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 1 ಈಚ್, 1-1 ಸಮ.
ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ಪ್ರಶಾಂತ್ ನಳಿಯಾರ್ ಇವರ ತಂದೆ ಇದೀಗಾಗಲೇ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ನಮ್ಮೂರಿಗೆ ರಿಕ್ಷಾ ಸ್ಟ್ಯಾಂಡ್ನ ಕೊಡುಗೆ ದಾನಿಗಳಾಗಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಂಡಿರುವಂತಹ ಭಾಸ್ಕರ್ ನಡಿಯಾರ್ ಇವರು ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ಕೊಡುಗೆ ದಾನಿಗಳು ತಮ್ಮನ್ನು ಕೂಡ ಆತ್ಮೀಯವಾಗಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಲ್ಕು 2 4-2 ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆಯನ್ನು ಕಂಡುಕೊಂಡಿರುವಂತಹ 7 ಸ್ಟಾರ್ ತಂಡ 5-2 5-2 ನಮ್ಮೊಂದಿಗೆ ಇವತ್ತಿನ ಸಂದರ್ಭದಲ್ಲಿ ಮಜ್ಜಿಗೆ ನೀಡಿ ಸಹಕರಿಸಿದವರು ದಾನಿಗಳು ಶ್ರೀ ಅಜಿತ್ ನಿಡ್ಡಾಜೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿನ ಯಾಗದಲ್ಲಿ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ. ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. 3-5 3-5 ಸರ್ವಿಸ್ನ ವೈಫಲ್ಯ 6-3 6-3 ಆಜಿ ಮೂಜಿ ಒಂದು ವಾಲಿಬಾಲ್ನ ಗೌಜಿ. 7-3 7-3 ಮತ್ತೆ ವೈಫಲ್ಯತೆ. ಸಮಯಾವಕಾಶದ ಕೋರಿಕೆ, ಎಮರ್ಜೆನ್ಸಿ ಮೀಟಿಂಗ್. 8-3 5 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ 7 ಸ್ಟಾರ್ ಕಲ್ಪನೆ. ನಾಲ್ಕು 8 4-8 ಸಿಂಗಲ್ ಪ್ಯಾಕ್. ಏಕಾಂಗಿ ತಡೆತ, ಶಕ್ತಿಯುತವಾದ ತಡೆಗೋಡೆ ಒಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಆದಿಮುರಳಿ ವಾರಿಯರ್ಸ್ ನಮ್ಮೊಂದಿಗೆ ದಾನಿಗಳಾಗಿ ಸತತ 11 ವರ್ಷದಿಂದ ಅನ್ನದಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಧರ್ಮಪಾಲ ಬೆದ್ರಂಗಳ, ಶ್ರೀ ಪ್ರಕಾಶ್ ಬೆದ್ರಂಗಳ, ಶ್ರೀ ಚೇತನ್ ಬೆದ್ರಂಗಳ, ಶ್ರೀ ಅಜಿತ್ ಬೆದ್ರಂಗಳ ತಮ್ಮೆಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. 6-8 6-8 ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ 7-8 7-8 ಸಮಯಾವಕಾಶದ ಕೋರಿಕೆ. 7 ಸ್ಟಾರ್ ಕಲ್ಪನೆ. ಎಲ್ಲಿ ಎಡವಿತ್ತಿದ್ದೀವೋ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನು ಹಾಕಿಕೊಂಡು ಸಮಯಾವಕಾಶದ ಕೋರಿಕೆಯನ್ನು ಕೋರಿಕೊಳ್ಳುವುದರೊಂದಿಗೆ ಮತ್ತೆ ಅಂಕಣ ಪ್ರವೇಶವನ್ನು ಕಂಡುಕೊಂಡಿರುವಂತಹ 7 ಸ್ಟಾರ್ ತಂಡ. ಎಂಟು ಸಮ 8 ಈಚ್ ಬೆನ್ನಟ್ಟಿ ಬಂದು ಇದೀಗ ಸಮಬಲದ ಹೋರಾಟದೊಂದಿಗೆ ಎರಡು ತಂಡಗಳು 8-8 ಯಾರಿಗೆ ಉಂಟು ಬಹುಮಾನದ ಗಂಟು. ಒಂಬತ್ತು 8 9-8 9-8
9 each. 9-9. ಹತ್ತು 9. 10-9. ಸರ್ವೀಸ್. ಚೆಕ್ಔಟ್ನ ಲಾಭ. ಮತ್ತೆ 10-10ರಲ್ಲಿ ಸಮಬಲದ ಹೋರಾಟವನ್ನು ಎರಡು ತಂಡಗಳು ಕೂಡ ಕಂಡುಕೊಳ್ತಾ ಇದೆ. ಎಲ್ಲರೂ ಕೂಡ KGF 3ಗೆ ಕಾಯ್ತಾ ಇದ್ದಾರೆ. ಇನ್ನು ಕೆಲವರು ಕೂಡ ಡಿ ಬಾಸ್ ನ ಚಿತ್ರ ಬಿಡುಗಡೆ ಯಾವಾಗ ಎಂದು ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಂತಾರ 2 ಬಿಡುಗಡೆ ಆಗಿದ್ದು ಯಾರಿಗೂ ಕೂಡ ಗೊತ್ತೇ ಆಗ್ಲಿಲ್ಲ. ಹನ್ನೊಂದು 10. 11-10. ಲಾಂಗ್ ಸರ್ವೀಸ್ ನೇರ ಅಂಕಣದಿಂದ ಹೊರಭಾಗಕ್ಕೆ. 11-11. 11 ಈಚ್. ಸಮಬಲದ ಹೋರಾಟ. 10ರಲ್ಲೂ ಸಮ, 11ರಲ್ಲೂ ಸಮ. ಅದೇ ರಾಗ, ಅದೇ ಹಾಡು. ಇವರು ಕೂಡ ತಪ್ಪು ಮಾಡುವುದರಲ್ಲಿ ಬಹಳ ನಿಸ್ಸೀಮರು. 12-11. 12-11. ಎತ್ತರಕ್ಕೆ ಸರಿ ಸಮಾನವಾದಂತ ಹೊಡೆತ. ಎತ್ತರದ ಪರಿಪೂರ್ಣ ಲಾಭ. 12-12. 12 ಈಚ್. ಈ ಭಾಗದಿಂದ ಆ ಭಾಗಕ್ಕೆ ಹೋಗಲೊಪ್ಪದಂತ ಚೆಂಡು. 13-12. 13-12. 1 ಅಂಕದ ಮುನ್ನಡೆಯಲ್ಲಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ 13-12 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ಸಿದ್ಧರಾಗಬೇಕಾಗಿದೆ. ಬಿಂದು ವಾರಿಯರ್ಸ್ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡ ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಜಾರಿ ಬಿದ್ದ ವಾಲಿಬಾಲ್ನ ಜಾಣರು. ನಮ್ಮೂರ ಮಣ್ಣನ್ನು ತಮ್ಮ ಮನೆಗೆ ಕೊಂಡೊಯ್ಯುವಂತ ಆಸೆ. ಹದಿನಾಲ್ಕು 13. 14-13. ಹದಿನೈದು 13. 15-13. 14-15. 14-15. ಹದಿನಾರು 14. 16-14. 2 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಆದಿಮುರುಳಿಯ ವಾರಿಯರ್ಸ್ ತಂಡ. 2 ಸಮಬಲದ ತಂಡಗಳೇ. ಹದಿನೇಳು 14. 17-14. ಪಂದ್ಯದ ಪ್ರಾರಂಭದಲ್ಲಿ ಅಂಕದ ಮುನ್ನಡೆಯಲ್ಲಿದ್ದಂತಹ 7 ಸ್ಟಾರ್ ಇದೀಗ 3 ಅಂಕದ ಹಿನ್ನಡೆಯಲ್ಲಿದೆ. ಹದಿನೆಂಟು 14.
18-14. ಚಕ ಔಟ್. 15-18. 15-18. ಹದಿನಾರು 18. 16-18. ಬೆನ್ನಟ್ಟಿ ಬರುತ್ತಿರುವಂತಹ 7 ಸ್ಟಾರ್. ನಂದ ಶಕ್ತಿಯುತವಾದ ಹೊಡೆತದೊಂದಿಗೆ 19-16. 19-16. ಲಯ ತಪ್ಪಿದಂತ ಹೊಡೆತ. 20-16. 20-16. ಸೆವೆಂಟೀನ್ 20. 17-20. ಹದಿನೆಂಟು 20. 18-20. ಇಪ್ಪತ್ತ 21-18. 21-18. ಹತ್ತೊಂಬತ್ತು 21. 19-21. ಕೇವಲ 1 ಅಂಕ ಸಮಬಲಕ್ಕೆ. ಜಾಣ್ಮೆ, ಐಡಿಯಾ, ಬಿಟ್ಟ ಸ್ಥಳದ ಭರ್ತಿ. ಇದು ಗೂಗಲ್ ಮ್ಯಾಪ್ ನಲ್ಲಿ ಹುಡುಕಿ ಹಾಕಿದಂತ ಜಾಗ. 21-21. 21 ಈಚ್. ಇಪ್ಪತ್ತ 22-21. 22-21. ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ವಾಟ್ ಎ ಮ್ಯಾಚ್! ವಾಲಿಬಾಲ್. 22-21. 22-21. ಇಪ್ಪತ್ತೆರಡು 22. 23-22.
23-22 ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ ಬಿಂದು ವಾರಿಯರ್ಸ್ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ಬೆಳಂದೂರು. ಇಪ್ಪತ್ಮೂರು 23 ಈಚ್. ಇಪ್ಪತ್ನಾಲ್ಕು 23 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಆದಿಮುರುಳಿಯ ವಾರಿಯರ್ಸ್. ಗುಡ್ ಶಾಟ್. 24 27ನೇ ಅಂಕ ತಲುಪಿದ್ದೇ ಆದಲ್ಲಿ ಡೆಡ್ ಎಂಡ್ ಆಗಿರುತ್ತದೆ. ದಯವಿಟ್ಟು ಆಟಗಾರರಲ್ಲಿ ಸೂಚನೆಯನ್ನು ಮೊದಲೇ ನೀಡಿಕೊಳ್ತಾ ಇದ್ದೇವೆ. 24 25-24 25-24 ಮ್ಯಾಚ್ ಪಾಯಿಂಟ್. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ 7 ಸ್ಟಾರ್ ತಂಡ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಬಿಂದು ವಾರಿಯರ್ಸ್ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ಬೆಳಂದೂರು ಎರಡು ತಂಡಗಳು ಕೂಡ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಬಂದಿರುವಂತಹ ಎಲ್ಲ ಪ್ರೇಕ್ಷಕರಲ್ಲಿ ಅದೇ ರೀತಿಯಲ್ಲಿ ಆಟಗಾರರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ಥಳೀಯ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಊಟ ಮುಕ್ತಾಯದ ನಂತರ ನಡೀಲಿಕ್ಕಿವೆ. ಪುರುಷರಿಗೆ ಹಗ್ಗಜಗ್ಗಾಟ, ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಹಗ್ಗಜಗ್ಗಾಟ, ಅದೇ ರೀತಿಯಲ್ಲಿ 1 ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ ಪೇಪರ್ ಗ್ಲಾಸ್ ಪಿರಮಿಡ್ ರಚನೆ, ಅದೇ ರೀತಿಯಲ್ಲಿ 100 ಮೀಟರ್ ಓಟ, ಸಂಗೀತ ಕುರ್ಚಿ, 6 ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಮೈಲ್ ರೇಸ್, ಲಿಂಬೆ ಚಮಚ ಓಟ, ಲಕ್ಕಿ ಗೇಮ್. ಈ ಎಲ್ಲ ಸ್ಪರ್ಧೆಗಳು ಊಟ ಮುಕ್ತಾಯದ ನಂತರದ ಆಗ್ಲಿಕ್ಕಿವೆ. ಗೊಂಬೆ ಕುಣಿತದ ತಂಡ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ದಯವಿಟ್ಟು ಅಲ್ಲಿ ಪ್ರೇಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರೋಪ್ನ ಒಳಭಾಗದಲ್ಲಿ 4 ಚೇರ್ಗೆ ಮಾತ್ರ ಅವಕಾಶ. ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರೋಪ್ನ ಒಳಭಾಗದಲ್ಲಿ 4 ಚೇರ್ನ ಮಾತ್ರ ವ್ಯವಸ್ಥೆ ನೀಡಿಕೊಳ್ಳುವಂತೆ ಸ್ವಯಂ ಸೇವಕರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆಟಗಾರರಿಗೆ ತೊಂದರೆ ಆಗ್ತದೆ, ದಯವಿಟ್ಟು ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಳಿ. ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಶ್ರೀನಿಧಿ ಫ್ಲವರ್ ಸ್ಟಾಲ್ ಇವರ ವತಿಯಿಂದ ಮಡ್ಕಾ ಸೋಡಾ, ಅದೇ ರೀತಿಯಲ್ಲಿ ಕುಳ್ಕಿ ಶರ್ಬತ್ ಸಿಗಲಿದೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವೀಕರಿಸಿದ ಮೊದಲಾಗಿ ಹಣ ಕೊಟ್ಟು ಸಹಕರಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ರಿಜಿಸ್ಟರ್ ಕಲ್ಪಡ ಕೊಡಿಯಾಲ ಅಂಚೆ ಸುಳ್ಯ ತಾಲೂಕು. ಇದರ ಆಶ್ರಯದಲ್ಲಿ ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಇವರ ಸಹಭಾಗಿತ್ವದಲ್ಲಿ ಪುರುಷರ ವಿಭಾಗದ 62 ಕೆಜಿ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಸನ್ಮಾನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಇದೇ ಬರುವ ದಿನಾಂಕ ಡಿಸೆಂಬರ್ 31 ಭಾನುವಾರದಂದು ಸಾಗಿ ಬರಲಿಕ್ಕಿದೆ. ಚಾಂಪಿಯನ್ ಆದ ತಂಡಕ್ಕೆ ಸಿಗಲಿದೆ 15,555 ನಗದಿನೊಂದಿಗೆ ಆಕರ್ಷಕ ಟ್ರೋಫಿ. ದ್ವಿತೀಯ ಸ್ಥಾನವನ್ನು ಪಡೆದವರಿಗೆ ಸಿಗಲಿದೆ ನವೆಂಬರ್ 8, 2016 ನಂತರ ಮುದ್ರಿತವಾಗಿರುವಂತಹ 12,222. ತೃತೀಯ ಬಹುಮಾನವನ್ನು ಪಡೆದವರಿಗೆ 6,666. ಚತುರ್ಥ ಬಹುಮಾನವಾಗಿ 5,000 ನಗದು. ದಯವಿಟ್ಟು ಅಲ್ಲಿ ರೈಲ್ವೆ ಅಳಿಯಲ್ಲಿ ನಿಂತು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುತ್ತಿರುವಂತಹ ಪ್ರೇಕ್ಷಕರಿಗೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ದಯವಿಟ್ಟು ಕೆಳಗೆ ಬರುವಂತೆ ಇದೀಗಾಗಲೇ ಸಂಘಟಕರು ತಿಳಿಸಿಕೊಡ್ತಾ ಇದ್ದಾರೆ. ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒನ್ ಈಚ್, 1-1. ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ರೈಸಿಂಗ್ ಸ್ಟಾರ್ ತಂಡ ಆಧುನಿಕ ತಂತ್ರಜ್ಞಾನದ ವಾಟರ್ ಪ್ಯೂರಿಫೈಯರ್ ಕೊಡುಗೆ ಶ್ರೀ ಧರ್ಮಪಾಲ ಅಕ್ವಾ ಟೆಕ್ನಾಲಜಿ ಅನೋಗುಡ್ಡೆ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. 2 ಈಚ್, 2-2 ಸಮ. ತ್ರೀ 2, 3-2. Each. Move. ಮೂರು ಸಮ. 4-3, 4-3. ನಾಲ್ಕರ ಸಮಬಲದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಒಂದು ಭಾಗದಲ್ಲಿ ರೈಸಿಂಗ್ ಸ್ಟಾರ್, ಮತ್ತೊಂದು ಭಾಗದಲ್ಲಿ ಬಿಂದು ವಾರಿಯರ್ಸ್. 5-4, 5-4. ಐದರ ಸಮ. 5 ಈಚ್. ಊಟ ಮುಕ್ತಾಯದ ನಂತರವಾಗಿ ಎಲ್ಲ ಮಹಿಳೆಯರಿಗೆ ಅದೇ ರೀತಿಯಲ್ಲಿ ಪುರುಷರಿಗೆ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ. ಸ್ಥಳೀಯ ಪುರುಷರಿಗೆ ಮತ್ತು ಮಹಿಳೆಯರಿಗೆ 6-5, 6-5.
7-5. 7-5. ಚೆಕ್ಔಟ್ನ ಲಾಭ 8-5. 8-5. ಸಮಯಾವಕಾಶದ ಕೋರಿಕೆಯೊಂದಿಗೆ ಬಿಂದು ವಾರಿಯರ್ಸ್ ತಂಡ ನಮ್ಮೊಂದಿಗೆ ದೇಶ ಸೇವೆಯಲ್ಲಿ ತೊಡಗಿಕೊಂಡು ಸೇವೆಯನ್ನು ಸಲ್ಲಿಸಿಕೊಂಡಿರುವಂತಹ ನಿವೃತ್ತ ಸೈನಿಕರು ಗಿರಿಧರ್ ಕಡೀರ ಇವರು ಕೂಡ ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ತಮ್ಮವು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಆರು 8. 6-8. ಸೆವೆನ್ 8. 7-8. ಒಂಬತ್ತು 7. 9-7. ತಡೆಗೋಡೆಯಲ್ಲಿ ವೈಫಲ್ಯತೆ. 8-9. 8-9. ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ಳುವುದರೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಳ್ತಿರುವಂತಹ ರೈಸಿಂಗ್ ಸ್ಟಾರ್ ತಂಡ 10-8. 10-8. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 9-10. 9-10. ಹುಡುಗಿಯರು ಚೆನ್ನಾಗಿ ಕಾಣಿಸಿಕೊಳ್ಳಬೇಕಾದರೆ ಮೇಕಪ್ ಮಾಡಿಕೊಳ್ಳಬೇಕು. ಹುಡುಗರು ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಇದ್ದೆಲ್ಲವನ್ನು ಕೂಡ ಬ್ರೇಕಪ್ ಮಾಡಿಕೊಳ್ಳಬೇಕು. ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುವಂತಿದ್ದರೆ ಪುಂಚತ್ತಾರಿಗೆ ಬಂದು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕನ್ನೋ ನಿಟ್ಟಿನೊಂದಿಗೆ ಅದ್ದೂರಿಯ ವಾಲಿಬಾಲ್ ಪಂದ್ಯಾಟ 2023. 11-9. 11-9. ಟೆನ್ 11. 10-11. ಟ್ವೆಲ್ 10. 12-10. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆಯೊಂದಿಗೆ 11-12. 11-12. ಹದಿಮೂರು 11ರಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 13-11. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ.
12-13, 12-13. ಹದಿನಾಲ್ಕು 12, 14-12. ಹದಿಮೂರು 14, 13-14. ಬಲು ಎತ್ತರಕ್ಕೆ ಜಿಗಿದು ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಬಹಳಷ್ಟು ಶಕ್ತಿಯುತವಾದ ಹೊಡೆತವನ್ನು ಸಿಡಿಸಿಕೊಳ್ಳುವುದರೊಂದಿಗೆ ರೈಸಿಂಗ್ ಸ್ಟಾರ್ ತಂಡ ಜಾಣ್ಮೆ, ಖಾಲಿ ಜಾಗದ ಭರ್ತಿ, ಮರುಭೂಮಿಯಷ್ಟು ಖಾಲಿ ಜಾಗ, ಚದುರಂಗದ ಸರದಾರ. 16-13, 16-13. ಚೆಕ್ಔಟ್ನ ಲಾಭ, ಗೆದ್ದರೆ ಬಹುಮಾನ, ಸೋತರೆ ನಮ್ಮೂರಿನಲ್ಲಿ ಆಡಿದ್ದೇ ಒಂದು ರೀತಿಯ ಸಮಾಧಾನ. ಫಿಫ್ಟೀನ್ 16, 15-16. ಹದಿನಾರರ ಸಮ, 16 each. ಸೆವೆಂಟೀನ್ 16, 17-16ರಲ್ಲಿ ಸಮಯಾವಕಾಶದ ಕೋರಿಕೆಯನ್ನು ಕೋರಿಕೊಂಡಿರುವಂತಹ ರೈಸಿಂಗ್ ಸ್ಟಾರ್ ತಂಡ ಏಟೀನ್ 17, 18-17. ಉತ್ತಮ ಪ್ರಯತ್ನ. 19-17, 19-17. ಸಿಂಗಲ್ ಪ್ಯಾಕ್, ಏಕಾಂಗಿ ತಡೆತ. 20-17, 20-17. $20-17, 20-17. $18-20. 21-18, 21-18. ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ರೈಸಿಂಗ್ ಸ್ಟಾರ್ ತಂಡ
ಗುಡ್ ಶಾಟ್. ಶ್ಯಾಮ್ 19-21, 19-21. ಇಪ್ಪತ್ತ 19, 23-19. ಇಪ್ಪತ್ನಾಲ್ಕು 19ರಲ್ಲಿ ಮ್ಯಾಚ್ ಪಾಯಿಂಟ್. ಇಪ್ಪತ್ತು 24, 20-24. ಎತ್ತುಗೆಯಲ್ಲಿ ವೈಫಲ್ಯತೆ. 21-24, 21-24. ಇಪ್ಪತ್ತ 22-24, 20-24. ತುರ್ತು ಸಭೆಯನ್ನು ಕೈಗೆತ್ತಿಕೊಂಡಿರುವಂತಹ ರೈಸಿಂಗ್ ಸ್ಟಾರ್ ತಂಡ. ಏಕಾಂಗಿ ತಡೆತ. 23-24, 23-24. ಬಹುಶಃ ಇವರು ಬಿಂದು ನೀರಿನ ಬದಲು ಎನರ್ಜಿ ಡ್ರಿಂಕ್ ಅನ್ನೇ ಕುಡಿದಿರಬಹುದು. 23-24. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ರೈಸಿಂಗ್ ಸ್ಟಾರ್. ಗೊಂಬೆ ಕುಣಿತದ ತಂಡ ದಯವಿಟ್ಟು ಬನ್ನಿ. Match. Continue and play. Nisarga Attackers versus
ದೇವ್ ಪ್ರಸಾದ್ ತಕ್ಷಣ ರೆಡಿಯಾಗಿ. ಸಮಯದ ಕೊರತೆ ಕಾಣಬಹುದು, ಆದಷ್ಟು ಬೇಗ. ಮಧ್ಯಾಹ್ನದ ಊಟದ ವ್ಯವಸ್ಥೆ ರೆಡಿಯಾಗಿದೆ, ಅನ್ನ ಸಂತರ್ಪಣೆಯಲ್ಲಿ ನಡೀತಾ ಇದೆ. ತಾವುಗಳು ತಮ್ಮ ಮಧ್ಯಾಹ್ನದ ಊಟವನ್ನು ಅಲ್ಲಿ ಸ್ವೀಕರಿಸಬೇಕು. ಕ್ಲಬ್ನ ಎಲ್ಲ ಸ್ವಲ್ಪ ಸದಸ್ಯರಲ್ಲಿ ಹೋಗಿ ಬಡಿಸುವಂಥ ಕಾರ್ಯದಲ್ಲಿ ಕೈ ಜೋಡಿಸಬೇಕು. ಮಧ್ಯಾಹ್ನದ ಊಟದ ವ್ಯವಸ್ಥೆ ರೆಡಿಯಾಗಿದೆ. ಊಟವನ್ನು ತಕ್ಷಣ ಮುಗಿಸಿಕೊಂಡು ಬನ್ನಿ. ಪಂದ್ಯಾಟಕ್ಕೆ ಯಾವುದೇ ಸಮಯದ ಊಟದ ನಂತರ ಬಾಕಿದ ಎಲ್ಲ ಆಟೋಟಗಳು ನಡೆಯುತ್ತವೆ. ಆದಷ್ಟು ಬೇಗ ಊಟ ಮಾಡಿ ಸಿದ್ಧರಾಗಿರಿ. ಒಂದು ಶೂನ್ಯದ ಮೂಲಕ ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಳ್ಳುವುದರೊಂದಿಗೆ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಒನ್ ಈಚ್ 1-1. ಸರ್ವಿಸ್ನಲ್ಲಿ ವೈಫಲ್ಯತೆ 2-1, 2-1. ಹೊಡೆತಕ್ಕೆ ತಕ್ಕನಾದ ತಡೆಗೋಡೆ 3-1, 3-1. ಪುಷ್ಪರಾಜ್ ನಡಿಯಾರ್ ಇವರ ಪ್ರಾಯೋಜಕತ್ವದ ಮೂಲಕವಾಗಿ ಇದೀಗಾಗಲೇ ಡ್ರೋನ್ನ ವ್ಯವಸ್ಥೆ ಆಗಿದೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಂಡು ಡ್ರೋನ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತಹ ಪುಷ್ಪರಾಜ್ ನಡಿಯಾರ್ ಇವರಿಗೆ ಪ್ರೀತಿಯ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಲಾಂಗ್ ಸ್ಮ್ಯಾಶ್, ಅತಿ ಎತ್ತರವಾದ ಹೊಡೆತ, ಬಲು ದೂರಕ್ಕೆ ನಡೆದಂತ ಚೆಂಡು. 3-5, 3-5. ಹೊಂದಾಣಿಕೆ ಆಟದ ವೈಫಲ್ಯತೆ, ತಾನಾಡುವುದ ನೀನಾಡುವುದ ಎಂದು ಹೊಂದಾಣಿಕೆ ಆಟದ ವೈಫಲ್ಯತೆ ಕಂಡುಕೊಂಡು ಅಂಕವನ್ನು ಬಿಟ್ಟು ಕೊಟ್ಟಿರುವಂತಹ ನಿಸರ್ಗ ಫ್ರೆಂಡ್ಸ್ ತಂಡ. ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಆಗಿದೆ. ವಿರಾಮದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳು ಅದೇ ರೀತಿಯಲ್ಲಿ ಪ್ರೇಕ್ಷಕರು ಊಟಕ್ಕೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಊಟ ಮುಕ್ತಾಯದ ನಂತರವಾಗಿ ಸ್ಥಳೀಯರಿಗೆ, ಮಹಿಳೆಯರಿಗೆ, ಅದೇ ರೀತಿಯಲ್ಲಿ ಪುರುಷರ ವಿಭಾಗಕ್ಕೆ ಆಟೋಟ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಹೊಡೆತದಲ್ಲಿ ಬಲವಿತ್ತು, ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ 7-5, 7-5.
5-7, 5-7. ತಪ್ಪನ್ನು ಮಾಡಿದಂತಹ ನಿಸರ್ಗ ಅಟ್ಯಾಕರ್ಸ್ ತಂಡ ಅವಸರವೇ ಅಪಘಾತಕ್ಕೆ ಕಾರಣ. ಆರು 8, 6-8. ಎತ್ತುಗೆಯಲ್ಲಿ ವೈಫಲ್ಯತೆ, ಹಸ್ತದಲ್ಲಿ ದೋಷ, ಜ್ಯೋತಿಷ್ಯರನ್ನು ಸಂಪರ್ಕಿಸಿದ್ದು ಒಳ್ಳೆಯದು. 7-8, 7-8. ಒಂಬತ್ತು 7, 9-7. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ಅಯ್ಯಂಗಾರ್ ವಾರಿಯರ್ಸ್ ವಿರುದ್ಧವಾಗಿ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ಸಿದ್ಧರಾಗಬೇಕಾಗಿದೆ ಮುಂದಿನ ಪಂದ್ಯಕ್ಕೆ. 10-7, 10-7. ನಮ್ಮೊಂದಿಗೆ ಡ್ರೋನ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡವರಿದ್ದಾರೆ. ಪುಷ್ಪರಾಜ್ ನಳಿಯಾರು ಮಾಲಕತ್ವದ ರಾಜ್ ಫೋಟೋಗ್ರಫಿ ಕಡೆಯಿಂದ ಡ್ರೋನ್ ವ್ಯವಸ್ಥೆ ಕೂಡ ಆಗಿದೆ. ಟ್ವೆಲ್ 7, 12-7. ಫೋಟೋಗ್ರಫಿ ಅದೇ ರೀತಿಯಲ್ಲಿ ವಿಡಿಯೋಗ್ರಫಿ ಇದ್ದಲ್ಲಿ ಸಂಪರ್ಕಿಸಬಹುದಾಗಿದೆ. ಪುಷ್ಪರಾಜ್ ನಳಿಯಾರು, ರಾಜ್ ಫೋಟೋಗ್ರಫಿ. ಜಾಣ್ಮೆ, ಐಡಿಯಾ, ಮಕ್ಕಳೆಂದು ಪರಿಗಣಿಸಬೇಡಿ, ಅಪ್ಪನಿಗೂ ಬೇಕಾದ್ರೆ ಪಾಠ ಕಲಿಸ್ತಾರೆ. ಹತ್ತು 12, 10-12. ಹದಿಮೂರು 10 ಪಂದ್ಯ. 13-10. ಮತ್ತೆ ಎಚ್ಚೆತ್ತುಕೊಳ್ಳುತ್ತಿರುವಂತಹ ಯುವ ಆಟಗಾರ, ಬಿಸಿ ರಕ್ತದ ಯುವಕ ಮನೀಶ್. ಇನ್ನು ಚಿಗುರುತ್ತಿರುವಂತಹ ಮೀಸೆ, ಅದರಲ್ಲೂ ವಾಲಿಬಾಲ್ ಆಡುವ ಆಸೆ. ಹದಿನಾಲ್ಕು 11, 14-11. ಗುಡ್ ಶಾಟ್. ಮತ್ತೆ ಎಚ್ಚೆತ್ತುಕೊಂಡಿರುವಂತಹ ಮನೀಶ್. ಇವನಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅದೆಷ್ಟೋ ಫಾಲೋವರ್ಸ್ ಇರಬಹುದು, ಆದರೆ ಹುಡುಗಿಯರ ಪಾಲಿಗೆ ಮಾತ್ರ ಇವನು ಅಣ್ಣ. ಟ್ವೆಲ್ 14, 12-14.
13-14 ಕೇವಲ 1 ಅಂಕದ ಬೇಡಿಕೆ ಸಮಬಲಕ್ಕಾಗಿ 13-14 ವಂಚನೆಗೆ ಅವಕಾಶವನ್ನು ನೀಡಿಕೊಡದಂತಹ ನಿಸರ್ಗ ಅಟ್ಯಾಕರ್ಸ್ 14 ಈಚ್ 14 17-14 ಸರಾಗವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತುರ್ತು ಸಭೆಯನ್ನು ಕೈಗೆತ್ತಿಕೊಂಡಿರುವಂತಹ ನಿಸರ್ಗ ಅಟ್ಯಾಕರ್ಸ್ ತಂಡ 11 ಕಾಲವಿತ್ತು. ಮಹಿಳೆಯರಿಗೆ ಪಂದ್ಯವನ್ನು ವೀಕ್ಷಣೆ ಮಾಡುವಂತಹ ಅವಕಾಶಗಳು ಇರಲಿಲ್ಲ, ಭಾಗವಹಿಸುವಂತಹ ಅವಕಾಶಗಳು ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಒಲಿಂಪಿಕ್ನಲ್ಲಿ ಪದಕವನ್ನು ತಂದುಕೊಡುವುದರಲ್ಲಿ ಮಹಿಳೆಯರದೇ ಮೇಲುಗೈ ಎಂಬುದನ್ನು ನಾವು ಮರೆಯುವಂತಿಲ್ಲ. ಅದ್ಭುತ ಆಕ್ರಮಣ ಮನೀಶ್. ಒಂದು ಭಾಗದಲ್ಲಿ ಯತೀಶ, ಮತ್ತೊಂದು ಭಾಗದಲ್ಲಿ ಮನೀಷ. ಇವರಿಬ್ಬರ ಗುದ್ದಾಟದಲ್ಲಿ ವಾಲಿಬಾಲ್ ಸರ್ವನಾಶ. ಫಿಫ್ಟೀನ್ 17 ಸರ್ವಿಸ್ನಲ್ಲಿ ವೈಫಲ್ಯತೆ. ಬಹುಶಃ ಹೊಗಳಿದ್ದು ಜಾಸ್ತಿ ಆಯ್ತೇನೋ. 18-15 18-15 16-18 16-18 ವಂಚನೆ ಮಾಡಲು ಹೋಗಿ ತಾನೇ ವಂಚಿತನಾದ. ಸೆವೆಂಟೀನ್ 18 ದಯವಿಟ್ಟು ಊಟ ಆಗದೇ ಇರುವಂತಹ ಆಟಗಾರರು, ವಿರಾಮದಲ್ಲಿರುವಂತಹ ಆಟಗಾರರು ದಯವಿಟ್ಟು ಊಟಕ್ಕೆ ತೆರಳಿಕೊಳ್ಳುವಂತೆ, ಅದೇ ರೀತಿಯಲ್ಲಿ ಪ್ರೇಕ್ಷಕರು ಕೂಡ ಊಟಕ್ಕೆ ತೆರಳಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸತತ ಸತತ 11 ವರ್ಷದಿಂದ ಅನ್ನದಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಧರ್ಮಪಾಲ ಬೆದ್ರಂಗಳ, ಶ್ರೀ ಪ್ರಕಾಶ್ ಬೆದ್ರಂಗಳ, ಶ್ರೀ ಚೇತನ್ ಬೆದ್ರಂಗಳ, ಶ್ರೀ ಅಜಿತ್ ಬೆದ್ರಂಗಳ ತಮಗೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ. ಅಯ್ಯಂಗರ್ ವಾರಿಯರ್ಸ್ ವಿರುದ್ಧವಾಗಿ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು. ಚೆಕ್ಔಟ್. 21-18 21-18 ಗುಡ್ ಗಾಡ್. 22-18 ಸಮಯಾವಕಾಶದ ಕೋರಿಕೆ ನಿಸರ್ಗ ಅಟ್ಯಾಕರ್ಸ್. ನಮ್ಮೂರಿನ ವಾಲಿಬಾಲ್ ಅಂಕಣದಲ್ಲಿ ವೀರ ಇತಿಹಾಸದ ನೇರ ಕ್ಷಣಗಳನ್ನೇ ಗಟ್ಟಿ ಮುಟ್ಟಾದ ಮತ್ತು ಎತ್ತರವಾದ ಶರೀರವಿರುವ ವಾಲಿಬಾಲ್ನ ಪಟುಗಳು ನಿಗದಿಪಡಿಸಿದ ನಿಮಿಷದೊಳಗೆ ಶತ್ರು ಸಂಹಾರದ ತಂತ್ರ, ಮಂತ್ರ, ಕುತಂತ್ರಗಳನ್ನು ಕಲಿತು ಎದುರಾಳಿ ತಂಡವನ್ನು ಅತಂತ್ರಗೊಳಿಸಲು ಮುಂದೆ ಬರುತ್ತಿದೆ ಅಪರಾಧಿತ ವಾಲಿಬಾಲ್ನ ತಂಡಗಳು.
23-18 ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ತಾ ಇದೆ ದೇವಿ ಪ್ರಸಾದ್ ಟ್ರಾವೆಲ್ಸ್. ತಡೆಗೋಡೆಯಲ್ಲಿ ಬಿರುಕು. ಎಸಿಸಿ ಸಿಮೆಂಟ್ ಇದ್ದರೆ ಬಿರ್ಲಾ ಸಿಮೆಂಟ್ಗೆ ಬದಲಿಸಿಕೊಳ್ಳಿ. ಇಪ್ಪತ್ತ 24-19 ಹೊಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ಹೊರಗಿತ್ತು. 20-24 20-24. ಕೇವಲ 270 ಗ್ರಾಂ ತೂಗುವ ವಾಲಿಬಾಲ್. ಮನುಷ್ಯನ ಹೃದಯದ ಭಾರ ಎಷ್ಟು ತೂಗುತ್ತದೆಯೋ ಅಷ್ಟೇ ಭಾರ ತೂಗುವಂತ ವಾಲಿಬಾಲ್. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಜೀವನದಲ್ಲಿ ಸಾಧಿಸಲಾಗದು ಎಂಬುದು ಯಾವುದೂ ಇಲ್ಲ. ಅಂದು 8ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕರಿಸಿದ ಬಸವಣ್ಣ ಜಗಜ್ಯೋತಿ ಕಂಗೊಳಿಸಿಕೊಂಡ. ಬೀದಿ ದೀಪದಲ್ಲಿ ಓದಿದ ವಿಶ್ವೇಶ್ವರಯ್ಯ ಭಾರತ ರತ್ನನಾದ. ತನ್ನ ಮಗನಿಗೆ ಊಟ ಹಾಕಲಾಗದೆ ತನ್ನ ಮಗನನ್ನೇ ವಿಷ ಹಾಕಿ ಕೊಲ್ಲಲು ತಾಯಿ ನಿರ್ಧರಿಸಿದ್ದಳಂತೆ. ಅಂದು ಅಚಾನಕ್ ಬದುಕುಳಿದ ವ್ಯಕ್ತಿ ಇಂದು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಉಪೇಂದ್ರನಾದ. ಪೆಟ್ರೋಲ್ ಹಾಕುತ್ತಿದ್ದ ಮುಖೇಶ್ ಅಂಬಾನಿ ಭಾರತದ ನಂಬರ್ 1 ಶ್ರೀಮಂತನಾದ. ಕಷ್ಟ ಯಾರಿಗಿಲ್ಲ ಹೇಳಿ, ಅವಮಾನ ಯಾರಿಗಾಗಿಲ್ಲ ಹೇಳಿ. ಕಷ್ಟಗಳನ್ನು ಯಾವತ್ತೂ ಕೂಡ ನಾವು ಮೌನವಾಗಿ ಎದುರಿಸಬೇಕಾಗಿದೆ. ಪರಿಶ್ರಮ ಸದ್ದಿಲ್ಲದೆ ಸಾಗುತ್ತಿರಬೇಕಾಗಿದೆ. ಆಗ ಸಿಗುವ ಯಶಸ್ಸಿನ ಫಲ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರುತ್ತದೆ ಅಂತೆ. ಭೂಮಿಗೆ ಬಿತ್ತ ಬೀಜ, ಎದೆಗೆ ಬಿದ್ದ ಅಕ್ಷರ ಮುಂದೊಂದು ದಿನ ಫಲ ಕೊಡುವುದಂತೂ ಗ್ಯಾರಂಟಿ. ಅರುಣ್ ರೈ ಬಲ್ಕಾಡಿ ಹಲವಾರು ಪಂದ್ಯಕೂಟದಲ್ಲಿ ವೀಕ್ಷಕ ವಿವರಣೆಗಾರರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಅರುಣ್ ರೈ ಬಲ್ಕಾಡಿ ಮುಂದಿನ ಮಾತಿನ ಮನೆ ನಿಮಗಾಗಿ. ಸಮಯಾವಕಾಶ ನಮ್ಮೊಂದಿಗೆ ಕಡಿಮೆ ಇದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಪ್ರಾರಂಭ ಮಾಡಿಕೊಳ್ಬೇಕಾಗಿದೆ. ಅರುಣ್ ರೈ ಬಲ್ಕಾಡಿ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಾವು ತಮ್ಮ ಸೇವೆಯನ್ನ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ಗೆ ಈ ದಿನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಅರುಣ್ ರೈ ಬಲ್ಕಾಡಿ. ಊಟ ಆಗದೇ ಇದ್ದಂತಹ ಆಟಗಾರರು ಹಾಗೆ ಎಲ್ಲರೂ ಸೇರಿದಂಥ ಎಲ್ಲ ಸಜ್ಜನ ಸಾರ್ವಜನಿಕ ಬಂಧುಗಳು ತಮ್ಮ ಊಟವನ್ನು ಶ್ರೀ ಭಜನಾ ಮಂಡಳಿಯ ಸಭಾಭವನದಲ್ಲಿ ನಡೀತಿದೆ, ಅಲ್ಲಿ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇದರ ಆಶ್ರಯದಲ್ಲಿ ದೀಪಗಳ ಹಬ್ಬ ದೀಪಾವಳಿಯ ಪ್ರಯುಕ್ತ ಸತತ 11 ವರ್ಷಗಳನ್ನು ಪೂರೈಸಿ ಇಂದು ವಿಜೃಂಭಣೆಯ ಉದ್ಘಾಟನಾ ಕಾರ್ಯಕ್ರಮದೊಂದಿಗೆ ಇದೀಗ ಹಲವಾರು ಪಂದ್ಯಾಕೂಟಗಳು ಪ್ರೋ ಮಾದರಿಯ ವಾಲಿಬಾಲ್ ಪಂದ್ಯ ನಡೆದು ಬಂದಿರುತ್ತದೆ. ಲೀಗ್ ಮಾದರಿಯ ಒಂದು ಪಂದ್ಯಾಕೂಟ ಮುಂದಿನ ಪಂದ್ಯಕ್ಕಾಗಿ ಅಂಕಣವನ್ನು ಪ್ರವೇಶಿಸಬೇಕು. ಅಯ್ಯಂಗಾರ್ ವಾರಿಯರ್ಸ್ ವರ್ಸಸ್ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು. ಮುಂದಿನ ಪಂದ್ಯಕ್ಕಾಗಿ ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ವರ್ಸಸ್ ಮಾಲಾ ಟೈಗರ್ಸ್. ಈ ತಂಡಗಳು ತಯಾರಿರಬೇಕು. ಈಗಾಗಲೇ ಅಂಕಣವನ್ನು ಪ್ರವೇಶಿಸಿವೆ.
ಅಯ್ಯಂಗಾರ್ ವಾರಿಯರ್ಸ್ ವರ್ಸಸ್ ನಕ್ಷತ್ರ ಫ್ರೆಂಡ್ಸ್ ಪುಂಚತಾರು. ಎರಡು ಬಲಿಷ್ಠ ತಂಡಗಳು ಸೆಣಸುತ್ತಿವೆ ಈ ಅಂಕಣದಲ್ಲಿ. ಹದ್ದಿನ ಕಣ್ಣಿಟ್ಟು ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ ನಮ್ಮ ತೀರ್ಪುಗಾರರ ತಂಡ. ದಕ್ಷ ತೀರ್ಪುಗಾರರ ತಂಡವನ್ನ ಹೊಂದಿದೆ. ಎರಡು ಬಲಿಷ್ಠ ತಂಡಗಳು ಚಿಮ್ಮಿನ ಪ್ರಯೋಗದೊಂದಿಗೆ ಒಂದಂಕದ ಸೇರ್ಪಡೆಯಾಗ್ತಾ ಇದೆ. ಅಯ್ಯಂಗಾರ್ ವಾರಿಯರ್ಸ್ ತಂಡಕ್ಕೆ, ನಕ್ಷತ್ರ ತಂಡಕ್ಕೆ. ಗುತ್ತಿಗಾರಿನ ಪ್ರತಿಭೆ ಭಾಸ್ಕರನ ಪ್ರತಿಭೆಯನ್ನು ಕಂಡುಕೊಳ್ಳಬೇಕಾಗಿದೆ. ಬಲಿಷ್ಠ ಆಟಗಾರ ಕ್ರಮ ಸಂಖ್ಯೆ 9 ಕ್ರಮ ಸಂಖ್ಯೆಯ ಬಣಿಯಂದಾರಿ. ಮತ್ತೆ ಚಿಮ್ಮಿನ ಪ್ರಯೋಗವನ್ನು ಕಂಡುಕೊಳ್ತಾ ಇದ್ದಾವೆ. ಅಯ್ಯಂಗಾರ್ ಉತ್ತಮವಾದ ಹೊಡೆತ, ಭರತೂಕದ ಹೊಡೆತವನ್ನು ಕಂಡುಕೊಂಡಿದ್ದಾವೆ. ಗಾಳಿಯಲ್ಲಿ ಚೆಂಡು ತೀರ್ಪುಗಾರರ ಪುರಸ್ಕಾರವಾಗಿದೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ ನಕ್ಷತ್ರ ತಂಡಕ್ಕೆ. 1-2 ಅಂಕಗಳೊಂದಿಗೆ ಉತ್ತಮವಾದ ಹೊಡೆತವಿತ್ತು. ಎತ್ತುವಿಕೆಯಲ್ಲಿ ವಿಫಲ. ನಿರ್ಜನ ಪ್ರದೇಶಕ್ಕೆ ಚೆಂಡು. 2 ಅಂಕಗಳ ಸಮಬಲದಲ್ಲಿ ಸೆಣಸುತ್ತಿವೆ ಎರಡೂ ತಂಡಗಳು. ಚಿಮ್ಮಿನ ಪ್ರಯೋಗ ಮತ್ತೊಮ್ಮೆ ಅಯ್ಯಂಗಾರ್ ತಂಡದ ಕಡೆಯಿಂದ. ಭವಿಷ್ಯ ಕರಿಮಜಲು ಮಾಲಕತ್ವದ ತಂಡ. ಉತ್ತಮವಾದ ಹೊಡೆತವಿತ್ತು, ವಂಚನೆಯ ಹೊಡೆತವಿತ್ತು. ಒಂದಂಕದ ಸೇರ್ಪಡೆಯಾಗ್ತಾ ಇದೆ. ಕಳಿಯಲ್ಲಿ ಚೆಂಡು, ಬಲವಾದ ಹೊಡೆತ, ಭರ ತೂಕದ ಹೊಡೆತವಿತ್ತು. ಆದರೆ ಎತ್ತುವಿಕೆಯಲ್ಲಿ ವಿಫಲವಾಗಿದೆ. ಚೆಂಡು ನೇರ ಅಂಕಣದಿಂದ ಹೊರಕ್ಕೆ. ಒಂದಂಕದ ಸೇರ್ಪಡೆಯಾಗ್ತಾ ಇದೆ ಬಲಿಷ್ಠ ನಕ್ಷತ್ರ ತಂಡಕ್ಕೆ. ಮಜೇದ್ ಕೂಡ ರಸ್ತೆ ಮಾಲಕತ್ವದ ಬಲಿಷ್ಠ ತಂಡ ನಕ್ಷತ್ರ ವಾರಿಯರ್ಸ್ ಪುಂಚತ್ತಾರು. ಪ್ರಬಲ ಪೈಪೋಟಿಯನ್ನು ನೀಡಲಿರುವ ತಂಡ ಭವಿಷ್ಯ ಮಾಲಕತ್ವದ ಅಯ್ಯಂಗಾರ್ ತಂಡ ಸೆಣಸುತ್ತಿದೆ. 5-2 ಅಂಕಗಳೊಂದಿಗೆ ಇನ್ ಫೇವರ್ ಆಫ್ ನಕ್ಷತ್ರ ವಾರಿಯರ್ಸ್. ತಡೆಗೋಡೆಯಂತೂ ಬಲಿಷ್ಠವಾಗಿತ್ತು. ಮತ್ತೆ ಡೈವಿಂಗ್ ಮೂಲಕ ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡಲ್ಲಿ ಇಲ್ಲ. ಮತ್ತೆ ಗಾಳಿಯಲ್ಲಿ ಚೆಂಡು. ಅದೆಷ್ಟೋ ನಿಮಿಷಗಳ ಕಾಲ ಚೆಂಡು ಗಾಳಿಯಲ್ಲಿ. ಉತ್ತಮವಾದ ಹೊಡೆತವಿತ್ತು. ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡಿದ್ದೇವೆ ಅಯ್ಯಂಗಾರ್ ತಂಡದ ಕಡೆಯಲ್ಲಿ. ಒಂದಂಕದ ಸೇರ್ಪಡೆಯಾಗ್ತಾ ಇದೆ. ಸತತ ಅಂಕಗಳ ಸೇರ್ಪಡೆಯಾಗ್ತಾ ಇದೆ. 6-2 ಅಂಕಗಳು ಎಂಬಂತೆ ಕಂಡು ಬರ್ತಾ ಇದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಬಲವಾದ ಹೊಡೆತವಿತ್ತು, ಅಷ್ಟೇ ಉತ್ತಮವಾದ ತಡೆಗೋಡೆ ಇತ್ತು ನಕ್ಷತ್ರ ತಂಡದಲ್ಲಿ. ಚೀನಾದ ತಡೆಗೋಡೆಯನ್ನ ಮೀರುವಂತಿತ್ತು ನಕ್ಷತ್ರ ತಂಡದ ತಡೆಗೋಡೆ. ಮತ್ತೆ ಗಾಳಿಯಲ್ಲಿ ಚೆಂಡು. ಮತ್ತೊಂದು ಭರ ತೂಕದ ಹೊಡೆತ, ಅಷ್ಟೇ ಉತ್ತಮವಾದ ಬ್ಲಾಕ್ ಇತ್ತಲ್ಲಿ. ತೀವ್ರ ಪೈಪೋಟಿಯನ್ನು ಕಂಡುಕೊಳ್ತಾ ಇದ್ದಾವೆ. ಉತ್ತಮವಾದ ಹೊಡೆತವಿತ್ತು. ಚೆಂಡು ನೇರ ಅಂಕಣದಿಂದ ಹೊರಕ್ಕೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ. ಈ ಮೂಲಕ ಸತತ ಅಂಕಗಳನ್ನು ಸಂಪಾದಿಸ್ತಾ ಇದೆ ನಕ್ಷತ್ರ ವಾರಿಯರ್ಸ್ ಪುಂಚತ್ತಾರು. 8-2 ಅಂಕಗಳು ಎಂಬಂದಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಚಿಮ್ಮಿನ ಪ್ರಯೋಗ ಮತ್ತೆ ನಕ್ಷತ್ರ ತಂಡದ ಕಡೆಯಿಂದ. ಸಮಯದ ವಿರಾಮದ ಬಳಿಕ ಮತ್ತೆ ಚಿಮ್ಮಿನ ಪ್ರಯೋಗ. ಉತ್ತಮವಾದ ಚಿಮ್ಮಿನ ಪ್ರಯೋಗವನ್ನು ಕಂಡುಕೊಳ್ತಾ ಇದ್ದೇವೆ. ಅಷ್ಟೇ ಉತ್ತಮವಾದ ಎತ್ತುವಿಕೆ ಅಯ್ಯಂಗಾರ್ ತಂಡದ ಕಡೆಯಲ್ಲಿ. ಉತ್ತಮವಾದ ಹೊಡೆತವಿತ್ತು, ಅಷ್ಟೇ ಉತ್ತಮವಾದ ಎತ್ತುವಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ ನಕ್ಷತ್ರ ತಂಡದಲ್ಲಿ. ಮತ್ತೆ ಭರ ತೂಕದ ಹೊಡೆತ, ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡುಕೊಂಡಿದ್ದೇವೆ. ಚೆಂಡು ಲಯ ತಪ್ಪಿದ ಚೆಂಡು ಅಂಕಣದಿಂದ ಹೊರಕ್ಕೆ. ಮತ್ತೆ ಸತತ ಅಂಕಗಳು ಸೇರ್ಪಡೆಯಾಗ್ತಾ ಇದ್ದಾವೆ.
3-9 ಅಂಕಗಳು ಎಂಬಂತಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಚಿಮ್ಮಿನ ಪ್ರಯೋಗ ಮತ್ತೆ ಅಯ್ಯಂಗಾರ್ ತಂಡದ ಕಡೆಯಿಂದ ಹೊಂದಾಣಿಕೆಯ ಕೊರತೆ ಇತ್ತು ನಕ್ಷತ್ರ ತಂಡದಲ್ಲಿ. ಒಂದಕ್ಕದ ಸೇರ್ಪಡೆ ಆಗ್ತಾ ಇದೆ. 4-9 ಎಂಬಂದಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಮತ್ತೆ ಉತ್ತಮವಾದ ಚಿಮ್ಮಿನ ಪ್ರಯೋಗವಿತ್ತು, ಆದರೆ ಚೆಂಡು ನೇರ ಬಲೆಯೊಳಗೆ ಒಂದಂಕದ ಸೇರ್ಪಡೆ ಆಗ್ತಾ ಇದೆ ನಕ್ಷತ್ರ ತಂಡಕ್ಕೆ. 10-4 ಎಂಬಂದಿದೆ. ಹೊಂದಾಣಿಕೆಯ ಕೊರತೆ ಇದೆ ನಕ್ಷತ್ರ ತಂಡದಲ್ಲಿ. ಕೊಂಚ ಗೊಂದಲ ಸೃಷ್ಟಿಸುತ್ತಿದೆ ಆಟಗಾರರ ಮಧ್ಯೆ. ಅಂಕ ಸೇರ್ಪಡೆ ಆಗ್ತಾ ಇದೆ ಅಯ್ಯಂಗಾರ್ಸ್ ತಂಡದ ಕಡೆಗೆ. ಮತ್ತೊಂದು ಭರತೂಕದ ಹೊಡೆತವಿತ್ತು. ಚೆಂಡು ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡಿದ್ದಾರೆ ಅಯ್ಯಂಗಾರ್ಸ್ ತಂಡದ ಕಡೆಯಲ್ಲಿ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ ನಕ್ಷತ್ರ ತಂಡದ ಕಡೆಗೆ. ಈ ಮೂಲಕ ಅಂಕಪಟ್ಟಿ 11-5 ಎಂಬುದಿದೆ. ಮತ್ತೊಂದು ಭರತೂಕದ ಹೊಡೆತ, ಅಷ್ಟೇ ಉತ್ತಮವಾದ ತಡೆಗೋಡೆ ಇತ್ತು ನಕ್ಷತ್ರ ತಂಡದಲ್ಲಿ. ಚೀನಾದ ತಡೆಗೋಡೆಯನ್ನ ಮೀರುವಂತಿತ್ತು. ಒಂದಂಕದ ಸೇರ್ಪಡೆ ಆಗ್ತಾ ಇದೆ. ಇನ್ನು ಮುಂದೆ ಭಾಸ್ಕರನ ಹೊಡೆತಗಳಿಗೆ ಕ್ಷಣಗಣನೆ ಆಗ್ತಾ ಇದೆ ಇಲ್ಲಿ. ಮತ್ತೆ ಅಂಕಗಳು ಸೇರ್ಪಡೆ ಆಗ್ತಾ ಇದ್ದಾವೆ ನಕ್ಷತ್ರ ತಂಡಕ್ಕೆ. 13-5 ಅಂಕಣದ ಬದಲಾವಣೆ ಆಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ತಯಾರಿರಬೇಕು ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ವರ್ಸಸ್ ಮಾಲಾ ಟೈಗರ್ಸ್. ಈ ತಂಡಗಳಿಗೆ ಮತ್ತೊಮ್ಮೆ ಕರೆಯನ್ನು ನೀಡ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ವರ್ಸಸ್ ಮಾಲಾ ಟೈಗರ್ಸ್. ಆರು 13 ಅಂಕಣದ ಬದಲಾವಣೆಯ ನಂತರ ಮತ್ತೆ ಚಿಮ್ಮಿನ ಪ್ರಯೋಗವನ್ನು ಕಂಡುಕೊಳ್ತಾ ಇದೆ. ಮತ್ತೆ ವಂಚನೆಯ ಆಟವನ್ನು ಪ್ರದರ್ಶಿಸ್ತಾ ಇದೆ ಅಯ್ಯಂಗಾರ್ಸ್. ಮತ್ತೆ ಬಲವಾದ ಹೊಡೆತವಿತ್ತು, ಅಷ್ಟೇ ಉತ್ತಮದ ಎತ್ತುವಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಮತ್ತೆ ಗಾಳಿಯಲ್ಲಿ ಚೆಂಡು ಬಳೆಯನ್ನ ಸ್ಪರ್ಶಿಸುತ್ತ ಚೆಂಡು ಮತ್ತೆ ಭರತೂಕದ ಹೊಡೆತವಿತ್ತು. ಮತ್ತೊಂದು ಹೊಡೆತ, ಬಲಿಷ್ಠ ಹೊಡೆತವಂತ ನಕ್ಷತ್ರ ತಂಡದ ಆಟಗಾರನಿಂದ. ಬಲವಾದ ಹೊಡೆತ, ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡುಕೊಂಡಿದ್ದೇವೆ ಅಯ್ಯಂಗಾರ್ಸ್ ತಂಡದ ಆಟಗಾರರಿಂದ. 14-6 14-6 now in favor of Nakshatra Warriors. 15-6 now. ಹದಿನೈದು 6 ಎಂಬಂದಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆಟಗಾರರಿಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ. ಎಲ್ಲ ಈ ಒಂದು ಭೋಜನದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತೊಮ್ಮೆ ಸಂಘಟಕರ ಪರವಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಉತ್ತಮವಾದ ಹೊಡೆತವಿತ್ತು, ಅಷ್ಟೇ ಉತ್ತಮವಾದ ತಡೆಗೋಡೆ ಇತ್ತು ಅಯ್ಯಂಗಾರ್ಸ್ ತಂಡದ ಕಡೆಯಿಂದ. ಅಲ್ಲಿ ಮತ್ತೆ ವಂಚನೆಯ ಆಟವನ್ನು ಕಂಡುಕೊಳ್ತಾ ಇದ್ದಾವೆ. ಮತ್ತೊಂದು ವಂಚನೆಯ ಆಟ ಅಯ್ಯಂಗಾರ್ಸ್ ತಂಡದ ಕಡೆಯಿಂದ. ಗಾಳಿಯಲ್ಲಿ ಚೆಂಡು, ಬಲವಾದ ಹೊಡೆತ, ಅಷ್ಟೇ ಉತ್ತಮವಾದ ಎತ್ತುವಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಮತ್ತೆ ವಂಚನೆಯ ಆಟ, ಅಲ್ಲಿ ನಿರ್ಜನ ಪ್ರದೇಶ. ಹೊಂದಾಣಿಕೆಯಲ್ಲಿ ಕೊರತೆ ಇತ್ತು ನಕ್ಷತ್ರ ತಂಡದಲ್ಲಿ. 8-15 ಎಂಬಂದಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಮತ್ತೆ ಬಲವಾದ ಹೊಡೆತವಿತ್ತು, ಅಷ್ಟೇ ಉತ್ತಮವಾದ ತಡೆಗೋಡೆಯನ್ನು ಕಂಡುಕೊಂಡಿದ್ದೇವೆ. ಅಂಕದ ಸೇರ್ಪಡೆ ಆಗ್ತಾ ಇದೆ. ಅಂಕ 9-15 ಎಂಬಂದಿದೆ. ಮತ್ತೆ ನೀಲಾಕಾಯದ ಆಟಗಾರನಿಂದ ಬಲವಾದ ಹೊಡೆತ, ಚೆಂಡು ನೇರ ಅಂಕಣದಿಂದ ಹೊರಕ್ಕೆ. ತೀರ್ಪುಗಾರರ ಪುರಸ್ಕಾರವಾಗಿದೆ. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ನಕ್ಷತ್ರ ವಾರಿಯರ್ಸ್ ತಂಡದ ಕಡೆಗೆ. ಮತ್ತೆ ಗುತ್ತಿಗಾರು ಬಾಳುಗೋಡು ಪರಿಸರ ಕಂಡಿರುವ ಓರ್ವ ಯಶಸ್ವಿ ಆಟಗಾರನ ಚಿಮ್ಮಿನ ಪ್ರಯೋಗ ವಿಫಲತೆಯನ್ನ ಕಂಡುಕೊಂಡಿದೆ. ಭಾಸ್ಕರನ ಚಿಮ್ಮಿನ ಪ್ರಯೋಗ ವಿಫಲತೆಯನ್ನ ಕಂಡುಕೊಂಡಿದೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಅಯ್ಯಂಗಾರ್ಸ್ ತಂಡದ ಕಡೆಗೆ. ಇಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತಿದೆ. 11-16
11-16 now. ಮತ್ತೊಂದು ಬಲವಾದ ಹೊಡೆತ, ಚೆಂಡು ನೇರ ಅಂಕಣದಿಂದ ಹೊರಕ್ಕೆ. ಒಂದಂಕದ ಸೇರ್ಪಡೆ, ಮತ್ತೆ ಸತತ ಅಂಕಗಳನ್ನ ತಂಡಕ್ಕೆ ಸತತ ಅಂಕಗಳು ಬರ್ತಾ ಇವೆ. ಸಮಯದ ವಿರಾಮವನ್ನ ಕೋರಿಕೊಂಡಿದ್ದಾರೆ. ಹನ್ನೆರಡು 16 ಎಂಬಂತಿದೆ. 4 ಅಂಕಗಳ ಮುನ್ನಡೆಯಲ್ಲಿದೆ. ಮತ್ತೆ ವಿಫಲತೆಯನ್ನ ಕಂಡುಕೊಳ್ತಾ ಇದೆ ನಕ್ಷತ್ರ ಫ್ರೆಂಡ್ಸ್. 13-16, 3 ಅಂಕಗಳ ಹಿನ್ನಡೆಯಲ್ಲಿದೆ ಅಯ್ಯಂಗಾಸ್. ಮತ್ತೆ ಚೇತರಿಸಿಕೊಳ್ಳುತ್ತಿದೆ ಅಂಕಣದಲ್ಲಿ. ಮತ್ತೆ ಬಲವಾದ ಹೊಡೆತಕ್ಕೆ ಯತ್ನಿಸಿ ಚೆಂಡು ನೇರ ಬಳೆಯೊಳಗೆ. ಮತ್ತೆ ಅಂಕಗಳು ಅಯ್ಯಂಗಾಸ್ ತಂಡದ ಪಾಳಿಗೆ. 14-16 ಎಂಬಂತಿದೆ ಅಂಕಪಟ್ಟಿ ವೀಕ್ಷಿಸಿದಾಗ. ಮತ್ತೊಂದು ಉತ್ತಮವಾದ ಚಿಮ್ಮಿನ ಪ್ರಯೋಗವನ್ನ ಕಂಡುಕೊಳ್ತಾ ಇದ್ದೇವೆ. ಸತತ ಚಿಮ್ಮಿನ ಪ್ರಯೋಗವನ್ನ ಕಂಡುಕೊಳ್ತಾ ಇದ್ದೇವೆ. ಜರ್ಸಿ ನಂಬರ್ 9 ಮಿಸ್ಟರ್ ರೋಹಿತ್ ಉತ್ತಮವಾದ ಎತ್ತುವಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಗಾಳಿಯಲ್ಲಿದೆ ಚೆಂಡು, ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಕಾದು ನೋಡೋಣ. ಅಲ್ಲಿ ಮತ್ತೊಂದು ಬಲವಾದ ಹೊಡೆತ. ತೀವ್ರ ನಿಧಾನಗತಿಯಲ್ಲಿ ಗಾಳಿಯಲ್ಲಿದೆ ಚೆಂಡು. ಅಲ್ಲಿ ವಂಚನೆಯ ಆಟವಿತ್ತು. ಮತ್ತೊಂದು ಬಲವಾದ ಹೊಡೆತ. ಎತ್ತುವಿಕೆಯಲ್ಲಿ ವಿಫಲತೆಯನ್ನ ಕಂಡುಕೊಂಡಿದ್ದಾರೆ ಅಯ್ಯಂಗಾಸ್ ತಂಡದ ಆಟಗಾರ. 17-14, 17-14 now. ತೀವ್ರ ಪೈಪೋಟಿಯನ್ನು ಕಂಡುಕೊಳ್ತಾ ಇದ್ದಾವೆ. ಅಲ್ಲಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ಅಯ್ಯಂಗಾಸ್ ತಂಡದ ಆಟಗಾರ. ಮತ್ತೊಂದು ಚಿಮ್ಮಿನ ಪ್ರಯೋಗ. ಸತತ ಅಂಕಗಳನ್ನು ಸಂಪಾದಿಸುತ್ತಾರೆ. ಕಾದು ನೋಡೋಣ. ಗೆಲುವಿನ ಹಾದಿಯಲ್ಲಿದೆ ನಕ್ಷತ್ರ ಫ್ರೆಂಡ್ಸ್ ಮುಂಚತ್ತಾರು. ಮಿಸ್ಟರ್ ಮಾಜೀದ್ ರವರ ಮಾಲಕತ್ವದ ತಂಡ ಮತ್ತೊಂದೆಡೆ ತೀವ್ರ ಪೈಪೋಟಿಯನ್ನು ನೀಡುತ್ತಿದೆ. ಭವಿಷ್ ಕರಿಮಜಲ ಇವರ ಮಾಲಕತ್ವದ ಅಯ್ಯಂಗಾಸ್ ವಾರಿಯರ್ಸ್. 19-14. ಟೈಮ್ ಔಟ್ ಓವರ್. ಕ್ಯಾಪ್ಟನ್ ನೋಟ್. ನಾಯಕನ ಗಮನಕ್ಕೆ. ಹತ್ತೊಂಬತ್ತು 14, 5 ಅಂಕಗಳ ಅಂತರವಿದೆ ಎರಡು ತಂಡಗಳ ನಡುವೆ. ಮತ್ತೊಂದು ಭರತೂಕದ ಹೊಡೆತವಿತ್ತು ನೀಲಕಾಯದ ಆಟಗಾರನಿಂದ. ತನ್ನ ನೀಲಕಾಯದ ಹಸ್ತದಿಂದ ಭರತೂಕದ ಹೊಡೆತ. ನಿರ್ಜನ ಪ್ರದೇಶಕ್ಕೆ ಚೆಂಡು. ಅಂಕದ ಸೇರ್ಪಡೆಯಾಗಿದೆ ಅಯ್ಯಂಗಾಸ್ ತಂಡದ ಕಡೆಗೆ. 15-19 ಎಂಬಂದಿದೆ. ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಆಟಗಾರನ ಚಕಚಕ್ಯತೆಯನ್ನು ಕಂಡುಕೊಂಡಿದ್ದೇವೆ. ಅಲ್ಲಿ ವಿಫಲತೆಯನ್ನು ಕಂಡುಕೊಂಡಿದ್ದೇವೆ ನಕ್ಷತ್ರ ತಂಡದ ಆಟಗಾರನಿಂದ. ಮತ್ತೆ ಅಂಕಗಳ ಸೇರ್ಪಡೆಯಾಗ್ತಾ ಇದೆ. ಸತತ ಅಂಕಗಳು ಸೇರ್ಪಡೆಯಾಗ್ತಾ ಇದೆ ಅಯ್ಯಂಗಾಸ್ ತಂಡದ ಕಡೆಗೆ. ಗೆಲುವಿನ ನಗೆ ಬೀರುತ್ತಾ ಕಾದು ನೋಡೋಣ. ಭರತೂಕದ ಹೊಡೆತವಿತ್ತು. ತೀರ್ಪುಗಾರರ ಪುರಸ್ಕಾರವಾಗಿದೆ. ಬಳೆಯ ಸ್ಪರ್ಶವಾಗಿದ್ದಾನೆ ಆಟಗಾರ. 17-19, 2 ಅಂಕಗಳ ಅಂತರವಿದೆ ಎರಡು ತಂಡಗಳಿಗೂ. ಮತ್ತೆ ಬಲವಾದ ಹೊಡೆತವಿದೆ. ಚೆಂಡು ಅಂಕಣದಿಂದ ಹೊರಕ್ಕೆ. ಅಂಕದ ಸೇರ್ಪಡೆ ಆಗ್ತಾ ಇದೆ. 19-20, 17, 3 ಅಂಕಗಳ ಅಂತರವಿದೆ ಎರಡು ಬಲಿಷ್ಠ ತಂಡಗಳ ನಡುವೆ. ಮತ್ತೆ ವಿಫಲತೆಯನ್ನ ಕಂಡುಕೊಂಡಿದೆ ಅಯ್ಯಂಗಾಸ್ ತಂಡ. 21-17 ಎಂಬಂತಿದೆ ಅಂಕಪಟ್ಟಿ. ಮತ್ತೊಂದು ಉತ್ತಮವಾದ ಚಿಮ್ಮಿನ ಪ್ರಯೋಗವಂತೂ ಇದೆ. ಮತ್ತೆ ಬಲವಾದ ಹೊಡೆತ. ಚೆಂಡು ಅಂಕಣದಿಂದ ಹೊರಕ್ಕೆ. ಭರತೂಕದ ಹೊಡೆತವಿತ್ತು, ಆದರೆ ಲಯ ತಪ್ಪಿದ ಚೆಂಡು ಅಂಕಣದಿಂದ ಹೊರಕ್ಕೆ.
ಮತ್ತೆ ಉತ್ತಮವಾದ ಚಿಮ್ಮಿನ ಪ್ರಯೋಗ, ಸತತ ಅಂಕಗಳ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ವಂಚನೆಯ ಆಟವಿತ್ತು. ವಿಫಲತೆಯನ್ನು ಕಂಡುಕೊಂಡಿದ್ದಾರೆ ನಕ್ಷತ್ರ ಫ್ರೆಂಡ್ಸ್ ತಂಡದ ಆಟಗಾರ ಭಾಸ್ಕರ್. 18-22, 4 ಅಂಕಗಳ ಅಂತರವಿದೆ ಎರಡು ತಂಡಗಳ ನಡುವೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತದೆ. ಇಪ್ಪತ್ತ 18, 5 ಅಂಕಗಳ ಅಂತರವಿದೆ ಎರಡು ತಂಡಗಳ ನಡುವೆ. ಗೆಲುವಿನ ಹಾದಿಯಲ್ಲಿದೆ, ಸ್ಪಷ್ಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಕ್ಷತ್ರ ಫ್ರಾನ್ಸ್. ಅಲ್ಲಿ ಉತ್ತಮವಾದ ಹೊಡೆತವಿತ್ತು, ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡುಕೊಂಡಿದೆ ನಕ್ಷತ್ರ ಫ್ರಾನ್ಸ್. ಅಂಕದ ಸೇರ್ಪಡೆ ಆಗ್ತಾ ಇದೆ ಅಯ್ಯಂಗಾರ್ಸ್ ತಂಡದ ಕಡೆಗೆ. ಈ ಮೂಲಕ 19-23, 4 ಅಂಕಗಳ ವ್ಯತ್ಯಾಸವಿದೆ ಎರಡೂ ತಂಡಗಳ ಮಧ್ಯೆ. ಮತ್ತೊಂದು ಭರತೂಕದ ಹೊಡೆತವಿತ್ತು ನಕ್ಷತ್ರ ತಂಡದ ಆಟಗಾರನಿಂದ. ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡಿದ್ದೇವೆ. 24-19, ಲಾಸ್ಟ್ ಪಾಯಿಂಟ್ ನಾವು 24-19. ಇಪ್ಪತ್ತು 24 ಬೇಕಾಗಿದೆ. ಅದೆಷ್ಟು ಸಾರ್ವಜನಿಕ ಪುರುಷರ ಹಾಗೂ ಮಹಿಳೆಯರ ಪಂದ್ಯಾಕೂಟಗಳು, ಅದೇ ರೀತಿ ಶಾಲಾ ಮಕ್ಕಳ ವಿವಿಧ ಸ್ಪರ್ಧೆಗಳು ಸಾಗಿ ಬರಲಿದೆ. ಎಲ್ಲ ತಂಡಗಳ ಮಾಲಕರಲ್ಲಿ ಮತ್ತೊಮ್ಮೆ ನಾಯಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ಆದಷ್ಟು ಬೇಗ ತಂಡವನ್ನು ಸಿದ್ಧಗೊಳಿಸಿ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಾಲಾ ಟೈಗರ್ಸ್ ತಂಡದಲ್ಲಿ ಬಲಿಷ್ಠ ಆಟಗಾರರನ್ನ ಕಂಡುಕೊಳ್ತಾ ಇದ್ದೇವೆ. ಪಚ್ಚು ಎಂಬ ಪ್ರತಿಭೆಯನ್ನ ಕಂಡುಕೊಳ್ತಾ ಇದ್ದೇವೆ. ಬಲಿಷ್ಠ ಆಟಗಾರ, ನೀಲಕಾಯದ ನೀಲಹಸ್ತದ ಆಟಗಾರರನ್ನ ಕಂಡುಕೊಳ್ತಾ ಇದ್ದೇವೆ. ಭರಪೂರ ತೂಕದ ಹೊಡೆತಗಳು ಬೀಳಲಿವೆ. ಎರಡು ಹೈ ವೋಲ್ಟೇಜ್ ತಂಡಗಳು, ಹೈ ವೋಲ್ಟೇಜ್ ಪಂದ್ಯವಾಗಿ ಮೂಡಿ ಬರಲಿದೆ. ಪ್ರೇಕ್ಷಕರ ಚಪ್ಪಾಳೆಯ ಅಗತ್ಯವಿದೆ. ತಂಡಗಳು ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ವರ್ಸಸ್ ಮಾಲಾ ಟೈಗರ್ಸ್. ಎರಡು ತಂಡಗಳು ಅಂಕಣವನ್ನು ಪ್ರವೇಶಿಸಿವೆ. ಲೀಗ್ ಮಾದರಿಯ ಎರಡನೇ ಸುತ್ತಿನ ಕೊನೆಯ ಪಂದ್ಯವಾಗಿರುತ್ತದೆ. ಮಾಲಾ ಟೈಗರ್ಸ್ ವರ್ಸಸ್ ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ಈ ತಂಡಗಳ ನಡುವೆ. ತೀರ್ಪುಗಾರರು ಸಿದ್ಧರಾಗಿದ್ದಾರೆ. ಹದ್ದಿನ ಕಣ್ಣಿಟ್ಟು ಮುದ್ದಿನ ತೀರ್ಪನ್ನು ನೀಡುವ ದಕ್ಷ ತೀರ್ಪುಗಾರರ ತಂಡ ನಮ್ಮೊಂದಿಗಿದೆ. ಮೋಹಿತ್ ಎನೆಕಲ್ಲು, ಮುಂದಿನ ಪಂದ್ಯಕ್ಕಾಗಿ RP ವಾರಿಯರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ಬೆಳಂದೂರು ತಮಗೆ ಮೊದಲ ಕರೆಯನ್ನು ನೀಡ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ತಯಾರಿರಬೇಕು. RP ವಾರಿಯರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡಗಳಿಗೆ ಮತ್ತೊಮ್ಮೆ ಸಂಘಟಕರ ಪರವಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ವರ್ಸಸ್ ಮಾಲಾ ಟೈಗರ್ಸ್ ತಂಡಗಳು ಈಗಾಗಲೇ ಅಂಕಣವನ್ನು ಪ್ರವೇಶಿಸಿವೆ.
ಬಲಿಷ್ಠ ಆಟಗಾರರನ್ನು ಒಳಗೊಂಡಿದೆ ಮಾಲಾ ಟೈಗರ್ಸ್. ವಿಶ್ವನಾಥ್ ರೈ ಮಾಲಾ ಹಾಗೂ ಸುಧಾಕರ್ ರೈ ಮಾಲಾ ಇವರ ಮಾಲಕತ್ವದ ಬಲಿಷ್ಠ ತಂಡವಾಗಿ ಮೂಡಿ ಬರ್ತಾ ಇದೆ ಮಾಲಾ ಟೈಗರ್ಸ್. ವಿರುದ್ಧವಾಗಿ ಶ್ರೀದುರ್ಗ ವಾರಿಯರ್ಸ್ ಬೀರ್ನೇಲು. ಬಲಿಷ್ಠ ನೀಲಕಾಯದ ಆಟಗಾರರನ್ನು ಒಳಗೊಂಡಿದೆ ಮಾಲಾ ಟೈಗರ್ಸ್. ಅದೇ ರೀತಿ ತೀವ್ರ ಪೈಪೋಟಿಯನ್ನು ನೀಡಲಿದೆ ಶ್ರೀದುರ್ಗ ವಾರಿಯರ್ಸ್ ಬೀರ್ನೇಲು. ಚಿಮ್ಮಿನ ಪ್ರಯೋಗವನ್ನು ಕಂಡುಕೊಳ್ತಾ ಇದೆ ಮಾಲಾ ಟೈಗರ್ಸ್. ಪ್ರಥಮ ಚಿಮ್ಮಿನ ಪ್ರಯೋಗ, ಉತ್ತಮವಾದ ಚಿಮ್ಮಿನ ಪ್ರಯೋಗ, ಅಷ್ಟೇ ಉತ್ತಮವಾದ ಎತ್ತುವಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಅಲ್ಲಿ ಬಲವಾದ ಹೊಡೆತವಿತ್ತು, ಅದಕ್ಕದ ಸೇರ್ಪಡೆಯಾಗ್ತಾ ಇದೆ. ಖಾತೆಯನ್ನು ತೆರೆದುಕೊಂಡಿದೆ ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು. ಅಲ್ಲಿ ಭರತೂಕದ ಹೊಡೆತವಿತ್ತು, ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡುಕೊಂಡಿದ್ದೇವೆ. ಮತ್ತೆ ಗಾಳಿಯಲ್ಲಿ ಚೆಂಡು, ಮತ್ತೊಂದು ಉತ್ತಮವಾದ ಹೊಡೆತವಿತ್ತು. ಅಲ್ಲಿ ನೀಲಾಕಾಯದ ಆಟಗಾರನ ನೀಲಾಕಾಯದ ಹಸ್ತದಿಂದ ಬಲವಾದ ಹೊಡೆತ, ಉತ್ತಮವಾದ ತಡೆಗೋಡೆ ಇತ್ತು. ಅಲ್ಲಿ ಬಲಿಷ್ಠ ತಡೆಗೋಡೆಯನ್ನ ಭೇದಿಸಲು ಅಸಾಧ್ಯವಾದ ಚೆಂಡು, ಮತ್ತೆ ಉತ್ತಮವಾದ ಆಟವನ್ನು ಕಂಡುಕೊಂಡಿದ್ದೇವೆ. ಆದರೆ ಚೆಂಡು ನೇರ ಅಂಕಣದಿಂದ ಹೊರಕ್ಕೆ ಒಂದು ಅಂಕದ ಸೇರ್ಪಡೆಯಾಗ್ತಾ ಇದೆ. ಈ ಮೂಲಕ ಸತತ ಅಂಕಗಳ ಸಂಪಾದನೆಯಾಗ್ತಾ ಇದೆ ಶ್ರೀದುರ್ಗ ಪವರ್ ವಾರಿಯರ್ಸ್ ಬೀರ್ನೇಲು ತಂಡಕ್ಕೆ. ಉತ್ತಮವಾದ ಪ್ರಯತ್ನವಿತ್ತು, ಹೊಂದಾಣಿಕೆಯ ಕೊರತೆಯನ್ನು ಕಂಡುಕೊಂಡಿದ್ದೇವೆ ಬೀರ್ನೇಲು ತಂಡದಲ್ಲಿ. ಮತ್ತೆ ಖಾತೆಯನ್ನ ತೆರೆದುಕೊಂಡಿದೆ ಮಾಲಾ ಟೈಗರ್ಸ್. 1-3 now. ಅಲ್ಲಿ ಭರತೂಕದ ಹೊಡೆತ, ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡುಕೊಂಡಿದ್ದೇವೆ. ನಿರ್ಜನ ಪ್ರದೇಶಕ್ಕೆ ಚೆಂಡು, ಪವನ್ ರವರ ವಿಫಲತೆಯನ್ನು ಕಂಡುಕೊಂಡಿದ್ದೇವೆ. ಅದಕ್ಕದ ಸೇರ್ಪಡೆಯಾಗ್ತಾ ಇದೆ ಮಾಲಾ ಟೈಗರ್ಸ್ ತಂಡಕ್ಕೆ. ಮತ್ತೆ ನಿರ್ಜನ ಪ್ರದೇಶಕ್ಕೆ ಚೆಂಡು, ಮರುಭೂಮಿಯಂತಿದೆ ಮಾಲಾ ಟೈಗರ್ಸ್ ಅಂಕಣದಲ್ಲಿ. 4-2 ಎಂಬುದಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ವಂಚನೆಯ ಆಟವಿತ್ತು, ಹೊಂದಾಣಿಕೆಯ ಕೊರತೆ ಇತ್ತು ಬೀರ್ನೇಲು ತಂಡದಲ್ಲಿ. ಅಂಕದ ಸೇರ್ಪಡೆಯಾಗ್ತಾ ಇದೆ ಮಾಲಾ ಟೈಗರ್ಸ್ ತಂಡಕ್ಕೆ. 3-4 now. 4-3 ಎಂಬಂತಿದೆ. ಬಲಿಷ್ಠ ಚಿಮ್ಮಿನ ಪ್ರಯೋಗವಿತ್ತು, ಆದರೆ ಚೆಂಡು ನೇರ ವಲೆಯೊಳಗೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಬೀರ್ನೇಲು ತಂಡಕ್ಕೆ. 5-3 5-3 ಎಂಬಂತಿದೆ. 5-3 now. ಉತ್ತಮವಾದ ಎತ್ತುವಿಕೆಯನ್ನು ಕಂಡುಕೊಂಡಿದ್ದೇವೆ. ಅಲ್ಲಿ ಅಂಕಣದ ಒಳಗಡೆ ಚೆಂಡು ತೀರ್ಪುಗಾರರ ಪುರಸ್ಕಾರವಾಗಬೇಕಾಗಿದೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಮಾಲಾ ಟೈಗರ್ಸ್ ತಂಡಕ್ಕೆ.
ಐದು ಅಂಕಗಳ ಸಮಬಲ ಎಂಬಂದಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಚಿಮ್ಮಿನ ಪ್ರಯೋಗ ಮತ್ತೆ ಮಾಲಾ ಟೈಗರ್ಸ್ ತಂಡದ ಕಡೆಯಿಂದ ಉತ್ತಮವಾದ ಚಿಮ್ಮಿನ ಪ್ರಯೋಗ, ಅಷ್ಟೇ ಉತ್ತಮವಾದ ಎತ್ತುವಿಕೆ ಇತ್ತು, ಅಷ್ಟೇ ಉತ್ತಮವಾದ ಹೊಡೆತವಿತ್ತು ಬೀರ್ನೇಳು ತಂಡದ ಕಡೆಯಿಂದ. ಒಂದಂಕದ ಸೇರ್ಪಡೆಯಾಗ್ತಾ ಇದೆ ಬೀರ್ನೇಳು ತಂಡಕ್ಕೆ. ಸಮಬಲದ ಹೋರಾಟದಲ್ಲಿದೆ ಎರಡು ತಂಡಗಳು, ಬಲಿಷ್ಠ ತಂಡಗಳನ್ನು ಕಂಡುಕೊಳ್ತಾ ಇದ್ದಾವೆ. ಈ ಊರಿನ ಪ್ರತಿಭೆ ಪಚ್ಚೂರವರ ಚಿಮ್ಮಿನ ಪ್ರಯೋಗವನ್ನು ಕಂಡುಕೊಳ್ತಾ ಇದ್ದಾವೆ. ಬಲಿಷ್ಠ ಆಟಗಾರ ನೀಲಕಾಯದ ಹಸ್ತದಿಂದ ಯಾವ ರೀತಿ ಪಂದ್ಯಕ್ಕೆ ಆಸರೆಯಾಗುತ್ತಾರೆ ಕಾದು ನೋಡೋಣ. ಅಲ್ಲಿ ಮತ್ತೆ ವಂಚನೆಯ ಆಟವಿತ್ತು. ಮತಗಾಳಿಯಲ್ಲಿ ಚೆಂಡು, ಅಲ್ಲಿ ಮತ್ತೆ ಮರುಭೂಮಿಯನ್ನು ಕಂಡುಕೊಳ್ತಾ ಇದ್ದಾವೆ ಮಾಲಾ ಟೈಗರ್ಸ್ ತಂಡದ ಕಡೆಯಲ್ಲಿ. ಹೊಂದಾಣಿಕೆಯ ಕೊರತೆ ಇದೆ, ಅಂಕ ಸೇರ್ಪಡೆ ಆಗ್ತಾ ಇದೆ. ಒಂದಂಕದ ಮುನ್ನಡೆಯೊಂದಿಗೆ ಬೀರ್ನೇಳು ತಂಡ. ಆರು 7 ಅಂಕಗಳು ಎಂಬಂತಿದೆ. ಮತ್ತೆ ಅಲ್ಲಿ ಉತ್ತಮವಾದ ಬ್ಲಾಕ್ ಇತ್ತು. ಅಲ್ಲಿ ಮತ್ತೆ ಬಳೆಯ ಸ್ಪರ್ಶವಾಗ್ತಾ ಇದೆ. 7 ಅಂಕಗಳು ಎಂಬಂದಿದೆ. ಸಮಬಲದ ಹೋರಾಟವನ್ನು ಕಂಡುಕೊಳ್ತಾ ಇದ್ದೇವೆ. ಅಲ್ಲಿ ಮತ್ತೆ ನಿರ್ಜನ ಪ್ರದೇಶ, ಮತ್ತೆ ಮರುಭೂಮಿ. ಹೊಂದಾಣಿಕೆಯ ಕೊರತೆ ಇದೆ ಮಾಲಾ ಟೈಗರ್ಸ್ ತಂಡದ ಕಡೆಯಲ್ಲಿ. ಬಲಿಷ್ಠ ಆಟಗಾರರನ್ನು ಕಂಡುಕೊಳ್ತಾ ಇದ್ದೇವೆ. ಅಲ್ಲಿ ಮತ್ತೆ ಭರ ತೂಕದ ಹೊಡೆತವಿತ್ತು. ಚೆಂಡು ಅಂಕಣದ ಒಳಗಡೆ ಆದರೆ ನಿರ್ಜನ ಪ್ರದೇಶವಿತ್ತು. ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಮಾಲಾ ಟೈಗರ್ಸ್ ತಂಡದ ಕಡೆಗೆ. 8 ಅಂಕಗಳು ಎಂಬಂದಿದೆ. ಸಮಬಲದ ಹೋರಾಟ. 2 ಚಕ್ರದ ಹಾಗೂ 4 ಚಕ್ರದ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕು. ತಕ್ಷಣ ನಮ್ಮೊಂದಿಗೆ ಸ್ಪಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕ ಮಹಿಳೆಯರ ಹಾಗೂ ಪುರುಷರ ಹಲವಾರು ಸ್ಪರ್ಧೆಗಳು ಸಾಗಿ ಬರಲಿದೆ. ವಾಲಿಬಾಲ್ ಅಂಕಣದ ಬಲಭಾಗದ ಸಭಾಂಗಣದಲ್ಲಿ ನಿಲ್ಲಿಸಿರುವ ಎಲ್ಲ ವಾಹನಗಳನ್ನು ತೆರವುಗೊಳಿಸಬೇಕು. ಕಾಳಿಯಲ್ಲಿ ಚೆಂಡು ಮತ್ತೆ ಅಂಕದ ಸೇರ್ಪಡೆ ಆಗ್ತಾ ಇದೆ ಮಾಲಾ ಟೈಗರ್ಸ್ ತಂಡಕ್ಕೆ. 9 ಅಂಕಗಳು ಎಂಬಂದಿದೆ ಅಂಕಪಟ್ಟಿ ವೀಕ್ಷಿಸಿದಾಗ. 9 each now. ವಿಫಲತೆಯನ್ನು ಕಂಡುಕೊಂಡಿದ್ದಾರೆ ಮಾಲಾ ಟೈಗರ್ಸ್ ತಂಡದ ಆಟಗಾರ ಮಿಸ್ಟರ್ ಪಚ್ಚು. ಹತ್ತು 9 ಎಂಬಂತಿದೆ ಅಂಕಪಟ್ಟಿ ವೀಕ್ಷಿಸಿದಾಗ. ಗಾಳಿಯಲ್ಲಿ ಚೆಂಡು, ಬಾಲವಾದ ಹೊಡೆತ ಚೆಂಡು ನೇರ ಅಂಕಣದಿಂದ ಹೊರಕ್ಕೆ. ಅಂಕದ ಸೇರ್ಪಡೆಯಾಗ್ತಾ ಇದೆ. 10 ಅಂಕಗಳು ಎಂಬಂದಿದೆ. ಮುಂದಿನ ಪಂದ್ಯಕ್ಕಾಗಿ RP ವಾರಿಯರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡಗಳು ತಕ್ಷಣ ತಯಾರಿರಬೇಕು. ಮುಂದಿನ ಪಂದ್ಯಕ್ಕಾಗಿ ತಮಗೆ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದೇವೆ. RP ವಾರಿಯರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ಬೆಳಂದೂರು. 11-10 ಎಂಬಂತಿದೆ. ಅಲ್ಲಿ ಮತ್ತೊಂದು ಬಲವಾದ ಹೊಡೆತವಿತ್ತು. ಚೆಂಡು ಅಂಕಣದಿಂದ ಹೊರಕ್ಕೆ ಎಂಬ ತೀರ್ಪು ಬಂದಿದೆ ತೀರ್ಪುಗಾರರಿಂದ. 12-10 2 ಅಂಕಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೀರ್ನೇಳು ತಂಡ. ಹೊಂದಾಣಿಕೆಯ ಕೊರತೆಯನ್ನು ಕಂಡುಕೊಳ್ತಾ ಇದ್ದಾವೆ ಮಾಲಾ ಟೈಗರ್ಸ್ ತಂಡದಲ್ಲಿ. ಅಲ್ಲಿ ಮತ್ತೊಂದು ಬಲವಾದ ಹೊಡೆತವಿತ್ತು.
ಉತ್ತಮವಾದ ತಡೆಗೋಡೆ ಇತ್ತು. 13-10 ಅಂಕಣದ ಬದಲಾವಣೆ ಆಗ್ತಾ ಇದೆ. ಅಂಕಣದ ಬಲಬದಿಯಲ್ಲಿರುವ ಸಭಾಂಗಣದ ಮುಂದುಗಡೆ, ಸಭಾಂಗಣದ ಒಳಗಡೆ ನಿಲ್ಲಿಸಿರುವ ಎಲ್ಲ ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಬೇಕು. ಅದೇ ರೀತಿ ಕಾರುಗಳನ್ನು ನಿಲ್ಲಿಸಿದ್ದೀರಾ, ತಾವು ತೆರವುಗೊಳಿಸಬೇಕು. ಅಂಕಣದ ಬದಲಾವಣೆಯ ನಂತರ ಚೇತರಿಸಿಕೊಳ್ಳತಕ್ಕಂಥ ನೋಡೋಣ ಮಾಲಾ ಟೈಗರ್ಸ್. ಸ್ಥಳೀಯ ಪ್ರತಿಭೆ ಪಚ್ಚೂರವರ ಚಿಮ್ಮಿನ ಪ್ರಯೋಗ. 11-13 ಅಂಕಗಳು ಎಂಬಂತಿದೆ. ಉತ್ತಮವಾದ ಎತ್ತುವಿಕೆ ಇತ್ತು, ಆದರೆ ಚೆಂಡು ಅಂಕಣದಿಂದ ಹೊರಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಬೀರ್ನೇಳು ತಂಡಕ್ಕೆ. 40-11 ನಾವು ಅಲ್ಲಿ ನಿರ್ಜನ ಪ್ರದೇಶ, ಮರುಭೂಮಿ ಸೃಷ್ಟಿಯಾಗ್ತಾ ಇದೆ ಬೀರ್ನೇಳು ತಂಡದಲ್ಲೂ. ಹನ್ನೊಂದು 14 ಎಂಬಂತಿದೆ. 12-14 ಮತ್ತೊಂದು ಮರುಭೂಮಿ ಸೃಷ್ಟಿಯಾಗಿದೆ. ನಿರ್ಜನ ಪ್ರದೇಶ, ಖಾಲಿ ಜಾಗಕ್ಕೆ ಚೆಂಡು, ಒಂದಂಕದ ಸೇರ್ಪಡೆಯಾಗಿದೆ ಬೀರ್ನೇಳು ತಂಡಕ್ಕೆ. 15-12 ಎಂಬಂದಿದೆ. 3 ಅಂಕಗಳ ವ್ಯತ್ಯಾಸ ಎರಡೂ ತಂಡಗಳ ಮಧ್ಯೆ. ಬಲಿಷ್ಠ ತಂಡಗಳು ಸೆಣಸುತ್ತಿವೆ. ಮತ್ತೊಂದು ಭರತೂಕದ ಹೊಡೆತ. ಬಲಿಷ್ಠ ನೀಲಕ್ಕಾಯದ ಆಟಗಾರನಿಂದ, ನೀಲಕ್ಕಾಯದ ಹಸ್ತದಿಂದ ಬಲಿಷ್ಠ ಹೊಡೆತವಿತ್ತು, ಅದರಷ್ಟೇ ಉತ್ತಮದ ತಡೆಗೋಡೆಯನ್ನು ಕಂಡುಕೊಂಡಿದ್ದೇವೆ. ಒಂದಂಕದ ಸೇರ್ಪಡೆಯಾಗ್ತಾ ಇದೆ ಮಾಲಾ ಟೈಗರ್ಸ್ ತಂಡದ ಕಡೆಗೆ. 13-15 2 ಅಂಕಗಳ ಅಂತರವಿದೆ ಎರಡೂ ತಂಡಗಳ ನಡುವೆ. ಅಲ್ಲಿ ಮತ್ತೊಂದು ನಿರ್ಜನ ಪ್ರದೇಶ, ಮರುಭೂಮಿಗೆ ಚೆಂಡು, ಒಂದಂಕದ ಸೇರ್ಪಡೆ ಆಗ್ತಾ ಇದೆ ಬೀರ್ನೇಳು ತಂಡಕ್ಕೆ. ಸಮಯದ ವಿರಾಮವನ್ನು ಕೋರಿಕೊಂಡಿದ್ದಾರೆ ಬೀರ್ನೇಳು ತಂಡದ ಆಟಗಾರರು ಹಾಗೂ ಮಾಲಾ ಟೈಗರ್ಸ್ ತಂಡದ ಆಟಗಾರರು. ಹದಿನಾರು 13 ಎಂಬಂತಿದೆ ಅಂಕಪಟ್ಟಿ. 3 ಅಂಕಗಳ ವ್ಯತ್ಯಾಸವಿದೆ ಎರಡು ತಂಡಗಳ ನಡುವೆ. ಬಲಿಷ್ಠ ತಂಡಗಳು ಸೆಣಸುತ್ತಿವೆ. ಉತ್ತಮವಾದ ಹೊಡೆತವಿತ್ತು, ಅಷ್ಟೇ ಉತ್ತಮವಾದ ತಡೆಗೋಡೆಯನ್ನು ಕಂಡುಕೊಂಡಿದ್ದೇವೆ. ಚೀನಾದ ತಡೆಗೋಡೆ ಬೀರ್ನೇಳು ತಂಡದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಅಂಕಗಳು ಸೇರ್ಪಡೆಯಾಗ್ತಾ ಇದೆ ಬೀರ್ನೇಳು ತಂಡದ ಕಡೆಗೆ. ಇಲ್ಲಿ ಮತ್ತೊಂದು ಬಲವಾದ ಹೊಡೆತ. ನಿರ್ಜನ ಪ್ರದೇಶವನ್ನು ಕಂಡುಕೊಳ್ತಾ ಇದ್ದಾವೆ. ಹೊಂದಾಣಿಕೆಯ ಕೊರತೆ ಇದೆ ಮಾಲಾ ಟೈಗರ್ಸ್ ತಂಡದ ಕಡೆಯಲ್ಲಿ. 18-13 5 ಅಂಕಗಳ ಅಂತರವಿದೆ ಎರಡು ತಂಡಗಳ ನಡುವೆ. ಅಲ್ಲಿ ವಂಚನೆಯ ಆಟವಿತ್ತು, ನಿರ್ಜನ ಪ್ರದೇಶವಿತ್ತು, ಆದರೆ ಬಲೆಯ ಸ್ಪರ್ಶವಾಗಿದ್ದಾರೆ ಆಟಗಾರ. ಇಲ್ಲಿ ಮತ್ತೊಂದು ವಿಫಲತೆಯನ್ನು ಕಂಡುಕೊಂಡಿದ್ದಾರೆ ಮಾಲಾ ಟೈಗರ್ಸ್ ತಂಡದ ಆಟಗಾರ. 20-13 ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಆದರೆ ಗೆಲ್ಲಲೇನು ಕಷ್ಟದ ಹಾದಿಯಲ್ಲ. ಮತ್ತೆ ಉತ್ತಮವಾದ ಹೊಡೆತವಿತ್ತು, ತಡೆಗೋಡೆಯನ್ನು ವಿಫಲಿಸಿದ ಚೆಂಡು ವಿಫಲತೆಯನ್ನು ಕಂಡುಕೊಂಡಿದೆ. ಒಂದಂಕದ ಸೇರ್ಪಡೆಯಾಗ್ತಾ ಇದೆ. 21-13 ಗೆಲುವಿನ ಹಾದಿಯಲ್ಲಿ ದಾಪುಗಾಲಿಡುತ್ತಿದೆ ಬೀರ್ನೇಳು ತಂಡ. ಬಲಿಷ್ಠ ತಂಡವನ್ನ ಸೆಣಸುತ್ತಿದೆ ಬೀರ್ನೇಳು ತಂಡ.
ಮತ್ತೊಂದು ಚಿಮ್ಮಿನ ಪ್ರಯೋಗವನ್ನು ಕಂಡುಕೊಳ್ತಾ ಇದ್ದಾವೆ. ಮತ್ತೆ ಬಲವಾದ ಹೊಡೆತವಿದೆ. ಗೌರೀಶ್ ತನ್ನ ನೀಲಕಾಯದ ಹಸ್ತದಿಂದ 22-13 9 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೀರ್ನೇಲು ತಂಡ. ಮತ್ತೆ ಉತ್ತಮವಾದ ಹೊಡೆತವಿತ್ತು, ಅಷ್ಟೇ ಉತ್ತಮವಾದ ತಡೆಗೋಡೆ ಇತ್ತು. (23-13) 10 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೀರ್ನೇಳು ತಂಡ. ಮತ್ತೆ ಎತ್ತುವಿಕೆಯಲ್ಲಿ ವಿಫಲತೆಯನ್ನು ಕಂಡುಕೊಂಡಿದೆ ಬೀರ್ನೇಳು ತಂಡ. 1 ಅಂಕದ ಸೇರ್ಪಡೆಯಾಗ್ತಾ ಇದೆ. 14-23 9 ಅಂಕಗಳ ಹಿನ್ನಡೆಯೊಂದಿಗೆ ತನ್ನ ಚಿಮ್ಮಿನ ಪ್ರಯೋಗವನ್ನ ಮಾಡ್ತಾ ಇದೆ ಮಾಲಾ ಟೈಗರ್ಸ್. ಖ್ಯಾತ ವೀಕ್ಷಕ ವಿವರಣೆಗಾರ, ಈ ಒಂದು ಪಂದ್ಯಾಕೂಟದ ವೀಕ್ಷಕ ವಿವರಣೆಯನ್ನು ನೀಡಿದ ದಿನೇಶ್ ಚಿಕ್ಕಮಗಳೂರು ಈಗಾಗಲೇ ತನ್ನ ಭೋಜನದ ನಂತರ ನಮ್ಮನ್ನು ಸೇರಿಕೊಂಡಿದ್ದಾರೆ. ಮುಂದೆ ಸ್ವರ ಬದಲಾವಣೆಯಾಗ್ತಾ ಇದೆ ದಿನೇಶ್ ಚಿಕ್ಕಮಗಳೂರು ಇವರೊಂದಿಗೆ. (24-15) ಎಂಬತ್ತಿದೆ ಅಂಕಪಟ್ಟಿ ವೀಕ್ಷಣೆಯಲ್ಲಿ. ಪಂದ್ಯ ಯಾರಿಗೆ ಉಳಿಯುತ್ತೆ? ಸ್ಪಷ್ಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೀರ್ನೇಲು ತಂಡ. ಅಂತಿಮ ಹಂತದಲ್ಲಿದೆ. ಬಲವಾದ ಹೊಡೆತವಿತ್ತು. ಪಂದ್ಯವನ್ನು ಗೆದ್ದುಕೊಂಡಿದೆ ಬೀರ್ನೇಲು ತಂಡ. ವಿಜೇತರಿಗೆ ವಂದನೆಗಳು, ಅಭಿನಂದನೆಗಳು. ಅದೇ ರೀತಿ ತೀವ್ರ ಪೈಪೋಟಿಯನ್ನು ನೀಡಿದ ಮಾಲಾ ಟೈಗರ್ಸ್ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪಂದ್ಯಕ್ಕಾಗಿ RP ವಾರಿಯರ್ಸ್ ವರ್ಸಸ್ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡಗಳು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಮಾಲಕರ ಹಾಗೂ ಕಪ್ತಾನರ ಗಮನಕ್ಕೆ ತಂಡಗಳನ್ನು ತಕ್ಷಣ ಸಜ್ಜುಗೊಳಿಸಿ ಅಂಕಣವನ್ನು ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇದೆ. ಅದೇ ರೀತಿ ಹಲವಾರು ಪಂದ್ಯಗಳು ಬಾಕಿ ಉಳಿದಿವೆ. ಮುಂದೆ ಸಾರ್ವಜನಿಕ ಪುರುಷರ ಹಾಗೂ ಮಹಿಳೆಯರ ಹಲವಾರು ಸ್ಪರ್ಧೆಗಳು ಬಾಕಿ ಉಳಿದಿವೆ. ಮಾಲಕರಲ್ಲಿ ಹಾಗೂ ಕಪ್ತಾನರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೆ ಸ್ವರ ಬದಲಾವಣೆ ಆಗ್ತಾ ಇದೆ ದಿನೇಶ್ ಚಿಕ್ಕಮಗಳೂರು ಇವರ ಸ್ವರದೊಂದಿಗೆ. ನಮ್ಮೊಂದಿಗೆ ಪಂದ್ಯದ ವೀಕ್ಷಕ ವಿವರಣೆಯನ್ನು ನೀಡಿದಂತಹ ಅರುಣ್ ರೈ ಬಲ್ಕಾಡಿ ಇವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗಿನ ಪಂದ್ಯಕ್ಕಾಗಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. RP ವಾರಿಯರ್ಸ್ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡ. ಎಸ್, ಪಂದ್ಯವನ್ನು ಪ್ರಾರಂಭ ಮಾಡಿಕೊಳ್ಳಬೇಕಾಗಿದೆ. ಎರಡು ತಂಡಗಳು ಕೂಡ ಸರದಿ ಸಾಲಿನಲ್ಲಿ ನಿಂತುಕೊಳ್ಳಿ ಆದಷ್ಟು ಬೇಗ. ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ RP ವಾರಿಯರ್ಸ್ ತಂಡ. ಈಗಿನ ಕಲಿಯುಗದಲ್ಲಿ ಎತ್ತ ತಾಯಿಯ ಕೈತುತ್ತನ್ನು ತಿನ್ನುವವರಿಲ್ಲ, ಮಮತೆಯಿಂದ ಮಾತನಾಡಿಸುವವರಿಲ್ಲ, ಸತ್ತರೆ ಅಳುವವರಿಲ್ಲ, ಅತ್ತರೆ ಬರುವವರಿಲ್ಲ. ಈಗಿನ ಕಾಲದ ಪರಿಸ್ಥಿತಿ ಹೇಗಾಗಿದೆ ಎಂದರೆ ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿ, ಮಕ್ಕಳು ವಿದೇಶಗಳಲ್ಲಿ, ಶುಭಾಶಯಗಳು ವಾಟ್ಸ್ಆ್ಯಪ್ನಲ್ಲಿ, ಗಂಡ ಸ್ಮಾರ್ಟ್ಫೋನ್ನಲ್ಲಿ, ಹೆಂಡತಿ ಧಾರಾವಾಹಿ ಎದುರಲ್ಲಿ, ಮೊಮ್ಮಕ್ಕಳು ವಿಡಿಯೋ ಗೇಮ್ಸ್ನಲ್ಲಿ, ರೈತರು ಸಾಲದ ಸುಳಿಯಲ್ಲಿ, ವಿದ್ಯಾರ್ಥಿಗಳು ಮೋಜು ಮಸ್ತಿಯಲ್ಲಿ. ಒಬ್ಬ ವ್ಯಕ್ತಿ ವಾಟ್ಸ್ಆ್ಯಪ್ DPಯಲ್ಲಿ ಕಾಣುವಷ್ಟು ಒಳ್ಳೆಯವನಲ್ಲ, ಆಧಾರ್ ಕಾರ್ಡ್ನಲ್ಲಿ ಕಾಣುವಷ್ಟು ಕೆಟ್ಟವನಲ್ಲ. ಅದಕ್ಕೆ ಈ ಕಾಲವನ್ನು ಕರುಣೆ ಇಲ್ಲದ ಕಲಿ ಕಾಲ ಅನ್ನೋದು. ಇದೀಗಿನ ಪಂದ್ಯಕ್ಕಾಗಿ ಅಂಕಣ ಪ್ರವೇಶವನ್ನು ಕೂಡ ಕಂಡುಕೊಂಡವರಿದ್ದಾರೆ. RP ವಾರಿಯರ್ಸ್ ವಿರುದ್ಧವಾಗಿ ರೈಸಿಂಗ್ ಸ್ಟಾರ್
ಬೆಳಂದೂರು. ಪ್ರಥಮ ಸೇವೆಯಲ್ಲಿ ಅಕ್ಷಯ್ ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 1-0 ಖಾತೆಯ ಆರಂಭವಾಗಿದೆ. ರೈಸಿಂಗ್ ಸ್ಟಾರ್ ಬೆಳಂದೂರು. ಚೆಕ್ಔಟ್ನ ಲಾಭ 2-1 2-1. ಮುಂದಿನ ಪಂದ್ಯಕ್ಕಾಗಿ ಆದಿ ಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಬೇಕಾಗಿದೆ. ಚರಣ್ ಯುವ ಆಟಗಾರ. 2-2 ಸಮ. ಬೆಳೆಯುತ್ತಿರುವಂತಹ ಸಿರಿ ಮೊಳಕೆಯಲ್ಲಿ ಎನ್ನುವ ರೀತಿಯಲ್ಲಿ ಯುವ ಪ್ರತಿಭೆ. (3-2) 3-2 ಪಂದ್ಯ. ಮೂರು ಸಮಬಲದ ಹೋರಾಟದೊಂದಿಗೆ ನಾಲ್ಕು 3 4-3. ತನ್ನ ತಪ್ಪನ್ನೊಪ್ಪಿಕೊಂಡವರಿದ್ದಾರೆ. ಆಧುನಿಕ ಯುಗದ ಸತ್ಯ ಹರಿಶ್ಚಂದ್ರ. ಆರು 3 6-3. ಯಶಸ್ಸಿನ ಹೊಡೆತದೊಂದಿಗೆ ಮತ್ತೆ ಎಚ್ಚೆತ್ತುಕೊಳ್ತಿರುವಂತಹ ಅಕ್ಷಯ್. ಛಲ ಬಿಡದಂತಹ ಸರದಾರ. ಎಲ್ಲರೂ ಕೂಡ ತಮ್ಮ ತಮ್ಮ ಇಷ್ಟದ ದೇವರು ನೆನಪಿಸಿಕೊಂಡು ಅಂಕಣ ಪ್ರವೇಶವನ್ನು ಕಂಡುಕೊಂಡರೆ ಈತ ತನ್ನ ಪ್ರೇಯಸಿಯನ್ನು ನೆನಪಿಸಿಕೊಂಡು ಅಂಕಣ ಪ್ರವೇಶವನ್ನು ಕಂಡುಕೊಂಡವರಿದ್ದಾನೆ. ಐದು 6 5-6. ಆರು 6 ಸಮ 6-8. ಏಳು 6 7-6. ಒಂದು ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ಈ ಭಾಗದ ಆರ್ಪಿ ವಾರಿಯರ್ಸ್ ತಂಡ. ಏಳು 7 ಸಮಬಲ 7-8. ಮುಂದಿನ ಪಂದ್ಯಕ್ಕಾಗಿ ಆದಿಮುರುಳ್ಳಿಯ ವಾರಿಯರ್ಸ್ ವಿರುದ್ಧವಾಗಿ
ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು. ಏಟ್ 7 8 9 ಒಂದೊಂದು ಅಂಕದ ಸೆಣಸಾಟ, ಕಾದಾಟ, ಹೋರಾಟ ಸಾಗಿ ಬರ್ತಾ ಇದೆ. ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಿದೆ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡ. 9 each. ಹತ್ತು 9 10-9 ಒಂದು ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿದೆ RP ವಾರಿಯರ್ಸ್ ತಂಡ. ಇದೀಗ ಸಮಬಲದ ಹೋರಾಟದೊಂದಿಗೆ 10-10 10 each. ಗೆದ್ದರೆ ಬಹುಮಾನ, ಸೋತರೆ ಸಮಾಧಾನ. ಗೆದ್ದರೆ ರಾಜಮರ್ಯಾದೆ, ಸೋತರೆ ಅನುಭವ ಮಾತ್ರ. ಲೆವೆನ್ 10 11-10 ಪಂದ್ಯ. ಶಾರ್ಟ್ ಪಾಸ್ನ ಲಾಭ. ಹನ್ನೊಂದು ಶೂಟ್. 12-11 12-11 ಲಯ ತಪ್ಪಿದಂತ ಹೊಡೆತ. 12-12 ಮತ್ತೆ ಸಮಬಲದ ಹೋರಾಟ. 6 ಕೇರದ 3 ಕಿಡಿಯದಂತಹ ಪಂದ್ಯವಿದು. 12 each. ಹದಿಮೂರು 12 ಬದಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 13-12 13 each. 13 ಸಮ. ಹದಿನಾಲ್ಕು 13 14-13 ಸರ್ವಿಸ್ನ ವೈಫಲ್ಯತೆ. 14-14
ಗುಡ್ ಶಾಟ್, ಹೊಂದಾಣಿಕೆ ಆಟದ ಸಫಲತೆಯನ್ನು ಕಂಡುಕೊಂಡಿರುವಂತಹ RP ವಾರಿಯರ್ಸ್ ತಂಡ ಅಕ್ಷಯ್ ಮೂಲಕವಾಗಿ 15-14, 15-14, ಸಿಂಗಲ್ ಪ್ಯಾಕ್, ಏಕಾಂಗಿ ತಡೆಗೋಡೆ. ಹದಿನಾರು 14, 16-14. ಹದಿನೇಳು 14, 17-14. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇದೀಗಾಗಲೇ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿರುವಂತಹ ವೇದಿಕೆಯ ಮುಂಭಾಗಕ್ಕೆ ತೆರಳಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಏಟೀನ್ 14, 18-14. ಹದಿನೈದು 18, 15-18. ಹತ್ತೊಂಬತ್ತು 15 ಪಂದ್ಯ. 19-15. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. RP ವಾರಿಯರ್ಸ್ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ರಾಧಾಕೃಷ್ಣ ಪೈಕ ಆತಂಕದಲ್ಲಿದ್ದಾರೆ. 20-16. ಹದಿನೇಳು 20, 17-20. ಇಪ್ಪತ್ತೊಂದು 17, 21-17. ಮಹಿಳೆಯರಿಗೆ ಇದೀಗಾಗಲೇ ಹಗ್ಗಜಗ್ಗಾಟದ ಸ್ಪರ್ಧೆ ಕೂಡ ನಡೀತಾ ಇದೆ. ಇನ್ನೂ ಕೂಡ ಹೆಸರು ನೋಂದಾಯಿಸಿಕೊಳ್ಳದವರು ದಯವಿಟ್ಟು ಆದಷ್ಟು ಬೇಗನೆ ಹೆಸರು ನೋಂದಾಯಿಸಿಕೊಳ್ಳಿ. 19-21, 19-21.
ಸರ್ವಿಸ್ 22 22 2022 23-20 ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ಆರ್ಪಿ ವಾರಿಯರ್ಸ್ ತಂಡ. ಇಪ್ಪತ್ತ 24-20 21-24 21-24 22-24 ಸಮಬಲದ ಹೋರಾಟಕ್ಕಾಗಿ ಬೆನ್ನಟ್ಟಿ ಬರುತ್ತಿರುವಂತಹ ರೈಸಿಂಗ್ ಸ್ಟಾರ್ಸ್ ತಂಡ. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಆರ್ಪಿ ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಆದಿಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಎರಡು ತಂಡಗಳು ಕೂಡ ಅಂಕಣ ಪ್ರವೇಶವನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಮಹಿಳೆಯರ ವಿಭಾಗದ ಅಗ್ಗಜಗ್ಗಾಟದ ಪಂದ್ಯಕ್ಕಾಗಿ ಹೆಸರು ನೋಂದಾಯಿಸಿಕೊಳ್ಳಲು ಬಾಕಿ ಇರುವಂತಹ ಮಹಿಳೆಯರು ದಯವಿಟ್ಟು ತಮಗೆ ಕೊನೆಯ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ತದನಂತರ ಬಂದಲ್ಲಿ ಯಾವುದೇ ಕಾರಣಕ್ಕೂ ಪರಿಗಣನೆ ತೆಗೆದುಕೊಳ್ಳಲಾಗುವುದಿಲ್ಲ. ಇದು ಸಂಘಟಕರ ಸೂಚನೆಯಾಗಿದೆ. ಇನ್ನೂ ಕೂಡ ತಂಡದ ಹೆಸರು ನೋಂದಾಯಿಸಿಕೊಳ್ಳಲು ಬಾಕಿ ಇರುವಂತಹ ತಂಡಗಳು ಆದಷ್ಟು ಬೇಗ ತಂಡದ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗಿನ ಪಂದ್ಯಕ್ಕಾಗಿ ಆದಿಮುರುಳಿಯ ವಾರಿಯರ್ಸ್ ವಿರುದ್ಧವಾಗಿ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ತಂಡ ಅಂಕಣ ಪ್ರವೇಶವನ್ನು ಕೂಡ ಕಂಡುಕೊಂಡು ಬರಿದ್ದಾರೆ. ದೇವಿ ಪ್ರಸಾದ್ ಟ್ರಾವೆಲ್ಸ್ ಇದರ ತಂಡದ ಮಾಲಕತ್ವವನ್ನು ವಹಿಸಿಕೊಂಡಿರುವಂತಹ ಅಭಿಲಾಷ್ ರವರು ತನ್ನ ಪಾರ್ಟ್ನರ್ ಇಲ್ಲದೆ ಬಹಳ ಬೇಸರವನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ.
ತಡೆಗೋಡೆಯಲ್ಲಿ ವೈಫಲ್ಯತೆ. ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಖಾತೆಯನ್ನು ಆರಂಭ ಮಾಡಿಕೊಂಡಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ. ಟೂ 0. ಒನ್ ಈಚ್, ಒಂದು ಸಮ. ಟೂ 1. ಎರಡು ಸಮ, ಟು ಈಚ್. ಆದಿಮುರುಳಿಯ ವಾರಿಯರ್ಸ್ ತಂಡ ಪ್ರಾಯೋಜಕತ್ವದಲ್ಲಿ ಈಗಾಗಲೇ ಬಹಳಷ್ಟು ಪಂದ್ಯಾಕೂಟವನ್ನು ಆಡಿದ ಅನುಭವ, ಅದಲ್ಲದೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಈ ಭಾಗದ ಪ್ರಶಾಂತ್ ಆದಿಮುರುಳಿಯ ವಾಲಿಬಾಲ್ ಅಲ್ಲದೆ ಹಲವಾರು ಕ್ರೀಡಾಕೂಟಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಇವತ್ತಿನ ಸುಸಂದರ್ಭದಲ್ಲಿ ದೀಪಾವಳಿ ಪ್ರಯುಕ್ತ ಸಾಗಿ ಬರುತ್ತಿರುವಂತಹ 11ನೇ ವರ್ಷದ ವಾಲಿಬಾಲ್ ಪಂದ್ಯಾಕೂಟಕ್ಕೂ ಕೂಡ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ತಮ್ಮ ತಂಡವನ್ನು ಕಟ್ಟಿಕೊಂಡು ಬಂದು ವೀಕ್ಷಣೆಯಲ್ಲಿದ್ದಾರೆ. ತಮ್ಮ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ನಮ್ಮ ಸಮಿತಿಯ ಪರವಾಗಿ. ನಾಲ್ಕು 3, 4-3. ಈ ಭಾಗದಿಂದ ಆ ಭಾಗಕ್ಕೆ ಹೋಗಲೊಪ್ಪದಂತಹ ಚೆಂಡು 5-3, 5-3. ಆರು 3ರಲ್ಲಿ ಪಂದ್ಯ 6-3. ಅಂಕದ ಮುನ್ನಡೆಯಲ್ಲಿರುವಂತಹ ಪ್ರಶಾಂತ್ ಆದಿಮುರುಳಿಯ ಪ್ರಾಯೋಜಕತ್ವದ ಆದಿಮುರುಳಿಯ ವಾರಿಯರ್ಸ್ ತಂಡ ಇದೀಗಾಗಲೇ 3 ಅಂಕದ ಸ್ಪಷ್ಟ ಮುನ್ನಡೆಯನ್ನು ಕೂಡ ಕಾಯ್ದಿರಿಸಿಕೊಂಡು ಬಂದವರಿದ್ದಾರೆ. ತುರ್ತು ಸಭೆಯನ್ನು ಕರೆತರಿಸಿಕೊಳ್ಳುವುದರೊಂದಿಗೆ ಒಂದು ಹೊಸ ವಿಷಯವನ್ನು ಕಟ್ಟಿ ಮತ್ತೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದೆ ಎರಡು ಬಲಿಷ್ಠ ಬಲಾಢ್ಯ ತಂಡಗಳು. 6-3, 6-3. ಲಯ ತಪ್ಪಿದಂತಹ ಹೊಡೆತ ನೇರ ಅಂಕಣದಿಂದ ಹೊರ ನಡೆದಂತಹ ಚೆಂಡು ಸರ್ವೀಸ್. ಮುಟ್ಟಿದ್ದೆಲ್ಲ ಚಿನ್ನ. ಆದಿಮುರುಳಿಯ ವಾರಿಯರ್ಸ್ 8-3. ಒಂಬತ್ತು 3, 9-3. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಪುಂಚತ್ತಾರು ಮಣ್ಣನ್ನೇ ಮೆಟ್ಟಬೇಕು, ಒಂದು ವೇಳೆ ಎತ್ತಿದರೆ ಪ್ರೋ ವಾಲಿಬಾಲ್ ಪಂದ್ಯಾಕೂಟದ ಕಪ್ಪನ್ನು ಎತ್ತಬೇಕು ಎನ್ನುವ ನಿಟ್ಟಿನೊಂದಿಗೆ ಅದ್ದೂರಿಯ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ನಾಲ್ಕು 9, 4-9. ಐದು 9.
ಕುಟುಂಬದ ಎಲ್ಲ ಸದಸ್ಯರು ವಾಲಿಬಾಲ್ ಅನ್ನು ಮುಟ್ಟುವಂತಿಲ್ಲ. ಏಳು 9 7-9. ಸೇವೆಯಲ್ಲಿ ವೈಫಲ್ಯತೆ, ಸರ್ವಿಸ್ ಅನ್ನು ಕೈ ಚೆಲ್ಲಿದಂತಹ ಯತೀಶ್. ಕಾಶ್ಮೀರದ ಗಡಿ ದಾಟಿದರೂ ಕೂಡ ಶಿಕ್ಷೆ, ನಮ್ಮೂರಿನ ವಾಲಿಬಾಲ್ ಅಂಕಣದ ಗೆರೆ ದಾಟಿದರೂ ಕೂಡ ಶಿಕ್ಷೆ. 11-7 11-7. ಗುಡ್ ಶಾಟ್. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ. 8-11 8-11. ಹನ್ನೆರಡು 8 12-8. ಗುಡ್ ಶಾಟ್ ಬಟ್ ಔಟ್. 13-8. 13-8ರಲ್ಲಿ ಬದಲಿ ಅಂಕಣ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ರೀತಿಯಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳುತ್ತಿರುವಂತಹ ಎರಡು ತಂಡಗಳು. ಹದಿನೈದು 9 14-9 14-9. ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿಕೊಳ್ಳುತ್ತಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ. ಇವರಿಗೆ ಈ ಸಂದರ್ಭ ಹೇಗಿದೆ ಎಂದರೆ ಲಾಕ್ಡೌನ್ ಸಮಯದಲ್ಲಿ ಈ ಭಾಗದಲ್ಲಿ ಒಂದು 90 ಸಿಕ್ಕಷ್ಟೇ ಸಂತಸವನ್ನು ವ್ಯಕ್ತಪಡಿಸಿಕೊಳ್ಳುತ್ತಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ. 10-14 10-14. ಯಾರಾಗುತ್ತಾರೆ ಇವತ್ತಿನ ಚಾಂಪಿಯನ್ ಪಟ್ಟದ ರೂವಾರಿ ಎಂದು ಕಾದು ನೋಡಬೇಕಾಗಿದೆ. ಅದ್ದೂರಿಯಾಗಿ ಸಾಗಿ ಬರುತ್ತಿರುವಂತಹ ಪ್ರೋ ವಾಲಿಬಾಲ್ ಪಂದ್ಯ. ಬಲಿಷ್ಠ 12 ತಂಡಗಳ ಜಿದ್ದಿನ ಹೋರಾಟವೇ ನಾವು ಕಂಡುಕೊಳ್ತಾ ಇದ್ದೇವೆ. 11-14 11-14. ಮೈಮರೆತರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಆದಿಮುರುಳಿಯ ವಾರಿಯರ್ಸ್ 12-14. ಹದಿನೈದು 12. ಹದಿನಾರು 12 16-12. ಪವರ್ಫುಲ್ ಸ್ಮ್ಯಾಶ್. ಈ ಪಂದ್ಯವನ್ನು ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಆದಿಮುರುಳಿಯ ವಾರಿಯರ್ಸ್ ತಂಡಕ್ಕೆ.
18-13. ಅಲ್ಲಿಂದಲ್ಲಿಗೆ ಕಾದು ಕುಳಿತಂತ ಯತೀಶ್ 14-18. ಬಲಾಢ್ಯ ತಡೆಗೋಡೆ 15-18. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಕೇವಲ 3 ಅಂಕದ ಬೇಡಿಕೆ ಸಮಬಲಕ್ಕಾಗಿ. ಹತ್ತೊಂಬತ್ತು 15 19-15. ಇಪ್ಪತ್ತು 15 20-15. ಇಪ್ಪತ್ತೊಂದು 15 21-15. ಇಪ್ಪತ್ತ 2-15. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡೊಂದು ಕುಡಿಯಲು ಕಲಿತರೆ ಊರಿನಲ್ಲೊಂದು ಬಾರು ಓಪನ್ 23-15. ನೇರ ಅಂಕಣದಿಂದ ಹೊರ ನಡೆದಂತ ಚೆಂಡು. ಇದೀಗಾಗಲೇ ಸಮಯ 2:27. ಅದೆಷ್ಟೋ ಜನ ಮಧ್ಯಪ್ರದೇಶಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ಈ ಭಾಗದ ಆದಿಮುರುಳಿಯ ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ಅಯ್ಯಂಗರ್ ವಾರಿಯರ್ಸ್ ವಿರುದ್ಧವಾಗಿ ಬಿಂದು ವಾರಿಯರ್ಸ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ.
ದೀಕ್ಷಿತ್ ಕಾರ್ಯ ದಯವಿಟ್ಟು ಆಗಮಿಸಬೇಕು. ಅದೇ ರೀತಿಯಲ್ಲಿ ಸತ್ಯಾನಂದ, ದೀಕ್ಷಿತ್ ಕಾರ್ಯ ದಯವಿಟ್ಟು ಪ್ರಧಾನ ವೇದಿಕೆ ಮುಂಭಾಗಕ್ಕೆ ಆಗಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸತ್ಯ ದಯವಿಟ್ಟು ಆಗಮಿಸಬೇಕು. ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ಬಿಂದು ವಾರಿಯರ್ಸ್ ಟೂ 2-0. ಒನ್ ಟೂ 1-2 ನಮ್ಮೊಂದಿಗೆ ಫೋರ್ 4-1 ನಮ್ಮೊಂದಿಗೆ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಹಲವಾರು ಪಂದ್ಯದ ನಿರ್ಣಾಯಕ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಅನೂಪ್, ಅದೇ ರೀತಿಯಲ್ಲಿ ರಫೀಕ್ ಆತೂರು ಇವರು ಇದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಎರಡು 2-4 ಬಹಳಷ್ಟು ರೋಚಕವಾಗ್ತಿರುವಂತಹ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟದ ಪಂದ್ಯ. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ನಾಲ್ಕು 4 ಸಮ. ಐದು 4 ಅಂಕದ ಮುನ್ನಡೆಯಲ್ಲಿರುವಂತಹ ಬಿಂದು ವಾರಿಯರ್ಸ್ ತಂಡ. ದಯವಿಟ್ಟು ಬಾಲ್ ಬಾಯ್ಸ್, ಬಾಲ್ ಪ್ಲೀಸ್.
ಸರ್ವೀಸ್. ಐದು 5 ಸಮ 5 ಈಚ್. ಇದೇ ಬರುವ ಡಿಸೆಂಬರ್ 21ರಿಂದ 26ನೇ ತಾರೀಕಿನವರೆಗೆ ಅದ್ದೂರಿಯಾಗಿ ಬೆಂಗಳೂರಿನಲ್ಲಿ ಸಾಗಿ ಬರಲಿಕ್ಕಿರುವಂತಹ ವಾಜಪೇಯಿ ಟ್ರೋಫಿ ಇದೇ ಬರುವ ಡಿಸೆಂಬರ್ 21ರಿಂದ 26ನೇ ತಾರೀಕು ಸಾಗಿ ಬರಲಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಭಾರತ ತಂಡವನ್ನು ಪ್ರತಿನಿಧಿಸಿಕೊಂಡಿರುವಂತಹ ಆಟಗಾರರು ಕೂಡ ಅವತ್ತಿನ ಪಂದ್ಯಕ್ಕೆ ಆಗಮಿಸಲಿದ್ದಾರೆ. ಗುಡ್ ಸರ್ವೀಸ್. 6 ಸಮ 6 ಈಚ್. ಸಾರಿ 7-5 7-5. ಆರು 7 6-7. ಎಂಟು 6. ಮುಂದಿನ ಪಂದ್ಯಕ್ಕಾಗಿ ಶ್ರೀದುರ್ಗ ಪವರ್ ವಾರಿಯರ್ಸ್ ವಿರುದ್ಧವಾಗಿ ನಿಸರ್ಗ ಅಟ್ಯಾಕರ್ಸ್ ತಂಡ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಒಂಬತ್ತು 7 9-7. ಹತ್ತು 7 10-7. ಹನ್ನೊಂದು 7 11-7. ಟ್ವೆಲ್ವ್ 7. ಹದಿಮೂರು 8ರಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಹದಿನಾಲ್ಕು 8 14-8. 7 ಅಂಕದ ಮುನ್ನಡೆಯಲ್ಲಿದೆ ಈ ಭಾಗದ ಅಯ್ಯಂಗಾರ್ ವಾರಿಯರ್ಸ್ ತಂಡ. ಶೂಟ್
ಹೊಂದಾಣಿಕೆ ಆಟದ ವೈಫಲ್ಯತೆ 15-8, 15-8. ಹದಿನಾರು 10, 16-10. 6 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದವರಿದ್ದಾರೆ. ಹನ್ನೊಂದು 16, 11-16. ನಿಧಾನಗತಿಯಲ್ಲಿ ಬೆನ್ನಟ್ಟಿ ಬರುತ್ತಿರುವಂತಹ ಬಿಂದು ವಾರಿಯರ್ಸ್ ತಂಡ ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಿದೆ. 17-11, 17-11. ಟ್ವೆಲ್ವ್ 17, 12-17. ದಯವಿಟ್ಟು ಅಲ್ಲಿ ಪ್ರೇಕ್ಷಕರು ಸ್ವಲ್ಪ ಹಿಂದೆ ಸರಿಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಂಡದ ಸಹ ಆಟಗಾರರು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ದಯವಿಟ್ಟು ಹಿಂದೆ ಸರಿಯುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೇವಲ 5 ಚೇರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಸ್ವಯಂ ಸೇವಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಂಡದ ಸಹ ಆಟಗಾರರು ಅದೇ ರೀತಿಯಲ್ಲಿ ತಂಡದ ಮಾಲಕರು ಮಾತ್ರ ಇದ್ದರೆ ಸಾಕು. 14-18, 14-18. ಸಹ ಆಟಗಾರನು ಬಿಡ್ದು ಬಾಕಿದಾಗಲೇ ಮಾತು ದಯದೀದು ರೋಪ್ ಕಟ್ಟರೆ ಪಿದೈ ಚಾರ್ದಿರ್ದು ಕುಲ್ದು ಸಾಕಾನಲ್ಪೆ ದಯದೀದು ಅವಳು ಉಂತಿನಾಗಲಿ ಎಕ್ಸ್ಟ್ರಾ ಪ್ಲೇಯರ್ಸ್ನ ಬಿಡ್ದು ಬಾಕಿದಾಗಲೇ ಪೂರ ಪಿದೈ ಉಂತಲಿ. ಹದಿನೈದು 19, 15-19. (20-15). ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಶ್ರೀದುರ್ಗ ಪವರ್ ವಾರಿಯರ್ಸ್ ವಿರುದ್ಧವಾಗಿ ನಿಸರ್ಗ ಅಟ್ಯಾಕರ್ಸ್. ಮುಂದಿನ ಪಂದ್ಯ ಚೆಕ್ಔಟ್ನ ಲಾಭ 17-21, 17-21. ಖಾಲಿ ಜಾಗದ ಭರ್ತಿಯನ್ನು ಮಾಡಿಕೊಂಡಿರುವಂತಹ ಜಾನ್
22-17, 20-17. ಇಪ್ಪತ್ಮೂರು 17, 23-17. ಇಪ್ಪತ್ನಾಲ್ಕು 17ರಲ್ಲಿ ಮ್ಯಾಚ್ ಪಾಯಿಂಟ್, ಕೊನೆಯ ಅಂಕ 24-17. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಶ್ರೀದುರ್ಗ ಪವರ್ ವಾರಿಯರ್ಸ್ ವಿರುದ್ಧವಾಗಿ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತಾರು. ದಯವಿಟ್ಟು ಸಿದ್ಧರಾಗಿ. 18-24, 18-24. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ಅಯ್ಯಂಗರ್ ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅಂಕಣ ಪ್ರವೇಶವನ್ನು ಮಾಡಿಕೊಳ್ಳುವಂತೆ ವಿನಂತಿ ಕೋರಿಕೊಂಡವರಿದ್ದೇವೆ. ಶ್ರೀ ದುರ್ಗಾ ಪವರ್ ವಾರಿಯರ್ಸ್ ವಿರುದ್ಧವಾಗಿ ನಿಸರ್ಗ ಅಟ್ಯಾಕರ್ಸ್ ತಂಡ ಆದಷ್ಟು ಬೇಗನೆ ಅಂಕಣ ಪ್ರವೇಶವನ್ನು ಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಟಗಾರರಲ್ಲಿ ಸೂಚನೆಯನ್ನು ನೀಡಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಗಳಿಂದ ತಾಲೀಮಿಗೆ ಅವಕಾಶವಿರುವುದಿಲ್ಲ. ಇದೀಗಾಗಲೇ ಸಮಯ ಮಿತಿ ಮೀರಿದೆ. ನಮ್ಮೊಂದಿಗೆ ಸಹಕಾರ ಮಾಡುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಖಾತೆಯ ಆರಂಭವನ್ನು ಕಂಡುಕೊಂಡಿದೆ ನಿಸರ್ಗ ವಾರಿಯರ್ಸ್ ಅಟ್ಯಾಕರ್ಸ್. ಒಂದು 2-1. 2-1 ಪಂದ್ಯ. ತ್ರೀ 1, 3-1. ಟೂ 3, 2-3. ನಾಲ್ಕು 2, 4-2. ಸರ್ವಿಸ್ ಅನ್ನು ಕೈ ಚೆಲ್ಲಿದಂತಹ ಶ್ರೀದುರ್ಗ ವಾರಿಯರ್ಸ್ ತಂಡ. ಫೋರ್ ಈಚ್, 4-4 ಸಮ.
ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆಯೊಂದಿಗೆ 5-5 ಸಮಬಲವನ್ನು ಕಂಡುಕೊಳ್ತಾ ಇದೆ ಈರ್ವ ತಂಡಗಳು. 5 ಈಚ್. ಆ ಭಾಗದಲ್ಲಿ ವೇದಿಕೆಯ ಬಲಭಾಗದಲ್ಲಿ ಮಹಿಳೆಯರ ಸ್ಪರ್ಧೆಗಳು ಕೂಡ ಸಾಗಿ ಬರ್ತಾ ಇದೆ. ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯ. 6-5, 6-5. ಗೆದ್ದರೆ ನಾಯಕನಾಗಬಹುದು, ಸೋತರೆ ಮಾರ್ಗದರ್ಶಕರಾಗಬಹುದು. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆಯೊಂದಿಗೆ ಶ್ರೀ ದುರ್ಗಾ ವಾರಿಯರ್ಸ್ ತಂಡ 7-5, 7-5. ಎಂಟು 5, 9-5, 9-5. ಪಂದ್ಯದಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದಷ್ಟೇ ಮುಖ್ಯವಾಗಿರುತ್ತದೆ. ಆದರೆ ನಮ್ಮ ಗುರಿ ಗೆಲುವಿನಾಚೆ ಇರಬೇಕು ವಿನಃ ಸೋಲಿನಾಚೆ ಅಲ್ಲ. ಯಾಕೆಂದರೆ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ತೆರಳುವಾಗ ಡ್ರೈವರ್ ಸೀಟ್ ನ ಹಿಂದು ಭಾಗದಲ್ಲಿ ಕಂಡಿರಬಹುದಾದ ವಿಷಯ, ಇರುವ ಭಾಗ್ಯವನ್ನೆಂದು ಬಾರನೆಂಬುದನ್ನು ಬಿಡು ಅವಶ್ಯಕಿದೆ ದಾರಿ ಎನ್ನುವ ಮಾತನ್ನು ಹೇಳಿರುವಂತಹ DVG ಅವರು 10ನೇ ಕ್ಲಾಸಿನಲ್ಲಿ ನಾಪಾಸ್ ಆಗಿರಬಹುದು, ಆದರೆ 10ನೇ ತರಗತಿಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದರೆ ಅವರ ಅಂಶ ಕೂಡ ಬಹುಮುಖ್ಯವಾಗಿದೆ. 6-9, 6-9. ಸೆವೆನ್ 9, 7-9. ಎಂಟು 9. ಹತ್ತು 8ರಲ್ಲಿದೆ ಪಂದ್ಯ. ಒಂಬತ್ತು 10. ಟೆನ್ನಿಸ್ 10-10 ಸಮ. ಲೆವೆನ್ 10, 11-10. ಎತ್ತುಗೆಯಲ್ಲಿ ವೈಫಲ್ಯತೆ. 12-10, 12-10. ಹದಿಮೂರು 10ರಲ್ಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 13-10. ಹದಿನಾಲ್ಕು 10, 14-10. ಹದಿನೈದು 10.
11-15, 11-15. ಹದಿನಾರು 11, 16-11. Seventeen 11. ಟ್ವೆಲ್ 17. ಸಂಜೆಯ ಹೊತ್ತಿಗೆ ಬಹಳಷ್ಟು ರೋಚಕವಾಗಲಿಕ್ಕಿರುವಂತಹ ಪಂದ್ಯ. ಶಕ್ತಿಯುತವಾದ ಹೊಡೆತಗಳೇ ಸಂಜೆಯ ಹೊತ್ತಿಗೆ ಸಾಗಿ ಬರಲಿಕ್ಕಿದೆ. ಹದಿಮೂರು 18, 5 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಶ್ರೀ ದುರ್ಗಾ ಪವರ್ ವಾರಿಯರ್ಸ್ ತಂಡ. ಹದಿನಾಲ್ಕು 18, 14-18. ಹದಿನೈದು 18, 15-18. Sixteen 18. ಹದಿನೇಳು 18, 17-18. ಮುಂದಿನ ಪಂದ್ಯ ಹತ್ತೊಂಬತ್ತು 17. ಇಪ್ಪತ್ತು 17. ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ಶ್ರೀದುರ್ಗಾ ಪವರ್ ವಾರಿಯರ್ಸ್ ತಂಡ ಈಗಾಗಲೇ 3 ಅಂಕದ ಮುನ್ನಡೆಯಲ್ಲಿದ್ದಾರೆ. ಗೆಲ್ಲಲು ಕೇವಲ 5 ಅಂಕಗಳ ಬೇಡಿಕೆ. ಶಕ್ತಿಯುತವಾದ ಹೊಡೆತವನ್ನು ಕೊನೆ ಕ್ಷಣದಲ್ಲಿ ಸಿಡಿಸಿಕೊಳ್ಳುತ್ತಿರುವಂತಹ ನಿಸರ್ಗ ಅಟ್ಯಾಕರ್ಸ್ ಅದ್ದೂರಿಯ ಆಕ್ರಮಣದೊಂದಿಗೆ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ವಿರುದ್ಧವಾಗಿ ಪುಂಚತ್ತಾರು ಲಯನ್ಸ್ ತಂಡ ಮುಂದಿನ ಪಂದ್ಯಕ್ಕೆ ದಯವಿಟ್ಟು ಸಿದ್ಧರಾಗಿ. ಹತ್ತೊಂಬತ್ತು 21, 19-21.
20-21 2021 ತಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಬೆನ್ನಟ್ಟಿ ಬಂದಿರುವಂತಹ ನಿಸರ್ಗ ಅಟ್ಯಾಕರ್ಸ್ ತಂಡ ಕೇವಲ 1 ಅಂಕದ ಬೇಡಿಕೆಯೊಂದಿಗೆ ಸಮಬಲಕ್ಕಾಗಿ 20-21 ವಿಜಯಲಕ್ಷ್ಮಿ ಬಹಳ ಚಂಚಲೆ, ಅವರಿಗೊಲಿಯುತ್ತಾಳೋ ಇವರಿಗೊಲಿಯುತ್ತಾಳೋ ಎಂದು ಕಾದು ನೋಡಬೇಕಾಗಿದೆ. 22-20 22-20. ಇಪ್ಪತ್ತೊಂದು 22 21-22. ಇಪ್ಪತ್ತ ಎರಡರ ಸಮ 22 ಈಚ್. ಇಪ್ಪತ್ಮೂರು 22 23-22. ಈಚ್. ಇಪ್ಪತ್ತ 24-23 ಕೊನೆಯ ಅಂಕದ ಸರ್ವಿಸ್ ಭಾಗದಲ್ಲಿ ಶ್ರೀ ದುರ್ಗಾ ಪವರ್ ವಾರಿಯರ್ಸ್ 24-23 24-23. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಶ್ರೀ ದುರ್ಗಾ ಪವರ್ ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ವಿರುದ್ಧವಾಗಿ ಪುಂಚತ್ತಾರು ಲಯನ್ಸ್ ತಂಡ. ಲೋಕೇಶ್ ಅಗಲಿ, ಯುವಕ ಮಂಡಲ ಅಗಲಿ ಇದೀಗಾಗಲೇ ಪಂದ್ಯಾವಳಿಯ ವೀಕ್ಷಣೆಯಲ್ಲಿದ್ದಾರೆ, ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. ಹಲೋ 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 ಮುಂದಿನ ಎಲ್ಲ ಪಂದ್ಯಗಳು 21 ಅಂಕಗಳಿಗೆ ಸೀಮಿತವಾಗಿದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಈಗಾಗಲೇ 17 ಪಂದ್ಯಗಳು ಮಾತ್ರ ಆಗಿದೆ, ಇನ್ನೂ 17 ಪಂದ್ಯಗಳು ಬಾಕಿ ಇವೆ. ದಯವಿಟ್ಟು ಎಲ್ಲ ಆಟಗಾರರು ಸಹಕರಿಸಬೇಕು. 21 ಅಂಕ ಡೆಡ್ ಎಂಡ್, ಕೊನೆಯ ಅಂಕ 21. 15ಕ್ಕಿಂತ ಹೆಚ್ಚು ಅಂದರೆ 16 ಅಂಕ ಗಳಿಸಿದರೆ ಒಂದು ಅಂಕವನ್ನು ಸೋತ ತಂಡಕ್ಕೂ ಕೂಡ ನೀಡ್ತೇವೆ. ಇಷ್ಟರವರೆಗೆ 25 ಅಂಕಗಳನ್ನು 21 ಅಂಕಕ್ಕೆ ಕಡಿತಗೊಳಿಸಿದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಿ. ಹಲೋ 21 ಅಂಕ ಡೆಡ್ ಎಂಡ್, ಅದೇ ರೀತಿ 16 ಅಂಕ
ಸೋತ ತಂಡ ಗಳಿಸಿದಲ್ಲಿ 1 ಅಂಕ ಅವರಿಗೆ ಸಿಗ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ತಂಡಗಳು ಮುಂದಿನ ಪಂದ್ಯಾಟ 21 ಅಂಕಗಳ ಒಂದೇ ಸೆಟ್ಗೆ ಸೀಮಿತವಾಗಿರ್ತದೆ. ದಯವಿಟ್ಟು ಗಮನಿಸಿಕೊಳ್ಬೇಕಾಗಿ ವಿನಂತಿ. ಇಪ್ಪತ್ತೊಂದನೇ ಅಂಕ ಡೆಡ್ ಅಂಡ್ ಆಗಿರುತ್ತದೆ. ದಯವಿಟ್ಟು ಆಟಗಾರರಿಗೆ ಕೂಡ ಸೂಚನೆ ನೀಡಿಕೊಳ್ತಾ ಇದ್ದೇವೆ. 16ನೇ ಅಂಕ ತಲುಪಿದರೆ ತಂಡಕ್ಕೆ 1 ಅಂಕ ಸೇರ್ಪಡೆಯಾಗುತ್ತದೆ. ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಗದೊಮ್ಮೆ ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ಈ ಭಾಗದ ನಕ್ಷತ್ರ ಫ್ರೆಂಡ್ಸ್ ತಂಡ ಒನ್ ಈಚ್ ಗರ್ಜಿಸಬೇಕಾಗಿದೆ. ಪುಂಚತ್ತಾರು ಲಯನ್ಸ್ ತಂಡ 1-1 ಸಮ. ಲಯ ತಪ್ಪಿದ ಜಾಣ್ಮೆ, ನೇರ ಅಂಕಣದಿಂದ ಹೊರ ನಡೆದಂತಹ ಚೆಂಡು. 2-1, 2-1. ಸರ್ವಿಸ್ನಲ್ಲಿ ವೈಫಲ್ಯತೆ, ನಿತ್ರಾಣ ಸೇವೆ, ಸ್ವಯಂಕೃತ ಅಪರಾಧದೊಂದಿಗೆ 2-2 ಸಮಬಲ. 2 ಈಚ್. ತ್ರೀ 2, 3-2. ನಾಲ್ಕು 2, 4-2. 21 ಅಂಕಕ್ಕೆ ನಿಗದಿಗೊಳ್ಳುವಂತಹ ಒಂದು ಸುತ್ತು ಮಾತ್ರ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಪುಂಚತ್ತಾರು ಇದರ ಆಶ್ರಯದಲ್ಲಿ 11ನೇ ವರ್ಷದ ಈ ಒಂದು
ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ವಾಲಿಬಾಲ್ ಪಂದ್ಯಾಕೂಟದ ನನ್ನೊಂದಿಗೆ ಹಲವಾರು ವರ್ಷಗಳಿಂದ ನನ್ನೊಂದಿಗೆ ವೀಕ್ಷಕ ವಿವರಣೆಯನ್ನು ನೀಡಿದ, ಅದೇ ರೀತಿ ಈ ಒಂದು ಶ್ರೀಹರಿ ಫ್ರೆಂಡ್ಸ್ ಪುಂಚತರು ಇದರೊಂದಿಗೆ ಆತ್ಮೀಯರಾಗಿರುವ ಶ್ರೀಯುತ ಗಣೇಶ್ ನಡವಾಲ್ ಈಗಾಗಲೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮ ಆಗಮನವನ್ನ ಪ್ರೀತಿಯಿಂದ ನಾವು ಈ ಒಂದು ಸಂಘಟನೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ನಾಲ್ಕು ಐದರಲ್ಲಿ ಪಂದ್ಯ. ಪುರುಷರ ವಿಭಾಗದ ಹಗ್ಗಜಗ್ಗಾಟದ ಪಂದ್ಯಕ್ಕೆ ಕೊನೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ವಾಲಿಬಾಲ್ ತಂಡದಲ್ಲಿ ಆಡಿದ ಆಟಗಾರರಿಗೆ ಅವಕಾಶವಿರುವುದಿಲ್ಲ. ಇದು ಸಂಘಟಕರ ಸೂಚನೆಯಾಗಿದೆ. ಸ್ಥಳೀಯ ಪುರುಷರಿಗೆ ಮಾತ್ರ ಅವಕಾಶವಿರುತ್ತದೆ ಪುರುಷರ ವಿಭಾಗದ ಹಗ್ಗಜಗ್ಗಾಟದ ಪಂದ್ಯಕ್ಕಾಗಿ. ಆದರಣೀಯ ಕ್ರೀಡಾಭಿಮಾನಿಗಳೇ, ಮುಂದೆ ಸ್ವರ ಬದಲಾವಣೆಯಾಗಲಿದೆ. ಶ್ರೀಯುತ ಗಣೇಶ್ ನಡವಾಲ್ ಇವರ ಸ್ವರದೊಂದಿಗೆ ಮುಂದಿನ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. ಏಟ್ ಫೈವ್. ಆರು ಎಂಟು 6-8. ಅಂಕಣದಿಂದ ಹೊರಭಾಗಕ್ಕೆ 7-8. 7-8. ಲೈನ್ ಕ್ರಾಸ್. 8-8. 8 ಸಮ. ಹಲ್ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತರು ಕಡಬ ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರೊ ವಾಲಿಬಾಲ್ ಪಂದ್ಯಾಟ ಯಶಸ್ವಿ 11ನೇ ವರ್ಷಕ್ಕೆ ಪಾದಾರ್ಪಣೆಗೊಂಡು ಭಾರಿ ಜಿದ್ದಾಜಿದ್ದಿನ 12 ತಂಡಗಳ ಮಧ್ಯೆ ಈ ವರ್ಷದ ರೋಚಕ ಹಣಾಹಣಿಗಳು ಸಾಗ್ತಾ ಇವೆ. ಈ ನಡುವೆ ಪುರುಷರ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ನಡೆಸುವರಲ್ಲಿ ಸಂಘಟಕರು ತಮಗಾಗಿ ಕಾಯ್ತಾ ಇದ್ದಾರೆ. ವಾಲಿಬಾಲ್ ಆಟಗಾರರನ್ನ ಬಿಟ್ಟು ಬಾಕಿ ಯಾರು ಕೂಡ ಅದರಲ್ಲಿ ಪಾಲ್ಗೊಳ್ಬಹುದು. ವಾಲಿಬಾಲ್ ತಂಡಗಳ ಪ್ರಾಯೋಜಕರು ಕೂಡ ಪಾಲ್ಗೊಳ್ಬಹುದು, ಮಾಲಕರು ಕೂಡ ಪಾಲ್ಗೊಳ್ಬಹುದು. ಜೊತೆಯಲ್ಲಿ ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರ್ತಕ್ಕಂತಹ ಎಲ್ಲ ಬಂಧುಗಳು ಕೂಡ ಈ ಹಗ್ಗಜಗ್ಗಾಟದಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವರುಣನ ಕೃಪೆ, ಸುಡು ಬಿಸಿಲಿನಲ್ಲಿ ನಿರಂತರವಾಗಿ ಬೆಳಗ್ಗಿನಿಂದ ಈ ಹೊತ್ತಿನ ತನಕ ಪ್ರೊ ವಾಲಿಬಾಲ್ ಲೀಗ್ ಮಾದರಿ ಪಂದ್ಯಗಳು ನಡೀತಾ ಇವೆ. ರೋಚಕ ಹಣಾಹಣಿ. ಒನ್ಸ್ ಅಗೈನ್ ಗುಡ್ ಡ್ರಾಪ್. ಕೋಟ್ ಚೇಂಜ್. ಪಾಯಿಂಟ್ 11-10. 11-10. 11-10. ಒಂದಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮೋಸ್ಟ್ಲಿ 17th ಮ್ಯಾಚ್ ಲೀಗ್ ನದು ಕಾಣ್ತಾ ಇದೆ. ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ಲಯನ್ಸ್, ಹೌದಾ? ಎಸ್. ಲೀಗ್ನ 17ನೇ ಪಂದ್ಯದಲ್ಲಿ ನಾವಿದ್ದೇವೆ.
ನಕ್ಷತ್ರ ವರ್ಸಸ್ ಲಯನ್ಸ್. ಚಂದ್ರಶೇಖರ್ ಮುಂಡಾಳ ಇವರನ್ನ ನೋಡ್ತಾ ಇದ್ದೇವೆ ತಂಡದಲ್ಲಿ. ಜಾಲಿಗೆಗೆ ಚೆಂಡು. ರಾಧಾ ರವರ ತಂಡ ಒಂದು ಕಡೆ, ಚಂದ್ರಶೇಖರ್ ಮುಂಡಾಲ ಅನುಭವಿ ಆಟಗಾರ. ಆಗಾನ್ ಚಾನ್ಸ್ ವಾಸ್ ದೇ, ಅವಕಾಶ ಇತ್ತು. ಹಗ್ಗ ಜಗ್ಗಾಟ ಬಲ್ಲೊಯ್ಪಿನ ಬಂತೋಡು ಬಾಲ್ ಪಡೆಯವನ್ನಾಗಲಿ ದಯದೀದು ಬೋರ್ಡು ಮಾಡಿದ ವಿನಂತಿ ಮಲ್ತೊಂದುಲ್ಲ. ಚೆಂಡು ನೇರ ಅಂಕಣದಿಂದ ಹೊರಗೆ. ಮಧ್ಯಾಹ್ನದ ಅಡುಗೆ ವ್ಯವಸ್ಥೆಗೆ ನಮ್ಮೊಂದಿಗೆ ಸಹಕಾರವನ್ನ ನೀಡಿರುವವರು ಮಿತ್ರ ಕ್ಯಾಟರರ್ಸ್, ಹರ್ಷಿತ್ ನಲಿಯಾರು, ಪುಷ್ಪರಾಜ್ ಮಾನ್ಯಡ್ಕ ತಂಡದವರು ಬಾರಿ ಪೊರ್ಲುದ ಶುಚಿ ರುಚಿ ಐನ ಜಿತ್ತಿನ ಭೋಜನದ ವ್ಯವಸ್ಥೆಯನ್ನು ಮಲ್ತು ಕೊಡ್ತಾರೆ. ನಿಕ್ಲಿಗೆ ಮಾತಿರ್ಗ್ಲ ಎಂಕ್ಲಿನ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ತಿಳಿದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಪುಂಚತ್ತಾರ್ ಲಯನ್ಸ್ ವರ್ಸಸ್ ನಕ್ಷತ್ರ. 12-13 ಬಹುಶಃ ಅನೇಕರಿಗೆ, ದೂರದಲ್ಲಿರುವವರಿಗೆ, ನಮ್ಮ ಈ ಕ್ರೀಡೆಯ ಅಭಿಮಾನಿಗಳಿಗೆ ಅನಿವಾರ್ಯ ಕಾರಣಗಳಿಂದ ದೂರದಲ್ಲಿರುವವರಿಗೆಲ್ಲರಿಗೂ ಕೂಡ ಈ ಪಂದ್ಯವನ್ನ ಲೈವ್ ಆಗಿ ವೀಕ್ಷಿಸ್ತಕ್ಕಂಥ ಭಾಗ್ಯ ಬಹುಶಃ ಪ್ರಪ್ರಥಮ ಬಾರಿಗೆ ಇಲ್ಲಿ 11ನೇ ವರ್ಷದಲ್ಲಿ ನಾವು ನಮ್ಮ ಸಂಘಟಕರು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸುದ್ದಿ ಲೈವ್ ನ್ಯೂಸ್ನವರು ನಮ್ಮೊಂದಿಗಿದ್ದೀರಿ. ಬೆಳಗ್ಗೆಯಿಂದ ನೇರ ಪ್ರಸಾರದಲ್ಲಿ ಈ ಪಂದ್ಯ ಕೂಟದ ಸೌಂದರ್ಯವನ್ನ ತೆರೆದಿಡ್ತಾ ಇದ್ದೀರಿ. ತಮಗೆ ನಮ್ಮ ಸಂಘಟನೆ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನೆಕ್ಸ್ಟ್ ಮ್ಯಾಚ್ ಮಾಲಾ ಟೈಗರ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ. ರಾಧಾ ಸ್ಮ್ಯಾಶ್ಡ್, ಟ್ರೈ ಟು ಬ್ಲಾಕ್ ದ ಬಾಲ್. 14 ಈಚ್ 14 20 ಅಂಕಗಳ ನೇರ ಸೆಟ್. 14 ಈಚ್. Fifteen each. 15 ಈಚ್. 14 ನಂತರದಲ್ಲಿ ಮತ್ತೆ ಡ್ರಾಪ್. ವೆಲ್ ಕೊಟ್ಟೆ ರಾಧಾ. ಓಕೆ. 16-15. 16-15. ನಕ್ಷತ್ರ ಲೀಡಿಂಗ್ ವಿತ್ ಸಿಂಗಲ್ ಪಾಯಿಂಟ್. ವಾವ್, ಭರ ತೂಕದ ಹೊಡೆತ. ಹಿರಿಯ ಆಟಗಾರ ಲಕ್ಷ್ಮೀನಾರಾಯಣ ಇವರ ಮಗ. ಶರವೇಗದ ಹೊಡೆತ. 17-16. 17-16. Yes. Out ball. 17 each. 17, 14, 15 ಮತ್ತು 17ರಲ್ಲಿ ಮತ್ತೆ ಸಮಸಾಧನೆಯನ್ನ ಎರಡೂ ತಂಡಗಳು. ಔಟ್ ಬಾಲ್. 18-17. ಲೀಡ್ ಫಾರ್ ಪುಂಚತ್ತಾರ್ ಲಯನ್ಸ್. ನೆಕ್ಸ್ಟ್ ಮ್ಯಾಚ್ ಮಾಲಾ ಟೈಗರ್ಸ್ 7 ಸ್ಟಾರ್ ಕಲ್ಪನೆ. ರೆಡಿಯಾಗಿರಿ, ಯಾವುದೇ ವಿರಾಮ ಇಲ್ಲ. ಟೀಮ್ಸ್
ನಮ್ಮದೀಗ ಈ ಕಾರ್ಯಕ್ರಮದಲ್ಲಿ ಶ್ರೀ ಉಮೇಶ್ ಕೋಳಿಗದ್ದೆ ಆಗಮಿಸಿದ್ದಾರೆ. ನಮ್ಮ ಕಾರ್ಯಕ್ರಮದ ಪೋಷಕರು ಇವರಿಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಗುಡ್ ಪಾಸ್, ಲಾಸ್ಟ್ ಮ್ಯಾನ್ ಟು ಪಾಸ್ ದ ಬಾಲ್. Hyuna. Yes, smashed. Out ball. Point 1917. Set point ಇಲ್ವಾ 21. ಓಕೆ 1970. 18-19. 18-19 ಭಾರಿ ಅದ್ಧೂರಿಯ ದೀಪಾವಳಿ ಪ್ರಯುಕ್ತ ನಡೆಯುವಂತಹ ಪ್ರೊ ವಾಲಿಬಾಲ್ ಪಂದ್ಯಾಟ ದಶ ಸಂಭ್ರಮವನ್ನು ಕಳೆದ ವರ್ಷ ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ಆಚರಣೆ ಮಾಡಿಕೊಂಡು 11ನೇ ವರ್ಷಕ್ಕೆ ಹೆಜ್ಜೆಯನ್ನಿಡುತ್ತಾ ಸುಂದರವಾದಂತಹ ಕಾರ್ಯಕ್ರಮವನ್ನು ಇಂದಿಲ್ಲಿ ಆಯೋಜನೆ ಮಾಡಿದೆ. ಸಂಜೆ ಸಮಾರೋಪ ಸಮಾರಂಭ, ವಿಶೇಷ ಸಾಧಕರ ಗುರುತಿಸುವಿಕೆ ಕಾರ್ಯಕ್ರಮ, ಸಹಾಯ ಧನ ಹಸ್ತಾಂತರ ಕಾರ್ಯಕ್ರಮಗಳು, ನಂತರದಲ್ಲೇ ನಮ್ಮ ನಿಮ್ಮೆಲ್ಲರ ನಿರೀಕ್ಷೆಯ ಅಧ್ಯಕ್ಷರು 19 each. ಒಂಜಿ ಕಾರ್ದ ಉಂಗುರ ಬೂರ್ದು ತಿಕ್ಕ ತನಗೆ ಕನಕ್ಲ ಬೆಳ್ಳಿ ಕಾಲುಂಗೂರ 2019. ಪಾಸ್ ಬ್ಲಾಕ್ ಅಂದ Hyuna. ಅಲ್ಲೇ ಪಾಡಿಯರ್ 2019 ಗಾನ್ ಈಚಾ 20 each. ಎಸ್ 22 ಗೆ ಸೆಟ್ ಇಲ್ಲವಾ 21 ಗೆ ಡೆಡ್. ಓಕೆ ಗುಡ್. 21 ಗೆ ಸೆಟ್ ಸಿಂಗಲ್ ಪಾಯಿಂಟ್ ಅಲ್ಲಿ ಮುಗೀತದೆ. 20 each. 20 ಈಚ್ ನಾವು. ರೋಚಕವಾದ ಕೊನೆಯ ಒಂದು ಅಂಕ ಅಲ್ಲೇ ತಿಕ್ಕಂಡ ಶಾಕಿರಬ್ಬಡ ಹೊಡೆದ. ಪುಂಚತ್ತಾರ್ ಲಯನ್ಸ್ ತಂಡ 17ನೇ ಪಂದ್ಯವನ್ನ ಒಂದಂಕದೊಂದಿಗೆ ತನ್ನದಾಗಿಸಿಕೊಳ್ತಾ ಇದೆ. ತಾಳ್ಮೆ ಕಳ್ಕೊಳ್ಬೇಕಾಗಿಲ್ಲ, ಸಾಕಷ್ಟು ಪಂದ್ಯಗಳು ಸಿಗ್ತವೆ. 32 matches in this league round. Now 18th match ಬನ್ನಿ. ಪುಂಚತ್ತರ್ ಲಯನ್ಸ್ ತಂಡ ವಿಜೇತವಾಗಿದೆ. ಮುಂದಿನ ಪಂದ್ಯಕ್ಕಾಗಿ ಮಾಲಾ ಟೈಗರ್ಸ್ 7 ಸ್ಟಾರ್ ಕಲ್ಪನೆ. ಮಾಲಾ ಟೈಗರ್ಸ್ 7 ಸ್ಟಾರ್ ಕಲ್ಪನೆ, ಗೆಟ್ ರೆಡಿ. ಮಾಲಾ ಟೈಗರ್ಸ್ ಅಂಡ್ 7 ಸ್ಟಾರ್ ಕಲ್ಪನೆ. ಪಾಯಿಂಟ್ ಹಾಕೊಳ್ಳಿ. ಈಗಿನ ಮ್ಯಾಚ್ ಇದ್ದು
ಬಂಧುಗಳೇ, ಸಂಜೆ ಗಂಟೆ 7ಕ್ಕೆ ಸರಿಯಾಗಿ ಸಮಾರೋಪ ಕಾರ್ಯಕ್ರಮ. ಅಧ್ಯಕ್ಷತೆ ಶ್ರೀ ಮೋಹನ್ ಗೌಡ ಇಡ್ಡಿಡ್ಕ, ಹಿರಿಯ ನ್ಯಾಯವಾದಿಗಳು ಬೆಂಗಳೂರು, ಗೌರವಾಧ್ಯಕ್ಷರು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತ್ತಾರು. ಉದ್ಘಾಟನೆ ಶ್ರೀ ಧರ್ಮಪ್ಪ NM, KSPS ಅಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ. ಅತಿಥಿಗಳಾಗಿ ಶ್ರೀ ಸುಬ್ಬಯ್ಯ ನಾಯಕ ACF ಪುತ್ತೂರು, ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ACF ಸುಳ್ಯ, ಶ್ರೀ ನವೀನ್ ಕುಮಾರ್ KS ಪ್ರಾಂಶುಪಾಲರು BA ITA ತುಂಬೆ, ಶ್ರೀ ಸುರೇಶ್ ರೈ ಸೂಡಿಮಳ್ಳು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮಂಗಳೂರು, ಶ್ರೀಮತಿ ರೇವತಿ ಬಿರ್ನೇಲು ಅಧ್ಯಕ್ಷರು ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ನಾವೂರು ಪುಂಚತ್ತ, ಚಂದ್ರಶೇಖರ್ ಮುಂಡಾಳ ಎಸ್ಟಾಟ್ ಅಧ್ಯಕ್ಷರು ಜೋಕಾಳಿ ಬಳಗ ಕೃಷ್ಣಾಪುರ ಕಾಯ್ಮಣ, ಯುವರಾಜ್ ಕಲ್ಪಡ ಅಧ್ಯಕ್ಷರು ಸ್ನೇಹಿತರ ಬಳಗ ಕಲ್ಪಡ, ಶ್ರೀ ರತನ್ ರೈ ಕಾರ್ಲಾಡಿ ಅಧ್ಯಕ್ಷರು ಯುವಶಕ್ತಿ ಫ್ರೆಂಡ್ಸ್ ಕೆಲೆಂಬೇರಿ. ಎಲ್ಲ ಗಣ್ಯರು ಪಾಲ್ಗೊಳ್ಳಿಕ್ಕಿದ್ದಾರೆ. ವಿಶೇಷವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಭಾರತೀಯ ಸೇನೆಯ ನಿವೃತ್ತ ಸೈನಿಕರು ಶ್ರೀ ರಾಮಕೃಷ್ಣ ಬೈತಡ್ಕ, ಸಾಮಾಜಿಕ ಸೇವೆಯಲ್ಲಿ ಶ್ರೀ ರವಿ ಕಟ್ಟಪಾಡಿ, ಶ್ರೀ ಈಶ್ವರ್ ಮಲ್ಪೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಲೆ ತೆಲಿಪಾಲೆ ಖ್ಯಾತಿಯ ಪ್ರಶಂಸಾ ಕಾಪು ತಂಡದ ಶ್ರೀ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಪ್ರಸನ್ನ ಶೆಟ್ಟಿ ಬೈಲೂರು, ಶ್ರೀ ಮರ್ವಿನ್ ಶಿರ್ವಾ ಹಾಗೂ ಶ್ರೀ ಶರತ್ ಉಚ್ಚಿಲ. ಶಿಕ್ಷಣ ಕ್ಷೇತ್ರದಲ್ಲಿ ಶಿವಪ್ರಸಾದ್ ಬಾರಿಂಗಳ, ಸುಳ್ಯ ತಾಲೂಕಿನ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು. ಕ್ರೀಡಾ ಕ್ಷೇತ್ರದಲ್ಲಿ ಶ್ರೀಮತಿ ಸುಶೀಲಾ ಪೆರ್ಲೋಡಿ ಪ್ರಶಸ್ತಿ ವಿಜೇತ ಹಿರಿಯ ಕ್ರೀಡಾಪಟುಗಳು ಹಾಗೂ ಕುಮಾರಿ ಶೀಷ್ಮಾ PU ಉದೇರಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ್ತಿ. ಅದೇ ರೀತಿ ಕುಮಾರಿ ಛಾಯಾ ಅಬ್ಬಡ ಹಾಗೂ ಕುಮಾರಿ ಶ್ರೀವಿದ್ಯಾ S ಇವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಜರುಗಲಿವೆ. ಎಸ್, ಕೌಂಟ್ ಡೌನ್ ಸ್ಟಾರ್ಟ್ಸ್ here for the 18th match of the tournament now. Mala Tigers versus 7 Star Kalpane. ಮಾಳಾ ಟೈಗರ್ಸ್ ಶ್ರೀ ದಿವಾಕರ್ ರೈ ಮಾಳಾ ಮಾಲಕತ್ವದ ತಂಡ. ಈಚ ಎಸ್ 1 each. ಸೆವೆನ್ ಸ್ಟಾರ್ ಕಲ್ಪನೆ ರಜಿನ್ ಅಂಕಜಾಲು ಮಾಲಕತ್ವದ ತಂಡ. ಅದೇ ರೀತಿ ದಿವಾಕರ್ ರೈ ಮಾಳಾ ಮಾಲಕತ್ವದ ಮಾಳಾ ಟೈಗರ್ಸ್. ಎಸ್, ಎರಡು ಒಂದು. ಈಸಿಲಿ ಹೊಂದಾಣಿಕೆಯಲ್ಲಿ ಕೊಂಚ ವಿಫಲತೆ. 2-2 ಸಾಧನೆಯಲ್ಲಿ ಈ ತಂಡಗಳು ಗುಡ್ ಸ್ಮ್ಯಾಶ್. 3-2 3-2. 21 point single set is going on. 18th match now. ಹನ್ನೆರಡು ಪಂದ್ಯಗಳು ಲೀಗ್ನಲ್ಲಿ ಬಾಕಿ ಇವೆ. ಮತ್ತೆ 3 ಪಂದ್ಯಗಳು, 2 ಕ್ವಾಲಿಫೈಯರ್ ರೌಂಡ್ ಮ್ಯಾಚಸ್ ಮತ್ತು 1 ಫೈನಲ್ ಮ್ಯಾಚ್ ಬಾಕಿ ಇದೆ. ಬಹುಶಃ ಸುಬ್ರಹ್ಮಣ್ಯ, ಎನೆಕಲ್ಲು, ಕಾಣಿಯೂರು, ಸವಣೂರು ಈ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ನಮ್ಮೂರಿನ ಪುಂಚತ್ತಾರಿನ ಪ್ರೊ ವಾಲಿಬಾಲ್
ಮತ್ತಷ್ಟು ವಿಸ್ತರಿಸಿಕೊಂಡು ಬೆಳ್ಳಾರೆ, ಕೆಯೂರು, ಪುತ್ತೂರು ಭಾಗದ ಆಟಗಾರರು, ಗ್ರಾಮೀಣ ಪ್ರತಿಭೆಗಳು ಕೂಡ ತಂಡಗಳಲ್ಲಿ, ವಿವಿಧ ತಂಡಗಳಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಈ ವರ್ಷದ ವಿಶೇಷತೆ. ಪುಂಚತ್ತಾರಿನ ದೀಪಾವಳಿ ಪ್ರಯುಕ್ತದ ಪ್ರೊ ವಾಲಿಬಾಲ್ ಹಬ್ಬ ನಾಡಿನೆಲ್ಲೆಡೆ ವಿಸ್ತರಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇದು. ಬಹಳ ಆಸಕ್ತಿಯಿಂದ 12 ಮಂದಿ ಮಾಲಕರು ತಮ್ಮದೊಂದು ತಂಡ ಖಂಡಿತವಾಗಿಯೂ ಬೇಕು ಅನ್ನುವ ಉತ್ಸಾಹದೊಂದಿಗೆ ಪ್ರಾಯೋಜಕತ್ವವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವೆರಿ ಗುಡ್ ಸ್ಮ್ಯಾಶ್. 6-4. 6-4. ಮಾಳಾ ಟೈಗರ್ಸ್ ರೋರಿಂಗ್ ಹಿಯರ್. ಗರ್ಜಿಸ್ತಾ ಇದೆ ಮಾಳಾ ಟೈಗರ್ಸ್ ತಂಡ. 2 ಸೋಲುಗಳು ಬಹುಶಃ ಎಚ್ಚರಿಸಿವೆ ಮಾಳಾ ಟೈಗರ್ಸ್ ತಂಡವನ್ನ. ಗೆಲ್ಲಲೇಬೇಕಾದಂತ ಹಣಾಹನಿ, ಆದರೆ ಹೊಂದಾಣಿಕೆಯಲ್ಲಿ ಮತ್ತೆ ಕೊಂಚ ವಿಫಲತೆ ಇದೆ. 1 ಅಂಕ ಎದುರಾಳಿ 7 ಸ್ಟಾರ್ ಕಲ್ಪನೆ ತಂಡಕ್ಕೆ. ರಜಾಕ್ ರವರು ಇದ್ದಾರೆ. ಬಹುಶಃ ಕಳೆದ ವರ್ಷ ಕಪ್ಪನ್ನು ಲಿಫ್ಟ್ ಮಾಡಿದಂತಹ ಸಂತೋಷ ಒಂದೆಡೆ, ಈ ಸಲ ಮತ್ತದೇ ಉತ್ಸಾಹದೊಂದಿಗೆ ತಂಡವನ್ನ ಪ್ರಾಯೋಜನೆಗೊಳಿಸುತ್ತಿದ್ದಾರೆ. ಮಿಥುನ್ 6 ಈಚ್. ವಾಹ್, ತೂಕ 7-6. 7-6. ಪಾಸ್ ಖಾಲಿ ಜಾಗದಲ್ಲೇ ಚೆಂಡನ್ನಪ್ಪಲಿಸುವುದರಲ್ಲಿ ಸಫಲತೆ. ವಾಲಿಬಾಲ್ ಬರೇ ಹೊಡೆಬಡಿ ಆಟ ಅಲ್ಲ, ನೈಪುಣ್ಯತೆ, ಸ್ಕಿಲ್ ಬೇಸ್ಡ್ ಪ್ಲೇ ಗೇಮ್. ಆಹಾ, ತಡೆಯಿಲ್ಲ ಭರಕ್ಕೆ. 8-7. ಸಿಂಗಲ್ ಪಾಯಿಂಟ್ ಲೀಡ್ ಫಾರ್ ಮಾಳಾ ಟೈಗರ್ಸ್. 8-7. ಗೋಡೆಯಲ್ಲಿ ಬಿರುಕಿದೆ. ಅಂಪೈರ್ ಅವರ ತೀರ್ಮಾನ ಬರ್ತಾ ಇದೆ, ಆದರೆ ಜಾಲಿಗೆ ಮಧ್ಯೆ ಕೊಂಚ ತಡವರಿಕೆ. 9-7. 9-7. ಆ ಹೊಡೆತ ಕೈ ಕೊರಿಯರ್. ನೇರ ಜಾಲಿಗೆಗೆ ಜೋಕಾಳಿ ಆಡಿದೆ ಚೆಂಡು. 9 each. 9 each. ಸರಿ. Hiyanna, middleman lifts the ball. Easy smash. Mithun gets the ball. Last man passed. Gone. What a game. 10-9. 10-9. 10-9. ಮತ್ತೆ 7 ಸ್ಟಾರ್ ಕಡೆಗೆ ತಿರುವಿದೆ ಪಂದ್ಯ. ನೆಟ್ ಟಚ್. 10 each. Court change. 11-10. 11-10. ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ. ಅಂಕಣದ ಬದಲಾವಣೆ. ಮುಂದಿನ ಪಂದ್ಯಕ್ಕಾಗಿ ಕರೆ ಇದೆ. ರೈಸಿಂಗ್ ಸ್ಟಾರ್ ಬೆಳಂದೂರು ವರ್ಸಸ್ ಅಯ್ಯಂಗಾರ್ ವಾರಿಯರ್ಸ್.
ರೈಸಿಂಗ್ ಸ್ಟಾರ್ ಬೆಳಂದೂರು ಅಂಡ್ ಅಯ್ಯಂಗಾರ್ ವಾರಿಯರ್ಸ್ ಎರಡು ತಂಡಗಳು ಕೂಡ ತಡ ಮಾಡದೆ ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿ ತೊಡಗಿಕೊಳ್ಳಬೇಕಾಗಿ ವಿನಂತಿ. 19-10 ಅಲ್ಲೇ ಪದ್ರಾಡ್ 10 ಮ್ಯಾಚ್ ಪತ್ತೊಡಾತೆ ಮಾಲ್ ಆಫ್ ಟೈಗರ್ಸ್ ತಂಡದಕ್ಕಲು 12 2 ಅಂಕ ದುಂಬತ್ತೊಂದುಲ್ಲೇರೆ 7 ಸ್ಟಾರ್ ಕಲ್ಪನೆ ಅಪ್ಪೆದ ಮೈಟ್ ಮಿತ್ತಂಗನೋಡು ಅಂಜೋನಕ್ಲೆನ ಬಲ್ಲ ಇಪ್ಪನ ಪಂತ ಬಿರ್ಸೆಡ್ ನಡತೊಂದೊಂಡಿಗೆ ಪರ್ಬೋದ ಪುಡಿ ಬಜ್ಜಿಲಿ ದೋಸೆ ಎಲ್ಲೆಡ್ದು ತಿನ್ಕ ಇನಿ ಬಲ್ಲೋ ಇಪ್ಪುನ ಪಂತೊಡು ಪಾಲು ಪಡೆಯುವನುಗ .4 ಮಾಳ 11-12. ಲವ್ಲಿ ಶಾಟ್ ಪಲ್ಲೆ ಬಲ್ಲ ಇಪ್ಪು ನಾಂಡ ಸೇರ್ನಕ್ಲು ಪೋಡಿಗೆ ಅವಳು ಬಲ್ಲೋ ಇಪ್ಪನ ಪಂತ ಶುರುವಾತಿ ಜನ ಅಲ್ಲ ಲೇಡೀಸ್ ಆತಂಡು ಓಕೆ ಜೆಂಟ್ಸ್ ಅಂಜನಕ್ಲೆ ಅಣ್ಣನಕ್ಲೆ ಇರಲ್ಲ ಬಲ್ಲೋ ಇಪ್ಪ ಯಾರ ಪೋಪರ್ನ ಪೋಳಿಗೆ ಗೊಬ್ಬನಕ್ಲೇನ್ ಬಿಡುದು ವಾಲಿಬಾಲ್ ತಂಡೊಡಿತನಕ್ಲೇನ್ ಬಿಡುದು ಬೋಲೆ ಒಂಜಿ ಕೈ ಕೊರ್ಲೆ ಬೋಲೆಗೆ ಮೈ ಕೈ ಬೇನೆ ಅಂಡ ಮಲ್ಲ ಸಂಗತಿಜಿ ಎಲ್ಲ ನರಕ ಚತುರ್ದಶಿ ಆತ ಬೊಲ್ಪು ಬೇಗ ಅಭ್ಯಂಜನ ಸ್ನಾನ ಮಲ್ಪೊಡಿಗೆ ಎಣ್ಣೆ ಪಾಡ್ದು ಮೀಯೋಡು ರಾತ್ರಿ ಎಣ್ಣೆ ಪಾಡ್ದು ಬೊಲ್ಪು ಮೀಪನತ್ತು 14-11. ಬೊಲ್ಪು ಎಣ್ಣೆ ಪಾಡ್ದು ಬೊಲ್ಪು ಮೀಪುನೆ ಆಹಾ ಲವ್ಲಿ ಶಾಟ್ .4 ಮಾಳ ಟೈಗರ್ಸ್ 12-14. 12-14 ಎರಡಂಕ ಮತ್ತೆ ಬೆನ್ನತ್ತಬೇಕು. ಇತ್ತನೇರೆ 13-14. Easy point. 4-7 star. 15. ಸಾರ್ವಜನಿಕ ಬಲ್ಲು ಇಪ್ಪನ ಪಂತಗು ಟೀಮ್ ಅಲ್ಲಿ ತೊಂದುಲೇರಣ್ಣ ನಿಕ್ಲೇನು ಬಲ್ಲೆ 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 ಎಂದಕ್ಕೇನೊಂದುಲೇರು ಎಲ್ಲೇ ಎಲ್ಲ ಬತ್ತಲೆ ಪೂಜೆರು ಪೆಟ್ಟಿಡ್ ಇನಿ ಮಾತ್ರ ಅವಳ ವರ್ಷೋಡು ಒಂಜಿ ದಿನ ಏರ್ಲಾಪುಂಡಿಗೆ ಬೋಡಿಗೆ ಪರ ಊರ್ದಾಕ್ಲಿ ದುಂಬು ಪಿರಾವು ತೂವಾಡೆ ಪುಂಚತ್ತಾಡೆ ಎಂಕ್ಲೆಲ್ಲ ಬಲ್ಲು ಒಯ್ತದ ಅಂದ ಬನೋಲಿ ಏರಲ್ಲ ಇತ್ತಾನ ಪಾಯಿಂಟ್ ಪ್ಲೀಸ್ ಪಾಯಿಂಟ್ 16-13. 16-13 3 ಅಂಕ ಮುಂದೆ ಇದ್ದೀರಿ 16-13 ಒಂತೆ ಬಲ್ಲೋ ಇಪ್ಪನ ಅಲ್ಪ ಸಪೋರ್ಟ್ ಮಲ್ಪ್ಲೆಗೆ ಪೋಲೆಗೆ ವಾಲಿಬಾಲ್ ಪಂತ ಒಂದಿಪ್ಪುಂಡು ತಿವಕ್ಕರ್ರೈ ಮಾಳ ಮಾಲಕತ್ವದ ಮಾಲ ಟೈಗರ್ಸ್ ಒಂದೆಡೆ ರೆಜಿನ್ ಅಂಕಜಾಲು ಮಾಲಕತ್ವದ 7 ಸ್ಟಾರ್ ಕಲ್ಪನೆ ಈಸಿ ಪಾಸ್ ಮಿಥುನ್ ವೇಟಿಂಗ್ ಆಹಾ ಗ್ರೇಟ್ ಫಿನಿಶ್ ದೆ
17-14. 17-14. 17-14. ಹದಿನೆಂಟು 14. ಹತ್ತೊಂಬತ್ತು 14. 19-14. 15-19. 15-19. 20. Last point, set point. 20-15. Next match. Ready ಆಗಿ ಬನ್ನಿ. ರೈಸಿಂಗ್ ಸ್ಟಾರ್ ಬೆಳಂದೂರು ಅಯ್ಯಂಗಾರ್ ವಾರಿಯರ್ಸ್. 16-20. Yes, set. 7-star ಕಲ್ಪನೆ won the match. ಹಗ್ಗ ಜಗ್ಗಾಟಕ್ಕಾಗಿ ಕೊನೆಯ ಕರೆ ಟೀಮ್ ಮಲ್ತೊಂದುಲ್ಲೇರಲ್ಪ ಏರಲ್ಲ ಭಾಗವಹಿಸೋನ ಕ್ಲಿತ್ತರಡ ದೈದಿದ ಪೋದು ತಂಡನು ಸೇರೊಲ್ಲೆ. ದಯಮಾಡಿ ತಂಡಗಳು ಬರಬೇಕು. ಟೋಟಲ್ 30 ಮ್ಯಾಚಸ್ ನಾವು ಲೀಗ್ ಹಂತದಲ್ಲಿ ಮುಗಿಸಬೇಕಾಗಿದೆ. ವಿ ಆರ್ ಇನ್ ದ 19th ಮ್ಯಾಚ್ ಓನ್ಲಿ. 11 ಮ್ಯಾಚಸ್ ಟು ಗೋ ಬಿಫೋರ್ ದ ಕ್ವಾಲಿಫೈಯರ್ ರೌಂಡ್ ಮ್ಯಾಚ್. ಮತ್ತೆರಡು ಕ್ವಾಲಿಫೈಯರ್ ರೌಂಡ್ ಮ್ಯಾಚ್ಗಳು ಹಾಗೂ ಫೈನಲ್ 3 ಪಂದ್ಯಗಳು ಮತ್ತೆ ಆಗಬೇಕಾಗಿದೆ. ಟೋಟಲ್ 14 ಗೇಮ್ ಆಗಬೇಕಾಗಿದೆ. ಅದಕ್ಕೆ ಕಾರಣದಿಂದಾಗಿ ತಂಡಗಳು ಕ್ಲಬ್ ಸಮಯದಲ್ಲಿ ಪಂದ್ಯವನ್ನು ಆರಂಭಿಸುವರೆ ನಮ್ಮೊಂದಿಗೆ ಸಹಕಾರ ಕೊಡಬೇಕು ಅಂತ ನಿರೀಕ್ಷಿಸ್ತಾ ಇದೀಗ ರೈಸಿಂಗ್ ಸ್ಟಾರ್ ಬೆಳಂದೂರು ಹಾಗೂ ಅಯ್ಯಂಗಾರ್ ವಾರಿಯರ್ಸ್ ಭವಿಷ್ ಕರಿಮಜಲು ಮಾಲಕತ್ವದ ಅಯ್ಯಂಗಾರ್ ವಾರಿಯರ್ಸ್ ಹಾಗೂ ಕಬಡ್ಡಿ ಇರಲಿ ವಾಲಿಬಾಲ್ ಇರಲಿ ಅಲ್ಪ ಚೆನ್ನಪ್ಪನ ಗೊಬ್ಬುಂಡ ಪೊರ್ಲುಗೆ ಗೊಬ್ಬುದ ನಮ್ಮ ಪರ್ರಪಿಲಿ ಚೆನ್ನಪ್ಪನ ಟೀಮು ಬರುಷ ಸುರುದ್ದ ಸರ್ತಿ ಒರಿಯಾತೆ ಒಂಜಿ ತಂಡೋನು ಜಪಡಾದಿರು ಚೆನ್ನಪ್ಪ ಮುಂಡಾಳ ಮಾಲಕತ್ವದ ರೈಸಿಂಗ್ ಸ್ಟಾರ್ ನಡಿ ಜನನ ಏರಿಗೆ ನಜೀರನೆ ನಜೀರ್ ದೇವಸ್ಯ ಬೊಕ್ಕ ಚೆನ್ನಪ್ಪ ಮುಂಡಾಳ 2 ಜನ ಸೇರೊಂದು ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡ ಕಟ್ಟದಿರು ಇತ್ತೆ 14 ಮನೆ ಪಂತ ತಂಡಲು ರೆಡಿಯಾವೊಂದುಲ್ಲ ಪುಂಚತ್ತಾರದ ಮನ್ನಡೆ ಗರ್ದ್ ಗಮ್ಮತ್ತಡೆ ದೀಪಾವಳಿ ಪರ್ವದಾಚರಣೆ ಅಟ್ಟನೆ
ಏಪುಗ್ಲ ಏರೆಗ್ಲ ನೆಂಪುಡುಪ್ಪುನಂಚಿತಿನ ಒಂಜಿ ಆಚರಣೆ ದಯಪಂಡ ಮುಲ್ಪ ಉಪ್ಪುನಂಚಿತಿನ ಒಂಜಿ ಸಂಘಟನೆ ಪತ್ತೂರುಗು ಬೆರಿಸಕಾಯ ಅಪ್ಪನಂಚಿತಿನ ಮಲ್ಲ ಮಲ್ಲ ಕಜ್ಜೊಲೆಯನ್ನು ಮಲ್ತೊಂದು ಭಾರಿ ಪುಗರ್ತೆ ಪಡೆಯುವನಂಚಿನ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಏನು ಪ್ರತಿ ವರ್ಷ ಪನ್ಪೆ ನೆಟ್ ಬೆನ್ಪುನ ಜವನೆರೆ ಕಿನ್ಯ ನಾಯಕತ್ವದ ಜವನೆರತ್ ಬಹುಶಃ ದೂರ ದೂರದ ಊರುಡು ಕಟೀಲ್ಡುಪ್ಪು ಕುಡ್ಲಡುಪ್ಪು ಬೇತೆ ಬೇತೆ ಕಡೆಟ್ ಸ್ವಂತವಾದ ಈ ಊರದ ಪೆರ್ಮೆನ ಪಸರೈಸಾಯಿನಂಚಿತನ ಮಲ್ಲ ಮಲ್ಲ ನಾಯಕತ್ವ ವಹಿಸೊನ್ನಂಚಿನ ಜವನೆರ ನಮ್ಮೊಟ್ಟುಗುಲ್ಲೇರ್ ಪನ್ಪನ ಪೆರ್ಮೆ ನಮ್ಮವು ಅಂಚಿನ ಸಂಘಟನೆ ಇನಿ 11ನೇ ವರ್ಷದ ಆಹಾಹಾಹಾ ಜಾಲಿಗೆಯಲ್ಲಿ ಓಲಾಡುತ್ತಾ ತೇಲಾಡುತ್ತಾ ಚೆಂಡು ಸಾಗಿದೆ. ಪ್ರಥಮ ಅಂಕವನ್ನ ತನ್ನದಾಗಿಸಿಕೊಂಡಿದೆ ರೈಸಿಂಗ್ ಸ್ಟಾರ್ ಬೆಳಂದು. ಆಹಾಹಾ ಬ್ಲಾಕ್ ಡ್ರಾಪ್. ಎಸ್ ಈಚಾ ಎಸ್ ಔಟ್ ಬಾಲ್. ಸರ್ವಿಸ್ ಅನ್ನ ಕೈ ಚೆಲ್ತಾ ಇದ್ದಾರೆ. ದೊಡ್ಡ ಹೊಡೆತ 2-1 ಮುನ್ನಡೆಯಲ್ಲಿದೆ ರೈಸಿಂಗ್ ಸ್ಟಾರ್ ಬೆಳಂದು. ಚೆಂಡಿನಳತೆಯನ್ನ ದೂರವನ್ನು ಅಂದಾಜಿಸುವುದರಲ್ಲಿ ವಿಫಲತೆ. ಚಾನ್ಸ್ ಟು ಫಿನಿಶ್. ಗುಡ್ ಬ್ಲಾಕ್ ಟೇಕನ್. ನೌ ಒನ್ಸ್ ಅಗೈನ್. ಆಹಾಹಾ ಪ್ಲೇಸ್ಮೆಂಟ್. ಈಚ್ 2-3. 2-3. 2-3. ಬ್ಲಾಕ್. ಜೆಸಿ ನಂಬರ್ 4 ಜಾನ್ from Iyengar Warriors. What a smash! Jersey number 2. Four three, ah? 4-3. Yes. 4-3. ನಾಲ್ಕು ಸಮಸಾಧನೆ ಎರಡು ತಂಡಗಳಿಂದ. ಅಂಜನಕ್ಲಿನ ಬಲ್ಲೊಯ್ಪುನ ಪಂತ ನಡತೊಂದುಂಡಿಯೇ ತಂಡಲೆನ ಮಲ್ತದೆ ಬರ್ಲಿ ಪೊರ್ಲದ ಬಲ್ಲೊಯ್ಪಾಟಿಗೆ ಮಿತ್ತಂಗ ನೋಡು. ಗುಡ್ ಸಾವ್. ಪಾಯಿಂಟ್ 6-4. 6-4. 6-4. Now gone. ಜಾನ್ ರವರ ಸರ್ವ್ ಅಂಕಣದಿಂದ ಹೊರಸಾಗಿದೆ. ಸೀಮಾಗೆರೆಯನ್ನ ದಾಟಿದೆ ಚೆಂಡು. ಈಸಿ ಲಿಫ್ಟ್. ಪಾಸ್. ಲಾಸ್ಟ್ ಮ್ಯಾನ್ ಟು ಪಾಸ್ ದ ಬಾಲ್. Agon. 6 each. 6-6. 6 each. Out ball. 7-6. 7-6 ಮುನ್ನಡೆಯಲ್ಲಿ ಅಯ್ಯಂಗ. ಭವಿಷ್ಯವರು ಬಹುಶಃ ಅದೃಷ್ಟದಾಟದಲ್ಲಿ ಸ್ವಲ್ಪ ಹಿಂದೆ ಈವರೆಗೆ. ಈ ಸಲ ಮತ್ತದೇ ಸದಾ ಆಶಯದೊಂದಿಗೆ ತಂಡವನ್ನು ಪ್ರಾಯೋಜನೆ ಮಾಡಿದ್ದಾರೆ. ಗಾನ್
ಈಸಿ ಪಾಯಿಂಟ್. ಹೋ ಅಯ್ಯಂಗಾರ್. 20ನೇ ಪಂದ್ಯ ಮುಂದಿನ ಪಂದ್ಯ ಆಗಿರುತ್ತದೆ. ದೇವ್ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ವರ್ಸಸ್ ದುರ್ಗಾ ಪವರ್ ವಾರಿಯರ್ಸ್ ಬಿರ್ನೇಲ್. ಪಾಯಿಂಟ್ ಅನ್ನ 9-7. 9-7. A good lift. John is waiting. Smash the ball. 11-7. 11-7. Timeout asked by Rising Star Belando. Court change. Court change. 11-7. ಅಂಕಣದ ಬದಲಾವಣೆ. ಮುಂದಿನ ಪಂದ್ಯಕ್ಕಾಗಿ 20ನೇ ಪಂದ್ಯಕ್ಕಾಗಿ ಎರಡು ತಂಡಗಳು ರೆಡಿಯಾಗಿರಿ. ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಹಾಗೂ ಶ್ರೀದುರ್ಗಾ ಪವರ್ ವಾರಿಯರ್ಸ್ ಬಿರ್ನೇಲ್ ಈ ಎರಡು ತಂಡಗಳು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಾಲ್ ಪ್ಲೀಸ್. ಅಂಕಣದ ಬದಲಾವಣೆಯಾಗಿದೆ. 11-7 ಅಂಕಗಳೊಂದಿಗೆ ಈಸಿ ಪಾಯಿಂಟ್. ಎಂತ ಸುಂದರವಾದಂತ ಅಂಕಣ. ಬಹುಶಃ ಈ ಸಂಘಟನೆ ಎಷ್ಟು ಬೆಳೆದಿದೆ ಅನ್ನೋದಕ್ಕೆ ಸಾಕ್ಷಿ ನಿನ್ನೆ ದಿವಸ ಹಲವು ದಿವಸಗಳಿಂದ ಬೆಳಗ್ಗೆ ಬೇಗನೆ ಇರಬಹುದು, ಹಗಲು ಹೊತ್ತು ಇಡಿಯಾಗಿರಬಹುದು, ಅದೇ ರೀತಿಯಾಗಿ ರಾತ್ರಿ ಹೊತ್ತು ಕೂಡ ನಿರಂತರವಾಗಿ ಈ ಅಂಕಣದ ಸಭಾಂಗಣದ ಸಿದ್ಧತೆಯಲ್ಲಿ ಅನೇಕ ಮಂದಿ ನಮ್ಮೊಂದಿಗೆ ಸಹಕಾರವನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ದಿವಸ 100ಕ್ಕಿಂತಲೂ ಹೆಚ್ಚಿನ ಯುವಕರು ಈ ಒಂದು ಅಂಕಣದ ಸಭಾಂಗಣದ ಸಿದ್ಧತೆಯಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದಾರೆ. ಈ ಸಂಘಟನೆ ಮೇಲಿನ ಅಭಿಮಾನ, ಈ ಯುವಕರ ಸಂಘಟನಾ ಶಕ್ತಿಗೆ ಇದು ಸಾಕ್ಷಿ ಅಂತ ಹೇಳಬಹುದು. ಬಹಳ ಸುಂದರವಾದಂತಹ ಕಾರ್ಯಕ್ರಮ. 12-10 ಅಂಕಗಳೊಂದಿಗೆ ಹನ್ನೊಂದು 12 ಅಂಕಗಳೊಂದಿಗೆ ಸಾಗಿ ಬರ್ತದೆ ಇತ್ತಗಳ ನಡುವಿನ ಪಂದ್ಯಾಕೂಟ. ರ್ಯಾಪಿಡ್ ಸ್ಮ್ಯಾಶ್. 0.4 ಅಯ್ಯಂಗ. 13-11 now. ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು ಹಾಗೂ ಶ್ರೀದುರ್ಗಾ ಪವರ್ ವಾರಿಯರ್ಸ್ ಬಿರ್ನೆ ಎರಡು ತಂಡಗಳಿಗೆ ಕೊನೆಯ ಕರೆಯನ್ನ ನೀಡುತ್ತಾ ಇದ್ದೇನೆ. $14-12 now. each now. 14 ಅಂಕಗಳ ಸಮಬಲದೊಂದಿಗೆ ಸೆಣಸುತ್ತಿವೆ ಈ ತಂಡಗಳು. ಬಲಿಷ್ಠ ತಂಡಗಳು ಸೆಣಸುತ್ತಿವೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಇದರ ಆಶ್ರಯದಲ್ಲಿ ನಡೆಯುತ್ತದೆ. ದೀಪಗಳ ಹಬ್ಬ, ದೀಪಾವಳಿಯ ಪ್ರಯುಕ್ತ ನಡೆಯುತ್ತದೆ. 11ನೇ ವರ್ಷದ
ಪ್ರೋ ಮಾದರಿಯ ವಾಲಿಬಾಲ್ ಪಂದ್ಯಕೂಟ. ಮತ್ತೊಂದು ಬಲವಾದ ಹೊಡೆತವಿತ್ತು, ಭರತೂಕದ ಹೊಡೆತವಿತ್ತು. ಎತ್ತುವಿಕೆಯಲ್ಲೇ ವಿಫಲತೆಯನ್ನು ಕಂಡುಕೊಂಡಿದ ಅಯ್ಯಂಗಾರ್ ತಂಡ ಅಂಕದ ಮುನ್ನಡೆ ಆಗ್ತಾ ಇದೆ. 16-14 ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಚಿಮ್ಮಿನ ಪ್ರಯೋಗವನ್ನ ಕಂಡುಕೊಳ್ಳಲಿದ್ದೇವೆ. ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡದ ಕಡೆಯಿಂದ ಯಶಸ್ಸನ್ನ ಕಂಡುಕೊಂಡಿದೆ. ಸ್ಪರ್ಧಿಸಿದ ಸ್ಪರ್ಧೆಗಳಲ್ಲಿ ಯಶಸ್ಸನ್ನ ಕಂಡುಕೊಂಡಿರುವ ತಂಡ ಇಲ್ಲಿ ಉತ್ತಮವಾದ ಎತ್ತುವಿಕೆಯನ್ನು ಕಂಡುಕೊಂಡಿದ್ದೇವೆ. ಗಗನಕ್ಕೆ ಚಿಮ್ಮಿದ ಚೆಂಡು, ಗಾಳಿಯಲ್ಲಿ ಚೆಂಡು, ಮತ್ತೆ ಬಲವಾದ ಹೊಡೆತ. ಉತ್ತಮವಾದ ಹೊಡೆತವಿತ್ತು. ಎತ್ತುವಿಕೆಯಲ್ಲಿ ವಿಫಲ. ಮರುಭೂಮಿಯನ್ನು ಆಕ್ರಮಿಸಿದೆ ಚೆಂಡು. ಒದಕದ ಸೇರ್ಪಡೆಯಾಗ್ತಾ ಇದೆ ರೈಸಿಂಗ್ ಸ್ಟಾರ್ ಬೆಳಂದೂರು ತಂಡಕ್ಕೆ. ಹದಿನೇಳು 14 ಅಂಕಗಳು ಎಂಬಂತೆ ಅದರ ಮತ್ತೊಂದು ಅಂಕದ ಸೇರ್ಪಡೆಯಾಗ್ತಾ ಇದೆ. ಭವಿಷ್ಕರಿ ಮಜಲು ಮಲಕ್ಕೆತ್ತದ ಅಯ್ಯಂಗಾರ್ಸ್ ತಂಡಕ್ಕೆ 15-17 2 ಅಂಕಗಳ ಅಂತರವಿದೆ ಎರಡು ತಂಡಗಳ ಮಧ್ಯೆ. ಬಲವಾದ ಹೊಡೆತವಿತ್ತು. ಅದರ ಚೆಂಡು ಅಂಕಣದಿಂದ ಹೊರಕ್ಕೆ. ಭರತೂಕದ ಹೊಡೆತ, ಸಿಡಿಲಬ್ಬರದ ಹೊಡೆತವಿತ್ತು. ಆದರೆ ಚೆಂಡು ಅಂಕಣದಿಂದ ಹೊರಕ್ಕೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ. ಈ ಮೂಲಕ ತಂಡ ಚೇತರಿಸಿಕೊಳ್ತಾ ಇದೆ. ಅಲ್ಲಿ ಮತ್ತೆ ವಂಚನೆಯ ಇಲ್ಲ. ಮತ್ತೊಂದು ಬಲವಾದ ಹೊಡೆತವಿತ್ತು. ಎತ್ತುವಿಕೆಯಲ್ಲಿ ಸಫಲತೆಯನ್ನು ಕಂಡುಕೊಂಡಿದ್ದಾರೆ. ಮತ್ತೊಂದು ಅಷ್ಟೇ ಉತ್ತಮವಾದ ಪಾಸಿಂಗ್ ಎತ್ತು. ಮತ್ತೊಂದು ಬಲವಾದ ಹೊಡೆತ. ಬಳೆಯನ್ನ ಸ್ಪರ್ಶಿಸಿದ ಚೆಂಡು ಮರುಭೂಮಿಯನ್ನ ಪ್ರವೇಶಿಸಿದೆ. ಒಂದಂಕದ ಸೇರ್ಪಡೆ ಆಗ್ತಾ ಇದೆ. 16-18 16-18 now. ಅದು ಪ್ರದರ್ಶನ ಮತ್ತೆ ಹಾಲ್ ಪಾಯಿಂಟ್ 19-18 19-18 ಆ ಡ್ರಾಪ್ ಅಗ್ಗ 19 ಈಚ್. ಈ ಮೂಲಕ ಪಂದ್ಯಕೂಟವನ್ನು ಗೆದ್ದುಕೊಂಡಿದೆ ರೈಸಿಂಗ್ ಸ್ಟಾರ್ ಬೆಳಂದೂರು. ವಿಜೇತರಿಗೆ ವಂದನೆಗಳು. ಅದೇ ರೀತಿ ತೀವ್ರ ಪೈಪೋಟಿಯನ್ನು ನೀಡಿದ ಅಯ್ಯಂಗಾರ್ಸ್ ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ನೀಡಿದ್ದಾರೆ
ನಮ್ಮ ಮುಂದಿನ ವೀಕ್ಷಕ ವಿವರಣೆಯನ್ನು ಮುಂದುವರಿಸಲಿದ್ದಾರೆ. ದಿನೇಶ್ ಅವರಿಗೆ ಎಸ್ ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತ ದುರ್ಗಾ ವಾರಿಯರ್ಸ್ ಬಿರ್ನೆಲ್, ಪ್ಲೀಸ್ ಬಿ ರೆಡಿ. Yes, get ready now for the match. Devi Prasad Travels Punchataru and Durga Power Warriors Birnelo. ಮುಂದಿನ ಪಂದ್ಯ RP Warriors ಹಾಗೂ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರ್. RP Warriors ನಕ್ಷತ್ರ ಮುಂದಿನ ಪಂದ್ಯಕ್ಕೆ ರೆಡಿಯಾಗಿ ಅಂಕಗಳನ್ನು ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯಗಳೆಲ್ಲವೂ ಕೂಡ ಡೂ ಆರ್ ಡೈ ಮ್ಯಾಚಸ್. ಪ್ರತಿ ತಂಡಕ್ಕೂ ಕೂಡ 4 ತಂಡಗಳಿಗೆ ಮಾತ್ರ ಕ್ವಾಲಿಫೈಯರ್ ರೌಂಡಿಗೆ ಅವಕಾಶ. ಫ್ರಮ್ 12 ಟೀಮ್ಸ್ 8 ಟೀಮ್ಸ್ ವಿಲ್ ಬಿ ಎಲಿಮಿನೇಟಿಂಗ್ ಫ್ರಮ್ ದ ಲೀಗ್ ರಾವ್. ಹೌದು, ವಾಲಿಬಾಲ್ ರಾಷ್ಟ್ರೀಯ ತೀರ್ಪುಗಾರರಾಗಿರ್ತಕ್ಕಂಥ ಅನೂಪ್ ರವರು ನಮ್ಮೊಂದಿಗಿದ್ದು ನಮ್ಮ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇದ್ದಾರೆ. ಇವರ ಗೌರವ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ಇವರಿಗೆ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಸ್, ಮ್ಯಾಚ್ ಟು ಸ್ಟಾರ್ಟ್ ನಾ. ದಿನೇಶ್ ಪಂಜರ್ ಅವರನ್ನ ಒಳಗೊಂಡ ಶ್ರೀ ದುರ್ಗಾ ಪವರ್ ವಾರಿಯರ್ಸ್ ಎಡಗಡೆಯ ಅಂಕಣದಲ್ಲಿ, ಬಲಗಡೆಯ ಅಂಕಣದಲ್ಲಿ ದೇವಿ ಪ್ರಸಾದ್ ಟ್ರಾವೆಲ್ಸ್. ಇತ್ತೀಚೆಗೆ ಪ್ರತಿಷ್ಠೆಯ ಸಂಕಲ್ಪದೊಂದಿಗೆ ಜೀರ್ಣೋದ್ಧಾರ ಆರಂಭಗೊಂಡಿರತಕ್ಕಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿರ್ನೇಲ್, ಇದರ ಒಂದು ದೇವಸ್ಥಾನದ ಹೆಸರಿನಲ್ಲಿ ಸಂಕಲ್ಪದೊಂದಿಗೆ ಶ್ರೀ ರಾಧಾಕೃಷ್ಣ ಇವರು ಪ್ರಾಯೋಜನೆಗೊಳಿಸಿರತಕ್ಕಂತಹ ತಂಡ ಶ್ರೀ ದುರ್ಗಾ ವಾರಿಯರ್ಸ್ ಬಿರ್ನೇಲ್ ತಂಡ, ಶ್ರೀ ದುರ್ಗಾ ಪವರ್ ವಾರಿಯರ್ಸ್ ಬಿರ್ನೇಲು ತಂಡ. ಲವ್ಲಿ ಸ್ಮ್ಯಾಶ್ಡ್. ಪಾಯಿಂಟ್ ಪ್ಲೀಸ್. ಪಾಯಿಂಟ್ 2-1 2-1 ಮುನ್ನಡೆಯಲ್ಲಿ ದೇವಿ ಪ್ರಸಾದ್. ಆಹಾ, ದಿನೇಶ್ ರವರ ಹೊಡೆತಕ್ಕೆ ಉತ್ತರ ಸಿಕ್ಕಿದೆ. ಈಸಿ ಪಾಸ್, ಬ್ಲಾಕ್. 3-1 3-1 ಮುನ್ನಡೆಯಲ್ಲಿದೆ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ. ರೋಚಕ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೀತಾ ಇದೆ. ಲೋಕಲ್ ಜವನರನ್ನ ತಂಕದ ಗೊಬ್ಬು ಬಲ್ಲೊಯ್ಪುನ ಪಂತ ನಡತಂದುಂಡು ಮಿತ್ತ ಚಾವಡಿಡೆ ತೀರ್ಥಂಗನಡು ಬಾರಿ ಪೊರ್ಲುದ ವಾಲಿಬಾಲ್ ಪಂತ ಈ ವರ್ಷ ಪದರಾಡು ತಂಡುಲೇನ ನಡುಟು ನಡತಂದುಂಡು ಪಂತುಲು ಬೇತೆ ಬೇತೆ
ಕಡೆಡ್ತು ಬತ್ತು ನಂಚಿತನ ಜವನೇರೆ ಬೆಚ್ಚನೆತ್ತಿರದ ಜಕ್ಕ ಜವನೇರೆ ಗೊಬ್ಬು ನಂಚಿತನ ತಂಕದ ಗೊಬ್ಬು ವಾಲಿಬಾಲ್. ಟ್ರಾವೆಲ್ಸ್ ತಂಡ ಮುನ್ನಡೆಯುತ್ತಾ ಇದೆ. 5-2 ಅಂಕಗಳು ಎಂಬಂತಿದೆ. 5-2 ಫೈಟ್ ಇದೆ. ಪಂಜಾ ಹಲೋ 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 ಕೇಳಿಸ್ಕೊಂಡ್ರ? 4-5 now. Easy left. Gone. ರತನ್ ಸುಬ್ರಹ್ಮಣ್ಯ ಹೆಸರು ಕೇಳಿದ್ದೇವೆ. ನಮ್ಮೂರಿನವರೀಗ ಹಲವು ವರ್ಷಗಳಿಂದ ಈ ಪ್ರೋ ವಾಲಿಬಾಲ್ ಪಂದ್ಯಾಟದಲ್ಲಿ ಆಡ್ತಾ ಇದ್ದಾರೆ. ಚೆಕ್ ಪಾಯಿಂಟ್ ಫಾರ್ ದೇವಿ ಪ್ರಸಾದ್ ಟ್ರಾವೆಲ್ಸ್. 5 each now. 6-5 6-5 ಅಂಕಗಳು. ಗಾನ್. ಸೆವೆನ್ ಫೈವ್. ಔಟ್ ಬಾಲ್ 6-7 6-7 6-7 7 ದೇವಿ ಪ್ರಸಾದ್ 7 each 7-7 ಸಮ ಸಾಧನೆ. 7-7ರಲ್ಲಿ ಸಮಾನ ಬಲದ ಹೋರಾಟ ಈ ತಂಡಗಳ ಮಧ್ಯೆ. ಆಹಾ, ಶರವೇಗದ ಹೊಡೆತ ದೇವಿ ಪ್ರಸಾದ್ ಟ್ರಾವೆಲ್ಸ್ ಕಡೆಯಿಂದ. 8-7 8-7 ಹಿಯನ್ನ ಈಸಿಲಿ ರತನ್ ಸ್ಮ್ಯಾಶ್ ದ ಬಾಲ್. 8 each. ನೆಕ್ಸ್ಟ್ ಮ್ಯಾಚ್ಗೆ ರೆಡಿಯಾಗಿ. RP ವಾರಿಯರ್ಸ್ ವರ್ಸಸ್ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತ. ರತನ್ ವೈಟಿಂಗ್. ಈಸಿ. ಆಹಾ, ವಾಟ್ ಎ ಪ್ಲೇಸ್ಮೆಂಟ್. Sri Durga Power Warriors getting the point. 9-8 now. 9-8 9-8 ಮುನ್ನಡೆಯಲ್ಲಿ ಶ್ರೀ ಗಾನ್ 10-8 ಸಮಯಾವಕಾಶವನ್ನು ಪಡ್ಕೊಳ್ತಾ ಇದೆ. ಎಸ್, ಜಾಲಿಗೆಗೆ ಚೆಂಡು. ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡಕ್ಕೆ ಅಂಕ 9-10 9-10 9-10. ಗಾನ್ 10 each 10-10. Direct pass ball. Herman lifting. Placement court change 11-10. 11-10.
ಮ್ಯಾಚ್ ಸ್ಟಾರ್ಟೆಡ್ 11-10. ಅಲ್ಲೆಪೆಟ್ 11-11. 11 each. Next match RP Warriors ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತ. ಅನಂತರ ಆದಿಮುರುಳ್ಯ ವಾರಿಯರ್ಸ್ ಮಾಳಾ ಟೈಗರ್ಸ್. 23ನೇ ಮ್ಯಾಚ್ ಪುಂಚತ್ತರ್ ಲಯನ್ಸ್ ಬಿಂದು ವಾರಿಯರ್ಸ್. 24ನೇ ಪಂದ್ಯ 7 ಸ್ಟಾರ್ ಕಲ್ಪನೆ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಗಾನ್ 12 each now. 12 each. ಅಭಿಲಾಷ್ ಅಂಬರೀಶ್ ವಿಜೇತಡ್ಕ ಮಾಲಕತ್ವದ ದೇವಿ ಪ್ರಸಾದ್ ಟ್ರಾವೆಲ್ಸ್ 13-12 now. 13-12. ದೇವಿ ಪ್ರಸಾದ್ ಟ್ರಾವೆಲ್ಸ್ ಹಲವು ವರ್ಷಗಳಿಂದ ಅತ್ಯುತ್ತಮ ತಂಡವನ್ನ ಕಟ್ಟಿಕೊಂಡು ಪ್ರೋ ವಾಲಿಬಾಲ್ ಪಂದ್ಯಾಟದ ಯಶಸ್ಸಿಗೆ ತನ್ನ ಅದ್ಭುತವಾದ ಕೊಡುಗೆಯನ್ನ ನೀಡಿದ್ದಾರೆ. ಸಹೋದರರು ಅಭಿಲಾಷ್ ಅಂಬರೀಶ್ ವಿಜೇತಡ್ಕ ಇವರಿಗೆ ಮನದಾಳದ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಪಂದ್ಯ ಸಾಗ್ತಾ ಇದೆ ರೋಚಕತೆಯ ಕಡೆಗೆ. 13 each now. ಆಹಾ, easy pass, middleman coming there, smash, 0.4. 14-13 now. ದೇವಿ ಪ್ರಸಾದ್ ಟ್ರಾವೆಲ್ಸ್ 14-13. ಮತ್ತೆ ಎತ್ತಲ್ಪಟ್ಟಂತ ಚೆಂಡಿಗೆ ಗುದ್ದೋ ಪ್ರಯತ್ನ. 14 each. ಸಿಡಿಲಬ್ಬರದ ಹೊಡೆತ ಯಶಸ್ವಿಯಾಗಿದೆ. 14-14 ಸಮಬಲದೊಂದಿಗೆ ಮತ್ತೆ ತಂಡಗಳು. ದೇವಿ ಪ್ರಸಾದ್ ಟ್ರಾವೆಲ್ಸ್ ಶ್ರೀದುರ್ಗ ಪವರ್ ವಾರಿಯರ್ಸ್ ಬಿರ್ನೆ. ಮ್ಯಾನ್ ವೈಟಿಂಗ್ ದಿನೇಶ್ ಪಂಚ ಪಾಸ್ ದ ಬಾಲ್. ಡ್ರಾಪ್ ಮಾಡಿದ್ದಾರೆ. ಕೂಲ್ ಅಂತ ಹೇಳ್ತಾ ಇದ್ದಾರೆ. ಜೆರ್ಸಿ ನಂಬರ್ 4 ಪ್ಲೇಯರ್ ದೇವಿ ಪ್ರಸಾದ್ ಟ್ರಾವೆಲ್ಸ್ ಕಡೆಯಿಂದ. 15-14. 15-14. 15-14ಗೆ ಅಲೆಲೆಲೆಲೆ 14. ಸೇಮ್ ಪಾಡಿರಬಹುದು. ಶೇಮ್ ಅప్పుడు 15-14 ಅಲೆ ಪೆಟ್ ಪೋಂಡು. ಪದ್ನೇಳ 17-15. 17-15. 17-15. ಜಾಲಿಕೆಯನ್ನ ಚುಂಬಿಸಿಕೊಂಡು ಸಾಗಿದಂತಹ ಚೆಂಡು ಬಾನತ್ತರಕ್ಕೆ ಚಿಮ್ಮಲ್ಪಟ್ಟಂತ ಚೆಂಡಿಗೆ ಹೊಡೆತ ಆ ಪೋಂಡು ಈ ಸರ್ತಿ ಪೋಂಡು. ಪದ್ನಾಜಿ 16-17. 16-17 now. What a pass. ಹದಿನೆಂಟು 16.
ಇನ್ ಫೇವರ್ ಆಫ್ ದೇವಿ ಪ್ರಸಾದ್ ಟ್ರಾವೆಲ್ಸ್. Yes, something happened there. Waiting for the signal, given point for Devi Prasad Travels moves up to 19-16. 14 ತುಲೆ ಮೂಜಿ ಪಾಯಿಂಟ್ ಪತ್ತೋಡು ರೆಡ್ ಪಾಯಿಂಟ್ ಅಣಕ್ಲೆ ಈ ಮ್ಯಾಚಿನ ಪತ್ತುವಿರು. ಆಹಾ ಲಾಸ್ಟ್ ಮ್ಯಾನ್ ಗಾನ್ ಇರುವ 20-16 ಸೆಟ್ ಪಾಯಿಂಟ್. 2016 single point required for Devi Prasad Travels. Abhilash Ambarish Bijatadkar avara is a pass. ನಿಲ್ಲಿಸ್ತಾರ ರತನ್ ರವರ ಕೈಯಲ್ಲಿದೆಯ ಪಂದ್ಯ ಇಲ್ಲ ಮುಗಿಸ್ತಾರ? ಹೌದು, ಅಬ್ಬರದ ಹೊಡೆತದೊಂದಿಗೆ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಪಂದ್ಯವನ್ನ ಜಯಿಸಿಕೊಂಡಿದೆ. ನಿರಂತರ 3 ವಿನ್ನ, 4ರಲ್ಲಿ 3 ವಿಜಯವನ್ನ ತನ್ನದಾಗಿಸಿಕೊಂಡು ಮುಂದುವರಿಯುತ್ತಾ ಇದೆ. ಅಭಿಲಾಷ್ ಅಂಬರೀಶ್ ಬಿಜತ್ತಡ್ಕರ್ ಅವರ ದೇವಿ ಪ್ರಸಾದ್ ಟ್ರಾವೆಲ್ಸ್. ಹದಿನಾರಕ್ಕೆ ನಿಲ್ಲಿಸಿದ್ದೇವೆ ಪಾಯಿಂಟ್ ಅಲ್ಲಿ. 16ರ ಮೇಲೆ ಹೋದಲ್ಲಿ ಎದುರಾಳಿಗೆ 1 ಎಸ್ ಅಂದೆ 15 ಉಳ್ಳೈ ಒಂತಾಣ ಮಾತ್ರ ಫುಲ್ ಪಾಯಿಂಟ್. ಅವರ ತೂಕ ನಮ್ಮ ತಂಡೋಲೆನ ಬಲಬಲನ ಅನ್ನಡುಟ್ಟು ದುಂಬದ ಪಂತಗು ಲೆಪ್ಪು ಕೊರೊಂದುಲ್ಲ. RP ವಾರಿಯರ್ಸ್ ಬಗ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತ ರಡ್ಡು ತಂಡಲು ಐನಾತ್ ಬೇಗ ಅಂಕಣಗು ಜಪ್ಪೋಡು ಪಂಡದನಿಗಳಡ ವಿನಂತಿ ಮಲ್ತೊಂದು ಅಕ್ಷಯ್ ಬಹಳ ವರ್ಷದಿಂದ ಸಣ್ಣ ಹುಡುಗನಾಗಿರುವಲ್ಲಿಂದಲೇ ನಮ್ಮೊಂದಿಗೆ ಸ್ಕೋರರ್ ಆಗಿ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿರಂತರ ಸಹಕಾರ ಕೊಡ್ತಾ ಇದ್ದಾನೆ. ಅಕ್ಷಯ್ಗೆ ಚಪ್ಪಾಳೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ಸಂಘಟನೆಯಲ್ಲಿ ಹಗಲಿರುಳು ದುಡಿಯುವಂತ ಅನೇಕ ಯುವಕರಿದ್ದಾರೆ. ಓರ್ವ ಯುವ ಸಂಘಟಕ ನಮ್ಮೊಂದಿಗೆ ಇದ್ದಾರೆ ನೋಡಿ. ಕಟೀಲಿನಲ್ಲಿಯೂ ಕೂಡ ಯಾವುದೇ ಒಬ್ಬ ಶ್ರೇಷ್ಠ ನಾಯಕನಿಗೆ ಕೊರತೆಯಾಗದ ರೀತಿಯಲ್ಲಿ ಕಟೀಲು ಮಂಗಳೂರಿನಲ್ಲಿ ಸಂಘಟನೆ ಮಾಡಬಲ್ಲ ಸಾಮರ್ಥ್ಯ ಇರತಕ್ಕಂತ ಓರ್ವ ನಮ್ಮೂರಿನ ಹೆಮ್ಮೆಯ ಸಂಘಟಕ ಹರೀಶ್ ಕಟೀಲ್ ಇಲ್ಲೋಡಿ ವೇದಿಕೆಯಲ್ಲಿದ್ದಾರೆ ನಮ್ಮೊಂದಿಗೆ. ನನ್ನನ್ನು ಕೂಡ ತುಂಬಾ ಸಲ ಕಟೀಲಿಗೆ ಬರಮಾಡಿಸಿಕೊಂಡಿದ್ದಾರೆ. ಅತ್ಯದ್ಭುತ ಕಾರ್ಯಕ್ರಮ ಸಂಘಟಕ. ಬಹುಶಃ ಪುಂಚತ್ತಾರಿನಲ್ಲಿ ಯಶಸ್ವಿಯಾಗಿ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೀತಾ ಇರಬೇಕಿದ್ರೆ ಇಂತಹ ಯುವಕರ ನಾಯಕತ್ವ ಮುಖ್ಯ ಕಾರಣ, ಜೊತೆಗೆ ಹಿರಿಯರ ಮಾರ್ಗದರ್ಶನ, ಪ್ರೇರೇಪಣೆ. ಎಸ್, RP ವಾರಿಯರ್ಸ್ ರೆಡಿಯಾಗಿ, ಅದೇ ರೀತಿಯಾಗಿ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು, 2 ತಂಡಗಳು ಕೂಡ. ಅಕ್ಷಯ್ ಆ ಪಾಯಿಂಟ್ ಟೇಬಲ್ ಅವರ ಕಡೆ ಪಡೆದುಕೊರ್ಲೆ. ಎಸ್, ಇದೀಗಾಗಲೇ 2 ತಂಡಗಳು ಕೂಡ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಒಂದು ಭಾಗದಲ್ಲಿ RP ವಾರಿಯರ್ಸ್, ಮತ್ತೊಂದು ಭಾಗದಲ್ಲಿ ಗುರುತಿಸಿಕೊಳ್ಳುತ್ತಿರುವಂತಹ ನಕ್ಷತ್ರ ಫ್ರೆಂಡ್ಸ್ ತಂಡ ಅಂಕಣ ಪ್ರವೇಶವನ್ನು ಕೂಡ ಕಂಡುಕೊಂಡು ಬರಿದ್ದಾರೆ. ಇರುವ ತಂಡಗಳು ಫೈನಲ್ನ ಹೊತ್ತಿಗೆ ಬಲಿಷ್ಠ ಬಲಾಢ್ಯ ಹೊಡೆತಗಳೇ ಸಾಗಿ ಬರಬಹುದು. ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಡಲು ಕಾತರಿಯಿಂದ ಇರುವಂತಹ ಹಲವಾರು ವಾಲಿಬಾಲ್ ತಂಡ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಗೆಲುವಿನ ಆರವನ್ನು ತೊಡುವಂತಹ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ಪ್ರಥಮ ಸೇವೆ
ಖಾತೆಯ ಆರಂಭವನ್ನು ಕಂಡುಕೊಂಡಿರುವಂತಹ ನಕ್ಷತ್ರ ಫ್ಯಾನ್ಸ್ 1-0 1 ಲಾ ಒನ್ ಈಚ್ 1-1 ಸಮ 21 ಅಂಕಕ್ಕೆ ನಿಗದಿಗೊಳ್ಳುವಂತಹ ಒಂದು ಸುತ್ತು ಮಾತ್ರ 11ನೇ ಅಂಕಕ್ಕೆ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಅದ್ಭುತ ಆಕ್ರಮಣ ವಿಜು ಗೌಡ 2-1 2-1 2 ಈಚ್ 2-2 ಸಮ. ತ್ರೀ 2 3-2 ಸುಜೀತ್ ಮತ್ತೆ ಎಚ್ಚೆತ್ತುಕೊಳ್ಳುತ್ತಿರುವಂತಹ RP ವಾರಿಯರ್ಸ್ ತಂಡ 3 ಈಚ್ 3 ಸಮ. 4-3 4-3 ಒಂದೊಂದು ಅಂಕಕ್ಕೂ ಸೆಣಸಾಟ, ಕಾದಾಟ, ಹೋರಾಟ. ಇದುವೇ ಅದ್ದೂರಿಯ ಪ್ರೋ ವಾಲಿಬಾಲ್ ಪಂದ್ಯಾಟ. ವಂಚನೆಗೆ ಅವಕಾಶವನ್ನು ನೀಡದಂತಹ RP ವಾರಿಯರ್ಸ್ 5-3 5-3 ನಿಕ್ಲ ಮಾತ ಕೂಪನ್ ಕೌಂಟರ್ ಕೊರದು ಸಹಕಾರ ಮಲ್ಪಡು ಎಂಕ್ಲ ಸಮಯಕ್ಕೆ ಸರಿಯಾದ ಸಭಾ ವೇದಿಕೆ ಮುಗಿಪಿನ ಪೊರ್ತುಗಾನಗ ನೆತ ಡ್ರಾ ಮಲ್ಪ ಪ್ರತಿ ವರ್ಷಲ ನನ್ನ ಅರ್ಧ ಗಂಟೆದೊಲೈ ದೈದೈದ್ ಏರ್ ಮತ್ತ ಲಕ್ಕಡಿಪದ ಕೂಪನ್ಗೆ ತೊಂದರೆ ನಿಕ್ಲ ಮಾತಿರ್ಲ ಕೌಂಟರ್ ಅವನ್ನು ವಾಪಸ್ ಎತ್ತೌಡು ಪಂಡಿತ ನಿಕ್ಲಿಡ ವಿನಂತಿ ಮಲ್ತೊನ್ನುವ ರಾಧಾರವರ ಹೊಡೆತ 5-7 5-7 ಭಾರಿ ರೋಚಕ ಪಂದ್ಯಗಳು, ಯಾವುದೇ ಚರ್ಚೆಗಳಿಲ್ಲದೆ ಮುಂದುವರಿಬೇಕಿದ್ರೆ ನಮ್ಮೊಂದಿಗೆ ಅತ್ಯದ್ಭುತ ತೀರ್ಪುಗಾರರ ತಂಡ ಇರಬೇಕು. ಬಹಳ ಪ್ರೀತಿಯಿಂದ ಬಂದು ಪ್ರತಿ ವರ್ಷವೂ ಅಷ್ಟೇ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಡುವವರು, ಬಹುಶಃ ನಮ್ಮಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವವರು, ವಾಲಿಬಾಲ್ ಅಸೋಸಿಯೇಷನ್ನಲ್ಲಿ ಕೆಲಸ ಮಾಡಿದ ಅತ್ಯದ್ಭುತ ಅನುಭವ ಹೊಂದಿರತಕ್ಕಂತಹ ಮೋಹಿತ್ ಎನೆಕಲ್ ಸರ್ ನಮ್ಮೊಂದಿಗಿದ್ದಾರೆ. ರಾಷ್ಟ್ರೀಯ ವಾಲಿಬಾಲ್ ತೀರ್ಪುಗಾರರು, ಇವರ ತಂಡ ಈ ದಿವಸ ನಮ್ಮೊಂದಿಗೆ ಅತ್ಯದ್ಭುತವಾದಂಥ ತೀರ್ಪನ್ನು ನೀಡುತ್ತಾ ಇದೆ. ಎಲ್ಲರಿಗೂ ಕೂಡ ನಾವು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 10-6 10-6 4 ಅಂಕದ ಮುನ್ನಡೆಯಲ್ಲಿದೆ RP ವಾರಿಯರ್ಸ್ ತಂಡ. 10-6 11-6ರಲ್ಲಿ ಬದಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 11-6 ಗೆದ್ದರೆ ಬಹುಮಾನ, ಸೋತರೆ ನಮ್ಮೂರಿನಲ್ಲಿ ಹಾಡಿದ ಸಮಾಧಾನ ಮಾತ್ರ.
ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಅಕ್ಷಯ್. ಏಳು 11, 7-11. ಏಟ್ 11 ಬೆನ್ನಟ್ಟಿ ಬರುತ್ತಿದೆ ನಕ್ಷತ್ರ ಫ್ರೆಂಡ್ಸ್ ತಂಡ. 8-11 ಪಂದ್ಯ. ಎತ್ತುಗೆಯಲ್ಲಿ ವೈಫಲ್ಯತೆ. ಬಹಳಷ್ಟು ರೋಚಕತೆಯಿಂದ ಸಾಗಿ ಬರುತ್ತಿರುವಂತಹ ಪಂದ್ಯ. 9-11, 9-11, 10-11, 10-11. ಲೆವೆನ್ 10-11 ಸರ್ವಿಸ್. ಮತ್ತೆ ಅದೇ ತಪ್ಪನ್ನು ಮಾಡುತ್ತಿರುವಂತಹ RP ವಾರಿಯರ್ಸ್ ತಂಡ. ಹಸ್ತದಲ್ಲಿ ದೋಷ. 11 ಸಮ 11 ಈಚ್. ಐಡಿಯಾ ರಂಜಿತ್ ತಿಳಿದವನೇ ಮಹಾಶೂರ. 12-11, 12-11 ಎಚ್ಚೆತ್ತುಕೊಳ್ಬೇಕು RP ವಾರಿಯರ್ಸ್. ತಡೆತ 12-12, 12 ಈಚ್. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಮಾಳ ಟೈಗರ್ಸ್ ವಿರುದ್ಧವಾಗಿ ಆದಿಮುರಳಿಯ ವಾರಿಯರ್ಸ್ ವಿರುದ್ಧವಾಗಿ ಮಾಳ ಟೈಗರ್ಸ್ ತಂಡ ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. 13-13 ಸಮ. 14-13, 14-13. ಚೆಕ್ಔಟ್ ಲಾಭ. 14-13, 14-13, 14 ಸಮ. 15-14, 15-14.
15 ಸಮ 15 ಈಚ್. ವಂಚನೆ ಮಾಡಲು ಹೋಗಿ ತಾನೇ ವಂಚಿತನಾಗಿರುವಂತಹ ರಾಧಾಕೃಷ್ಣ 16-15 16-15. ಹೊಂದಾಣಿಕೆ ಆಟದ ವೈಫಲ್ಯತೆ ಒಂದಿಗೆ 16 ಈಚ್ 16 ಸಮ. ಬಹಳಷ್ಟು ಹೊತ್ತಿನ ಕಾಲ ಸಮಬಲದ ಹೋರಾಟವನ್ನೇ ಕಂಡುಕೊಳ್ಳುತ್ತಿರುವಂತಹ ಎರಡು ತಂಡಗಳು 17-16. ಕೊನೆಯ ಕ್ಷಣದಲ್ಲಿ ಎಚ್ಚೆತ್ತುಕೊಳ್ಳುತ್ತಿರುವಂತಹ ಅಕ್ಷಯ್, ಇದು ಅಮೆರಿಕನ್ ಆರ್ಮಿ ಏಷ್ಯನ್ ಕ್ಷಿಪಣಿ. ಶಕ್ತಿಯುತವಾದ ಹೊಡೆತ. 17-16 17-16. ಹದಿನೆಂಟು 16 18-16. ಸಮಯಾವಕಾಶದ ಕೋರಿಕೆ 18-16ರಲ್ಲಿ. ಕೋಪಗೊಂಡಿರುವಂತಹ ನಕ್ಷತ್ರ ಫ್ರೆಂಡ್ಸ್. ಹದಿನೇಳು 18. ಹತ್ತೊಂಬತ್ತು 17 19-17. ಈಗಾಗಲೇ ಗೆಲುವಿನ ಸನಿಯಕ್ಕೆ ತಲುಪಿಕೊಂಡಿರುವಂತಹ RP ವಾರಿಯರ್ಸ್ ತಂಡ 19-17ರಲ್ಲಿದೆ ಪಂದ್ಯ. 20-17 20-17. Match point in favor of RP Warriors. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ RP ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಂಕಣ ಪ್ರವೇಶವನ್ನು ಮಾಡಿಕೊಳ್ಳಿ. ಮಾಳಾ ಟೈಗರ್ಸ್ ವಿರುದ್ಧವಾಗಿ ಆದಿಮುರುಳಿಯ ವಾರಿಯರ್ಸ್ ತಂಡ.
ದಯವಿಟ್ಟು 6ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಮೈಲ್ ರೇಸ್ ಪಂದ್ಯಕ್ಕೆ ಹೆಸರು ನೋಂದಾಯಿಸಿಕೊಳ್ಳುವವರು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಸಮಯ ಮಿತಿ ಮೀರಿದೆ, ಆದಷ್ಟು ಬೇಗನೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ 100 ಮೀಟರ್ ಓಟದ ಸ್ಪರ್ಧೆಗೆ ಹೆಸರು ನೋಂದಾಯಿಸಿಕೊಳ್ಳುವವರು ಆದಷ್ಟು ಬೇಗನೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗಾಗಲೇ ಕರೆಯನ್ನು ಕೂಡ ನೀಡಿದ್ದೇವೆ, ಆದಷ್ಟು ಬೇಗನೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ 100 ಮೀಟರ್ ಓಟದ ಸ್ಪರ್ಧೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗ್ತದೆ. ಆದಷ್ಟು ಬೇಗ ತಂಡದ ಹೆಸರು ನೋಂದಾಯಿಸಿಕೊಳ್ಬೇಕು. ಅದೇ ರೀತಿಯಲ್ಲಿ 6ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಮೈಲ್ ರೇಸ್ ಸ್ಪರ್ಧೆ ಕೂಡ ಸಾಗಿ ಬರಲಿಕ್ಕಿದೆ. ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಳಲು ಬಾಕಿ ಇರುವವರು ಆದಷ್ಟು ಬೇಗ ಹೆಸರು ನೋಂದಾಯಿಸಿಕೊಳ್ಬೇಕು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಕೌಂಟರ್ಗೆ ಬಂದು ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಟು ಈಚ್ 2-2ರ ಸಮಬಲದೊಂದಿಗೆ ಪಂದ್ಯ. ಸೆಮಿಫೈನಲ್ನ ಹೊತ್ತಿಗೆ ಬಹಳಷ್ಟು ರೋಚಕವಾಗಲಿಕ್ಕಿರುವಂತಹ ಅದ್ದೂರಿಯ ಪ್ರೋ ವಾಲಿಬಾಲ್ ಪಂದ್ಯ. ಮೂರು 2 3-2. ನಾಲ್ಕು 2 4-2. ಸರ್ವಿಸ್ನಲ್ಲಿ ಕೈ ಕಡಿತ. 3-4 3-4. ಎಸ್, ಅದ್ದೂರಿಯ ಆಕ್ರಮಣ, ಆದರೆ ನೇರ ಅಂಕಣದಿಂದ ಹೊರ ನಡೆದಂತಹ ಚೆಂಡು. ಐದು 3 5-3. ಆರು 3 6-3. ಸೆವೆನ್ 3. 7-3ರಲ್ಲಿದೆ ಪಂದ್ಯ.
ಪವರ್ಫುಲ್ ಅಟ್ಯಾಕ್. ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಕ್ವಿಂಟಾಲ್ ಮಾದರಿಯ ಹೊಡೆತ. ರಕ್ತ ಮೂಳೆ ಮಾಂಸದಿಂದ ಕೂಡಿರುವಂತಹ ಶಕ್ತಿಯುತವಾದ ಹೊಡೆತದೊಂದಿಗೆ ನಂದ 4-7. ಇಲ್ಲಿ ವಂಚನೆಗೆ ಅವಕಾಶವಿಲ್ಲ. 5-7, 5-7. ಏಟ್ 5, 8-5. ಅದ್ದೂರಿಯ ಆಕ್ರಮಣ. ಇವನು ಹುಟ್ಟಿದ್ದೇ ವಾಲಿಬಾಲ್ಗಾಗಿ. ಒಂಬತ್ತು 6, 9-6. ಸರಾಗವಾಗಿ ಅಂಕವನ್ನು ಬಿಟ್ಟುಕೊಡುತ್ತಿರುವಂತಹ ಈ ಭಾಗದ ಆದಿಮುರುಳ್ಳಿಯ ವಾರಿಯರ್ಸ್ ತಂಡ 10-6, 10-6. ಪವರ್ಫುಲ್ ಸ್ಮ್ಯಾಶ್. ಮತ್ತೆ ಎಚ್ಚೆತ್ತುಕೊಂಡಿರುವಂತಹ ಈ ಭಾಗದ ಆದಿಮುರುಳ್ಳಿಯ ವಾರಿಯರ್ಸ್ ತಂಡ ಏಟಿಗೆ ಎದುರೇಟು. 7-10, 7-10. ಆ ಚೆಂಡಿಗೆ ಯಾರು ವಾರಸುದಾರರಿಲ್ಲ. ಅನಾಥವಾಗಿ ಬಿದ್ದಿರುವಂತಹ ವಾಲಿಬಾಲ್. 8-10. ಶಕ್ತಿ ಪ್ರದರ್ಶನ. 11-8 ಪಂದ್ಯ. ಇವನು ಬೆಟ್ಟವಾದರೆ ಅವನು ಬಲು ದೊಡ್ಡ ಪರ್ವತ. 11-8, 11-8. ಹನ್ನೆರಡು 8, 12-8. ಮಂಕಾಗಿರುವಂತಹ ಆದಿಮುರುಳ್ಳಿಯ ಎಚ್ಚೆತ್ತುಕೊಳ್ಬೇಕು. 9-12, 9-12. ಹತ್ತು 12, 10-12. ಹನ್ನೊಂದು 12, 11-12. ಬೆನ್ನಟ್ಟಿ ಸರಾಗವಾಗಿ ಬಂದಿರುವಂತಹ ಈ ಭಾಗದ ಆದಿಮುರುಳ್ಳಿಯ ವಾರಿಯರ್ಸ್ ತಂಡ ಜಾಣ್ಮೆ. 13-13 ಸಮಾಬಲ. 12-12 ಸಮಾಬಲ. 12 each. ಕೊನೆಯ ಕ್ಷಣದಲ್ಲಿ ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯವಿದು. 12-12.
ಯಬ 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 ಯಬ. ಈ ಹೊಡೆತಕ್ಕೆ ನೀವು ಹೂ ಅಂತೀರಾ ಇಲ್ಲ ಊಹು ಅಂತೀರಾ? 13-12, 13-12, ಒಂದು ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ. ಜಾಣ್ಮೆ, ಖಾಲಿ ಜಾಗದ ಭರ್ತಿ, ಮರುಭೂಮಿಯಷ್ಟು ಖಾಲಿ ಜಾಗ, ಆ ಜಾಗದಲ್ಲಿ ಒಂದು ಮನೆನೇ ಕಟ್ಬೋದಿತ್ತು. 13 ಈಚ್, 13-13. ತಡೆಗೋಡೆಯಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡು 15-14-13, 14-13. ಹದಿನೈದು 13, 15-13. ಇವತ್ತಿನ ಪಂದ್ಯವನ್ನು ವೀಕ್ಷಣೆ ಮಾಡುವುದೇ ಒಂದು ರೀತಿಯ ಯೋಗ್ಯ ಭಾಗ್ಯ ಸೌಭಾಗ್ಯ. ನಂದನ ಮೈ ಮೇಲೆ ಬಂದಿದೆ ಮಾಸ್ತಿಕಟ್ಟೆ ಮಾರಿಯಮ್ಮ. ಹೊಡೆತದಲ್ಲಿ ಬಲವಿತ್ತು, ನೇರ ಅಂಕಣದಿಂದ ಹೊರಭಾಗಕ್ಕೆ. 17-13, 17-13. (18-13), 18-13. ಮಾಳ ಟೈಗರ್ಸ್ ತಂಡಕ್ಕೆ ಯಾರು ಮಾಡಿದರು ಮಾಟ? ಹದಿನಾಲ್ಕು 18, 14-18. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪುಂಚತ್ತಾರು ಲಯನ್ಸ್ ವಿರುದ್ಧವಾಗಿ ಬಿಂದು ವಾರಿಯರ್ಸ್. ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ. ಇಪ್ಪತ್ತು 14. ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಆದಿಮುರುಳಿಯ ವಾರಿಯರ್ಸ್. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಆದಿಮುರುಳಿಯ ವಾರಿಯರ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಪಂದ್ಯದಲ್ಲಿ ಗೆಲ್ಲದಿದ್ದರೂ ಪರವಾಗಿಲ್ಲ, ಪ್ರೇಕ್ಷಕರ ಎಲ್ಲರ ಮನವನ್ನು ಗೆದ್ದಿದ್ದೀರಿ ಎನ್ನುವ ನಿಟ್ಟಿನೊಂದಿಗೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಪುಂಚತ್ತಾರು ಲಯನ್ಸ್ ವಿರುದ್ಧವಾಗಿ ಬಿಂದು ವಾರಿಯರ್ಸ್. ದಯವಿಟ್ಟು ಆದಷ್ಟು ಬೇಗ ವೇದಿಕೆಯ ಬಲಭಾಗದಲ್ಲಿರುವಂತಹ ವೇದಿಕೆಗೆ ಆದಷ್ಟು ಬೇಗ ತೆರಳಿಕೊಳ್ಬೇಕಾಗಿದೆ. 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗೆ
100 ಮೀಟರ್ ಓಟದ ಸ್ಪರ್ಧೆಗೆ ಹೆಸರು ನೋಂದಾಯಿಸಿಕೊಂಡವರು ದಯವಿಟ್ಟು ಶ್ರೀಹರಿ ಸಭಾಭವನಕ್ಕೆ ತೆರಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 6ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಮೈಲ್ ರೇಸ್ ಹೆಸರು ನೋಂದಾಯಿಸಿಕೊಂಡವರು ಆದಷ್ಟು ಬೇಗ ಶ್ರೀಹರಿ ಸಭಾಭವನಕ್ಕೆ ಆದಷ್ಟು ಬೇಗ ತೆರಳಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಆದರೆ ನೇಪಾಳದಲ್ಲಿ ಗುರುತಿಸಿಕೊಂಡಿರುವಂತಹ ಮುತ್ತಜ್ಜಿ ಇದೀಗಾಗಲೇ ಅವಳಿಗೆ 118 ವರ್ಷ ತುಂಬಿ ಮರಣವನ್ನು ಹೊಂದಿದ್ದಾಳೆ. ಪ್ರತಿದಿನಕ್ಕೆ 30 ಸಿಗರೆಟ್ನಂತೆ 90 ವರ್ಷಗಳಿಂದ ಎಳೆಯುತ್ತಲೇ ಬಂದಿದ್ದಳು. 118 ವರ್ಷದವರೆಗೆ ಸಿಗರೆಟ್ ಅಷ್ಟೇ ಬೂದಿಯಾಗಿತ್ತು, ಅವಳಿನ್ನೂ ಬೂದಿಯಾಗಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಆಗಮಿಸಿರುವಂತಹ ಪ್ರೇಕ್ಷಕರು ಮತ್ತು ಆಟಗಾರರು ದಿನಕ್ಕೆ 30 ಸಿಗರೆಟ್ ಅನ್ನು ಎಳೆದರೆ 118 ವರ್ಷ ಬದುಕಬಹುದೆಂಬ ಕನಸನ್ನು ಕಟ್ಟಬೇಡಿ. ಒಂದು ವೇಳೆ ನೀವು ದಿನಕ್ಕೆ 30 ಸಿಗರೆಟ್ ಅನ್ನು ಎಳೆದರೆ 30 ದಿನಕ್ಕೆ ಸಿಗರೆಟ್ನಂತೆ ಬೂದಿಯಾಗಬಹುದು. ಹಾಲ್ ಲೀಗ್ ಹಂತದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಎಲ್ಲ 12 ತಂಡಗಳ ಗಮನಕ್ಕೆ, ನೀವು 1, 2, 3 ಪಂದ್ಯಗಳನ್ನ ಕಳ್ಕೊಂಡಿರಬಹುದು, ಸೋತಿರಬಹುದು. ಆದರೆ ಲೀಗ್ನಲ್ಲಿ ಎಲ್ಲ ಪಂದ್ಯಗಳನ್ನು ಆಡುವುದು ಕಡ್ಡಾಯ. ನಿಮ್ಮ ಆಟ ಎದುರಾಳಿ ತಂಡದ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರ್ತದೆ. ದಯದಿ ಇದು ಮಾತ್ರ ತಂಡಲಿನ ಗಮನಗೋ ನಿಕ್ಲು ಲೀಗ್ಡ್ 5 ಪಂತಲು ತಿಕ್ಕೋ ಅವಿಟ 5 ಎಟ್ಲ ಗೊಬ್ಬೊಡೆ ದಯಕೆಂಡ 5-0 ಇಜಿಂಡ 4-1 ಈ ರೀತಿ ಅಂಕುಲನ್ನು ಪಟ್ಟೊಂದು ಲೆಂಕ್ಲ ಒಂದು ಪಟ್ಟೋಡು ದಾಂಡ ಮ್ಯಾಚ್ ಗೊಬ್ಬು ನಾವು ಅನಿವಾರ್ಯತೆ ಉಂಡು. ದಯದಿ ಇದೆ 5 ಪಂತನು ಮಾತ ತಂಡೊಲ್ಲ ಗೊಬ್ಬಡು ಪಂಡದ ಸ್ಪಷ್ಟ ಸೂಚನೆ ಕೊರೊಂದುಲ್ಲ. ಒಂದು ಈ ಪಂದ್ಯಾಟದ ನಿಯಮ. ಎಸ್, ಇದೀಗಾಗಲೇ ಅಂಕಣ ಪ್ರವೇಶವನ್ನು ಕಂಡುಕೊಂಡಿರುವಂತಹ 2 ತಂಡಗಳು, ಒಂದು ಭಾಗದಲ್ಲಿ ಪ್ರಶಾಂತ್ ಮಾಲಕತ್ವದ ಬಿಂದು ವಾರಿಯರ್ಸ್, ಮತ್ತೊಂದು ಭಾಗದಲ್ಲಿ ಗುರುತಿಸಿಕೊಳ್ತಾ ಇರುವಂತಹ ಪುಂಚತ್ತಾರು ಲಯನ್ಸ್. 21 ಅಂಕಕ್ಕೆ ಸೀಮಿತಗೊಳ್ಳುವಂತಹ ಒಂದು ಸುತ್ತು. ಖಾತೆಯ ಆರಂಭವಾಗಿದೆ. ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ಪುಂಚತ್ತಾರು ಲಯನ್ಸ್ ಒನ್ ಈಚ್, 1-1 ಸಮ. ಹಾಲ್ ಲಕ್ಕಡೆ ಕೂಪನ್ಗಳನ್ನು ಪಡ್ಕೊಂಡವರು ಎಲ್ಲರೂ ಕೂಡ ತಲುಪಿಸಿದ್ದೀರಿ ಅಂತ ಭಾವಿಸ್ತಾ ಇದ್ದೇವೆ. ಲಕ್ಕಡೆ ಕೂಪನ್ ಪಡೆಯುವನಕ್ಲೆ ಮಾತಿರ್ಲ ಎತ್ತಾದರೆಂದು ಪಡೆದು ಎನ್ನೊಂದುಲ್ಲ ಅಂಚನೆ ಪ್ರಾಯೋಜಕತ್ವ ಮಲ್ತಿನಕ್ಲು ಬಹುಮಾನದ ಪ್ರಾಯೋಜಕರು ಅಂಚನೆ ಬೇತೆ ಬೇತೆ ರೀತಿಡು ಈ ಲೇಸದ ಯಶಸ್ಸಿಗೆ ಸಹಕಾರ ಕೋರ್ಪ ಪಂಪಿನ ವಾಗ್ದಾನ ಮಲ್ತನಗಳು ಮತ್ತ ಕೌಂಟರ್ಗೆ ಬತ್ತದ ಸಹಕಾರನು ಕೊರಡು ಪಂಡದನಿಗಳಿಡ ವಿನಂತಿ ಮಲ್ತೊಂದಿಲ್ಲ. ಅಂಕಗಳ ಪಟ್ಟಿ ನಮ್ಮೊಂದಿಗಿದೆ. ಬಹುತೇಕ ತಂಡಗಳು 3 ಪಂದ್ಯಗಳನ್ನು ಮುಗಿಸಿಕೊಂಡು 4ನೇ ಪಂದ್ಯ ಇಲ್ಲವೇ 5ನೇ ಪಂದ್ಯವನ್ನು ಆಡ್ತಾ ಇವೆ. ಲೀಗ್ನಲ್ಲಿ 30 ಪಂದ್ಯಗಳು ನಿಗದಿಯಾಗಿವೆ. ಎಲ್ಲ 30 ಪಂದ್ಯಗಳು ಯಥಾ ಪ್ರಕಾರವಾಗಿ ನಡೆಯಲಿಕ್ಕಿವೆ. 21 ಅಂಕಗಳಿಗೆ ನಿರ್ಣಾಯಕ ಸೆಟ್ ಇರ್ತದೆ. ದಯಮಾಡಿ ತಂಡಗಳೆಲ್ಲ ಪಾಲ್ಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಲಕ್ ಡೇ ಕೂಪನ್ಗಳನ್ನು ಪಡ್ಕೊಂಡವರು ತಲುಪಿಸಿಲ್ಲ ಅನ್ನುವಂಥ ಸೂಚನೆ ಬಂದಿದೆ. ದಯದಿದೆ ಏರ್ ಮಾತ ನಿಕ್ಲೆಡ್ದೆ ಕೂಪನ್ ಪಡೆ ಹೊಂದಿರ ಅಗ್ಲಿಗೆ
ಇನಾಮತಿ ಕೂಡುಂದಂಡ ಆ ಕೂಪನ್ ಎಂಕ್ಲ ಕೈ ಸೇರೋಡು ದೇದಿದೆ ಐನತ್ ಬೇಗ ಅವೇನೆ ತೌಡು ಪಂಡದ ನಿಗಲಡ ಭಿನ್ನ ಮಲ್ತೊಂದುಲ್ಲ 5-3 5-3. ಓಪನ್ ನೆಟ್ಟಿನ ಗಳಿಕೆ, ನೆಗೆತ ಜಿಗಿತ ಬಿಗಿತ ಒಡೆತ. ಆರು 4 6-4. ಹಿಂದಿನ ಪಂದ್ಯವನ್ನು 13ರಲ್ಲಿ ವಿಜಯಿಯಾದರೆ ಪುಂಚತ್ತರ್ ಲಯನ್ಸ್ ಬಿಂದು ವಾರಿಯರ್ಸ್ ಎರಡು ತಂಡಗಳು ಸೆಣಸಾಡ್ತಾ ಇವೆ. ಅವರು ಬಿಡುತ್ತಿಲ್ಲ, ಇವರು ಕೊಡುತ್ತಿಲ್ಲ. ಕೊನೆಯೂ ಕೂಡ ಭೂಸ್ಪರ್ಶವನ್ನು ಕಂಡುಕೊಂಡಿರುವಂತಹ ವಾಲಿಬಾಲ್ 5-6. ಮುಂದಿನ ಪಂದ್ಯ 7 ಸ್ಟಾರ್ ಕಲ್ಪನೆ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಸೆವೆನ್ 5 7-5. ಆಹಾ ಒಡೆಗೇಂ ಬಾಯ್ ಚಂದ್ರ. ಅಲ್ಲ ಕಿನ್ನಿಯ ಜೋಕ್ಲೆನ ಗೊಬ್ಬು ನಡತೊಂದು ಶ್ರೀಹರಿ ಭಜನಾ ಮಂಡಳಿಡೆ ಪೋದು ಸಹಕಾರ ಮಲ್ಪಲೆ ಬಿಂದು ವಾರಿಯರ್ಸ್ ವರ್ಸಸ್ ಪುಂಚತ್ತಾರ್ ಲಯನ್ಸ್. ಬಿಂದು ಅಲೆಲೆ ಕರ್ನ ವರ್ಷದ ಲೆಕ್ಕನೆ ಈ ವರ್ಷಲ ಬಾರಿ ಪೊರ್ಲೋಡು ನಮ್ಮೊಟ್ಟಿಗೆ ಬಲ್ಪುಡ್ದೆ ವೀಕ್ಷಕ ವಿವರಣೆ ಮಲ್ತೊಂದು ಈ ಪಂದ್ಯಾಟದ ರೋಚಕತೆನೆ ನಮಕ್ ಪಟ್ಟೊಂದುಲ್ಲೇರೆ ದಿನೇಶ್ ಫ್ರಾಮ್ ಚಿಕ್ಕಮಗಳೂರು ಮೇರೆಗೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿ ಹಿಡಿದು ಸೊಲ್ಮೇಲನ ಸಂದ ಆಯ್ತ ಮಲ್ತೊಂದುಲ್ಲ. ನಮ್ಮೊಂದಿಗಿದ್ದಾರೆ ದಿನೇಶ್. ಅಬ್ಬರದ ಇಂಪಾದ ಸ್ವರದೊಂದಿಗೆ ಪಂದ್ಯದ ರೋಚಕತೆಯನ್ನ ಪ್ರತಿ ಪ್ರೇಕ್ಷಕನ ಮನದಾಳದಲ್ಲಿ ತೆರೆದಿಡ್ತಾ ಇದ್ದಾರೆ. ಇವರಿಗೆ ನಾವು ನಮ್ಮ ಸಂಘಟನೆಯ ಪರವಾಗಿ ಅನಂತ ವಂದನೆಗಳನ್ನ ಸಲ್ಲಿಸಿಕೊಳ್ತಾ, ನಮ್ಮೂರಿನ ಇನ್ನೊಂದು ಸಂಘಟನೆ ನಮ್ಮೂರ ನಮ್ಮ ಕನಸು ಜನಸೇವಾ ಟ್ರಸ್ಟ್ ಕಲ್ಪಡ ಕೊಡಿಯಾಲ ಇದರ ಆಶ್ರಯದಲ್ಲಿ ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಪುರುಷರ 62 kg ವಿಭಾಗದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಡಿಸೆಂಬರ್ ತಿಂಗಳ 31ನೇ ತಾರೀಕು ಈ ವರ್ಷದ ಕೊನೆಯ ದಿನ ಆದಿತ್ಯವಾರದಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಂಗಣ ಮೂವಪ್ಪೆ ಕಲ್ಪಡ ಇಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿದೆ. 15,555, 12,222, 6,666 ಹಾಗೂ 5,000 ನಗದು ಬಹುಮಾನಗಳ ರೋಚಕವಾದಂಥ ಪಂದ್ಯಾಕೂಟ ನಡೆಯಲಿಕ್ಕಿದೆ. ಸಂಘಟಕರು ತಮ್ಮನ್ನ ಆಹ್ವಾನಿಸ್ತಾ ಸ್ಕೋರ್ ಪ್ಲೀಸ್ 9 each. ಈ ಸಂಘಟನೆಯಲ್ಲಿ ಸಕ್ರಿಯರಾಗಿರತಕ್ಕಂಥ ಗಣೇಶ್ ಪೆರ್ಲೋಡಿ ಇದ್ದಾರೆ. ಇವರ ಗೌರವ ಉಪಸ್ಥಿತಿಯನ್ನ ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ನಮ್ಮೊಂದಿಗೆ
ವಿಫಲ ಸಾಧನೆ ಬಿಂದು ಕಡೆಯಿಂದ ಚೆನ್ನೈ. ಅಲೆ ಪೆಟ್ಟು 10-10ಗೆ ಏನು ಮ್ಯಾಚ್ 10 ಇರೋದು ಹುಡುಗೆ. ಅಲ್ಲೇ ಪೆಟ್ಟೆ ಈ ಸರ್ತಿ 11-10 ಕೋಚಿಂಗ್ 11-10 ಒಂದಂಕದ ಮುನ್ನಡೆಯೊಂದಿಗೆ ಪುಂಚತ್ತಾರ್ ಲಯನ್ಸ್ ತಂಡ. ಕಿರಣ್ ಪಾಲೆತ್ತಡ್ಕ ಮಾಲಕತ್ವದ ತಂಡ. ಬಹುಶಃ ಅದೃಷ್ಟದಲ್ಲಿ ಕಿರಣ್ ಕೂಡ ಸ್ವಲ್ಪ ಹಿಂದೆ, ಆದರೆ ಉತ್ಸಾಹದಲ್ಲಿ ಕಿರಣ್ ಯಾವಾಗಲೂ ಮುಂದೆ. ಹೌದು, ಕಳೆದ ವರ್ಷದ ರನ್ನರ್ಸ್ ಕಿರಣರೇ ಈ ಸರ್ತಿ ಟ್ರೋಫಿ ದೇರ್ಪುಡ್ ಬರ್ಬುಜ ಗುಬ್ಬೇರ್ದುಲೆ. ಆಡ್ರಾಪ್ 12-11 ಹೊಂದಾಣಿಕೆ ಆಟದ ವೈಫಲ್ಯತೆ 12-12ರಲ್ಲಿ ಮತ್ತೆ ಸಮಬಲಗೊಳ್ಳುತ್ತಿರುವಂತಹ ಎರಡು ತಂಡದ ಅಂಕಗಳು 12-12ರಲ್ಲಿದೆ. ಒಂದು ಭಾಗದಲ್ಲಿ ಪುಂಚತ್ತಾರು ಲಯನ್ಸ್, ಮತ್ತೊಂದು ಭಾಗದಲ್ಲಿ ಬಿಂದು ವಾರಿಯರ್ಸ್ ತಂಡ. ಬಲು ಎತ್ತರಕ್ಕೆ ಜಿಗಿದು ಕೇವಲ 270 ಗ್ರಾಂ ತೂಗುವ ಚೆಂಡಿಗೆ ಶಕ್ತಿಯನ್ನು ಹಾಕುತ್ತಾ ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ. ರೈತನಿಗೆ ನೇಗಿಲಾದರೆ ಇವನಿಗೆ ಬಲಿಷ್ಠ ಬಾವುಗಳೇ ಒಂದು ರೀತಿಯ ಶಕ್ತಿ. 14-12 14-12. ಅದ್ಭುತ ತಡೆಗೋಡೆ 15-12 15-12. ಈ ಪಂದ್ಯವನ್ನು ಕೂಡ ಗೆದ್ದುಕೊಂಡರೆ ನಿಮಗೆ ಇನ್ನೊಂದು ಸಾರಿ ಲೆಮನ್ ಜ್ಯೂಸ್ನ ಸ್ಪಾನ್ಸರ್ ಇದ್ದಾರೆ. ಅನಿಲ್ ನವ ಟೀಮ್ ಮ್ಯಾನೇಜರ್, ಜಯಂತ್ ಕಟೀಲ್. ಜಯಂತ ನಲ್ಲೇ ಕೊಡು ಅರೈತೇನೆ ಫೋನ್ ಬಣ್ಣೊಂದಿಲ್ಲ. ವರ್ಲ್ಡ್ ಕಪ್ನಷ್ಟೇ ರೋಚಕವಾಗಿದೆ ಈ ಪಂದ್ಯಕೂಟ. 12 ತಂಡಗಳಿವೆ. ಬರೀ ತಾವು ಗೆದ್ದರೆ ಸಾಲದು. ತಂಡಗಳು ಸಮಾನ ಗೆಲುವನ್ನು ದಾಖಲಿಸಿದ್ದರೂ ಕೂಡ ಅಂಕಗಳ ಬಲಾಬಲ, ಎಷ್ಟು ಅಂತರದಲ್ಲಿ ಜಯಿಸಿದ್ದೀರಿ ಅನ್ನೋದು ಇಂಪಾರ್ಟೆಂಟ್. ಮುಂದಿನ ಹಂತಕ್ಕೆ ಕ್ವಾಲಿಫೈಯರ್ ರೌಂಡ್ಗೆ ಹೋಗಬೇಕಿದ್ರೆ ಗಮನಿಸಿಕೊಳ್ಳಿ. ಎದುರಾಳಿಯ ಸೋಲು ನಿಮಗೆ ವರದಾನ ಆಗಬಹುದು. 16-13 16-13. ಈಗಾಗಲೇ 3 ಅಂಕದ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡು ಬಂದಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ. ವಾಲಿಬಾಲ್ನ ಹಿರಿಯ ಆಟಗಾರರು ಹರೀಶ್ ಎಂಪಿ ನಮ್ಮೊಂದಿಗಿದ್ದಾರೆ. ಹರೀಶನ್ನೇ ಗೊಬ್ಬೊಂದಿತ್ತೇರು ಅದ ಹರೀಶನ್ನ ದುಂಬು ಅಂದ್ ಜೋಕಾಳಿ ಬಳಗ ಕೃಷ್ಣಾಪುರ ಕೈಮನದ ಸಕ್ರಿಯ ವಾಲಿಬಾಲ್ ಆಟಗಾರೆ ಆದಿತ್ತೊಂದು ಇತ್ತೆ ತಂಡೋಲೆಗೆ ಪ್ರೋತ್ಸಾಹ ಮಲ್ತೊಂದುಲೇರು. 14-17. ಆಹಾ 3 points lead. $18-14 18-14ರಲ್ಲಿ
ಗೆಲುವಿನ ಸನಿಯಕ್ಕೆ ತಲುಪಿಕೊಳ್ಳುತ್ತಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ. ಪವರ್ಫುಲ್ ಅಟ್ಯಾಕ್. ಬಿಂದುಗದ ಬಲಿಷ್ಠ ಹೊಡೆತ. ಯಾವತ್ತಿನ ದ್ವೇಷವೋ ಏನೋ. ಪಿರಂಜಿತ್ ತಿಕ್ಕಂಡು ತೊಲೆ 16-18, 16-18. ಚಂದ್ರಶೇಖರ್ ಅಂಡರ್ ದ ಬಾಲ್. ಆಗಾನ್ ಸುಸೈಡ್ ಅಟೆಂಪ್ಟ್ ಅಂತ ಹೇಳ್ಬೋದು. ಬಹುಶಃ ನಿರಂತರ 3 ಅಂಕಗಳನ್ನ ಬಿಟ್ಟುಕೊಟ್ಟಿದೆ. ಕಾನ್ಸಿಕ್ಯೂಟಿವ್ 3 ಪಾಯಿಂಟ್ಸ್ ನಾವು ಫಾರ್ ಬಿಂದು. 17-18. ಬಿಂದು ಕೂಲ್ ಆಗಿದೆ. ಮಂದಿರದಲ್ಲಿರತಕ್ಕಂಥ ರೆಫ್ರಿಗಳು, ತೀರ್ಪುಗಾರರು, ದಯಮಾಡಿ ಮುಂದಿನ ಪಂದ್ಯವನ್ನು ನಡೆಸುವರೆ ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಾಲಿಬಾಲ್ ಮುಂದಿನ ಪಂದ್ಯಗಳನ್ನು ನಡೆಸುವರೆ ನಮ್ಮೊಂದಿಗೆ ಸೇರಿಕೊಳ್ಳಬೇಕು. 18 ಈಚ್. 18-18 ಸಮಾಬಲದೊಂದಿಗೆ ಸರ್ವಿಸ್ ನಲ್ಲಿ ವೈಫಲ್ಯತೆ. ನಿತ್ರಾಣ ಸೇವೆ. ಏನ್ ಮಗ ನಿನ್ ಸರ್ವಿಸ್ ಲೋನಾ? ದಿನೇಶನ 19. ದಿನೇಶ್ ಪೈಕ ಎಲ್ಲಿದ್ರು ತಕ್ಷಣ ವೇದಿಕೆಯ ಕಡೆಗೆ ಧಾವಿಸುವುದು. 20-18 ಕೇವಲ 1 ಅಂಕ ಗೆಲ್ಲಲು. ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಪುಂಚತ್ತಾರು ಲಯನ್ಸ್. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ಪುಂಚತ್ತಾರು ಲಯನ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಂಡು ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ನೆಕ್ಸ್ಟ್ ಮ್ಯಾಚ್ ಬನ್ನಿ. 7 ಸ್ಟಾರ್ ಕಲ್ಪನೆ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಎಸ್, ಎ ಪೋಲ್ನಲ್ಲಿ ಪ್ರತಿ ತಂಡಗಳಿಗೆ 4 ಪಂದ್ಯ ಆಗಿದೆ. 14 ಅಂಕಗಳೊಂದಿಗಿದೆ RP ವಾರಿಯರ್ಸ್ ತಂಡ. 6 ಅಂಕಗಳೊಂದಿಗೆ ಬಿಂದು ವಾರಿಯರ್ಸ್ ತಂಡ. 15 ಅಂಕಗಳೊಂದಿಗಿದೆ ಅಯ್ಯಂಗಾರ್ ವಾರಿಯರ್ಸ್ ತಂಡ. 8 ಅಂಕಗಳೊಂದಿಗೆ ಪುಂಚತ್ತಾರ್ ಲಯನ್ಸ್. 7 ಅಂಕಗಳೊಂದಿಗೆ ರೈಸಿಂಗ್ ಸ್ಟಾರ್ ಬೆಳಂದೂರು. 10 ಅಂಕಗಳೊಂದಿಗಿದೆ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ತಂಡ. ಎ ಪೋಲ್ನಲ್ಲಿ 14 RP Warriors, 15 Iyengar Warriors and 10-4 Nakshatra Friends Punchattar. These are the leading teams in the A poll. 3 ತಂಡಗಳಿವೆ. ನಕ್ಷತ್ರ, Iyengar Warriors, RP Warriors. 3 ತಂಡಗಳಿಗೆ 2 ತಂಡಗಳ ಅಂತಿಮ ಆಯ್ಕೆಯಲ್ಲಿ ಜಿದ್ದಾಜಿದ್ದಿನಲ್ಲಿವೆ. ಬಿ ಪೋಲ್ನಲ್ಲಿ ಈಗಾಗಲೇ ಆದಿಮೂರುಲ್ಯ ವಾರಿಯರ್ಸ್, ಮಾಳಾ ಟೈಗರ್ಸ್, ಶ್ರೀದುರ್ಗ ಪವರ್ ವಾರಿಯರ್ಸ್ ಹಾಗೂ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡಗಳಿಗೆ 4 ಪಂದ್ಯ ಆಗಿದೆ. ಆದಿಮೂರುಲ್ಯ 11 ಅಂಕದೊಂದಿಗೆ, ಮಾಳಾ ಟೈಗರ್ಸ್ 2 ಅಂಕದೊಂದಿಗಿದೆ, ಶ್ರೀದುರ್ಗ ಪವರ್ ವಾರಿಯರ್ಸ್ ತಂಡ 11 ಅಂಕಗಳೊಂದಿಗಿದೆ ಹಾಗೂ ದೇವಿ ಪ್ರಸಾದ್ ಟ್ರಾವೆಲ್ಸ್ 12 ಅಂಕಗಳೊಂದಿಗಿದೆ. ಸರ್ ಪನ್ಲೆ ಸರ್, ಪ್ರವೀಣ್ ಮತ್ತು ಕೇವಲ್ ನಮ್ಮ ಗೌರವಾನ್ವಿತ ತೀರ್ಪುಗಾರರು. ಪ್ರವೀಣ್ ಸರ್ ಅಂಡ್ ಕೇವಲ್ ಸರ್, ಪ್ಲೀಸ್ ಜಾಯಿನ್ ವಿತ್ ಅಸ್. ಯು ಹ್ಯಾವ್ ಟು ಕಂಟಿನ್ಯೂ ದ ಮ್ಯಾಚ್. ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಹಾಗೂ ಕಡಬ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್
ಸಹಭಾಗಿತ್ವದಲ್ಲಿ 6 ತಂಡಗಳ ಲೀಗ್ ಮಾದರಿಯ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ 2/12/2023 ಶನಿವಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಶಿಕಟ್ಟೆ ಸುಬ್ರಹ್ಮಣ್ಯ ಕ್ರೀಡಾಂಗಣದಲ್ಲಿ 10,000, 7,000, 5,023 ನಗದು ಬಹುಮಾನಗಳು, ಉತ್ತಮ ಹೂಡಾಟಗಾರ, ಎತ್ತುಗೆದಾರ ಹಾಗೂ ಸವ್ಯಸಾಚಿ ಆಟಗಾರ ಪ್ರಶಸ್ತಿಗಳು. ಕುಕ್ಕೆ ಫ್ರೆಂಡ್ಸ್ ಸುಬ್ರಹ್ಮಣ್ಯದವರು ತಮ್ಮನ್ನ ಆದರ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದಾರೆ. ಎಸ್ ರೆಡಿ. ಸಮಸ್ತ ಕಲ್ಪನೆ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಹಾಲ್ ಅಜೇಯವಾಗಿ ಮುನ್ನುಗ್ಗುತ್ತಾ ಇದೆ ತಂಡ 7 ಸ್ಟಾರ್ ಕಲ್ಪನೆ. ರಜಾಕ್ ರೆಜಿನ್ ಅಂಕಜಾಲೂರವರ ತಂಡ 7 ಸ್ಟಾರ್ ಕಲ್ಪನೆ 3 ಪಂದ್ಯಗಳಲ್ಲಿ 3 ಗೆದ್ದುಕೊಂಡಿದ್ದರೆ ನಿಸರ್ಗ ಅಟ್ಯಾಕರ್ಸ್ ತಂಡ ವಿಜಯದ ವೇಗಕ್ಕೆ ತಡೆಯೊಡ್ಡುತ್ತ ಕಾದು ನೋಡಬೇಕು. ಮಿಥುನ್ ರವರ ಹೊಡೆತ ಯಶಸ್ವಿ. ಮತ್ತೆ ಕಲ್ಪನೆಯ ಕಡೆಗೆ ಅಂಕ 2-1 2-1. ತ್ರೀ 3-2 ಪಂದ್ಯ. ನಾಲ್ಕು 2 ಅಂಕದ ಮುನ್ನಡೆಯೊಂದಿಗೆ ನಿಸರ್ಗ ಅಟ್ಯಾಕರ್ಸ್. ಐದು 2 5-2 ಸೋಲಿಲ್ಲದ ಸರದಾರನಾಗಿ ಮುನ್ನುಗ್ಗುತ್ತಿರುವಂತಹ ಈ ಭಾಗದ 7 ಸ್ಟಾರ್ ತಂಡ 3-5 3-5. ಬಲಾಢ್ಯ ತಡೆಗೋಡೆ, ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ರೀತಿಯಲ್ಲಿ ತಡೆಗೋಡೆಯನ್ನು ನಿರ್ಮಿಸಿಕೊಂಡಿರುವಂತಹ 7 ಸ್ಟಾರ್ ಕಲ್ಪನೆ. 4-5 6-4 ನೇರ ಅಂಕಣದಿಂದ ಹೊರ ನಡೆದಂತಹ ಚೆಂಡು ಸೀಮಾ ರೇಖೆಯಿಂದ ಹೊರಭಾಗಕ್ಕೆ 6-4 6-4.
ಲಾಂಗ್ ಸ್ಮ್ಯಾಶ್ 5-6 5-6. ಸೆವೆನ್ 5 7-5 ಪಂದ್ಯ. ಹೊಂದಾಣಿಕೆ ಆಟದ ವೈಫಲ್ಯ ಕಂಡು ಬರ್ತಾ ಇದೆ. 8-5 ಪಂದ್ಯ 8-5. Six 8. ಏಳು 8 7 8. ಬೆನ್ನಟ್ಟಿ ಬಂದಿರುವಂತಹ 7 ಸ್ಟಾರ್ ಕಲ್ಪನೆ 7-8 ಮತ್ತೆ ತಡೆಗೋಡೆ 8-8 ಸಮಾಬಲ 8 ಈಚ್. ಆ 9-8 ನಿಸರ್ಗ ಮುನ್ನಡೆಯಲ್ಲಿದೆ 7 ಸ್ಟಾರ್ ತಂಡದೆದುರು. ಒಂಬತ್ತು 9 ಈಚ್. 10-9 ನಿಸರ್ಗ ಮತ್ತೆ ಮುನ್ನಡೆಯ ಕಡೆಗೆ 10-9. ಎಸ್ 11 ಕೋಡ್ ಚೇಂಜ್ 11-9 ಫೇವರ್ ಆಫ್ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಲೆವೆನ್ 9 11-9 ಹರ್ಷಿತ್ 10-11 10-11. ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಹರ್ಷಿತ್ ಹರ್ಷೋಲ್ಲಾಸದ ಹೊಡೆತವನ್ನು ಸಿಡಿಸಿಕೊಳ್ಳುವುದರೊಂದಿಗೆ 11-11 11 ಈಚ್. 11 ಈಚ್. ಅಲ್ಲೇ ಈತ ನಿಸರ್ಗದ ಯಜಮಾನ 12-11 12-11 ಎಸ್ 12 ಈಚ್. ಪದ್ರಾಡ್ಗೆ ಸಮಬಲದ ಹೋರಾಟವನ್ನು ಕಂಡುಕೊಳ್ತಾ ಇದೆ ಕೊನೆಯ ಕ್ಷಣದಲ್ಲಿ. 12-12 ಶೂಟ್. ಹುಟ್ಟಿದ್ದೆಲ್ಲ ಚಿನ್ನ, ನೆಲದಲ್ಲಿ ಹರಿದಾಡುವ ನಾಗ, ಎಡೆ ಬಿಚ್ಚಿ ಹೊಡೆದನೀಗ. 13-12 13-12. ಆ ಬ್ಲಾಕ್ 14-12 ನೆಕ್ಸ್ಟ್ ಮ್ಯಾಚ್ ರೆಡಿಯಾಗಿ ಅಯ್ಯಂಗಾರ್ ವಾರಿಯರ್ಸ್ ಆರ್ಪಿ ವಾರಿಯರ್ಸ್. Iyengar Warriors and RP Warriors, please be ready for the 25th match of the day.
13-14 ಇದೇ ಸಂಖ್ಯೆ 6ರ ಶಿವು 7 ಸ್ಟಾರ್ ಕಲ್ಪನೆ ಮೂಲಕವಾಗಿ ಇಲ್ಲಿಬ್ಬರು ಆಟಗಾರನಾಗಿ ಹಲವಾರು ಚಿತ್ರಗಳಲ್ಲಿ ಖಳನಾಯಕ ಪಾತ್ರದಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ. ಹದಿನಾಲ್ಕರ ಸಮ 14 ಈಚ್. ಆ 15-14 7 ಸ್ಟಾರ್. ಹದಿನಾರು 14. ಹದಿನೈದು 16 15-16 ಫೇವರ್ ಆಫ್ 7 ಸ್ಟಾರ್ ಕಲ್ಪನೆ. ಸರ್ ಆ 16 ದಿನೇಶಣ್ಣ. 16-16ರಲ್ಲಿ ಸಮಬಲ. ಕೊನೆಯ ಕ್ಷಣದಲ್ಲಿ ಬಹಳಷ್ಟು ರೋಚಕವಾಗ್ತಿರುವಂತಹ ಅದ್ದೂರಿಯ ಪಂದ್ಯ. ವೆಲ್ ಕೋಟೆಡ್ ದ ಪಾಯಿಂಟ್ ಫಾರ್ ನಿಸರ್ಗ. 17-16. ಪದೇ ಪದೇ ಲೈನ್ ಅನ್ನು ತುಳಿದು ನೋಡುದು ಬೇಡ. ಅದೇನು ಮಾವ ಕೊಡಿಸಿದಂತ ಗೇರ್ ಸೈಕಲ್ ಅಲ್ಲ. 17-16 17-16 ಪಂದ್ಯದ ಗತಿ ಬದಲಾವಣೆಯಾಗಿದೆ. ಈಗ ಮುನ್ನಡೆಯ ಸರದಿ ನಿಸರ್ಗ ತಂಡಕ್ಕೆ. 17-16 17-16. ಇದುವರೆಗೂ ನೋಡಿದ್ದು ನೀವು ಕೇವಲ ಧಾರಾವಾಹಿ. ಇನ್ನೇನಿದ್ದರೂ ಕೂಡ ಶಾಂತಂ ಪಾಪಂ ಮಾತ್ರ. ಅಯ್ಯಂಗಾರ್ RP ವಾರಿಯರ್ಸ್ ಬಲೆ ಸಾರು. ಹೊದ್ 17 ಈಚ್. 17-17 18-17 ತಡೆ ಹಿಡಿದ್ರು. ಆದರೆ ಚೆಂಡಂಕಣದಿಂದ ಹೊರಗೆ ಸಾಗಿಯಾಗಿತ್ತು. ಅಲ್ಲೇ 18 18 ಈಚ್. ತಡೆಗೋಡೆಯಲ್ಲಿ ವೈಫಲ್ಯತೆ. ಮತ್ತೆ ಅಂಕದ ಮುನ್ನಡೆಯಲ್ಲಿರುವಂತಹ ನಿಸರ್ಗ ಅಟ್ಯಾಕರ್ಸ್ ತಂಡ 19-18 19-18. 19-19 ಅವರು ಬಿಡುವುದಿಲ್ಲ, ಇವರು ಕೊಡುವುದಿಲ್ಲ. ವಿಜಯಲಕ್ಷ್ಮಿ ಬಹಳ ಚಂಚಲೆ. ಅವರಿಗೊಲಿಯುತ್ತಾಳೋ ಇವರಿಗೊಲಿಯುತ್ತಾಳೋ? ನಿಸರ್ಗ 20-19 1 ಪಾಯಿಂಟ್ 10 ಪನ್ಪಿನಲ್ಲೆಪ್ಪು. ಆಹಾ ಪತ್ಯರಥ ಆಗ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ ನಿಸರ್ಗ ಅಟ್ಯಾಕರ್ಸ್ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕೆ ಹಾಜರಾಗಿ
ಅಯ್ಯಂಗಾರ್ ವಾರಿಯರ್ಸ್ ಹಾಗೂ RP ವಾರಿಯರ್ಸ್ ಎರಡೂ ಕೂಡ ವಾರಿಯರ್ಸ್ ದಿನೇಶರೇ. ಕತ್ತಲ ಒಂದುಂಡು 7 ಗಂಟೆಗೆ ಸರಿಯಾದ ಮುಗಿತಲದ ಲೇಸ್ ತಮ್ಮನ್ನ ಪಟ್ಟು ನಂಚಿದ ಲೇಸ್ ನಡಪೆರುಂಡು ಅವೆಕ್ಕು ದುಂಬಾತ್ ಫೈನಲ್ ಪಂತೊನ್ಲ ನಮ್ಮ ಮುಗಿತ ನೋಡಾಪುಂಡು ಮಾತೆರ್ಲ ಸಹಕಾರ ಕೊರಡು ಪಂಡದ ನಿಗಲಿಡ ದುಂಬಾತ್ ಭಿನ್ನಹ ಮಲ್ತೊಂದು ಬಾರಿ ಪೊರ್ಲು ದಟ್ಟಣೆ 11ನೇ ವರ್ಷಗೂ ಅಜ್ಜದಿ ಒಂದು ಬಿರ್ದ್ ಬಿರ್ಸಾತಿಗಿಡೆ ಆಯೋಜನೆ ಮಲ್ತನಂಚಿತನ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಆಯೋಜನೆದ ಪ್ರೋ ವಾಲಿಬಾಲ್ ಪಂತ ಬಂದುಲೆ 7 ಗಂಟೆಗೆ ಸರಿಯಾದ ಮುಗಿತಲದ ಲೇಸ್ ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಮೆರೆನ ಗುರುಕಾರ್ ಮೆದೊಟ್ಟುಕು ನಡಪೆರುಂಡು ಉದೀಪನ ಮಲ್ಪೆರೊಲ್ಲೇರು ಶ್ರೀ ಧರ್ಮಪ್ಪ NM KSPS ಎಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ ಅಂಚನೆ ಮಲ್ಲ ಬಿನ್ನೇರ ಮಾತ ಪಾಲು ಪಡೆಯುವನೇರುಲ್ಲೇರು ಅಂಚನೆ ವಿವಿಧ ಕ್ಷೇತ್ರದ ಸಾಧಕರಿಗೆ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing opposite Sachin Traders, Main Road, Darbe, Puttur. Contact 8105 973951 9481644951 9663814451 08251200551. ಸಾಮಾಜಿಕ ಕಾರ್ಯಗಳಿಂದ ಜನಮನ್ನಣೆ ಗಳಿಸಿರತಕ್ಕಂಥ ಸಂಘಟನೆ ಸ್ಥಳೀಯ ದೇವಸ್ಥಾನವಾದಂತಹ ನಾವೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಭಾಭವನಕ್ಕೆ ಅಂದಾಜು 25,000 ಮೊತ್ತದ ಆಲ್ ಮಾಡರ್ನ್ ಕಂಪನಿಯ ಫ್ಯಾನ್ ಅಳವಡಿಸಿಕೊಟ್ಟಿದ್ದಾರೆ. ಶ್ರೀಹರಿ ಸಭಾಭವನಕ್ಕೆ 30,000 ಅಂದಾಜು ಮೊತ್ತದ ವಾಟರ್ ಪ್ಯೂರಿಫೈಯರ್ ಅಳವಡಿಸಿಕೊಟ್ಟಿದ್ದಾರೆ. ಸ್ಥಳೀಯ ಅಂಗನವಾಡಿ ಕೇಂದ್ರ ಬಂಡಾಜೆ ಇಲ್ಲಿಗೆ 15,000 ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕ, ಬೆಳಕು, ಫ್ಯಾನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದನ್ನ ಇಂದು ಹಸ್ತಾಂತರ ಮಾಡಿ ಕೊಡಲಾಗ್ತದೆ. ಅದೇ ರೀತಿಯಾಗಿ ಈ ಹಿಂದೆ ಅಂಗವಿಕಲರಿಗೆ, ಸಮಾಜದಲ್ಲಿ ಅಶಕ್ತ ಕುಟುಂಬಗಳಿಗೆ ಮನೆ ನಿರ್ಮಾಣದ ಸಹಕಾರ, ವಿಶೇಷವಾಗಿ ನ್ಯೂನತೆಗಳಿಂದ ಬಳಲುತ್ತಾ ಇರತಕ್ಕಂಥವರಿಗೆ ಧನ ಸಹಾಯ, ಜೊತೆಯಲ್ಲಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಲಕ್ಷೋಪಾಧಿಯಲ್ಲಿ ಸಹಾಯಧನ ಹಸ್ತಾಂತರ ಮಾಡಿರತಕ್ಕಂಥ ಸಂಘಟನೆ ನಮ್ಮದು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು. ಮನರಂಜನೆಗಾಗಿ ಊರವರಿಗೆ, ಪರವೂರಿನವರಿಗೆ ವಿವಿಧ ಆಟೋಟ ಸ್ಪರ್ಧೆಗಳ ಜೊತೆಗೆ ಪ್ರೋ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜನೆ ಮಾಡುತ್ತಾ ಈ ವರ್ಷ ವಿಶೇಷವಾಗಿ ತಂಡಗಳ ಸಂಖ್ಯೆ ಹೆಚ್ಚಿದೆ. 12 ತಂಡಗಳು ಈ ಒಂದು ಲೀಗ್ ಮಾದರಿಯ ಪ್ರೋ ವಾಲಿಬಾಲ್ ಪಂದ್ಯಾಟದಲ್ಲಿ ವಿವಿಧ ಪ್ರಾಯೋಜಕರ ನೇತೃತ್ವದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಸ್ ಸರ್. RP ವಾರಿಯರ್ಸ್, ಅಯ್ಯಂಗಾರ್ ವಾರಿಯರ್ಸ್. RP ತಂಡ 4 ಪಂದ್ಯಗಳನ್ನಾಡಿದೆ. ಎಲ್ಲ ತಂಡಗಳದ್ದು 4 ಆಗಿದೆ. ಅಯ್ಯಂಗಾರ್ ವಾರಿಯರ್ಸ್ ಕೂಡ 4 ಪಂದ್ಯಗಳಾಗಿದೆ. ಕೊನೆಯ ಪಂದ್ಯ RP 14 ಅಂಕಗಳೊಂದಿಗಿದೆ, ಅಯ್ಯಂಗಾರ್ 15 ಅಂಕಗಳೊಂದಿಗಿದೆ. ಯಾವುದೇ ತಂಡಕ್ಕೆ ಈ ಗೆಲುವು ವರದಾನ ಆಗ್ಲಿಕ್ಕಿದೆ. ಲೀಗ್ನಲ್ಲಿ ಟಾಪ್ ಮೋಸ್ಟ್ ಟೀಮ್ ಆಗಬಹುದು. ಎಸ್, 0.4 ಅಯ್ಯಂಗಾರ್ 2-0 to now. ರಡ್ಡ್ ಲವ್ವಾಂಡಿಗೆ 3-0
ಮೂಜಾಂಡ್ 3 ಲವ್ 3-0 ಪಂದ್ಯ. RP ವಾರಿಯರ್ಸ್ ವಿರುದ್ಧವಾಗಿ ಅಯ್ಯಂಗಾರ್ ವಾರಿಯರ್ಸ್. ಜಾನ್ ಹೊಡೆತಕ್ಕೂ ಕೂಡ ತಡೆತ 1-3 1-3. ಕತ್ತಿಯನ್ನ ತೆರೆದುಕೊಂಡಿದೆ RP. ಅಲ್ಲೇ ಕಿನ್ಯ ಜವನನ್ನ ಬಿರ್ಸಾದಿಗೆದ ಪೆಟ್ಟು 2-3 2-3. ಚರಣ ಜಾನ್ waiting for the signal. Out ball. Point for RP. Yes. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. ಸ್ಕೋರ್ 4-3 4-3. ಸರ್ವಿಸ್ ನಲ್ಲಿ ಮತ್ತೆ ವೈಫಲ್ಯತೆ. 4-4 4 each. ಶಾಟ್ ಅಲ್ಪ ಭಜನಾ ಮಂದಿರಡು ನೀರು ಪರ್ಪುನ ಸ್ಪರ್ಧೆ ಅವನೊಂದಿಗೆ ಪರ್ಪುನ ಸ್ಪರ್ಧೆ ಅತ್ತೆ ನೀರು ಪರ್ಪುನ ಸ್ಪರ್ಧೆ ಅವನೊಂದಿಗೆ ಪೊಂಜನಕ್ಲು ನೀರು ಪರೊಂದುಳ್ಳೇರು ನನ್ನ ಆಂಜನಕ್ಲೆ ಎರೆಗ್ ಜಾಸ್ತಿ ನೀರು ಪರ್ರೆ ಮನಸ್ಸುಂಡ ಬಾಜಿಲ್ಲ ಒಂದುಂಡು ಅಡೆಪುಲೆ ಭಜನಾ ಮಂದಿರಡು ಪಂತ ನಡತುಂಡು ನೀರು ಪರ್ಪುನ ಪಂತಗೆ ಏನು ದುಂಬು ಮಸ್ತ್ ಪರ್ತೆ ಅಂದ ಎರೆಗಲ್ಲ ಇತ್ತುಂಡ ಸೀದ ಬೋಲೆ ಆ ಪೊಂಜನಕ್ಲ ಅವಲ್ಲ ರೆಡಿ ಅವಡು ಅಕ್ಕನಕ್ಲ ಪೋಲಿಗೆ ಅಕ್ಕನಕ್ಲ ಪರೋಲಿ ಅಣ್ಣನಕ್ಲ ಪರೋಲಿ ಭಜನಾ ಮಂದಿರಡು ಪಂತ ವಿಶೇಷವಾಯಿನ ಪಂತ ನಡತೊಂದುಂಡು ದಯದಿ ಇದು ಸೇರೋನ್ಲೆ ಎಸ್ ಮತ್ತೆ ಕಾದು ಕುಳಿತಂತಹ ಈ ಭಾಗದ ಅಯ್ಯಂಗಾರ್ ವಾರಿಯರ್ಸ್ ತಂಡ 7-4 7-4 ಪಂದ್ಯ. ಐದು 7 5-7 5-7 ಪಂದ್ಯ ಸಾಗಿ ಬರ್ತಾ ಇದೆ. ಅಂದು ಸಾವಿರಾರು ಜನ ಮುಳುಗಿದರು ಟೈಟಾನಿಕ್ ನಲ್ಲಿ, ಇಂದು ಲಕ್ಷಾಂತರ ಜನ ಮುಳುಗುತ್ತಿದ್ದಾರೆ ಎಣ್ಣೆ ಎಂಬ ಟಾನಿಕ್ ನಲ್ಲಿ. ಆದರೂ ಕೂಡ ನಿಮ್ಮ ನಿಮ್ಮ ಮನೆಯ ಜವಾಬ್ದಾರಿ ನಿಮ್ಮ ಕೈಯಲ್ಲಿರಲಿ. ಏನೇ ಆಗಲಿ ಏನೇ ಇರಲಿ ಕನ್ನಡದ ಮೇಲೆ ಅಭಿಮಾನವಿರಲಿ. 6-7 7-7 ಸಮ 7 each 7-7 ಬಹುಮಾನ ಯಾರ ಪಾಲು? 8-7 8-7 ಜಿದ್ದಿನ ಹೋರಾಟ. 8-7 ಅಕ್ಷಯನ ಭರ ತೂಕದ ಹೊಡೆತ 8-8 8 each 8-8 9-8 9-8 ಸಮಬಲದ ಹೋರಾಟವನ್ನು ಕಂಡುಕೊಂಡು ಇದೀಗ 1 ಅಂಕದ ಮುನ್ನಡೆಯೊಂದಿಗೆ RP ವಾರಿಯರ್ಸ್ ತಂಡ
9-8. ಒಂಬತ್ತು ಒಂಬತ್ತು. ಎರಡು ಸಮಾಬಲದ ತಂಡಗಳು ಇದೀಗಿನ ಪಂದ್ಯದಲ್ಲಿ ಸೆಣಸಾಟವನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಜಾನ್, ಮತ್ತೊಂದು ಭಾಗದಲ್ಲಿ ಅಕ್ಷಯ್. ಹತ್ತು 9. 7 ಗಂಟೆಗೆ ಸರಿಯಾಗಿ ಸಮಾರೋಪ ಸಮಾರಂಭ. ಅನಂತರದಲ್ಲಿ ನಮ್ಮ ನಿಮ್ಮೆಲ್ಲರ ನಿರೀಕ್ಷೆಯ ಪ್ರಶಂಸಾ ಕಾಪು ಅಭಿನಯದ ಸಮಾಜ ರತ್ನ ಲೀಲಾಧರ ಶೆಟ್ಟಿ ಸಾರಥ್ಯದ ಕಾಪು ರಂಗತರಂಗ ಕಲಾವಿದರ ಶರತ್ ಉಚ್ಚಿಲ ನಿರ್ದೇಶನದ ಪ್ರಸನ್ನ ಶೆಟ್ಟಿ ಬೈಲೂರು ರಚಿಸಿರುವ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ಕೋಟ್ಚೇಂಜ್. ಅಧ್ಯಕ್ಷರು 13-11. 13-11. ಟ್ವೆಲ್ 13. 12-13 ಪಂದ್ಯ ಸಾಗಿ ಬರ್ತಾ ಇದೆ. ಇದೀಗಾಗಲೇ ಸಮಬಲದ ಹೋರಾಟವನ್ನು ಕಂಡುಕೊಂಡು ಇದೀಗ ಅಂಕದ ಹಿನ್ನಡೆಯಲ್ಲಿರುವಂತಹ RP ವಾರಿಯರ್ಸ್ ತಂಡ 12-13. 12-13. 13-8. 13-13. ಹದಿನಾಲ್ಕು 13. 14-13. ಸಂತಸದ ನಗೆಯನ್ನು ಬೀರುತ್ತಿರುವಂತಹ ರಾಧಾಕೃಷ್ಣ. ಹದಿನಾಲ್ಕು 14. 14-8. ಎ ಪೂಲ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಈ ಭಾಗದ ಅಯ್ಯಂಗಾರ್ ವಾರಿಯರ್ಸ್ ದ್ವಿತೀಯ ಸ್ಥಾನವನ್ನು ಗುರುತಿಸಿಕೊಳ್ತಾ ಇದೆ RP ವಾರಿಯರ್ಸ್ ತಂಡ. 16-14. ಹದಿನೈದು 16. 15-16. Seventeen 15. ಇದೀಗಿನ ಪಂದ್ಯದಲ್ಲಿ ಗೆಲ್ಲುವಂತ ತಂಡ ಯಾವುದು? 17-15. 18-15. 2 ಅಂಕದ ಲಾಭವನ್ನು ಕೈಗೆತ್ತಿಕೊಂಡ ಅಯ್ಯಂಗಾರ್ ವಾರಿಯರ್ಸ್.
19-15 19-15. ಸಮಯಾವಕಾಶದ ಕೋರಿಕೆಯನ್ನು ಕೋರಿಕೊಂಡಿರುವಂತಹ RP ವಾರಿಯರ್ಸ್ ತಂಡ. ಹತ್ತೊಂಬತ್ತು 15 16-19 16-19. ಬೆನ್ನಟ್ಟಿ ಬರ್ತಾ ಇದೆ RP ವಾರಿಯರ್ಸ್ ತಂಡ. 16-19 20-16 ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಅಯ್ಯಂಗಾರ್ ವಾರಿಯರ್ಸ್ ತಂಡ. ಲಯ ತಪ್ಪಿದಂತಹ ಹೊಡೆತದೊಂದಿಗೆ ಇದೀಗಿನ ಪಂದ್ಯದಲ್ಲಿ ಜಯಿಸಿಕೊಂಡಿರುವಂತಹ ಅಯ್ಯಂಗಾರ್ ವಾರಿಯರ್ಸ್ ತಂಡ. ಮೊದಲ 2 ಪಂದ್ಯದಲ್ಲಿ ಮಾತ್ರ ನಾವು ಗೊಂಬೆ ಕುಣಿತದ ತಂಡವನ್ನು ನೋಡಿದ್ದೇವೆ. ಅದಾದ ನಂತರದಲ್ಲಿ ನಾವು ನೋಡಲೇ ಇಲ್ಲ. ದಯವಿಟ್ಟು ಗೊಂಬೆ ಕುಣಿತದ ತಂಡ ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರಬೇಕಾಗಿದೆ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా కుల్లర్న బుర్సొద్దిచ్చిగే ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರಿ ಬಿನೆಜಿ ಪೋಲೇರ್ ಬೇಬಿ ಲಬಾ ವೀಕೆ Mala Tigers versus Nisarga Attackers, Rising Star Belanduru and Punchattar Lions, Devi Prasad Travels and 7-Star Kalpane. Quick. ಆಂಜನಕಲ್ನ ವಿಭಾಗದ ನೀರು ಪರ್ಪುನ ಸ್ಪರ್ಧೆ ಅಲ್ಪ ಭಜನಾ ಮಂದಿರ ನಡೆತೊಂದು ಏರಲ್ಲ ಭಾಗವಹಿಸಪನಗಲಿ ತರಡ ತಕ್ಷಣ ಪೋಡು ಪಂಪಿನಲೆಪ್ಪು ದಯದಿದು ನೀರು ಪರ್ಪುನ ಸ್ಪರ್ಧೆ ಬೆತೆದಾಲ ಬರ್ರೈಜಿ ನೀರು ಬರ್ನಾಡು ಮಿಕ್ಸ್ ದಾಲೈಜಿ ಆದಿಮುರಳಿಯ ವಾರಿಯರ್ಸ್ ವಿರುದ್ಧವಾಗಿ ಶ್ರೀ ದುರ್ಗಾ ವಾರಿಯರ್ಸ್ ತಂಡ ಇದೀಗಾಗಲೇ ತಮ್ಮ ತಮ್ಮ ಇಷ್ಟದ ದೇವರನ್ನು ನೆನಪಿಸಿಕೊಳ್ಳುವುದರೊಂದಿಗೆ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದೆ. 21 ಅಂಕಕ್ಕೆ ನಿಗದಿಗೊಳ್ಳುವಂತಹ ಒಂದು ಸುತ್ತು
ಖಾತೆಯ ಆರಂಭವಾಗಿದೆ. ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಪುತ್ತೂರಿನ ಕರ್ನಾಟಕ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದುಕೊಂಡಿರುವಂತಹ ಆದಿಮುರುಳಿಯ ವಾರಿಯರ್ಸ್ 1-0 1 ಲವ್. ತಪ್ಪಿನ ಒಪ್ಪಿಗೆ 1-1 1 ಈಚ್. ಎರಡು 1 2-1. ಈಚ್. 2-2 ಸಮ. ಆದಿಮುರುಳಿ ವಾರಿಯರ್ಸ್ ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಶ್ರೀದುರ್ಗ ವಾರಿಯರ್ಸ್. 2 ಈಚ್. ತ್ರೀ 3-2. ಓಪನ್ ನೆಟ್ಟಿನ ಗಳಿಕೆ 4-2 4-2. ಐದು 2 5-2. ಆರು 2 6-2. ಆದಿಮುರುಳಿಯ ವಾರಿಯರ್ಸ್ ತಂಡ ಮಧ್ಯಾಹ್ನದ ನಂತರವಾಗಿ ಇವರ ಲಕ್ ಬದಲಾಗಿದೆ. 6-2 6-2. ತ್ರೀ 6 ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರ ವಿರುದ್ಧವಾಗಿ ಬಿಂದು ವಾರಿಯರ್ಸ್ ಆದಷ್ಟು ಬೇಗ ಸಿದ್ಧರಾಗಿ. 7-3 7-3. ನಾಲ್ಕು 7 4-7. ಬೆನ್ನಟ್ಟಿ ಬರುತ್ತಿರುವಂತಹ ಶ್ರೀದುರ್ಗ ವಾರಿಯರ್ಸ್ 8-5.
9-5 9-5. ಹತ್ತು 5 10-5. ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಬೇಕು. 11-5 11-5. Six 11. Seven 11. 7-11. ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಇದುವರೆಗೆ ನೇರ ಪ್ರಸಾರದಲ್ಲಿ ಗುರುತಿಸಿಕೊಳ್ತಾ ಇರುವಂತಹ ಪ್ರತಿ ಸುದ್ದಿಯನ್ನು ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ಸುದ್ದಿ ಪುತ್ತೂರು ತಮಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ. ಯಬ 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 ಹುಟ್ಟಿದ್ರೆ ಇಂಥ ಮಗ ಹುಟ್ಟಬೇಕು. 13-7 13-7. ಎಂಟು 13. ಗುಡ್ ಪ್ಯಾಕ್. ಚೀನಾದ ಮಹಾಗೋಡೆಯನ್ನು ನೆನಪಿಸಿಕೊಳ್ಳುವಂತಹ ತಡೆಗೋಡೆ. 9-13. ಹದಿನಾಲ್ಕು 9 14-9. ಹತ್ತು 14 10-14. ಹದಿನೈದು 10 15-10. ಹದಿನಾರು 10 ಪಂದ್ಯ 16-10. ಹನ್ನೊಂದು 16. ಹದಿನೇಳು 11 17-11. ಏಕಪಕ್ಷೀಯವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯ 17-11. ಪ್ರಥಮ ನಿರ್ಣಾಯಕ ಸೇವೆಯಲ್ಲಿರುವಂತಹ K1 ಅಂಡಿಂಜೆ, ದ್ವಿತೀಯ ತೀರ್ಪುಗಾರರಾಗಿ ಪ್ರವೀಣ್ ಸರ್. 18-11.
19-11. ಸರ್ವಿಸ್ನಲ್ಲಿ ವೈಫಲ್ಯ. 12-19, 12-19. ಹದಿಮೂರು 19. ಇಪ್ಪತ್ತು 13ರಲ್ಲಿ ಮ್ಯಾಚ್ ಪಾಯಿಂಟ್, ಕೊನೆಯ ಅಂಕ. ಹದಿನಾಲ್ಕು 20, 14-20. ಮುಂದಿನ ಪಂದ್ಯಕ್ಕಾಗಿ ಸಿದ್ಧರಾಗಿ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರು ವಿರುದ್ಧವಾಗಿ ಬಿಂದು ವಾರಿಯರ್ಸ್. ಗೊಂಬೆ ಕುಣಿತದ ತಂಡ ದಯವಿಟ್ಟು ಬನ್ನಿ. ಗೊಂಬೆ ಕುಣಿತದ ತಂಡ ಪಂದ್ಯಾವಳಿ ಮುಕ್ತಾಯದ ತಕ್ಷಣವಾಗಿ ನೀವು ಅಂಕಣದ ಹೊರಭಾಗದಲ್ಲಿ ಸಿದ್ಧರಿರಬೇಕು. 15-20, 16-20. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ಆದಿಮುರಳಿಯ ವಾರಿಯರ್ಸ್ ಗೊಂಬೆ ತಂಡ ಬನ್ನಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಬಿಂದು ವಾರಿಯರ್ಸ್ ವಿರುದ್ಧವಾಗಿ ನಕ್ಷತ್ರ ಫ್ರೆಂಡ್ಸ್ ತಂಡ ಇದೀಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಬರಿದ್ದಾರೆ. ಟಾಸ್ಗಾಗಿ ಕೂಡ ತೆರಳಿಕೊಂಡು ಬರಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದೀಗಿನ ಪಂದ್ಯ ಪ್ರಾರಂಭವನ್ನು ಕಂಡುಕೊಳ್ಳಲಿಕ್ಕಿದೆ.
ಬಲೆ ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేరా మస్తు ఖుషి అప్పుడు బాబా కుల్లర్ని పుడుసొద్దిచ్చిగే అందు కైతలు తిల్లడు మాట్లాడాలి వీకిదే ఫర్నిచర్ ఉండు ఈరింగ్ దాల్ తెత్తుకోరి పినేజి పోలేరు బేబీ యబ్బా వీకే ಹಂಪಿ ಕಲ್ಲಿನರಥ, ಕೆಆರ್ಎಸ್ ಜಲಾಶಯ, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಬೆಟ್ಟ, ಕೋಲಾರದ ಚಿನ್ನದ ಗಣಿ, ಕಣ್ಮಣ ಸೆಳೆಯುವಂತ ಕೊಡಚಾದ್ರಿ, ಸುಂದರವಾದ ಸಹ್ಯಾದ್ರಿ, ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿಯ ಬೆಳಕು, ತುಂಗೆ ತನೆಯ ಬೆಳಕು, ಸಾಗರದ ಆಚೆಗೂ ಹಬ್ಬಿದಂತಹ ಶ್ರೀಗಂಧದ ಹೊಳಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ಅಷ್ಟಮಿಯ ನಾಡು ಉಡುಪಿ, ದಕ್ಷಿಣ ಕಾಶಿ ಧರ್ಮಸ್ಥಳ, ಸಾಂಸ್ಕೃತಿಕ ನಗರಿಯದು ಮೈಸೂರು, ಕರ್ನಾಟಕದ ಕಾಶ್ಮೀರ ಅದು ಕೊಡಗು ಅಂತ ಪುಣ್ಯದ ಭೂಮಿಯಲ್ಲಿ ನಾವಿದ್ದೇವೆ ಎಂದರೆ ಅವೆಲ್ಲವೂ ಕೂಡ ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ. ಪ್ರೇಕ್ಷಕರ ಗಟ್ಟಿ ಚಪ್ಪಳೆಯೊಂದಿಗೆ ಈರ್ವ ತಂಡವನ್ನು ಕೂಡ ಬರಮಾಡಿಕೊಳ್ಳಬೇಕಾಗಿದೆ. ಒಂದು ಒಂದರ ಸಮಬಲ, 1 each. ಆ ನಟ್ಟೊಂದು ಇರಬಾರ್ದಿತ್ತು, ಅದರ ಕಥೆನೇ ಬೇರೆ ಇತ್ತು. 2-1, 2-1. ತಟ್ಟಿ ಮುಟ್ಟಿ ಒಂದಂಕದ ಸೇರ್ಪಡೆ, ಒಡೆಯಲಿಲ್ಲ, ಬಡೆಯಲಿಲ್ಲ, ಕತ್ತಿಡಿದು ಕಡಿಯಲಿಲ್ಲ. 3-1, 3-1. ನಾಲ್ಕು 2 4-2, 2-4, 2-4, 3-4, 3-4 ಪಂದ್ಯ. ಒನಲು ಬೆಳಕಿನಡಿಯಲ್ಲಿ ಅದ್ಧೂರಿಯಾದ ಪಂದ್ಯ. ನಾಲ್ಕು 4 ಸಮಬಲ, 4 each. ಐದು 4. ಐದು 6-5, 6-5.
ಒಂದಂಕದ ಮುನ್ನಡೆಯಲ್ಲಿ ನಕ್ಷತ್ರ ಫ್ರೆಂಡ್ಸ್ ತಂಡ 6-5ರಲ್ಲಿದೆ ಪಂದ್ಯ. 7-5 2 ಅಂಕದ ಮುನ್ನಡೆಯನ್ನು ತಲುಪಿಕೊಳ್ತಾ ಇದೆ ನಕ್ಷತ್ರ ಫ್ರೆಂಡ್ಸ್ ತಂಡ. ಎಚ್ಚೆತ್ತುಕೊಳ್ಬೇಕು ಈ ಭಾಗದ ಬಿಂದು ವಾರಿಯರ್ಸ್. ಪ್ರಶಾಂತ್ ಮಾಲಕತ್ವದ ತಂಡ. ಏಟ್ 5 8 5 9-5 9-5. ಸಮಾರೋಪ ಸಮಾರಂಭಕ್ಕೆ ಬಹಳಷ್ಟು ಆಹ್ವಾನಿತ ಗಣ್ಯರು ಆಗಮಿಸಲಿದ್ದಾರೆ. ಟೆನ್ 5 10-5 6-10 6-10ರಲ್ಲಿ ಪಂದ್ಯ. ಲೆವೆನ್ 6 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಬೇಕಾಗಿದೆ. 11-6 ಮುಂದಿನ ಪಂದ್ಯಕ್ಕಾಗಿ ದಯವಿಟ್ಟು ತಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಿಸರ್ಗ ಫ್ರೆಂಡ್ಸ್ ವಿರುದ್ಧವಾಗಿ ಮಾಳ ಟೈಗರ್ಸ್ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಬೇಕಾಗಿದೆ. 12-6 12-6 13-6 ರೈಲಿನ ವೇಗದಲ್ಲಿ ಬಹಳಷ್ಟು ವೇಗದಲ್ಲಿ ಅಂಕವನ್ನು ಗಿಟ್ಟಿಸಿಕೊಳ್ತಾ ಇರುವಂತಹ ಈ ಭಾಗದ ನಕ್ಷತ್ರ ಫ್ರೆಂಡ್ಸ್ ತಂಡ. ತಡೆತ 14-6 14-6 7-14 7-14 16-8 16-8 8 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿದೆ. 16-8ರಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದ್ದು 17-8 17-8 ನಮ್ಮೊಂದಿಗೆ ಇವತ್ತಿನ ಧ್ವನಿವರ್ಧಕದ ವ್ಯವಸ್ಥೆ ಅಂದ್ರೆ ಸೌಂಡ್ಸ್ ಅಂಡ್ ಲೈಟಿಂಗ್ ನ ಬಹಳಷ್ಟು ಪ್ರಾಯೋಜಕತ್ವವನ್ನು ಮಾಡಿ ಇವತ್ತಿನ ಪಂದ್ಯಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ನೀಡಿಕೊಳ್ತಾ ಇರುವಂತಹ ದೀಪ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ದಿನೇಶ್ ಪೈಕಾ ಇವರ ಮಾಲಕತ್ವದೊಂದಿಗೆ ನಮ್ಮೊಂದಿಗೆ ಅದ್ದೂರಿಯಾದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಕೂಡ ಇದೆ. ತಮಗೂ ಕೂಡ ಪ್ರೀತಿಯ ಅಭಿನಂದನೆ ಅಭಿವಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದೇವೆ.
18-10. 18-10. ಹತ್ತೊಂಬತ್ತು 10. 19-10. ಹನ್ನೊಂದು 19. 20-11. 20-11. ಇದರೊಂದಿಗೆ ಇದೀಗಿನ ಪಂದ್ಯವನ್ನು ಗೆದ್ದುಕೊಂಡಿರುವಂತಹ ನಕ್ಷತ್ರ ಫ್ರೆಂಡ್ಸ್ ತಂಡ ಎದುರಾಳಿ ತಂಡಕ್ಕೂ ಪ್ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿಕೊಳ್ತಾ ಇದ್ದಾವೆ. ಲೀಗ್ನ ಇನ್ನೂ ಕೂಡ 3 ಪಂದ್ಯಗಳು ಬಾಕಿ ಇದೆ. ದಯವಿಟ್ಟು ಆದಷ್ಟು ಬೇಗ ಆಟಗಾರರು ಆಗಮಿಸಬೇಕು. ಗೊಂಬೆ ತಂಡ ಎಲ್ಲಿದ್ದೀರಿ? ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೇವೆ, ಆದಷ್ಟು ಬೇಗ ಬನ್ನಿ. ಹಾಲ್ ಹಾಲ್ ಅಲ್ಪ ರೋಡ್ ಉಡು ಚೇರ್ ದೀತನಕ್ಲೆ ಇಮೇಟ್ ಬಲತ ಮೈಟ್ ದಯದೀದಿದೆ ಪೊಡಲ್ಪ ಮಾತ ಜವನೇರ ಬೈಕ್ ಲೇನ್ ಚೇರ್ ಇಂಚಿ ಬರಿಡುಂಡಿಗೆ ಆ ಅನ್ನ ಬೈಕ್ ಮಾತ ಏರ್ ಮಾತ ಪಾರ್ಕಿಂಗ್ ಮಲ್ತಾರಲ್ಪ ಅಡಿಗೆ ಚೇರ್ ಪಾಡ್ರೊಂಡಿಗೆ ದಯದೀದೆ ಬೈಕ್ ಪಾರ್ಕಿಂಗ್ ಮಲ್ತನಕ್ಲು ರೋಡ್ ದ ಬರಿಡ್ ಓಮ್ನಿ ಕಾರ್ ಬಹುಶಃ ನಾಟಕದ ಒಂದು ಅಂದ್ ಶೀಟ್ ದಡಿಟ್ ಮಾತ ಬೈಕ್ ಪಾರ್ಕಿಂಗ್ ಮಲ್ತಾರೆ ದಯದಿ ತಲ್ಪಡ್ದೆಪ್ಲೆ ಶೀಟ್ ದಡಿಟ್ ಬೈಕ್ ಏರ್ ಮಾತ ಪಾರ್ಕಿಂಗ್ ಮಲ್ತಾರೆ ಲಕ್ಕಡಿಪ್ ಕೂಪನ್ಗೆ ತೊನ್ನಕ್ಲು ದಯದಿ ರಿಟರ್ನ್ ಮಲ್ಪಡು ಯಾರೆಲ್ಲರೂ ಲಕ್ಕಡಿಪ್ ಕೂಪನ್ಗಳನ್ನ ಪಡ್ಕೊಂಡಿದ್ದೀರಾ ದಯಮಾಡಿ ಹಿಂತಿರುಗಿಸಬೇಕಾಗಿ ಕೌಂಟರ್ಗೆ ಬಂದು ಹಿಂತಿರುಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಬಹುಮಾನಗಳ ಪ್ರಾಯೋಜಕರು ಕೂಡ ಧನ ಸಹಾಯವನ್ನ ನಮ್ಮೊಂದಿಗೆ ನೀಡಿ ಸಹಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ಬಹುಮಾನಗಳ ಪ್ರಾಯೋಜಕರನ್ನ ಗೌರವಪೂರ್ವಕವಾಗಿ ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಆಮಂತ್ರಣ ಪತ್ರಿಕೆ ಮುದ್ರಣ ಆಗುವುದಕ್ಕಿಂತ ಮುಂಚಿತವಾಗಿ ತಿಳಿಸಿರುವವರ ಹೆಸರುಗಳನ್ನು ನಾವು ಇಲ್ಲಿ ಮುದ್ರಣ ಮಾಡಿದ್ದೇವೆ. ಇನ್ನೇಕ ಮಂದಿ ನಮಗೆ ಧನ ಸಹಾಯ ನೀಡಿದಿರಿ. ತಮ್ಮೆಲ್ಲರನ್ನ ಕೂಡ ಗೌರವಪೂರ್ವಕವಾಗಿ ನಾವು ಗುರುತಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ 11ನೇ ವರ್ಷ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯಕೂಟದ ಅಂತಿಮ ಪಂದ್ಯಗಳು ಆರಂಭ ಆಗ್ಲಿಕ್ಕಿವೆ.
ಮೊದಲ ಅಂಕ ಅಲ್ವಾ? ಎಸ್, ಒನ್ ಈಚಾ? ಎಸ್, ಒನ್ ಈಚ್. ಓಕೆ, ಟಾಸ್ ಎದುರು ಲಕ್ಷ್ಯ. 2-1, 2-1 ಮಾಲಾ ಟೈಗರ್ಸ್. ಬೇಗ ಬೇಗನೆ ಯಾವುದೇ ವಿರಾಮ ಇಲ್ಲದೆ ಪಂದ್ಯದ ನಾವು ಮುಗಿಸಿ ಮುಂದೆ ನಡೆಯುವಂಥ ಕಾರ್ಯಕ್ರಮಗಳು ನಮಗೆ ಅತಿ ಪ್ರಾಮುಖ್ಯವಾದ್ದು, ಸಮಯ ಅತ್ಯಮೂಲ್ಯವಾದ್ದು. ಕಾತುರತೆಯಲ್ಲೇ ಅಂಕ ಚೆಲ್ಲಿದೆ ತಂಡ ಮಾಳಾ ಟೈಗರ್ಸ್. ನಿಸರ್ಗ ಹೊಡೆತ 0.4 ನಿಸರ್ಗ. ತ್ರೀ 3-2 ಡ್ರಾಪ್. 0.4 ಮಾಳಾ ಟೈಗರ್ಸ್ ನ 3 ಈಚ್. 3-3 ಸಮಸಾಧನೆ. ಸಮಾರೋಪ ಸಮಾರಂಭದ ಜೊತೆಗೆ ವಿವಿಧ ಕ್ಷೇತ್ರದ ಗಣ್ಯರ ಗುರುತಿಸುವಿಕೆ ಕಾರ್ಯಕ್ರಮ, ವಿವಿಧ ಸಂಘ ಸಂಸ್ಥೆಗಳಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮಗಳೆಲ್ಲ ವೇದಿಕೆಯಲ್ಲಿ ನಡೆಯಲಿಕ್ಕಿವೆ. ಎಲ್ಲರಿಗೂ ಕೂಡ ದೀಪಗಳ ಹಬ್ಬ, ದೀಪಾವಳಿಯ ಮುಂಚಿತ ಶುಭಾಶಯಗಳನ್ನು ಕೋರುತ್ತಾ ಗಾನ್ 0.4 ಮಾಳಾ ಟೈಗರ್ಸ್. 4-5 4-5 4-5 ಗಾನ್ 6-4 6-4. ಬೈಕ್ ಮಾತ ಅಲ್ಪ ಪಾರ್ಕಿಂಗ್ ಮಲ್ತಿದ್ದಾರೆ. ಸಭಾಂಗಣದ ಅಡಿಟ್ಟು ದೈದಿದಲ್ಪಡ ದೆಪ್ಪುಡು ಚೇರ್ದ ವ್ಯವಸ್ಥೆ ಮಲ್ಪರುಂಡು, ಚೇರ್ ಪಾಡಿರುಂಡು ಮತ್ತ ಬೈಕ್ಲನ್ ಮತ್ತ ಅಲ್ಪಡದೆ ದೆತ್ತದು ಸಹಕಾರ ಮಲ್ಪಡ್ಕೊಂಡು ನಿಗಲಿಡ ವಿನಂತಿ. 0.4 ನಿಸರ್ಗ. ನಿಸರ್ಗ ಜಯಿಸಿದರೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಕಗಳ ಬಲಾಬಲದಲ್ಲಿ ಪೂರ್ಣ 5 ಅಂಕ ಸಿಕ್ಕಿದ್ರೆ ಇಲ್ಲಿಗೆ ಮ್ಯಾಚ್ ನೇರವಾಗಿ ಆಯ್ಕೆ ಆಗ್ತೀರಾ. 8-4 ಇದೆ. 16 ಅಂಕಗಳ ಒಳಗೆ ನಿಲ್ಲಿಸಬೇಕು ತಾವು. ಸಾಧ್ಯವಾಗುತ್ತಾ? ಗಾನ್ 5-8 16 ಅಂಕಗಳ ಒಳಗೆ ನಿಸರ್ಗ ನಿಲ್ಲಿಸಿದರೆ ಮಾತ್ರ ಅವಕಾಶ ಅಂತ ಹೇಳ್ತಾ ಇದೆ ಅಂಕಪಟ್ಟಿ. ಆಪರ್ಚುನಿಟಿ ಇಸ್ ದೇ, ಯು ಹ್ಯಾವ್ ಟು ಗ್ರ್ಯಾಬ್ ದಟ್. Now, jumped and smashed. Abhi. Rapid smash झलक दिया अभी ने. और एक बार साव माला टाइगर्स के ओर से बढ़िया साव लिफ्ट किया है बॉल को, स्मैश करने को तैयार. Once again अभी खाली जग पे पतन हुआ ओ गेंद धरती पे और एक अंक मिला माला टाइगर्स को. आहा, खतरनाक. 9-7 9-7 ನಾಳಿತ್ತಂಡ್ರೆಲ್ಲ ಯಾವ ಉಂಡು ಪುನಃ ಸುದ್ದಿ ಬತ್ತಂಡೈತೆ. Ouch. 10 10-7 ಟನ್ 17 ಒಂಜಿ 12 ಕೋರ್ಟ್ ಚೇಂಜ್. ಅಂಕಣದ ಬದಲಾವಣೆ. ನಿಸರ್ಗ ಗೆಲುವಿನುಲ್ಲಾಸದಲ್ಲಿ ತೇಲುತ್ತಾ ಇದೆ.
ಲೀಗ್ನಲ್ಲಿ 12 ಪಂದ್ಯಗಳು ಬಾಕಿ. ರ್ಯಾಪಿಡ್ ರೌಂಡ್ ಮ್ಯಾಚಸ್ ಅಂತ ಹೇಳ್ತೇನೆ ನಾನು. ಯಾವುದೇ ವಿರಾಮ ಇಲ್ಲ, ತಕ್ಷಣದಲ್ಲಿ ಪಂದ್ಯಗಳು ಮುಂದುವರಿಯಬೇಕು. 12 ತಂಡಗಳನ್ನ ಒಂದೇ ದಿವಸ 30 ಲೀಗ್ ಪಂದ್ಯಗಳು. ಬೆಳ್ಳಂಬೆಳಗ್ಗೆ ಆರಂಭವಾದಂತಹ ಪಂದ್ಯಾಕೂಟ, ಉತ್ತಮವಾದ ಚೆಂಡು, ನಿಸರ್ಗಕ್ಕೆ ಅಂಕ 12-7. ಟೈಮ್ 12-7. ಮಾಳಾ ಟೈಗರ್ಸ್ ವರ್ಸಸ್ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಆಹಾ, ನೇಮಿರಾಜ್ ಕಡೀರ ಮಾಲಕತ್ವದ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ಆಗಾನ್ ಪಾಯಿಂಟ್ ಫಾರ್ ನಿಸರ್ಗ. 13-8, 38. ಎಸ್, 9-13, 9-13, 9-13. लिफ्ट किया बॉल को, आहा क्या स्मैश था हो. 14-9 ಮುನ್ನಡೆಯಲ್ಲಿದೆ ನಿಸರ್ಗ ಅಟ್ಯಾಕರ್ಸ್ ಪುಂಚತ್ತ. ನೇಮಿರಾಜ್ ಕಡೀರ. ನಿಸರ್ಗ ಮತ್ತೊಂದು ತಡೆಯಿಂದಾಗಿ ಅಂಗವನ್ನ ಪಡ್ಕೊಂಡಿದೆ ನಿಸರ್ಗ. 15-9. ಕ್ಷಿಪ್ರವಾಗಿ ಪಂದ್ಯ ಮುಕ್ತಾಯದ ಹಾದಿಯತ್ತ ಸಾಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ 2 ತಂಡಗಳು. ಗಾನ್ 15-10 ಮುನ್ನಡೆಯಲ್ಲಿದೆ ನಿಸರ್ಗ. 10-15 ಇದೀಗ. ರೈಸಿಂಗ್ ಸ್ಟಾರ್ ಬೆಳಂದೂರು, ಪುಂಚತ್ತರ್ ಲಯನ್ಸ್ ಇತ್ತಂಡಗಳಿಗೆ ಕೊನೆಯ ಕರೆ. ಆನಂತರ ಕೊನೆಯ ಪಂದ್ಯ ದೇವಿ ಪ್ರಸಾದ್ ಟ್ರಾವೆಲ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ. बढ़िया लिफ्ट, अभी ने पास किया बॉल को, अंदाज करने को विफल हुआ था उधर. 1 अंक उसके साथ आगे बढ़ते हुए 11-15, 19-19. अलेपेट ಗಾನ್. ರೈಸಿಂಗ್ ಸ್ಟಾರ್ ಬೆಳಂದೂರು, ನಜೀರ್ ದೇವಸ್ಯ, ಚೆನ್ನಪ್ಪ ಮಂಡಾಳ ಮಾಲಕತ್ವದ ತಂಡ ಹಾಗೂ ಪುಂಚತ್ತಾರ್ ಲಯನ್ಸ್. 13-15. ಮಂದಿರಡಿತ್ತಿನ ಚೇರ್ನ ಮತ್ತ ಜವನೇರ ಸಭಾಂಗಣಗೂ ಶಿಫ್ಟ್ ಮಲ್ಪಡು ಪಂಡದ ವಿನಂತಿ. ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ದ ಜವನೇರ ಅಣ್ಣ ಒಂಜಿ ಚೇರ್ಲೇನ ದಾದಾಂಡೆ ಒಂಚ ಪೇರು. ಹದಿನಾಲ್ಕು 16, 14-16. ಆಹಾ, ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ದ ಜವನೇರ್ ಮತ ಮಿತ್ತ ಚಾವಡಿ ಮಿತ್ತ ಸಭಾಂಗಣದ ಅಡೆಪೋಡು ಮಾತಿರ್ಲ ಸದಸ್ಯರ ಅಣ್ಣ ಸದಸ್ಯರ ಮತ ದೈದಿದೆ ಅಡೆಪೋಡು ಒಂತೆ ಸಭಾಂಗಣದ ಸಿದ್ಧತೆ ನಡಪುಡಪುಂಡು. ಈ ಪಂತೊಲೆ ಮುಗಿ ಕೂಡ್ಲೆ ಸಭಾಂಗಣಡು ಮುಗಿತಲದ ಲೇಸು ತಮ್ಮನ ಪಟ್ಟುನ ಲೇಸು ನಡಪರುಂಡು. ಅವೆಡ್ದು ಬುಕ್ಕ ನಮ್ಮ ನಿಕ್ಲಿನ ಮಾತಿರನ ಕಾಪು ರಂಗ ತರಂಗ ತಂಡದ ಕ್ಲಿನ ತುಳು
ಹಾಸ್ಯಮಯ ನಾಟಕ. ಅಧ್ಯಕ್ಷರು ಸಿಕ್ಸ್ಟೀನ್ 16-17 ಮಾಳ ಹಂಟರ್ಸ್ ಆಗಾನ್ 17 ಈಚ್. 17 ಅನಿವಾರ್ಯ ಗೆಲುವು ಬೇಕಾಗಿದೆ ನಿಸರ್ಗ ತಂಡಕ್ಕೆ. ತಾವು ಗೆದ್ದು ಇನ್ನೊಂದು ತಂಡಕ್ಕೆ ನೆರವಾಗ್ತಾರ? ಆಗ 18-17. ಓ ಪಾಯಿಂಟ್ ಇದೆ. ಪಾಯಿಂಟ್ ಏರೆ ಮಕ್ಕಳೇ. ಓಕೆ 18 ಈಚ್. ದಿನೇಶ್ ಪೈಕ ಅಲ್ಲ, 19-18. 2 points was set. 19-18. Smashed. Taken. Lovely. Here. Abhi. Out ball. 20-18 now. ಒಂದು ಅಂಕ. ನಿಸರ್ಗದ ಬಾಗಿಲು ತೆರೆದಾಗಿದೆ. ಒಡೆತ ತೆಗೆದ ಪಾಸ್ ಮಾಡಿದ್ರು ಇಲ್ಲ, ನಿಸರ್ಗ ವಿಜೇತವಾಗಿದೆ. ಗೊಂಬೆ ಕುಣಿತದಕ್ಲು ಬಲೆ, ದುಂಬದ ರಡ್ಡು ಟೀಮದಕ್ಲು ಜಪ್ಲೆ. ಬೇಗ 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 ಅಣ್ಣ ಯಾವ ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ನಮ್ಮ ಜವನಿಯರು, ನಮ್ಮ ಸದಸ್ಯರು, ಮಿತ್ತ ಚಾವಡಿಗೆ ಬೋರ್ಡ್, ಫ್ರೆಂಡ್ಸ್ ಕ್ಲಬ್ ದ ಮಾತಾ ಸದಸ್ಯರು, ಮಿತ್ತಂಗಣ ಬೋರ್ಡ್. ಎಸ್ ಆಮೆಲ್ಲ ಬೋವಾಡಿ. ಕುಣಿತಕ್ಕೆ ಅಜ್ಜರೆಗೆ ಜೈ ಮಾಡ್ಲೆ. ಅಜ್ಜರೆಗೂ ಆ ಅಜ್ಜಿಗೂ ಇದ್ದಾರಾ? ಸರಿ. ನಮ್ಮೊಂದಿಗೆ ನಮ್ಮ ಕ್ರೀಡಾ ಕಾರ್ಯಕ್ರಮದ ಪೋಷಕರಲ್ಲಿ ಓರ್ವರು, ನಮ್ಮ ಕಾರ್ಯಕ್ರಮದ ಮಾರ್ಗದರ್ಶಕರು, ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಸಿಬ್ಬಂದಿಯಾಗಿರತಕ್ಕಂತಹ ಶ್ರೀ ಸಂತೋಷ್ ಅಬೀರ ನಮ್ಮೊಂದಿಗಿದ್ದೀರಿ. ತಮ್ಮ ಇರುವಿಕೆಯನ್ನ ಗೌರವಪೂರ್ವಕವಾಗಿ ಗುರುತಿಸ್ತಾ ತಮಗೆ ಆದರದ ಸ್ವಾಗತವನ್ನು. ಬನ್ನಿ ಸರ್ ವೇದಿಕೆಗೆ ಬಲ್ಲೆ.
Yes. Match to start. Within the time limit, we have to finish the matches. ಅಣ್ಣ ಮುಲ್ಪ ಅಂತ ವಿದೇ ಬೋರ್ಡ್ ಅಣ್ಣ ಮರತ್ತಡಿಟ್ ಚರ್ಚೆ ಮಲ್ತೊಂದುಲ್ಲ ನಮ್ಮಂತೆ ಸೈಡ್ ಒಂದು ಚರ್ಚೆ ಮಲ್ಪುಗ ಅಲ್ಪ ಟೀಮ್ ದಕ್ಲು ಬಲೆ ಎಸ್ ಪಂದ್ಯವನ್ನ ಮುಂದುವರಿಸ್ತಾ ಇದ್ದೇವೆ. ಲೀಗ್ನಲ್ಲಿ 2 ಮ್ಯಾಚ್ ಮಾತ್ರ, ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಟೈ ಆಗ್ತಾ ಇದೆ. ಸಂಘಟಕರು ತಕ್ಷಣ ತೀರ್ಮಾನ ತಗೊಳ್ತಾರೆ, ತಂಡಗಳು ಅದಕ್ಕೆ ಬದ್ಧರಾಗಿರ್ಬೇಕು, ಆಡಿಸ್ಬೇಕಾಗ್ತದೆ. ನೋಡುವ. ದಯದೀದ್ ಸಮಯನ ಹಾಳು ಮಲ್ಪಂದೆ ಪಂದ್ಯಲೇನು ನಡಪಾವುಡು. ಎಸ್, 12 ತಂಡಗಳ ನಡುವಿನ ಜಿದ್ದಿನ ಈ ಪ್ರೊ ವಾಲಿಬಾಲ್ ಪಂದ್ಯಾಟದಲ್ಲಿ ಸಮಬಲದಲ್ಲಿ ತಂಡಗಳಿವೆ. ಕೊನೆ ಕ್ಷಣದಲ್ಲಿ ಸಣ್ಣ ಅಂತರದ ಅಂಕಗಳೊಂದಿಗೆ ಪಂದ್ಯವನ್ನು ಕಳ್ಕೊಳ್ಳುವ ಸಾಧ್ಯತೆ ಆದರೂ ಕೂಡ. ಎಸ್, ಔಟ್ ಬಾಲ್ .4 ಲಯನ್ಸ್ 1 each. ಎರಡು ಟೇಬಲ್ ಅಲ್ಲಿ 2 ಪೋಲ್ ಅಲ್ಲಿ ಒಂದೊಂದು ಮ್ಯಾಚ್ ಮಾಡಬೇಕಾಗ್ತದೆ ಮಾರೆ. ಚೆಕ್ ಸರಿ ಆಗಬೇಕು. ಗುಡ್ ಡ್ರಾಪ್ ಪಾಯಿಂಟ್. ರೈಸಿಂಗ್ ಸ್ಟಾರ್ ಬೆಳಂದು 3-1 3-1. ಗುಡ್ ಬ್ಲಾಕ್. 2-4. ಫೈವ್ ಟು. ಈ ಮ್ಯಾಚ್ 15ಗೆ ಲಿಮಿಟ್ ಮಾಡ್ತಾ ಇದ್ದೇವೆ. ಪಾಯಿಂಟ್ ಟೇಬಲ್ಗೆ ಯಾವುದೇ ಪರಿಣಾಮ ಬೀರದ ಕಾರಣದಿಂದಾಗಿ ತಂಡದ ಮಾಲಕರ ಒಪ್ಪಿಗೆಯನ್ನ ಪಡೆದುಕೊಳ್ಳುತ್ತಾ ಚೆನ್ನಪ್ಪನ ಓಕೆ ಅದಾ ಸರಿ. ಬಾಲ್ ಪ್ಲೀಸ್. ಇದು ನಿಲ್ಲಿಸಬಹುದಿತ್ತು ಮಾರ್ರೆ. ಒಂದು ವಿಶ್ವನಾಥ್ ವಿಜಯ ಕರ್ನಾಟಕ ಪತ್ರಿಕೆದಾರ ವಿಶ್ವನಾಥ್ ಶೇಣಿ 8 ಕೋಟ್ ಚೇಂಜ್. ಎಸ್ 8-3 8-3. ರೈಸಿಂಗ್ ಸ್ಟಾರ್ 8 3 ಅಂಕಗಳೊಂದಿಗಿದೆ.
ಪುಂಚತ್ತಾರ್ ಲಯನ್ಸ್. ವಿಜಯ್ ಶೇಣಿ, ವಿಶ್ವನಾಥ್ ಶೇಣಿ, ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರು. ಸರ್, ನಮ್ಮೊಂದಿಗಿದ್ದೀರಿ. ತಮ್ಮ ಗೌರವ ಇರುವಿಕೆಯನ್ನು ಗುರುತಿಸಿಕೊಳ್ಳುತ್ತಾ ತಮಗೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. 9-3 9-3. ನೆಕ್ಸ್ಟ್ ಎರಡು ಟೀಮ್ಗಳು ರೆಡಿಯಾಗಿ. ದೇವಿ ಪ್ರಸಾದ್ ಟ್ರಾವೆಲ್ಸ್ ಪುಂಚತಾರ ಒಗ್ಗು 7 ಸ್ಟಾರ್ ಕಲ್ಪನೆ. ದೇವಿ ಪ್ರಸಾದ್ ಟ್ರಾವೆಲ್ಸ್ 7 ಸ್ಟಾರ್ ಕಲ್ಪನೆ. ಮುಂದಿನ ಪಂದ್ಯಕ್ಕೆ ಎರಡು ತಂಡಗಳು ರೆಡಿಯಾಗಿ. ಪಾಯಿಂಟ್ 10-5 10-5 10-5. ಹನ್ನೊಂದು 6 ಗಾನ್. ಅಣ್ಣ ಬೇಗ ಬಾಲ್ ದ ಬಿರೌಟ್ ಓರಿ ಬಾಲ್ ಅಣ್ಣ. ಆ ಬಾಲ್ ಬರ್ತಂಡೆ. 12-6 3 ಅಂಕದಲ್ಲಿ ರೈಸಿಂಗ್ ಸ್ಟಾರ್. 13 13-6 13-6. 2 ಅಂಕ ಬೇಕಾಗಿದೆ. ಏಳು 13 7-13 7-13. ಹದಿಮೂರು 9-13 9-13 ಪಾಯಿಂಟ್ 10-13 10-13 10-13. ಕ್ಲಬ್ನ ಸದಸ್ಯರೆಲ್ಲ 7 ಗಂಟೆಗೆ ಸರಿಯಾಗಿ ಸಮವಸ್ತ್ರದಲ್ಲಿರಬೇಕಾಗಿ ಸೂಚನೆ ಇದೆ. ಕ್ಲಬ್ನ ಸದಸ್ಯರೆಲ್ಲರೂ ಕೂಡ 7 ಗಂಟೆಗೆ ಸರಿಯಾದ ರೆಡಿಯಾದ ಉಪ್ಪುಡು ಮತ್ತೆಲ್ಲ ಸಮವಸ್ತ್ರಡು ಉಪ್ಪುಡು ಪಂಪಿನ ಸೂಚನೆ ಕೊರೊಂದಿಲ್ಲ. 11-14 12-14 12-14 1 ಪಾಯಿಂಟ್ ರಿಕ್ವೈರ್ಡ್. 15ಗೆ ಸೆಟ್ ರೈಸಿಂಗ್ ಸ್ಟಾರ್. 13-14 ನೆಕ್ಸ್ಟ್ ಲಾಸ್ಟ್ ಮ್ಯಾಚ್ಗೆ ಬನ್ನಿ. ಲೀಗ್ನಲ್ಲಿ ದೇವಿಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರ್ 7 ಸ್ಟಾರ್ ಕಲ್ಪನೆ. ದೇವಿಪ್ರಸಾದ್ ಹಾಗೂ 7 ಸ್ಟಾರ್ ಕಲ್ಪನೆ. ಆ ರೈಸಿಂಗ್ ಸ್ಟಾರ್ ವಿಜಯಿಯಾಗಿದೆ. ಅಭಿನಂದನೆಗಳು. 4 ಹಾಗೂ 1 ಅಂಕಗಳನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ಪಾಯಿಂಟ್ ಟೇಬಲ್ ಅಲ್ಲಿ ಪೈಪೋಟಿಯನ್ನ ನೀಡಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಅಭಿನಂದನೆಗಳು ತಮ್ಮ 2 ತಂಡಗಳಿಗೆ ಕೂಡ. ಎಸ್, ಬನ್ನಿ ದೇವಿಪ್ರಸಾದ್ ಟ್ರಾವೆಲ್ಸ್, ತಡ ಮಾಡಬೇಡಿ. 7 ಸ್ಟಾರ್ ಕಲ್ಪನೆ. ಡೂ ಆರ್ ಡೈ ಮ್ಯಾಚ್ ಎರಡಕ್ಕೂ ಕೂಡ. ಅಳಿವು ಉಳಿವಿನ ಪ್ರಶ್ನೆ.
ಟೇಬಲ್ ಟಾಪರ್ ಮ್ಯಾಚ್. ಗೆದ್ದವರು ಪಾಯಿಂಟ್ ಟೇಬಲ್ ಅಲ್ಲಿ ಆ ಪೋಲ್ ನಲ್ಲಿ ಟಾಪ್ ಟೀಮ್ ಆಗ್ತೀರಾ, ಸೋತವ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಎರಡು ತಂಡಗಳು ಇದೀಗಾಗಲೇ 7 ಸ್ಟಾರ್ ತಂಡ ಅಂಕಣ ಪ್ರವೇಶವನ್ನು ಕೂಡ ಕಂಡುಕೊಂಡವರಿದ್ದಾರೆ. ಎದುರಾಳಿ ತಂಡವಾದ ದೇವಿ ಪ್ರಸಾದ್ ಟ್ರಾವೆಲ್ಸ್ ತಂಡ ಆದಷ್ಟು ಬೇಗನೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ತಡವಾದರೆ ನಿಮಗೆ ಅಪಾಯ, ಮತ್ತೆ ರಾಹುಕಾಲ ಶುರುವಾಗಬಹುದು. ಆದಷ್ಟು ಬೇಗ ಅಂಕಣ ಪ್ರವೇಶವನ್ನು ಇರುವ ತಂಡಗಳು ಕೂಡ ಕಂಡುಕೊಳ್ಳುವಂತೆ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಭಾರತದಲ್ಲಿ ಅದೆಷ್ಟೋ ಜಾತಿಗಳಿವೆ, ಆದರೆ ಮಾನವೀಯತೆ ದೃಷ್ಟಿಯಿಂದ ಕಾಣುವುದಾದರೆ ಇರುವುದು ಎರಡೇ ಜಾತಿ, ಅದು ಗಂಡು ಮತ್ತು ಹೆಣ್ಣು. ಗಂಡಿಗೆ ಸಾರಾಯಿ ಚಟ ಇರಬಾರದು, ಹೆಣ್ಣಿಗೆ ಧಾರಾವಾಹಿ ಚಟ ಇರಬಾರದು. ಗಂಡಿಗೆ ಗುದ್ದಾಟ ಇರಬಾರದು, ಹೆಣ್ಣಿಗೆ ಸುತ್ತಾಟ ಇರಬಾರದು. ಗಂಡಿಗೆ ಜ್ಞಾನ ಕಡಿಮೆ ಆಗಬಾರದು, ಹೆಣ್ಣಿಗೆ ಬಟ್ಟೆ ಕಡಿಮೆ ಆಗಬಾರದು. ಗಂಡು ಅಂಜಿ ಸಾಯಬಾರದು, ಹೆಣ್ಣು ಅಳುಮುಂಜಿಯಾಗಿ ಬದುಕಬಾರದು. ಗಂಡು ಸೆರೆಮನೆ ಸೇರಬಾರದು, ಹೆಣ್ಣು ತವರು ಮನೆ ಸೇರಬಾರದು. ಇವೆಲ್ಲವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಯಶಸ್ಸಿನ ಮೆಟ್ಟಿಲನ್ನೇರುತ್ತೀರಾ. ಅದು ಗಂಡಾಗಲಿ ಅದು ಹೆಣ್ಣಾಗಲಿ, ಸಾಧನೆ ಸಾಧನೆಯೇ. ನಿಮ್ಮ ಸಾಧನೆ ಹೇಗಿರಬೇಕೆಂದರೆ, ಇವತ್ತು ನಿಮ್ಮ ಫೋನ್ ನಂಬರ್ ಬೇಡ ಎಂದವರು ಮುಂದೊಂದು ದಿನ ನಿಮ್ಮ ವಿವರಕ್ಕಾಗಿ ಗೂಗಲ್ನಲ್ಲಿ ಹುಡುಕಾಡಬೇಕು. ತಂಡಗಳ ಗಮನಕ್ಕೆ 21 ಅಂಕಗಳ ಒಂದು ಸೆಟ್. ಡೂ ಆರ್ ಡೈ ಮ್ಯಾಚ್ ಫಾರ್ ಬೋತ್ ದ ಟೀಮ್ಸ್. ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಗೆದ್ದ ತಂಡ ಅಂಕಪಟ್ಟಿಯಲ್ಲಿ ಟಾಪ್ ಮೋಸ್ಟ್ ಟೀಮ್ ಆಗ್ತೀರಾ. ಈಗಾಗಲೇ ತಾವು 7 ಸ್ಟಾರ್ ಕಲ್ಪನೆ 13 ಅಂಕಗಳೊಂದಿಗಿದ್ದೀರಿ. ದೇವಿ ಪ್ರಸಾದ್ ಟ್ರಾವೆಲ್ಸ್ 12 ಅಂಕಗಳೊಂದಿಗಿದ್ದೀರಿ. 7 ಸ್ಟಾರ್ ಒಂದು ವೇಳೆ 4 ಅಂಕ ಪಡೆದ್ರೆ 17 ಅಂಕ, 5 ಅಂಕ ಪಡೆದ್ರೆ 18 ಅಂಕ. ದೇವಿ ಪ್ರಸಾದ್ ಟ್ರಾವೆಲ್ಸ್ 4 ಅಂಕ ಪಡೆದ್ರೆ 16 ಅಂಕ. ಅದೇ ರೀತಿ 5 ಅಂಕ ಪಡೆದ್ರೆ 17 ಅಂಕವನ್ನ ಪಡ್ಕೊಳ್ತೀರಿ. ನಿಮ್ಮಷ್ಟು ಅಂಕ ಯಾವುದೇ ತಂಡಕ್ಕಿಲ್ಲ. 15 ಅಂಕದೊಂದಿಗಿದೆ ಆದಿಮುರಳಿಯ ವಾರಿಯರ್ಸ್ ಹಾಗೂ ನಿಸರ್ಗ ಅಟ್ಯಾಕರ್ಸ್. ಸೆಕೆಂಡ್ ಪ್ಲೇಸ್ಗೆ ಇದ್ದಾವೆ. ಒಂದು ಟಾಪ್ ಮೋಸ್ಟ್ ಟೀಮ್ ಹೋಗ್ತೀರಾ, ಇದರಲ್ಲಿ ವಿಜೇತರು ಗಮನಿಸಿಕೊಳ್ಳಿ. ಸೋತರೆ ನಿಮಗೆ ಅವಕಾಶ ಇಲ್ಲ. ಅದೇ ರೀತಿ ಎ ಪೋಲ್ನ ತಂಡಗಳ ಗಮನಕ್ಕೆ ಟಾಪ್ ಮೋಸ್ಟ್ ಟೀಮ್ ಈಗಾಗಲೇ ನಿರ್ಣಯ ಆಗಿದೆ. ಎ ಪೋಲ್ ಅಲ್ಲಿ ಅಯ್ಯಂಗಾರ್ ವಾರಿಯರ್ಸ್ ತಂಡ ಮೊದಲ ಸ್ಥಾನದಲ್ಲಿದ್ದೀರಿ. ದ್ವಿತೀಯ ಸ್ಥಾನಕ್ಕಾಗಿ 2 ತಂಡಗಳು RP ವಾರಿಯರ್ಸ್ ಹಾಗೂ ನಕ್ಷತ್ರ ಫ್ರೆಂಡ್ಸ್ ಪುಂಚತ್ತಾರ್. ನಿಮಗೆ ಒಂದು ಮ್ಯಾಚ್ ಇದೆ, 15 ಅಂಕಗಳ ಒಂದು ನೇರ ಸೆಟ್ ಇದೆ ಸೆಕೆಂಡ್ ಟೀಮ್ಗಾಗಿ. ಉಳಿದ ತಂಡಗಳಿಗೆ ಅವಕಾಶ ಇಲ್ಲ. ಬಿಂದು ವಾರಿಯರ್ಸ್ ತಂಡ, ಪುಂಚತ್ತಾರ್ ಲಯನ್ಸ್ ತಂಡ ಹಾಗೂ ರೈಸಿಂಗ್ ಸ್ಟಾರ್ ಬೆಳಂದೂರು ತಮಗೆ ಅವಕಾಶ ಇಲ್ಲ. ಗಮನಿಸಿಕೊಳ್ಳಿ. ಎಸ್,
ಡೂ ಆರ್ ಡೈ ಮ್ಯಾಚ್ ಸ್ಟಾರ್ಟ್ಸ್ ನೌ. ಇದೀಗಾಗಲೇ ಎರಡು ತಂಡಗಳು ಕೂಡ ಲೈನ್ ಜಡ್ಜಸ್ ಆಗಿ ಸ್ವಯಂ ಸೇವಕರು ಆಗಮಿಸಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ರೋಚಕವಾದ ಪಂದ್ಯ ಇದು. ಎರಡೂ ತಂಡದ ಎರಡೂ ಭಾಗದಿಂದಲೂ ಕೂಡ ಸ್ವಯಂ ಸೇವಕರು ಲೈನ್ ಜಡ್ಜಸ್ ಆಗಿ ಕಾರ್ಯವನ್ನು ನಿರ್ವಹಿಸಿಕೊಳ್ಬೇಕು. ನಮ್ಮೂರಿನ ಸ್ವಯಂ ಸೇವಕರು ಯಾವುದೇ ಒಳ್ಳೆ ರೀತಿ ಕೆಲಸವನ್ನು ಮಾಡುವಾಗ ಇಲ್ಲ ಎಂದವರಲ್ಲಂತೆ. ಒಂದು ಬಾಟ ನೀರನ್ನು ಕೇಳಿದರೆ ಒಂದು ಬಾಟ ರಕ್ತವನ್ನು ಕೊಡಲು ಸಿದ್ಧ. ಸತ್ಯ. ಓಕೆ, ಇದುವರೆಗೂ ನಡೆದಂತಹ ಪಂದ್ಯ ದೇಹಕ್ಕೆ ಮಾತ್ರ ಗ್ಲೂಕೋಸ್ ಅನ್ನು ನೀಡಿದರೆ ಇದು ನೇರ ನರಕ್ಕೆ. ಸಿಂಗಲ್ ಪ್ಯಾಕ್ ಯತೀಶ್ 1-0, 1-0. 21 ಅಂಕಕ್ಕೆ ಒಂದು ಸುತ್ತು. ಎರಡು 0, 2-0, ಏನೂ ಆಗಿಲ್ಲ. 2-0. ಒನ್ ಟು 1-2. ಅದ್ಭುತ ಹೊಡೆತದೊಂದಿಗೆ ಯಶಸ್ಸನ್ನು ಕಂಡುಕೊಳ್ಳುತ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್. ತ್ರೀ 1, 4-1. ಎರಡು 4, 2-4. ಗೆದ್ದರೆ ಬಹುಮಾನ, ಸೋತರೆ ನಮ್ಮೂರಿನಲ್ಲಿ ಆಡಿದ ಸಮಾಧಾನ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರೆ ಮಾತ್ರ ನಿಮಗೆ ಟ್ರೋಫಿ ಸಿಗ್ತದೆ. ವಾಟ್ ಎ ಗಾಡ್! ಚೀನಾದ ಮಹಾಗೋಡೆಯನ್ನು ನೆನಪಿಸಿಕೊಳ್ಳುವಂತಹ ತಡೆಗೋಡೆ. 3-4, 3-4. ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ. 5-3. ಎ ಪೋಲ್ನಲ್ಲಿ ಟೈ ಬ್ರೇಕರ್ ಮ್ಯಾಚ್. RP ವಾರಿಯರ್ಸ್ ನಕ್ಷತ್ರ ಫ್ರೆಂಡ್ಸ್ ಮುಂಚತ್ತಾರು ರೆಡಿಯಾಗಿ. RP ವಾರಿಯರ್ಸ್ ನಕ್ಷತ್ರ ಫ್ರೆಂಡ್ಸ್ ಮುಂಚತ್ತಾರು ರೆಡಿಯಾಗಿ. 4-5. 4-5. 4-5. 5-5 ಸಮಬಲ. 5 ಈಚ್. ಎರಡು ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ. ಗೆದ್ದರೆ ನೇರ ಸೆಮಿಫೈನಲ್ ಕಡೆಗೆ. ಸಿಕ್ಸ್ 6-5. ತುರ್ತು ಸಭೆ, ಎಮರ್ಜೆನ್ಸಿ ಮೀಟಿಂಗ್. ಒಂದು ಹೊಸ ವಿಷಯವನ್ನು ಕಟ್ಟಿ ಮತ್ತೆ ಅಂಕಣ ಪ್ರವೇಶವನ್ನು ಕೂಡ ಕಂಡುಕೊಳ್ಳಲಿಕ್ಕಿದ್ದಾರೆ. 6-5 ಪಂದ್ಯ. ನೆಕ್ಸ್ಟ್ ಮ್ಯಾಚ್ RP ವಾರಿಯರ್ಸ್ ನಕ್ಷತ್ರ ಫ್ರೆಂಡ್ಸ್ ಮುಂಚತ್ತಾರ್. 15 ಅಂಕಗಳ ಟೈ ಬ್ರೇಕರ್ ಮ್ಯಾಚ್. ಗೆದ್ರೆ ಮಾತ್ರ ಕ್ವಾಲಿಫೈಯರ್ ರೌಂಡ್, ಇಲ್ಲದಿದ್ರೆ ಹೊರಗೆ. ಹೊಂದಾಣಿಕೆ ಆಟದ ವೈಫಲ್ಯತೆ. 6-6, 6 ಈಚ್. ಕ್ಷಣ ಕ್ಷಣವು ರೋಚಕ, ರೋಮಾಂಚಕ, ಕುತೂಹಲ. 6 ಈಚ್. 6-6.
ಅದ್ಭುತ ತಡೆಗೋಡೆ. ಬಿಟ್ಬಿಡ್ತೀವಾ? ಯಶಸ್ಸಿನ ತಡೆಗೋಡೆಯನ್ನು ನಿರ್ಮಿಸಿಕೊಳ್ಳುವುದರೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿರುವಂತಹ ದೇವಿ ಪ್ರಸಾದ್ ಟ್ರಾವೆಲ್ಸ್. ಅಲ್ಲೇ ಪಿದ್ದಡಿಯರು. ಕ್ಯಾ ಬಾತ್ ಹೈ ಭಯ್ಯಾ. ಹೆಣ್ಮಾಜಿಗೆ 86 ಅಭಿಲಾಷ್ ಅಂಬರೀಶ್ ಬೀಜ ತಡ್ಕ ಮಾಲಕತ್ವದ ದೇವಿ ಪ್ರಸಾದ್ ಲಾಸ್ಟ್ ಮ್ಯಾನ್ ಟು ಪಾಸ್ ಟ್ರಾವೆಲ್ಸ್. ಈಚೆ 7 8 7-8 ಪಂದ್ಯ. ಅದ್ಭುತ ಹೊಡೆತ, ನೆಲ ನಾಚಿ ನೀರಾಗುವಂತ ಹೊಡೆತ, ಬಲಿಷ್ಠ ಹೊಡೆತ. ಅಲ್ಲಿ ಆಗಿರಬಹುದೇ ಮಣ್ಣಿನ ಕೊರೆತ. 9-7 9-7 ಆನ್ ದ ಬೋ. ಹೊಡೆತದ ಬಲ, ಆದರೆ ಅಂಕಣದಿಂದ ಹೊರನಡೆದಂತಹ ಚೆಂಡು. ಸ್ಕೋರ್ ಪ್ಲೀಸ್. 10-7 10-7. 11-7 ಕೋರ್ಟ್ ಚೇಂಜ್. 11-7 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 11-7. 11-7 ಫೇವರ್ ಆಫ್ ದೇವಿ ಪ್ರಸಾದ್ ಟ್ರಾವೆಲ್ಸ್. 7 ಸ್ಟಾರ್ ಕಲ್ಪನೆ ರಜಾಕ್ ಅಂಕತಡ್ಕ ಮಾಲಕತ್ವದ ತಂಡ. 8-11 8-11 ನಿಧಾನ ಗತಿಯಲ್ಲಿ ಬೆನ್ನಟ್ಟಿ ಬರ್ತಾ ಇದೆ 7 ಸ್ಟಾರ್. ಎತ್ತುಗೆಯಲ್ಲಿ ವೈಫಲ್ಯತೆ. 9-11 9-11 ಹಸ್ತದೋಷ ಕಂಡು ಬರ್ತಾ ಇದೆ. 9-11 ಬೆನ್ನಟ್ಟಿ ಬರುತ್ತಿರುವಂತಹ 7 ಸ್ಟಾರ್ ತಂಡ. ಮಾಡು ಇಲ್ಲವೇ ಮಡಿ ಎರಡು ತಂಡಕ್ಕೂ ಕೂಡ ಟ್ವೆಲ್ 9 12-9 13-9 39 39 ರಡ್ಡಾತ 39 ಸೆರೆಂಡು ಹೆಣ್ಣು ಮಾತಾಕ್ಲೇ ಒಂದು ಪಾಯಿಂಟ್ ಅಂಡತ ಅತ ಓರ್ ಅಂದು ಇತ್ತೆ ಒರಂಬ ಪಾಯಿಂಟ್ ಪಣೊಂದು ಇಲ್ಲ ಅತ್ತ ಸೆರೆಂಡು 14-9 ಈ ಒತ್ತಿನಲ್ಲಿ ಈ ತಪ್ಪು ಬೇಡವಿತ್ತು. ಹತ್ತು 14 10-14 ನಕ್ಷತ್ರ ವರ್ಸಸ್ ಆರ್ಪಿ ವಾರಿಯರ್ಸ್. ಮಜೀದ್ ಕೂಡ್ ರಸ್ತೆ ಮಾಲಕತ್ವದ ನಕ್ಷತ್ರ, ಅದೇ ರೀತಿಯಾಗಿ ರಾಧಾಕೃಷ್ಣ ಪೈಕ.
ಡ್ರಾಪ್ 15-10. 15-10. 15-10. ಗುಡ್ ಶಾಟ್, ಖಾಲಿ ಜಾಗದ ಹೊಡೆತದೊಂದಿಗೆ 11-15. 11-15. 11-15. RP ವಾರಿಯರ್ಸ್ ರೆಡಿಯಾಗಿ, ನಕ್ಷತ್ರ ರೆಡಿ ಇರಿ. ಟೈ ಬ್ರೇಕರ್ 15 ಪಾಯಿಂಟ್ಸ್, ಒಂದು ಮ್ಯಾಚ್, ಒಂದು ಸೆಟ್. ಪಾಯಿಂಟ್ ಟ್ರಾವೆಲ್ಸ್. 16-11. 16-11. Twelve 16. 12-16. 12-16. ಬೆನ್ನಟ್ಟಿ ಬರಬೇಕಾಗಿದೆ. 12-16 ಪಂದ್ಯ. ಮ್ಯಾಚ್ ಈಸ್ ಅಲೈವ್ ಫಾರ್ ಬೋತ್ ಟೀಮ್ಸ್ ನಾವ್. ಈ ಕ್ಷಣದವರೆಗೂ ಕೂಡ ಈ ಪಂದ್ಯ ಜೀವಂತವಾಗಿದೆ ಎರಡೂ ತಂಡಗಳಿಗೆ. ಇನ್ನೂ ಕೂಡ ಸಾಧ್ಯತೆ ಇದೆ, ಆದರೆ ಕ್ಷಣ 17-12. ಜಾನ್ ಮಯಾಂಕದ ಯಶಸ್ಸು 13-17. 13-7. ಆ 14-17. 14-17. ಸಮಬಲಕ್ಕಾಗಿ 3 ಅಂಕದ ಬೇಡಿಕೆ ಇದೆ. 14-17. ಎಸ್ 18-14. 18-14. ಹದಿನೈದು 15-18. 15-18. ಎತ್ತುಗೆಯಲ್ಲಿ ವೈಫಲ್ಯತೆ. ಹತ್ತಿರ ಬರ್ತಾ ಇದೆ. 16-18. 16-18. ಬಹಳಷ್ಟು ಹೊತ್ತಿನ ಕಾಲ ನಿಜವಾದ ವಾಲಿಬಾಲ್ ರಸದೌತಣವನ್ನು ಇದೀಗ ಆಟಗಾರರು ಉಣಬಡಿಸುತ್ತಿದ್ದಾರೆ ಪ್ರೇಕ್ಷಕ ವರ್ಗದವರಿಗೆ. ನಿಮಿಷಕ್ಕೆ 72ರಿಂದ 74 ಬಾರಿ ಬಡಿದುಕೊಳ್ಳುವಂತ ಹೃದಯ ಬಡಿತ ಈ ಸಂದರ್ಭದಲ್ಲಿ 120 ಬಾರಿ ಬೇಕಾದರೂ ಹೆಚ್ಚಿಸಿಕೊಳ್ಳಬಹುದು. ಔಟ್ 17-18. 17-18. ಪ್ರೇಕ್ಷಕರ ಕೂಗು ಚಪ್ಪಾಳೆ ಈಗ ಬರಲಿ. ಎಸ್ 18-18. ಈ ಪಂದ್ಯವನ್ನು ಗರ್ಭಿಣಿ ಸ್ತ್ರೀಯರು, ದುರ್ಬಲ ಹೃದಯದವರು ವೀಕ್ಷಣೆ ಮಾಡಲೇಬಾರದು. ಯಾಕೆಂದ್ರೆ ಅಷ್ಟೊಂದು ರೋಚಕ, ರೋಮಾಂಚಕ, ಕುತೂಹಲ.
ಸಿಂಗಲ್ ಪ್ಯಾಕ್. 19-18. 19-18. What a game. ಟಚ್. 19 each. 19-19. 2 ಅಂಕದೊಂದಿಗೆ ಮ್ಯಾಚ್ ಡಿಸೈಡ್ ಆಗ್ತದೆ. ಗೆದ್ದವರು ಟಾಪ್, ಸೋತವರು ಇವರು ಬಿಡುವುದಿಲ್ಲ, ಅವರು ಕೊಡುವುದಿಲ್ಲ. ವಾ 20 set point for ದೇವಿ ಪ್ರಸಾದ್ ಟ್ರಾವೆ. 20-19. ಮ್ಯಾಚ್ ಪಾಯಿಂಟ್. ಅವರ್ ಎಸ್ 20-20. ಒಂಜಾವಡು ಸೆಟ್ ಡೆಡ್ ಆಂಡೆ 21 ಅಂಕಕ್ಕೆ ಡೆಡ್ ಎಂಡ್ ಮೊದಲೇ ತಿಳಿಸಿದ್ದೇವೆ. ಡೆಡ್ ಎಂಡ್. ಇದೀಗ ಯಾರಿಗೆ ಅಂಕ ಬರ್ತದ ಅವರು ಜಯ ಎಂದು ನಿರ್ಧರಿಸಲಾಗ್ತದೆ. ಮೊದಲೇ ನಾವು ತಿಳಿಸಿಕೊಟ್ಟಿದ್ದೇವೆ. ಇನ್ನೇನ್ ದಯವಿಟ್ಟು ಇನ್ನೂ ಪಂದ್ಯ ಮುಗ್ದಿಲ್ಲ, ಅಂಕಣದ ಒಳಭಾಗಕ್ಕೆ ಬರಬೇಡಿ. ಇನ್ನೂ ಪಂದ್ಯ ಮುಗ್ದಿಲ್ಲ. ವೇಟ್ ವೇಟ್ ವೇಟ್. ವೇಟ್ ವೇಟ್. ದಯವಿಟ್ಟು ಅಲ್ಲಿ ಲೈನ್ ಜಡ್ಜಸ್ ನಾವು ನೇಮಿಸಿದ್ದೇವೆ. ದಯವಿಟ್ಟು 1 ನಿಮಿಷ ತಡೀರಿ. ಆಗುದಿಲ್ಲ 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 ಅಣ್ಣ. ತಿಕ್ಕುಜಿಗೆ ದಯವಿಟ್ಟು ರಿಪ್ಲೈಗೆ ಒಂದು ಅವಕಾಶ ಮಾಡಿ ಕೊಡಬೇಡಿ. ಯಾಕಂದ್ರೆ ಇಲ್ಲ ಇಲ್ಲ ಎಲ್ಲರೂ ರಿಪ್ಲೈ ಇಲ್ಲ. ಅದನ್ನೇ ಕೇಳ್ತಾರೆ. ರಿಪ್ಲೈ ಇಲ್ಲ. ಜಡ್ಜ್ಮೆಂಟ್ ಇಂಪಾಸಿಬಲ್ ಅಂತ ಆದ್ರೆ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ನೀನು ಹೇಳು, ನನಗೆ ಕಾಣಲಿಲ್ಲ. ಮುಗಿನ ರೀ ಕೊಡಿ ಆಡಿ 1 ಪಾಯಿಂಟ್ ಡೆಡ್ ಪಾಯಿಂಟ್. ಎಸ್, ಯಾರು ಬೇಜಾರು ಮಾಡಿಕೊಳ್ಬೇಡಿ. ಇಲ್ಲಿ ನಾವೇನು ಟೆಕ್ನಾಲಜಿ ಬೇಸ್ಡ್ ಮ್ಯಾಚ್ ಮಾಡ್ತಾ ಇಲ್ಲ, ಅಥವಾ ಅಲ್ಲಿ ಲೈನ್ ಜಡ್ಜಸ್ ಈಗ ನಿಲ್ಲಿಸಿ ಅಲ್ಪ. ಬಹಳ ರೋಚಕವಾಗಿರುವಂತಹ ಪಂದ್ಯ ಸ್ವೀಕರಿಸಿ ದಯಮಾಡಿ. ದಯವಿಟ್ಟು ಸ್ವಲ್ಪ ಹಿಂದೆ ಸರಿಬೇಕೆಲ್ಲ ಪ್ರೇಕ್ಷಕರು ಕೂಡ. 3 ಕೋಟಿ ಡೀಲ್ ಪ್ರಕರಣದಲ್ಲಿ ಸಿಕ್ಕಿ ಬಿದ್ದಾಗಲೂ ಕೂಡ ಇಷ್ಟು ಟ್ವಿಸ್ಟ್ ಸಿಕ್ಕಿರಲಿಲ್ಲ ಅನ್ಸುತ್ತೆ. ಓಕೆ 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 ಕೂಲ್ 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 ಕೂಲ್.
ಒಂದೊಮ್ಮೆ ಪ್ರೇಕ್ಷಕರ ಗಟ್ಟಿ ಚಪ್ಪಾಳೆ ಬರಲಿ. ಕೇವಲ 1 ಅಂಕ ಅವರಿಗೋ ಇವರಿಗೋ. ವಾಟ್ ಎ ಮ್ಯಾಚ್! ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡಿರುವಂತಹ 7 ಸ್ಟಾರ್ ಗೊಂಬೆ ಕುಣಿತ ತಂಡ ಬನ್ನಿ. ಎಸ್ ನೆಕ್ಸ್ಟ್ ಮ್ಯಾಚ್ ನಕ್ಷತ್ರ ವರ್ಸಸ್ RP ವಾರಿಯರ್ಸ್. ನಕ್ಷತ್ರ ವರ್ಸಸ್ RP ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸ್ಟಾರ್ಟ್ ಮಾಡಿ. ಎರಡೂ ಭಾಗದಿಂದಲೂ ಕೂಡ ಲೈನ್ ಜಡ್ಜಸ್ ಆಗಿ ಬನ್ನಿ. ಮೊದಲೇ ಹೆಸರು ತಿಳಿಸಿಕೊಡಿ ಲೈನ್ ಜಡ್ಜಸ್ ಯಾರು ಎಂದು. ಮತ್ತೆ ಸಮಸ್ಯೆ ಬರೋದು ಬೇಡ. ದಯಮಾಡಿ ಮಕ್ಕಳು ಅಲ್ಲ, ನಮ್ಮ ಕ್ಲಬ್ನ ಸದಸ್ಯರು, ಆಟಗಾರರು ನಿಲ್ಲಿ. ಅಲ್ಲಿ ಗೊಂದಲ ಇನ್ನೂ ಆಗೋದು ಬೇಡ. ಇಲ್ಲಿ ತನಕ ದಯಮಾಡಿ ಅಲ್ಲಿ ಇಲ್ಲದ ತಂಡಗಳೆಲ್ಲ ಹೊರಗೆ ಹೋಗ್ಬೇಕು. ದಯಮಾಡಿ ಅಣ್ಣ, ದಯಮಾಡಿ ಸಹಕರಿಸಿ. ಅಂಕಣದ ಬದಿಯಲ್ಲಿ ನಿಂತವರು. ಎಸ್ ಟು ಸ್ಟಾರ್ಟ್ ಸರ್. ತಡ ಆಗ್ತಾ ಇದೆ. ಸಮಾರೋಪ ಕಾರ್ಯಕ್ರಮ. ದೂರದ ಗಣ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಅವರನ್ನ ಕ್ಲಬ್ದ ಸಮಯದಲ್ಲಿ ನಾವು ಬೀಳ್ಕೊಡ್ಬೇಕಾಗಿದೆ. ದಯಮಾಡಿ ತಂಡಗಳು ಸಹಕಾರ ಕೊಡಬೇಕು. ನಮ್ಮ ನಿರೀಕ್ಷೆಯಂತೆ ಪಂದ್ಯ ಮುಗಿಯುವುದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೂ ಕೂಡ ಒಂದಷ್ಟು ಹೊಂದಾಣಿಕೆಗಳನ್ನು ಮಾಡಿಕೊಂಡು ಈ ಪಂದ್ಯಾಟವನ್ನು ನಾವು ಮುಗಿಸುವಂತಹ ಉತ್ಸಾಹದಲ್ಲಿದ್ದೇವೆ. ಅಂಜನ್ 15ರ ನೇರ ಸೆಟ್. 8ಕ್ಕೆ ಕೋರ್ಟ್ ಚೇಂಜ್. 15 ಅಂಕಕ್ಕೆ 1 ಸುತ್ತುಗಳಾಗಿರುತ್ತವೆ. 8ನೇ ಅಂಕಕ್ಕೆ ಅಂಕಣದ ಬದಲಾವಣೆಯನ್ನು ಕೂಡ ಕಂಡುಕೊಳ್ಳಬೇಕಾಗಿದೆ. ನಮ್ಮ ಭಾರತದಲ್ಲಿ ಕ್ರೀಡಾಪಟುಗಳಿಗೆ, ಅದರಲ್ಲೂ ಕೂಡ ಮಹಿಳಾ ಕ್ರೀಡಾಪಟುಗಳಿಗೆ ಬಹಳಷ್ಟು ಮಹತ್ವವನ್ನು ನೀಡಿಕೊಂಡಿರುವಂತಹ ನಮ್ಮ ಭಾರತ, ಒಂದು ಹುಡುಗಿ ಸುಂದರವಾಗಿಲ್ಲ ಎಂದರೆ ಸುಂದರವಾದ ಹುಡುಗಿಯಾಗಿ ಕೊಲ್ಲುತ್ತಾರೆ. ಹುಡುಗಿ ಸುಂದರವಾಗಿದ್ದರೆ ಅವಳು ಹೆಚ್ಚೋ ಜನ ಸುತ್ತುತ್ತಾಳೆ ಎಂದು ಕೊಲ್ಲುತ್ತಾರೆ. ವರದಕ್ಷಿಣೆ ಕಡಿಮೆ ಆದರೂ ಕೂಡ ಕೊಲ್ಲುತ್ತಾರೆ. ವರದಕ್ಷಿಣೆ ಕೊಡದಿದ್ದರೂ ಕೂಡ ಕೊಲ್ಲುತ್ತಾರೆ. ಪ್ರೀತಿಸಿದರೆ ತಂದೆ ತಾಯಿಗಳು ಕೊಲ್ಲುತ್ತಾರೆ. ಪ್ರೀತಿಸದಿದ್ದರೆ ಪ್ರೀತಿಸಿದವನು ಕೊಲ್ಲುತ್ತಾನೆ. ಅಷ್ಟೇ ಏಕೆ, ಹುಟ್ಟುವ ಮುಂಚೆ ಹೆಣ್ಣು ಎಂದು ಗೊತ್ತಾದರೆ ಗರ್ಭದಲ್ಲಿಯೇ ಕೊಲ್ಲುತ್ತಾರೆ. ಅಂತ ಕಷ್ಟದ ಸಂಕೋಲೆಯಲ್ಲೂ ತಾನೇನೆಂದು ತೋರಿಸಿಕೊಟ್ಟಿರುವಂತಹ ಮಹಿಳಾ ಸಾಧಕರು, ಬಳೆಯನ್ನು ತೊಡಬಲ್ಲಂತ ಮಹಿಳೆ ಖಡ್ಗವನ್ನು ತೊಡಬಲ್ಲಲು ಎನ್ನುವ ರೀತಿಯಲ್ಲಿ ಸಾಧನೆ ಮಾಡಿರುವಂತಹ ಹಲವಾರು ಸಾಧಕರು. ಸಾಹಸಿಗಳಲ್ಲಿ ಹೇಳುವುದಾದರೆ ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಹಿಡಿದು ಕಿರಣ್ ಬೇಡಿಯವರೆಗೆ, ರಾಜಕೀಯದಲ್ಲಿ ಹೇಳುವುದಾದರೆ ಸರೋಜಿನಿ ನಾಯ್ಡುನಿಂದ ಹಿಡಿದು ಪ್ರತಿಭಾ ಪಾಟೀಲ್ವರೆಗೆ, ಬಾನಂಗಳಕ್ಕೇರಿದ ಕಲ್ಪನಾ ಚಾವ್ಲಾ ಒಂದು ಭಾಗದಲ್ಲಿ ತನ್ನ ಪ್ರಥಮ ಹಾಡಿನಲ್ಲಿಯೇ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಶಿವಮೊಗ್ಗದ ಸಾಗರದ ಹುಡುಗಿ ಸುಹಾನ ಸೈಯದ್, ಮೂಗುತ್ತಿ ಸುಂದರಿ ಎಂದು ಖ್ಯಾತಿಯನ್ನು ಪಡೆದಿರುವಂತಹ ಸಾನಿಯಾ ಮಿರ್ಜಾ, ಅವಳು ಮದುವೆಯಾದಕ್ಕಿಂತ ಮುಂಚೆ ಅವಳನ್ನು ಮದುವೆ ಆಗುವುದಕ್ಕೋಸ್ಕರವಾಗಿ ಸಾಲುಗಟ್ಟು ಜನ ಕಾದು ಕುಳಿತಿದ್ದರಂತೆ. ಆ ನಿಟ್ಟಿನಲ್ಲಿ ಭಾರತ ಕ್ರೀಡಾಪಟುಗಳಿಗೆ ಡಿಮ್ಯಾಂಡು. RP ವಾರಿಯರ್ಸ್ ವಿರುದ್ಧವಾಗಿ ನಕ್ಷತ್ರ ಫ್ರೆಂಡ್ಸ್ ಇದೀಗಿನ ಪಂದ್ಯದಲ್ಲಿ. ಲೈನ್ ಜಡ್ಜಸ್. ಎಸ್ 15ರ ಸೆಟ್. 8ಕ್ಕೆ ಅಂಕಣದ ಬದಲಾವಣೆ ಗಮನಿಸಿಕೊಳ್ಳಿ. ಚರ್ಚೆಗೆ ಅವಕಾಶ ಇಲ್ಲ.
ಖಾತೆಯ ಆರಂಭವನ್ನು ಕಂಡುಕೊಂಡಿದೆ. 15 ಅಂಕಕ್ಕೆ ಒಂದು ಸುತ್ತು. 1-0. ಒನ್ ಈಚ್, 1-1 ಸಮ. ಎರಡು 1, 2-1. ಸರ್ವಿಸ್ ಭಾಗದಲ್ಲಿ ನಕ್ಷತ್ರ ಫ್ರೆಂಡ್ಸ್. ಕಾಣಿಯೂರಿನಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಇರತಕ್ಕಂಥ ಒಂದು ಅದ್ಭುತ ಸಂಘಟನೆ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೂಡ್ರಸ್ತೆ. ಇದರ ನೂತನ ಅಧ್ಯಕ್ಷರು ಕಿರಣ್ ಮಲ್ಲಕಿರ್ಚಿ ನಮ್ಮೊಂದಿಗಿದ್ದಾರೆ. ತಮ್ಮ ಗೌರವ ಇರುವಿಕೆಯನ್ನು ಗುರುತಿಸ್ತಾ ತಮಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎತ್ತುಗೆಯಲ್ಲಿ ವೈಫಲ್ಯತೆ. ಸ್ಕೋರ್ ಪ್ಲೀಸ್. 3-2. 3-2. 3-2 RP ಮುನ್ನಡೆಯಲ್ಲಿ. ಗಾನ್ 3-3. 3 ಈಚ್. 3-3 ಸಮಬಲದೊಂದಿಗೆ ಪಂದ್ಯ. ಸರ್ವಿಸ್. ನಾಲ್ಕು 3. 4-3. 4-3. ಬಿ ಪೋಲ್ನಲ್ಲಿ ಟೈ ಬ್ರೇಕರ್ ಮ್ಯಾಚ್ ಆದಿಮುರಳಿಯ ವಾರಿಯರ್ಸ್ ವರ್ಸಸ್ ನಿಸರ್ಗ ಅಟ್ಯಾಕರ್ಸ್ ಪುಂಚತ. ಹೇಳಿ. ಅದ್ಭುತ ಹೊಡೆತದೊಂದಿಗೆ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರು ಕೂಡ ಸಾಗಿ ಬಂದವರಿದ್ದಾರೆ. ಸ್ಕೋರ್ 5 ಈಚ್. 5-5 ಸಮ. ಈಚ್. 6-6 ಸಮಬಲ. ಹಾಲ್. ನಮ್ಮ ಸಮಾರೋಪ ಸಮಾರಂಭದ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಗೌರವಾನ್ವಿತರು KSPS ಅಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀ ಧರ್ಮಪ್ಪ NM ಸರ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರನ್ನ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕ್ಲಬ್ಬಿನ ಗೌರವಾಧ್ಯಕ್ಷರು ಶ್ರೀ ಮೋಹನ್ ಗೌಡ ಇಡ್ಯಡ್ಕ ವಕೀಲರು ಬೆಂಗಳೂರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನ ಕೂಡ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಕೋಡ್ ಚೇಂಜ್ 8-6. 8-6 ಕ್ವಿಕ್ ಮ್ಯಾಚಸ್. ಎಂಟು 6ರಲ್ಲಿದೆ ಪಂದ್ಯ. 2 ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿರುವಂತಹ ನಕ್ಷತ್ರ ಫ್ರೆಂಡ್ಸ್ ತಂಡ
ಗುಡ್ ಶಾಟ್, ಹೊಂದಾಣಿಕೆ ಆಟದ ಸಫಲತೆ. 7-8, 7-8. ಚೆಕ್ಔಟ್ನ ಲಾಭದೊಂದಿಗೆ 9-7, 9-7. ಟೆನ್ 7, 10-7. ಎಂಟು 10, ಕೇವಲ 2 ಅಂಕ ಸಮಬಲಕ್ಕೆ. 8-10ರಲ್ಲಿದೆ ಪಂದ್ಯ. ಹನ್ನೊಂದು 8, 11-8. ಬೆಳ್ಳಾರೆ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾಗಿರತಕ್ಕಂಥ ಶ್ರೀ ಸಂತೋಷ್ ಸರ್ ನಮ್ಮೊಂದಿಗಿದ್ದಾರೆ. ತಮ್ಮನ್ನ ಗೌರವಪೂರ್ವಕವಾಗಿ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಸರ್. ಟ್ವೆಲ್-8, 12-8, 15 ಅಂಕಕ್ಕೆ ಸೀಮಿತವಾಗುವಂತಹ ಒಂದೇ ಸುತ್ತು. ಒಂಬತ್ತು 12, 9-12. ಭಿನ್ನಟ್ಟಿ ಬರ್ತಾ ಇದೆ RP ವಾರಿಯರ್ಸ್ ತಂಡ. 10-12ರಲ್ಲಿ ಬಹಳಷ್ಟು ರೋಚಕವಾಗ್ತಿದೆ ಪಂದ್ಯ. 15 ಅಂಕಕ್ಕೆ ಒಂದೇ ಸುತ್ತು. 10-12. ಹದಿಮೂರು 10, 13-10. ಲೆವೆನ್ 13, 11-13. 2 ಅಂಕಗಳು. ಇಲ್ಲಿಗೆ ಒಂದು ಟ್ರೈ ಬ್ರೇಕರ್ ಮುಗಿತದೆ. ನಿಸರ್ಗ ತಂಡ ರೆಡಿಯಾಗಿ, ಆದಿಮುರುಳಿಯ ರೆಡಿಯಾಗಿ. ಮುಂದಿನ ಟೈ ಬ್ರೇಕರ್ ಪಂದ್ಯಕ್ಕಾಗಿ ಯಾವುದೇ ವಿರಾಮ ಇಲ್ಲ, ಯಾವುದೇ ಕ್ಷಣದ ವಿರಾಮ ಇಲ್ಲ. ಪಾಯಿಂಟ್ 14-11, ಕೊನೆಯ ಅಂಕ. ಎಸ್, ಫಿನಿಶ್. ಕ್ವಾಲಿಫೈ ಸೆಕೆಂಡ್ ಪ್ಲೇಸ್ ಎ ಪೋಲ್ನಲ್ಲಿ ತಂಡ
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 ಕೂಟದಿಂದಲೇ ನಿರ್ಗಮಿಸ್ತದೆ. ಬೇಗ ಬೇಗ ಎಲ್ಲ ಪಂದ್ಯಗಳು 15 ಅಂಕಗಳ ಸೆಟ್ಗಳಾಗಿರ್ತವೆ, ಗಮನಿಸಿಕೊಳ್ಳಿ. ಆತೆ ಎಸ್ ಸ್ಟಾರ್ಟ್ಸ್. ಖಾತೆಯ ಆರಂಭವನ್ನು ಕಂಡುಕೊಂಡಿದೆ ನಿಸರ್ಗ ಅಟ್ಯಾಕರ್ಸ್. ಒಂದರ ಸಮ 1 ಈಚ್. 15 ಅಂಕದ ಒಂದು ಸುತ್ತು. ಚೆಕ್ಔಟ್ನ ಲಾಭ. ದಯವಿಟ್ಟು ಅಲ್ಲಿ ಪ್ರೇಕ್ಷಕರು ಸ್ವಲ್ಪ ಹಿಂದೆ ಸರಿಬೇಕು, ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 2-1. 2 ಈಚ್. 2-2 ಸಮ. ತ್ರೀ ಟೂ 3-2. ಮೂರು ಸಮ 3 ಈಚ್. ಅದ್ಭುತ ಆಕ್ರಮಣದೊಂದಿಗೆ 4-3 4-3. ನಮ್ಮೊಂದಿಗೆ ಗೌರವಾನ್ವಿತರು, ನಮ್ಮೊಂದಿಗೆ ಸಮಾರೋಪ ಸಮಾರಂಭಕ್ಕಾಗಿ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದಿರುವಂತಹ ಶ್ರೀ ಸುಬ್ಬಯ್ಯ ನಾಯ್ಕ ACF ಪುತ್ತೂರು ಇದೀಗಾಗಲೇ ನಮ್ಮನ್ನು ಕೂಡಿಕೊಂಡವರಿದ್ದಾರೆ. ತಮ್ಮ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸಿಕೊಳ್ತಾ ಇದ್ದೇವೆ. 5-5.
6-5 6-5. ಆರು 6-6ರಲ್ಲಿ ಗೆಲ್ಲುವುದು ಯಾರು? ಶೂಟ್. ಎಸ್ 7-6. 7-6ರಲ್ಲಿ 1 ಅಂಕದ ಮುನ್ನಡೆಯಲ್ಲಿರುವಂತಹ ಆದಿಮುರುಳ್ಳಿಯ ವಾರಿಯರ್ಸ್ ತಂಡ. ಗೆಲ್ಲಲು ಅವರಿಗೂ ಆಸೆ, ಗೆಲ್ಲಲು ಇವರಿಗೂ ಆಸೆ. ಸೋತರೆ ಅವರವರ ಮನೆಯಲ್ಲಿ ಮಾಡಿದ್ದೇ ನೀರು ದೋಸೆ. 7-6. 7-6. 8-6 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. 8-6. ಸೆವೆನ್ 8. 7-8. ಸರ್ವಿಸ್ನಲ್ಲಿ ವೈಫಲ್ಯತೆ. ಮಧ್ಯಾಹ್ನ ಊಟ ಮಾಡಿದ್ದೇನು ಕಮ್ಮಿ ಆಯ್ತೇನೋ. ಹತ್ತು 7. 10-7. ಬಲಾಢ್ಯ ಹೊಡೆತದೊಂದಿಗೆ ಮನೀಶ್. ಎಲ್ಲರೂ ಹುಟ್ಟುತ್ತಲೇ ಅಮ್ಮ ಎಂದು ಕೂಗಿದವನು ಹುಟ್ಟುತ್ತಲೇ ವಾಲಿಬಾಲ್ ಎಂದು ಕೂಗಿದನಂತೆ. ಬಲಿಷ್ಠ ಹೊಡೆತವನ್ನು ಸಾಧಿಸಿಕೊಂಡಿರುವಂತಹ ಮನೀಷ. ಯಬ 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 ಯಬ. ಇದು ಕೈಯಲ್ಲ, ಇದು ಕಬ್ಬಿಣದ ರಾಡೆ. 11-8. 11-8. ತಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಉತ್ತಮ ಆಟದ ಪ್ರದರ್ಶನವನ್ನು ನೀಡಿಕೊಳ್ಳುತ್ತಿರುವಂತಹ ನಿಸರ್ಗ ಅಟ್ಯಾಕರ್ಸ್. 9-11. ಹತ್ತು 11. 10-11. ಟ್ವೆಲ್ 10. 12-10. ಚೆಕ್ಔಟ್ನ ಲಾಭ. 13-10. 13-10. ಕೆಲವರು 2 ಬಾರಿ ದೇವಸ್ಥಾನಕ್ಕೆ ಹೋಗಿ ಬಂದಿರಬಹುದು ಇವತ್ತು. 11-13. 11-13. ರಾಂಗ್ ಸ್ಮ್ಯಾಶ್. ಹೊಡೆದಿದ್ದೇನೋ ಸರಿ ಇತ್ತು,
ವಾಲಿಬಾಲ್ ಅಂಕಣ ಸ್ವಲ್ಪ ದೊಡ್ಡದಿರಬೇಕಿತ್ತೇನೋ. 12-13, 12-13. ಹನ್ನೆರಡು 13, 12-13. ಈ ಅಂಕವನ್ನು ನೀವು ಬಿಟ್ರಿ, ನೀವು ಕೆಟ್ರಿ. ಎಸ್ 14-12, 14-12. ಹದಿಮೂರು 14, 13-14. ಹದಿನಾಲ್ಕು 14 each. ಇದೀಗಿನ ಅಂಕ ಯಾರು ಗಳಿಸಿಕೊಳ್ತಾರೋ ಅವರು ಮುಂದಿನ ಹಂತಕ್ಕೆ ತಲುಪ್ತಾರೆ. ಎರಡೂ ತಂಡಕ್ಕೂ ಕೂಡ ಕೊನೆಯ ಅಂಕ ಆಗಿರ್ತದೆ. ಲೈನ್ ಜಡ್ಜಸ್ ಎಚ್ಚರದಿಂದಿರಿ. ಓಹೋ, ಇದು ಬಯಸದೆ ಬಂದ ಭಾಗ್ಯ. ಮಕ್ಕಳೆಂದು ಪರಿಗಣಿಸುವುದು ಬೇಡ ಅಂತ ಮೊದಲೇ ಹೇಳಿದ್ದೆ. ಅಪ್ಪನಿಗೂ ಬೇಕಾದ್ರೆ ಇವರು ಪಾಠ ಕಲಿಸ್ತಾರೆ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಫುಲ್ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ನಿಲ್ಲಡ್ ಮಾತಾಡಲು ವೀಕೆಂಡ್ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಲಬಾ ವೀಕೆಂಡ್
ಬನ್ನಿ. ಶಿವು ಸಾರಥ್ಯದ ತಂಡ ಖಳನಾಯಕ ಪಾತ್ರ ಪಂದ್ಯ ಮುಗ್ದಾದ್ಮೇಲೆ ಮಾಡ್ಬೋದು. ಬನ್ನಿ ಆದಷ್ಟು ಬೇಗ. ಎಸ್, ಇದೀಗಾಗಲೇ ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಮಾರೋಪ ಸಮಾರಂಭಕ್ಕಾಗಿ ಸಾಗಿ ಬಂದವರಿದ್ದಾರೆ ಶ್ರೀ ನವೀನ್ ಕುಮಾರ್ ಕೆಎಸ್, ಪ್ರಾಂಶುಪಾಲರು BA ITI ತುಂಬೆ ಮಂಗಳೂರು. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಇದುವರೆಗೂ ನಿರ್ಣಾಯಕ ಸೇವೆಯನ್ನು ಸಲ್ಲಿಸಿಕೊಂಡಿರುವಂತಹ ಶ್ರೀಯುತ K1 ಅಂಡಿಂಜೆ ದಯವಿಟ್ಟು ವೇದಿಕೆ ಭಾಗಕ್ಕೆ ಆಗಮಿಸಬೇಕು. ನೆನಪಿನ ಕಾಣಿಕೆಯನ್ನು ಕೂಡ ನೀಡಿಕೊಂಡು ಗೌರವಿಸಿಕೊಳ್ಳಲಿಕ್ಕಿದ್ದೇವೆ. ಬೇರೆ ಪಂದ್ಯಕ್ಕೆ ತೆರಳಲಿಕ್ಕಿರುವುದರಿಂದ ಇದೀಗ ನೆನಪಿನ ಕಾಣಿಕೆಯನ್ನು ನೀಡಿಕೊಳ್ತಾ ಇದ್ದೇವೆ. K1 ಅಂಡಿಂಜೆ ದಯವಿಟ್ಟು ಆಗಮಿಸಬೇಕಾಗಿದೆ. ಅದೇ ರೀತಿಯಲ್ಲಿ ಪ್ರವೀಣ್ ಬೆಳ್ತಂಗಡಿ ದಯವಿಟ್ಟು ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಸಾಗಿ ಬನ್ನಿ. ಚಪ್ಪಳೆಯೊಂದಿಗೆ ಅಭಿನಂದಿಸುವಂತೆ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಇದುವರೆಗೆ ನಿರ್ಣಾಯಕ ಸೇವೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ K1 ಅಂಡಿಂಜೆ, ಅದೇ ರೀತಿಯಲ್ಲಿ ಪ್ರವೀಣ್ ಬೆಳ್ತಂಗಡಿ. ಸೆವೆನ್ ಸ್ಟಾರ್ ತಂಡದ ಹರ್ಷಿತ್ ದಯವಿಟ್ಟು ಬನ್ನಿ. 15 ಅಂಕಕ್ಕೆ ಸೀಮಿತಗೊಳ್ಳುವಂತಹ ಪಂದ್ಯ. ಸಮಯಾವಕಾಶ ನಮ್ಮೊಂದಿಗೆ ಬಹಳ ಕಡಿಮೆ ಇದೆ. ದಯವಿಟ್ಟು ಸಹಕಾರ ಮಾಡಿಕೊಳ್ಳಿ. ಹರ್ಷಿತ್ ಅವರು ದಯವಿಟ್ಟು ಆದಷ್ಟು ಬೇಗ ತಮ್ಮ ತಂಡಕ್ಕೆ ಜಾಯಿನ್ ಆಗಬೇಕು. ಮೆಸೇಜ್ ಬೇಕಾದ್ರೆ ಆಮೇಲೆ ಮಾಡ್ಬೋದು. ದಯವಿಟ್ಟು ಬನ್ನಿ. ಹರ್ಷಿತ್ ದಯವಿಟ್ಟು ಬನ್ನಿ. ನಿಮ್ಮ ನಿರೀಕ್ಷೆಯಲ್ಲಿ ನಿಮ್ಮ ತಂಡದ ಆಟಗಾರರಿದ್ದಾರೆ. ದಯವಿಟ್ಟು ಲೈನ್ ಜಡ್ಜಸ್ ಬನ್ನಿ ಆದಷ್ಟು ಬೇಗ. ಸ್ವಯಂ ಸೇವಕರು
15 ಪಾಯಿಂಟ್ ಡೆಡ್ ಎಂಡ್. ದಯವಿಟ್ಟು ಆಟಗಾರರಿಗೆ ಸೂಚನೆ ನೀಡಿಕೊಳ್ತಾ ಇದ್ದೇವೆ. ಖಾತೆಯ ಆರಂಭವಾಗಿದೆ. ಪ್ರಥಮ ಅಂಕವನ್ನು ತನ್ನದಾಗಿಸಿಕೊಂಡಿರುವಂತಹ ಅಯ್ಯಂಗರ್ ವಾರಿಯರ್ಸ್ 1-0. ಒಂದು ಸಮ 1 ಈಚ್. ಗುಡ್ ಶಾಟ್. 2-1. Two each. ಅಯ್ಯಂಗರ್ ವಾರಿಯರ್ಸ್ ವರ್ಸಸ್ 7 ಸ್ಟಾರ್ ಕಲ್ಪನೆ. ಎತ್ತುಗೆ ವೈಫಲ್ಯ. 3-2. 3-2. ನಾಲ್ಕು 2. 4-2. 3-4. ಸರ್ವಿಸ್ನಲ್ಲಿ ವೈಫಲ್ಯತೆ. ಈ ಭಾಗದಿಂದ ಆ ಭಾಗಕ್ಕೆ ಹೋಗಲೊಪ್ಪದಂತಹ ಚೆಂಡು 5-3 ಪಂದ್ಯ 5-3. ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ಹರ್ಷೋಲ್ಲಾಸದ ಹರ್ಷಿತ್. ಆರು 3. 6-3. 4-6. 4-6. ಏಳು 4. 7-4. 5-7. 5-7. ಈ ಪಂದ್ಯದಲ್ಲಿ ಸೋತವರಿಗೆ ಇನ್ನೊಂದು ಅವಕಾಶ ಇದೆ. 8-5 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಬೇಕು. ಸ್ನೇಹಿತರ ಬಳಗ ರಿಜಿಸ್ಟರ್ ಕಲ್ಪಡ ಕೊಡಿಯಾಲ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯವರ ಆಶ್ರಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಸತತ 7ನೇ ವರ್ಷದ ಸಾಮೂಹಿಕ ಕ್ರೀಡಾಕೂಟ 2023 ಇದೇ ಬರುವ ದಿನಾಂಕ 19/11/2023 ಆದಿತ್ಯವಾರದಂದು ಸ್ಥಳ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಟಾರ 30 ಕಲ್ಪಡ ಇಲ್ಲಿ ಅದ್ದೂರಿಯಾಗಿ ಸಾಗಿ ಬರಲಿಕ್ಕಿದೆ. 6-8. 6-8.
8 ಈಚ್, 8 ಸಮ. ಜಾನ್ ಇದ್ದಲ್ಲಿ ಭಯ ಇನ್ನೆಲ್ಲಿ? ಒಂಬತ್ತು 8. ಒಂಬತ್ತು 9. ನಿದ್ದೆಗೆ ಜಾರಬೇಡಿ ಯಾರು ಕೂಡ ಪ್ರೇಕ್ಷಕರೇ, ನಿಮಗಾಗಿ ಯಾವುದೇ ರೀತಿಯ ಹೆಲ್ಮೆಟ್ನ ವ್ಯವಸ್ಥೆ ಕೂಡ ಇರುವುದಿಲ್ಲ. 9 9ರಲ್ಲಿ ಸಮ. ಹತ್ತು 9, 10-9. ಲೆವೆನ್ 9, 11-9. 2 ಅಂಕದ ಮುನ್ನಡೆಯನ್ನು ತಲುಪಿಕೊಂಡಿದೆ 7 ಸ್ಟಾರ್ ಕಲ್ಪನೆ. ಹನ್ನೆರಡು 9, 12-9. ಎಸ್ 13 9, 39. ಎಸ್ 14 9, ಗೆದ್ದರೆ ನೇರ ಫೈನಲ್ ಕಡೆಗೆ. ಇದರೊಂದಿಗೆ ನೇರ ಫೈನಲ್ಗೆ ಲಗ್ಗೆನಿಟ್ಟುಕೊಂಡಿರುವಂತಹ 7 ಸ್ಟಾರ್ ಎದುರಾಳಿ ತಂಡಕ್ಕೂ ಅಭಿನಂದನೆ. ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ನಕ್ಷತ್ರ ಫ್ರೆಂಡ್ಸ್ ವಿರುದ್ಧವಾಗಿ ನಿಸರ್ಗ ಅಟ್ಯಾಕರ್ಸ್. ಬನ್ನಿ. ಶಿವು ಇನ್ನು ಮಾತು ಕೇಳುವುದಿಲ್ಲ ಅನ್ಸುತ್ತೆ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur.
Contact 8105973951, 9481644951, 9663814451, 08251 200 15 ಅಂಕಕ್ಕೆ ಸೀಮಿತಗೊಳ್ಳುವಂತಹ ಒಂದು ಸುತ್ತು. ಸೋತರೆ ಚತುರ್ಥ, ಗೆದ್ದರೆ ಅಯ್ಯಂಗರ್ ವಾರಿಯರ್ಸ್ ವಿರುದ್ಧ ಸೆಣಸಾಟವನ್ನು ಮಾಡಿಕೊಳ್ಬೇಕು. ಖಾತೆಯ ಆರಂಭವಾಗಿದೆ. 1-0 ಪ್ರಥಮ ಅಂಕದ ಲಾಭದೊಂದಿಗೆ ನಕ್ಷತ್ರ ಫ್ರೆಂಡ್ಸ್. ಎರಡು 2-0. ಅದ್ಭುತ ಮನೀಶ್, ಇವನೇನಾದ್ರೂ ಒಂದು ಮಾಡ್ತಾನೆ. 1-2 1-2 3-1 3-1. ತ್ರೀಚ್ 3 ಸಮ. ಕೋಪದಲ್ಲಿರುವಂತಹ ಸುಜೀತ್. ನಾಲ್ಕು 3. ಐದು 3 5-3. ಮತ್ತೆ ಎಚ್ಚೆತ್ತುಕೊಳ್ಳುತ್ತಿರುವಂತಹ ಸುಜೀತ್. ಆರು 3 ಸಮಯಾವಕಾಶದ ಕೋರಿಕೆ.
4-6, 4-6. ಏಳು 4, 7-4. ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ಅಯ್ಯಂಗಾರ್ ವಾರಿಯರ್ಸ್ ವಿರುದ್ಧವಾಗಿ ಈ ತಂಡದಲ್ಲಿ ಯಾರು ಜಯಿಸಿಕೊಳ್ತಾರಾ ದಯವಿಟ್ಟು ಅಂಕಣದಲ್ಲೇ ಇರಬೇಕು. 8-4 ಅಂಕಣದ ಬದಲಾವಣೆ. ಒಂಬತ್ತು 4, 9-4. ಹತ್ತು 4 ಮಂಕಾಗಿರುವಂತಹ ನಿಸರ್ಗ ಅಟ್ಯಾಕರ್ಸ್ 10-4 ಪಂದ್ಯ. ಐದು 10, 5-10. ಆರು 10, 6-10. ಏಳು 10 ಬೆನ್ನಟ್ಟಿ ಬಂದಿದೆ. ಸಮಯಾವಕಾಶದ ಕೋರಿಕೆಯನ್ನು ಕೋರಿಕೊಂಡಿರುವಂತಹ ನಕ್ಷತ್ರ ಫ್ರೆಂಡ್ಸ್ ತಂಡ. ಎಂಟು 10 ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಕ್ಷತ್ರ ಫ್ರೆಂಡ್ಸ್ ಬೆನ್ನಟ್ಟಿ ಬರ್ತಿದೆ ಬೇತಾಳ. ಹನ್ನೊಂದು 8. ಒಂಬತ್ತು 11, 9-11. ಇದು ಬಯಸದೆ ಬಂದ ಭಾಗ್ಯ. ಮನೀಶ್ ಮುಟ್ಟಿದ್ದೆಲ್ಲ ಚಿನ್ನ.
10-11, 10-11. ಟ್ವೆಲ್ 10, 12-10. ಲೆವೆನ್ 12, 11-12. ದಯವಿಟ್ಟು ಅಲ್ಲಿ ಸ್ವಲ್ಪ ಪ್ರೇಕ್ಷಕರು ಹಿಂದೆ ಸರಿರಿ. ಜಾರಿ ಬಿದ್ದಂತ ವಾಲಿಬಾಲ್ನ ಜಾಣ ಪುಂಚತ್ತಾರು ಮಣ್ಣಿನ ಮೇಲೆ ಇವನಿಗೆ ಅದೆಷ್ಟು ಮೋಹವೋ ಏನೋ. 12 ಸಮ, 12 ಈಚ್. ಥರ್ಟೀನ್ 12, 13-12. ಹದಿಮೂರು 13 ಈಚ್. ಸೋತರೆ ಚತುರ್ಥ ಸ್ಥಾನಕ್ಕಾಗಿ ತೃಪ್ತಿ ಪಡೆದುಕೊಳ್ಬೇಕು, ಗೆದ್ದರೆ ಅಯ್ಯಂಗಾರ್ ವಿರುದ್ಧ ಸೆಣಸಾಟವನ್ನು ಮಾಡಿಕೊಳ್ಬೇಕಾಗಿದೆ. ಎಸ್ 14-13. ಲೈನ್ ಜಡ್ಜಸ್. ಹದಿನಾಲ್ಕು 14. ಈ ಅಂಕ ಯಾರಿಗೆ? ಒಂದೇ ಅಂಕ ಬೇಕಾಗಿರೋದು ಎರಡು ತಂಡಕ್ಕೂ. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡ ನಿಸರ್ಗ ಅಟ್ಯಾಕರ್ಸ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಅಯ್ಯಂಗಾರ್ ವಾರಿಯರ್ಸ್ ತಂಡ, ನಿಸರ್ಗ ಅಟ್ಯಾಕರ್ಸ್ ತಂಡ ಅಂಕಣದಲ್ಲಿ ಏನಿಲ್ಲಿ ಅಂಕಣದಲ್ಲೇ ಇರಬೇಕು. ನಿಸರ್ಗ ಅಟ್ಯಾಕರ್ಸ್ ತಂಡ, ಎದುರಾಳಿ ತಂಡವಾದ ಅಯ್ಯಂಗಾರ್ ವಾರಿಯರ್ಸ್ ತಂಡ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಇದೀಗಿನ ಪಂದ್ಯದಲ್ಲಿ ಗೆದ್ದವರು ನೇರ ಫೈನಲ್ ಕಡೆಗೆ, ಇದೀಗಾಗಲೇ ಫೈನಲ್ಗೆ ಲಗ್ಗೆಯನ್ನಿಟ್ಟುಕೊಂಡಿರುವಂತಹ 7 ಸ್ಟಾರ್ ಕಲ್ಪನೆ. ಇದೀಗಿನ ಪಂದ್ಯದಲ್ಲಿ ಸೋತವರು ತೃತೀಯ ಸ್ಥಾನಕ್ಕಾಗಿ ತೃಪ್ತಿಯನ್ನು ಪಡೆದುಕೊಳ್ಳುತ್ತಾರೆ.
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ನಮ್ಮೊಂದಿಗೆ ಆಹ್ವಾನಿತ ಗಣ್ಯರಾಗಿ ಸಾಗಿ ಬಂದವರಿದ್ದಾರೆ ಶ್ರೀ ರತನ್ ರೈ ಕಾರ್ಲಾಡಿ, ಅಧ್ಯಕ್ಷರು ಯುವಶಕ್ತಿ ಫ್ರೆಂಡ್ಸ್ ಕೆಲೆಂಬಿರಿ, ಇದೀಗಾಗಲೇ ನಮ್ಮೊಂದಿಗೆ ಆಹ್ವಾನಿಸಿಕೊಂಡವರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಗಟ್ಟಿ ಚಪ್ಪಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕಾದು ಕಾದು ಟ್ರೈನ್ ಕೂಡ ಬಂತು, ಇನ್ನೂ ಕೂಡ ಪಂದ್ಯ ಪ್ರಾರಂಭವಾಗಿಲ್ಲ. ಪ್ರಥಮ ಸೇವೆ ಮನೀಶ್, ಇವನು ಮನುಷ್ಯನೇ ಅಲ್ಲ. ಎರಡು 0 2-0 15 ಅಂಕಕ್ಕೆ ಸೀಮಿತಗೊಳ್ಳುವಂತಹ ಒಂದು ಸುತ್ತು. ಗೆದ್ದರೆ ನೇರ ಫೈನಲ್ ಕಡೆಗೆ, ಸೋತರೆ ತೃತೀಯ ಸ್ಥಾನಕ್ಕೆ ತೃಪ್ತಿ.
1-2 1-2. Three zero, sorry 3-1, 3-1. ಎರಡು ಮೂರು 2-3. ಚೆಕ್ಔಟ್ನ ಗಳಿಕೆ 4-2. ಇದಾದ ನಂತರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆಯ ಅಂತಿಮ ಪಂದ್ಯ, ಗ್ರ್ಯಾಂಡ್ ಫಿನಾಲೆ. ಅಂಕವನ್ನು ಗಿಟ್ಟಿಸಿಕೊಂಡಿರುವಂತಹ ಮನೀಶ್ ಪ್ರಥಮವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಂಪ್ ಸರ್ವಿಸ್ ಅನ್ನು ಮಾಡಿರುವಂತಹ ಕೀರ್ತಿ ಇದ್ದರೆ ಅದು ಕ್ಯೂಬಾದ ತರಬೇತುದಾರ ಅಲೆಕ್ಸಾಂಡರ್ನಿಗೆ ಸಲ್ಲುತ್ತದೆ. ತ್ರೀ 5 3-5 ಜಾನ್. ಆರು 3. ಕೊನೆಯ ಕ್ಷಣದಲ್ಲಿ ಪಂದ್ಯಾಕೂಟದ ತಿರುವನ್ನೇ ಬದಲಾಯಿಸಿದಂತಹ ಮನೀಶ್. 6-3 6-3. ನಾಲ್ಕು 6 7-4 7-4. ಏಕಾಂಗಿ ತಡೆತದೊಂದಿಗೆ 8-4 ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಳಬೇಕಾಗಿದೆ. ಐದು 8 5-8. ಆರು 8 ನಿಧಾನ ಗತಿಯಲ್ಲಿ ಅಂಕವನ್ನು ಗಿಟ್ಟಿಸಿಕೊಳ್ತಾ ಇದೆ ಅಯ್ಯಂಗಾರ್ ವಾರಿಯರ್ಸ್ ತಂಡ. 6-8 ಪಂದ್ಯ. ಒಂಬತ್ತು 6.
ಇವನು ಮಂಡಿನ ಮಗ 7-9. ಎಂಟು 9 ಕೇವಲ 1 ಅಂಕ ಸಮಬಲಕ್ಕೆ. ಒಂಬತ್ತು 9 ಸಮಾಬಲ. ಇದೀಗಾಗಲೇ ಪ್ರೇಕ್ಷಕರು ಹೊಸ ಹೆಸರನ್ನು ಕೂಡ ನಾಮಕರಣ ಮಾಡಿದ್ದಾರೆ. ಈ ಭಾಗದ ಮನೀಶ್ಗೆ ಜೂನಿಯರ್ ಅಜಿತ್ ಲಾಲ್. ಮತ್ತೆ ಅದೇ ರಾಗ ಅದೇ ಹಾಡು. ಪದೇ ಪದ ನಟ್ಟನ್ನು ಮುಟ್ಬೇಡಿ, ಅದರಲ್ಲಿ ಹುಲಿ ಉಗುರು ಇದ್ರೂ ಇರ್ಬೋದು. 10-9 10-9. ಎರಡು ಅಂಕದ ಮುನ್ನಡೆ ಅಯ್ಯಂಗಾರ್ ವಾರಿಯರ್ಸ್. ಹತ್ತು 11 10-11. ಹನ್ನೆರಡು 10 12-10. ಹನ್ನೆರಡು 10. ಕೊನೆಯೂ ಕೂಡ ಗೆಲುವಿನ ಸನಿಹಕ್ಕೆ ತಲುಪಿಕೊಳ್ತಾ ಇದೆ ಅಯ್ಯಂಗಾರ್ ವಾರಿಯರ್ಸ್. ಲೆವೆನ್ 13 ಬಹಳಷ್ಟು ರೋಚಕವಾಗ್ತಿರುವಂತಹ ಪಂದ್ಯ ಕೊನೆಯ ಕ್ಷಣದಲ್ಲಿ. ಹದಿನಾಲ್ಕು 11 14-11. ಇದರೊಂದಿಗೆ ಇದೀಗಿನ ಪಂದ್ಯದಲ್ಲಿ ಗೆದ್ದುಕೊಂಡು ಫೈನಲ್ಗೆ ಲಗ್ಗೆನಿಟ್ಟುಕೊಂಡಿರುವಂತಹ ಅಯ್ಯಂಗಾರ್ ವಾರಿಯರ್ಸ್ ತಂಡ ಆದಷ್ಟು ಬೇಗ ಬನ್ನಿ. 7 ಸ್ಟಾರ್ ಕಲ್ಪನೆ ಬನ್ನಿ.
ಸಮೇಶ್ ಸರ್ ಬನ್ನಿ. ಅಯ್ಯಂಗರ್ ವಾರಿಯರ್ಸ್ ಆದಷ್ಟು ಬೇಗ ವಿರಾಮದ ನಂತರ ಬರಬೇಕು. 2 ನಿಮಿಷಗಳ ಕಾಲಾವಕಾಶ ನಿಮಗೆ. ತದನಂತರ ಆದಷ್ಟು ಬೇಗ ಮತ್ತೆ ಅಂಕಣಕ್ಕೆ ಪ್ರವೇಶವನ್ನು ಕಂಡುಕೊಳ್ಬೇಕು. ಸಮಯಾವಕಾಶ ನಮ್ಮೊಂದಿಗೆ ಕಡಿಮೆ ಇದೆ, ನಮ್ಮೊಂದಿಗೆ ಸಹಕಾರವನ್ನು ಮಾಡಿಕೊಳ್ಳಿ ಎಂದು ತಿಳಿಸಿಕೊಡ್ತಾ ಇದ್ದೇವೆ. ಅಂದು 1936 ಬರ್ಲಿನ್ ಒಲಿಂಪಿಕ್ನಲ್ಲಿ ಹಿಟ್ಲರ್ ನೀಡಿರುವಂತಹ ಸಂದೇಶ, ಕನಸಿನಿಂದ ದೂರವಿರಿ, ಪ್ರಯತ್ನದಿಂದ ಯಶಸ್ಸು ಸಾಧ್ಯ. ಅಂದಿನ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಹೇಳಿರುವಂತಹ ಮಾತು, ನನ್ನ ಪ್ರೀತಿಯ ಕ್ರೀಡಾಪಟುಗಳೇ, ಮಹಾನ್ ಸಾಧನೆಯ ಕನಸನ್ನು ಕಾಣಿರಿ, ಆ ಕನಸನ್ನು ನನಸಾಗಿಸುವಂತಹ ಬಿಡದ ಛಲದ ಪ್ರಯತ್ನ ನಿಮ್ಮದಾಗಲಿ ಎಂದು. ಆ ನಿಟ್ಟಿನಲ್ಲಿ ಗ್ರ್ಯಾಂಡ್ ಫಿನಾಲೆಗಾಗಿ 2 ತಂಡಗಳು ಕೂಡ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಿ. ಅಯ್ಯಂಗರ್ ವಾರಿಯರ್ಸ್ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಯಾವ ಲೇಟ್ ಆಗಿ పోయి ఈ ఫర్నిచరింగ్ మస్తు ఇష్టం నిల్లడిపోతాం పోయి బాబా లేన మస్తు ఖుషి అప్పుడు బాబా ఫుల్ కుల్లర్న పుర్సొద్దిచ్చిగే అంದ್ కైతల్ దిల్లడు మాతేడలు వీకిద ఫర్నిచర్ ఉండు ఈరింగ్ దాల్ తెత్తుకోరి పినేజి పోలేరు బేబీ లబా వీకే ಅದ್ದೂರಿಯ ಗ್ರ್ಯಾಂಡ್ ಫಿನಾಲೆ ಬಹಳಷ್ಟು ರೋಚಕ ಸ್ಥಿತಿ ಕಂಡು ಬಂದಿತ್ತು. ಸೆಮಿಫೈನಲ್ ಪಂದ್ಯದಲ್ಲಿ ಯಾರಾಗುತ್ತಾರೆ ಇವತ್ತಿನ ಚಾಂಪಿಯನ್ ಪಟ್ಟದ ರೂವಾರಿ ಎನ್ನುವುದೇ ಎಲ್ಲರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹುಡುಗಿಯರು ಚೆನ್ನಾಗಿ ಕಾಣಿಸಿಕೊಳ್ಳಬೇಕಾದ್ರೆ ಮೇಕಪ್ ಮಾಡಿಕೊಳ್ಳಬೇಕು, ಹುಡುಗರು ಜೀವನದಲ್ಲಿ ಚೆನ್ನಾಗಿರ್ಬೇಕಾದ್ರೆ ಇದ್ದೆಲ್ಲವನ್ನು ಕೂಡ ಬ್ರೇಕಪ್ ಮಾಡಿಕೊಳ್ಳಬೇಕು. ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡುವಂತಿದ್ದರೆ ಪುಂಚತ್ತಾರಿಗೆ ಬಂದು ಪ್ರೋ ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕೆನ್ನುವ ನಿಟ್ಟಿನೊಂದಿಗೆ ಅದ್ದೂರಿಯ ಗ್ರ್ಯಾಂಡ್ ಫಿನಾಲೆ 2023. ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳಿ. 11ನೇ ವರ್ಷದ ಅಂತಿಮ ಪಂದ್ಯ, ವಾಲಿಬಾಲ್ನ ಅಂತಿಮ ಪಂದ್ಯ, ಗ್ರ್ಯಾಂಡ್ ಫಿನಾಲೆ. ಗೆದ್ದರೆ ಪ್ರಥಮ, ಸೋತರೆ ದ್ವಿತೀಯ. ಒಂದಂತೂ ಕಟ್ಟಿಟ್ಟ ಬುತ್ತಿ. ದಿನೇಶ್ ಅಣ್ಣ, 15 ಅಂಕಕ್ಕೆ ಸೀಮಿತವಾಗಲಿಕ್ಕಿರುವಂತಹ ಫೈನಲ್ ಪಂದ್ಯ. ಪ್ರಾರಂಭ.
ಖಾತೆಯ ಆರಂಭವಾಗಿದೆ. 1-0 1 ಲವ್. ಒನ್ ಈಚ್ 1-1 ಸಮ. ಪದೇ ಪದೇ ನಟ್ಟನ್ನು ಮುಟ್ಟಿ ಮುಟ್ಟಿ ನೋಡಲು ಅದೇನು ಐಫೋನ್ 15 ಅಲ್ಲ. ಹೊಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ನೇರ ಹೊರಗೆ ನಡೆಯುವಂತಹ ಚೆಂಡು. 2-1 2-1. ಮರುಭೂಮಿಯಷ್ಟು ಖಾಲಿ ಜಾಗ, ಬಿಟ್ಟ ಸ್ಥಳದ ಭರ್ತಿ. ತಿಳಿದವನೇ ಮಹಾಶೂರ. ಐಡಿಯಾ. ಮೂರು 2 3-2. ನಾಲ್ಕು 2 4-2. ಗೆದ್ದವರಿಗೆ ಸಿಗಲಿದೆ ನವೆಂಬರ್ 8 2016 ನಂತರ ಮುದ್ರಿತವಾಗಿರುವಂತಹ 12,223. ಗುಡ್ ಬ್ಲಾಕ್. ಚೀನಾದ ಮಹಾಗೋಡೆಯಲ್ಲೂ ಬೇಕಾದರೂ ಬಿರುಕಿರಬಹುದು, ಆದರೆ ಇವರ ತಡೆಗೋಡೆಯಲ್ಲಿ ಬಿರುಕೇ ಇಲ್ಲ. 5-2 5-2. ಉತ್ತಮ ಹೊಡೆತ. 3-5 3-5. ಆರು 3. ನಾಲ್ಕು 6 4-6. ಎರಡು ಸಮಬಲದ ತಂಡಗಳೇ ಫೈನಲ್ ಪಂದ್ಯಾಕೂಟದಲ್ಲಿ ಸೆಣಸಾಟವನ್ನು ಅದ್ದೂರಿಯಾಗಿ ಕಂಡುಕೊಳ್ತಾ ಇದೆ. ಐದು 6 5-6. ಜಾಣ್ಮೆ ಶಕ್ತಿಗಿಂತ ಯುಕ್ತಿ ಮೇಲು ಎಂಬಂತೆ. ಸೆವೆನ್ 6 7-6. ಎಂಟು 6ರಲ್ಲಿ ಬದಲಿ ಅಂಕಣದ ಬದಲಾವಣೆಯನ್ನು ಕಂಡುಕೊಳ್ಬೇಕು. ಕಾಳಿಂಗ ಶಿವು
ದಯವಿಟ್ಟು ಅಲ್ಲಿ ಸ್ವಲ್ಪ ಹಿಂದೆ ಸರಿರಿ ಪ್ರೇಕ್ಷಕರು. ಒಂಬತ್ತು ಆರು. ಸೆವೆನ್ ನೈನ್. 7-9 ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. 15 ಅಂಕಕ್ಕೆ ಒಂದೇ ಸುತ್ತಾಗಿರುತ್ತದೆ. ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಬಹಳಷ್ಟು ಸಂತಸವನ್ನು ವ್ಯಕ್ತಪಡಿಸಿಕೊಳ್ತಾ ಇರುವಂತಹ ಪ್ರೇಕ್ಷಕ ವರ್ಗ. ಹತ್ತು 7. ಎಂಟು 10. ಒಂಬತ್ತು 10. 9-10. ಬರುತ್ತೆ ಬರುತ್ತೆ ಬರುತ್ತೆ, ಏನೂ ಆಗಿಲ್ಲ. 9-10. It's 11-9. 11-9. 2 ಅಂಕದ ಮುನ್ನಡೆಯಲ್ಲಿದೆ 7 ಸ್ಟಾರ್ ಕಲ್ಪನೆ. ಹೋದ ಬಾರಿಯ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಂಡಿರುವಂತಹ ತಂಡ ಅದು. ಹತ್ತು 11. 10-11. What a God! Excellent! ಈಗಲೇ ಹಿಂಗೆ ಮುಂದೆಂಗೆ 11 each. 11-11. ಪಂದ್ಯಕೂಟದ ತಿರುವನ್ನೇ ಬದಲಾಯಿಸಿಕೊಳ್ಳುತ್ತಿರುವಂತಹ ಈ ಭಾಗದ ಎದೆ ಸಂಖ್ಯೆ 4ರ ಜಾನ್. Twelve. 12. 15ನೇ ಅಂಕಕ್ಕೆ ಡೆಡ್ ಎಂಡ್ ಇರ್ತದೆ. ದಯವಿಟ್ಟು ಆಟಗಾರರಿಗೆ ಮೊದಲೇ ಸೂಚನೆ ನೀಡಿಕೊಳ್ತಾ ಇದ್ದೇವೆ. 13-12.
ಏಕಾಂಗಿ ಹೋರಾಟವನ್ನು ನಡೆಸಿಕೊಂಡು ಬಂದಿರುವಂತಹ ಜಾನ್ ಹದಿಮೂರು ಕೊರೋನಾ ಟೆಸ್ಟ್ ನಲ್ಲಿ ಅದೆಷ್ಟೋ ಜನರಿಗೆ ನೆಗೆಟಿವ್ ಬಂದಿರಬಹುದು. ಹರ್ಷಿತ್ನ ಹೊಡೆತ ಅದು ಯಾವತ್ತಿದ್ದರೂ ಅದು ಪಾಸಿಟಿವ್. ಲಯ ತಪ್ಪಿದೆ ಹೊಡೆತ. 14-13. ಇವರಿಗೆ 2 ಬೇಕು, ಅವರಿಗೆ 1 ಸಾಕು. ಹದಿನಾಲ್ಕು 14 ಈಚ್. ಎರಡೂ ತಂಡಕ್ಕೂ ಕೂಡ ಒಂದೇ ಅಂಕ. ಅವರು ಗೆಲ್ತಾರ, ಇವರು ಗೆಲ್ತಾರ? ಓಹೋ, ಇದರೊಂದಿಗೆ ಚಾಂಪಿಯನ್ ಪಟ್ಟದ ರೂವಾರಿಯನ್ನು ತನ್ನದಾಗಿಸಿಕೊಂಡಿದೆ ಈ ಭಾಗದ ಅಯ್ಯಂಗಾರ್ ವಾರಿಯರ್ಸ್. ಧ್ವನಿವರ್ಧಕದ ವ್ಯವಸ್ಥಾಪಕರು ದಿನೇಶ್, ದಯವಿಟ್ಟು ಬನ್ನಿ. ಇವತ್ತಿನ ಅದ್ದೂರಿಯ ಪಂದ್ಯದ ನಮ್ಮೊಂದಿಗೆ ನಿರ್ಣಾಯಕರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಶ್ರೀಯುತ ಮೋಹಿತ್ ಎನೆಕಲ್ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆ ಭಾಗಕ್ಕೆ ಆಗಮಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮೋಹಿತ್ ಎನೆಕಲ್ ದಯವಿಟ್ಟು ವೇದಿಕೆ ಭಾಗಕ್ಕೆ ಆಗಮಿಸಬೇಕು. ಡಿಜೆ ಅದೇ ರೀತಿಯಲ್ಲಿ ಇನ್ನೊಬ್ಬ ತೀರ್ಪುಗಾರರಾಗಿ ಜೀವಿತ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ವೇದಿಕೆ ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸಾಗಿ ಬನ್ನಿ ಮೇಲ್ಭಾಗಕ್ಕೆ. ಡಿಜೆ Srihari Friends Sports Club Trophy 2023.
ಎಲ್ಲರೂ ಸಭಾ ವೇದಿಕೆಗೆ ಆಸೀನರಾಗಬೇಕು. ದಯವಿಟ್ಟು ಎಲ್ಲರಲ್ಲಿ ವಿನಂತಿ, ಎಲ್ಲರೂ ಸಭಾ ವೇದಿಕೆಗೆ ಆಸೀನರಾಗಬೇಕು. ದರ್ಬೆ ಪುತ್ತೂರ್. ಕಾಂಟ್ಯಾಕ್ಟ್ 8105973951 9481644951 9663814451 08251 ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮೋಹನ್ ಗೌಡ ವಿದ್ಯಾರ್ಥ, ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಧಾಕೃಷ್ಣ ಬೈಕ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಮೋಹನ್ ಕಂಡಾಜಿ ಇವರುಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೀಪಗಳ ಹಬ್ಬ ದೀಪಾವಳಿಯ ಶುಭಾಶಯವನ್ನ ಉಚಿತವಾಗಿ ಎಲ್ಲ ಬಂಧುಗಳಿಗೆ ಸಲ್ಲಿಸುತ್ತಾ ಭಗವಂತನ ಆಶೀರ್ವಾದ ನಮ್ಮ ಕಾರ್ಯಕ್ರಮದ ಮೇಲಿರಲಿ ಎನ್ನುವಂತಹ ಆಶಯದೊಂದಿಗೆ ಮಗದೊಮ್ಮೆ ಸಭಾಂಗಣದಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾವಕಾಶವಾಗಿ ಕೂತು ಶಾಂತ ರೀತಿಯಿಂದ ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ಗೌರವಪೂರ್ವಕ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅನಂತ ಅಗಣಿತ ಗುಣನಿಧಿ ಭಗವಂತನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡಲಿಕ್ಕಿದ್ದೇವೆ. ಪ್ರಾರ್ಥನೆಯನ್ನ ಮಾಡಲಿಕ್ಕಿದ್ದಾರೆ ಕುಮಾರಿ ಸಹನಾ ನೇರಳ್ ತಡ್ಕ. गजाननयुतं गणेश्वरं गजाननयुतं गणेश्वरं भजामि सततं सुरेश्वरं श्री गजाननयुतं गणेश्वरम् गणादिसन्नुता पदपद्मकरं कुञ्जरभञ्जित चतुरतरकरं गुरुगुहादिनुत प्रणवाकारं कुञ्जरभञ्जित चतुरतरकरं गुरुगुहादिनुत प्रणवाकारं कुञ्जरभञ्जित चतुरतरकरं गुरुगुहादिनुत प्रणवाकारं गजाननयुतं गणेश्वरं गजाननयुतं गणेश्वरं भजामि सततं सुरेश्वरं
श्रीगजाननयुतं गणेश्वरम् ವಿಘ್ನ ವಿನಾಶಕ ವಿನಾಯಕನ ಕೃಪೆ ನಮ್ಮ ಈ ಕಾರ್ಯಕ್ರಮದ ಮೇಲಿರಲಿ ಅನ್ನುವಂತಹ ನಮ್ಮ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಗಣ್ಯ ಅತಿಥಿಗಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀ ಮೋಹನ್ ಗೌಡ ಇಟ್ಯಾಡ್ಕ, ವಕೀಲರು ಬೆಂಗಳೂರು, ನಮ್ಮ ಕ್ಲಬ್ಬಿನ ಗೌರವಾಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು, ಇವರನ್ನ ಈ ಒಂದು ಸಮಾರಂಭದಲ್ಲಿ ನಮ್ಮ ಕ್ಲಬ್ಬಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧರ್ಮಪಾಲ ಬೆತ್ತಂಗಳ ಇವರು ಹೂಗುಚ್ಛವನ್ನ ನೀಡಿ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಈ ಸಭಾ ಕಾರ್ಯಕ್ರಮದ ಪ್ರಧಾನ ಗೌರವಾನ್ವಿತರಾಗಿರ್ತಕ್ಕಂಥ ಉದ್ಘಾಟಕರಾಗಿರ್ತಕ್ಕಂಥ ಶ್ರೀ ಧರ್ಮಪ್ಪ ಎನ್.ಎಂ. KSPS ಎಡಿಷನಲ್ SP ದಕ್ಷಿಣ ಕನ್ನಡ ಇವರನ್ನ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರವಿ ಮಾಳ ಇವರು ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಗೌರವಾನ್ವಿತರು ಶ್ರೀ ಸುಬ್ಬಯ್ಯ ನಾಯ್ಕ ACF ಪುತ್ತೂರು ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ಮೇದಪ್ಪ ಮಾನ್ಯಾಳ್ಕ ಇವರು ಪುಷ್ಪಗುಚ್ಛವನ್ನ ನೀಡಿ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮಟ್ಟು ಭಾಗಿಯಾಗಿ ನಮ್ಮ ಜೊತೆ ಇರುವ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನವೀನ್ KS ಪ್ರಾಂಶುಪಾಲರು, BA ITI ತುಂಬೆ ಮಂಗಳೂರು ಇವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಗೌರವಾನ್ವಿತರಿಗೆ ಅಶ್ವಿನ್ ಕರಿಮಜಲ್ ಇವರು ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಸಮಿತಿ ನಾವೂರು ಪುಂಚತ್ತಾರು ಇವ್ರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ರವಿ ಅನಿಲ ಇವರು ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಇನ್ನೋರ್ವ ಅತಿಥಿ ನಮ್ಮ ಬೆಳ್ಳಾರೆ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾಗಿರ್ತಕ್ಕಂಥ ಶ್ರೀಮಾನ್ ಮೋಹನ್ ಇವರನ್ನು ಕೂಡ ಈ ಒಂದು ಸಂತೋಷ್ ಇವರನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ರಮೇಶ್ ಬಂಡಾಜಿ ಇವರು ಪುಷ್ಪಗುಚ್ಛದೊಂದಿಗೆ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬೆಳ್ಳಾರಿ ಠಾಣೆಯ ಆರಕ್ಷಕ ಉಪನಿರೀಕ್ಷಕರು ಶ್ರೀ ಸಂತೋಷ್ ಸರ್ ನಮ್ಮೊಂದಿಗಿದ್ದಾರೆ. ಗೌರವಪೂರ್ವಕ ಸ್ವಾಗತ ಸರ್ ತಮಗೆ. ಹಾಗೆಯೇ ಇನ್ನೋರ್ವ ಅತಿಥಿ ನಮ್ಮ ನೆರೆಯ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರ ಬಳಗ ರಿಜಿಸ್ಟರ್ಡ್ ಕಲ್ಪಡ ಕೊಡಿಯಾಲ ಶ್ರೀಮಾನ್ ಯುವರಾಜ್ ಕಲ್ಪಡ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ಹರೀಶ್ ಬೆನ್ನೇಲು ಇವರು ಪುಷ್ಪಗುಚ್ಛವನ್ನ ನೀಡಿ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೋರ್ವ ಅತಿಥಿ ಶ್ರೀ ರತನ್ ರೈ ಕಾರ್ಲಾಡಿ ಅಧ್ಯಕ್ಷರು ಯುವಶಕ್ತಿ ಫ್ರೆಂಡ್ಸ್ ಕೆಲೆಂಬಿರಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ದೀಕ್ಷಿತ್ ಕಾರ್ಯ ಇವರು ಪುಷ್ಪಗುಚ್ಛದೊಂದಿಗೆ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಇವರುಗಳನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನಿಲ್ ಕರಿಮಜಲ್ ಇವರು. ಹಾಗೆಯೇ ಈ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ಬಂದಂತ ಎಲ್ಲ ಹೊರವೂರಿನ ನಾಗರಿಕ ಸಜ್ಜನ ಬಂಧುಗಳಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು ಈ ಒಂದು ಕ್ಲಬ್ 2013 ಇಸವಿಯಲ್ಲಿ ಆರಂಭಗೊಂಡು ಇದೀಗ 11 ವರ್ಷಗಳನ್ನ ದಾಟಿ 11ನೇ ವರ್ಷದಲ್ಲಿ ನಾವಿದ್ದೇವೆ. ನಾವು ಇದೀಗ ಪ್ರಸಕ್ತ ಸಾಧಾರಣ ಸುಮಾರು 200-200ಕ್ಕಿಂತಲೂ ಹೆಚ್ಚಿನ ಸದಸ್ಯರನ್ನ ಹೊಂದಿರುತ್ತೇವೆ. ನಾವು 2013ರಿಂದ ಆರಂಭಗೊಂಡ ನಂತರ ನಮ್ಮ ಈ 11 ವರ್ಷದಲ್ಲಿ ಸರಿಸುಮಾರು ಸುಮಾರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ಈ 11 ವರ್ಷದಲ್ಲಿ ಸುಮಾರು 50ರಿಂದ 55 ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತ ಸೈನಿಕರಿಗೆ ಸನ್ಮಾನವನ್ನ ಮಾಡಿ ಗುರುತಿಸಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಿ ಅವರನ್ನ ಗುರುತಿಸಿರುತ್ತೇವೆ. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ
ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದಂತ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆಯರಿಗೆ ಅವರನ್ನು ಸನ್ಮಾನಿಸಿ ಗುರುತಿಸಿರ್ತೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿರ್ತೇವೆ. ಹಾಗೆಯೇ ಮೆಸ್ಕಾಂ ಕ್ಷೇತ್ರದಲ್ಲಿ ಲೈನ್ಮ್ಯಾನ್ ಆಗಿ ಸೇವೆ ಸಲ್ಲಿಸಿ ಉತ್ತಮ ಸೇವೆಯನ್ನು ಒದಗಿಸಿಕೊಟ್ಟವರಿಗೆ ನಾವು ಸನ್ಮಾನಿಸಿದ್ದೇವೆ. ಟೈಲರಿಂಗ್ ಕ್ಷೇತ್ರದಲ್ಲಿ ಹಿರಿಯ ನಾಗರಿಕರಿಗೂ ಸನ್ಮಾನಿಸಿದ್ದೇವೆ. ಹಾಗೆಯೇ ನಾಟಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದ ಸಾಧಕರಿಗೂ ಸನ್ಮಾನಿಸಿದ್ದೇವೆ. ಹಾಗೆಯೇ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿದ್ದೇವೆ. ಹಾಗೆಯೇ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿದ್ದೇವೆ. ಹಾಗೆಯೇ ವಿಶೇಷವಾಗಿ ಎಂಡೋ ಪೀಡಿತ ಶಾಲೆಗೆ ಎಂಡೋ ಪೀಡಿತ ಮಕ್ಕಳಿಗೆ ಬೇಕಾಗುವಂತಹ ಫಿಸಿಯೋಥೆರಪಿ ಸಲಕರಣೆ ಸುಮಾರು 80,000 ವೆಚ್ಚದ ಪರಿಕರಗಳನ್ನು ನೀಡಿ ಅವರಿಗೆ ಸಹಕರಿಸಿರುತ್ತೇವೆ. ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೂ ಸನ್ಮಾನಿಸಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೂ ಸನ್ಮಾನಿಸಿದ್ದೇವೆ. ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೂ ಸನ್ಮಾನ. ಮಡಿಕೇರಿ ನೆರೆ ಪರಿಹಾರದ ಸಮಯದಲ್ಲಿ ಸುಮಾರು 1 ಲಕ್ಷದ ರೂಪಾಯಿಗಳ ವಸ್ತ್ರ ಹಾಗೂ ದಿನಬಳಕೆ ಸಾಮಗ್ರಿಗಳನ್ನು ಪರಿಹಾರವಾಗಿ ನೀಡಿರುತ್ತೇವೆ. ದೈವನರ್ತಕರಿಗೆ ಗುರುತಿಸಿರುತ್ತೇವೆ. ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟಕ್ಕೆ ಧನ ಸಹಾಯವನ್ನು ಮಾಡಿರುತ್ತೇವೆ. ಹಾಗೆಯೇ ನಮ್ಮ ನೆರೆಯ ಕ್ಲಬ್ ಕೂಡ್ರಸ್ತೆ ಸ್ಪೋರ್ಟ್ಸ್ ಕ್ಲಬ್ ಆಂಬ್ಯುಲೆನ್ಸ್ ಗೆ ಧನ ಸಹಾಯವನ್ನು ಸುಮಾರು 25,000 ಧನ ಸಹಾಯವನ್ನು ನೀಡಿರುತ್ತೇವೆ. ದೈವಸ್ಥಾನ ಹಾಗೂ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಅನ್ನದಾನ ಸೇವೆ, ಸಾಂಸ್ಕೃತಿಕ ರಂಗ ಧನ ಸಹಾಯ ಮಾಡಿರುತ್ತೇವೆ. ಈ ಒಂದು 11 ವರ್ಷದಲ್ಲಿ ಸುಮಾರು 15 ರಿಂದ 16 ಲಕ್ಷದಷ್ಟು ಅಂದಾಜು ನಾವು ಸಾಮಾಜಿಕ ರಂಗಕ್ಕೆ ನಮ್ಮಿಂದ ಕೈಲಾದ ಸೇವೆಯನ್ನು ಮಾಡಿದ್ದೇವೆ. ನಾವೆನಿಸಿದೊಂದು ಅತ್ಯಲ್ಪ ತಮ್ಮ ಒಂದು ಕಿಂಚಿತ್ತು ಸೇವೆಯನ್ನ ನಾವು ನೀಡಿರುತ್ತಾ ಬಂದಿವೆ. ಹಾಗೆಯೇ ನಮ್ಮ ಈ ಒಂದು ಕ್ಲಬ್ಬಿಗೆ ಪ್ರಥಮವಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಆತ್ಮೀಯರಾದ ಉತ್ತಮ್ ಕುಮಾರ್ ಮೇಲಂಟ ಅವರು ನಮ್ಮ ಜೊತೆ ಇದ್ರು. ಅದೃಷ್ಟವಶಾತ್ ಅವರು ತಮ್ಮನ್ನ ಬಿಟ್ಟು ಅಗಲಿದ್ರು. ಆಮೇಲೆ ನಮ್ಮ ಈ ಒಂದು ಕ್ಲಬ್ಬಿಗೆ ಸಾರಥಿಯರು ಅನ್ನುವಂತ ಹುಡುಕುವ ಸಂದರ್ಭದಲ್ಲಿ ನಮಗೆ ಎಲ್ಲರ ನಮ್ಮ ಕ್ಲಬ್ಬಿನ ಸದಸ್ಯರ ಬಾಯಲ್ಲಿ ಕೇಳಿದ್ದು ವಕೀಲರಾವು ಅಂತ. ಅದಕ್ಕಾಗಿ ನಾವು ನಮ್ಮ ಆತ್ಮೀಯರೇ ಆಗಿರ್ತಕ್ಕಂಥ ಶ್ರೀ ಮೋಹನ್ ಗೌಡ ಇಡ್ಯರ್ಕ ವಕೀಲರು ಬೆಂಗಳೂರು ಇವರನ್ನ ನಾವೆಲ್ಲ ಆಯ್ಕೆ ಮಾಡಿ ಈಗ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚಂದವಾಗಿ ನಡೆದುಕೊಂಡು ಬರಲಿಕ್ಕೆ ನಮ್ಮ ಗೌರವಾಧ್ಯಕ್ಷರು ಬಹಳ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಅವರಿಗೆ ನಮ್ಮೊಂದು ವೈಯಕ್ತಿಕವಾಗಿ ಕ್ಲಬ್ಬಿನ ಪರದಿಂದ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ ಸರ್. ಈ ಒಂದು ಕ್ಲಬ್ಬಿನಲ್ಲಿ ಅನೇಕ ಇನ್ನು ಮುಂದೆಯೂ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಲ್ಲಿ ಊರಿನ ಪರವೂರಿನ ಎಲ್ಲ ಸಜ್ಜನ ಬಂದವರ ಒಂದು ಸಹಾಯವನ್ನು ಯಾಚಿಸುತ್ತಾ ಇದ್ದೇನೆ. ನಾವು ವಾಲಿಬಾಲ್ ಮಾಡುವುದು ಯಾಕಂತ ಕೇಳಿದರೆ ನಾವೊಂದು ಎಲ್ಲರವನ್ನು ಸಂಘಟನೆಗೋಸ್ಕರ ಮಾಡ್ತಾ ಇದ್ದೇವೆ. ಆದರೆ ಯಾವುದು ಈ ಒಂದು ಪಂದ್ಯಾಟದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವುದರಲ್ಲಿಯೂ ನಮ್ಮ ಶ್ರೀಹರಿ ದೇವರ ಸಾನ್ನಿಧ್ಯದಲ್ಲಿ ಯಾವೊಂದು ಕಾರ್ಯಕ್ರಮ ಮಾಡಿದರೂ ನಮಗೆ ವರುಣ ದೇವರದಾಗಲಿ ಜನರದಾಗಲಿ ಯಾವುದೇ ಒಂದು ಎಲ್ಲಷ್ಟು ಗಲಾಟೆ ಆಗಲಿ ಉಪದ್ರವ ಆಗಲಿ ಯಾವತ್ತೂ ಆಗಲಿಲ್ಲ. ನಮ್ಮ ಯುವಕರಿಂದಲೂ ಕೂಡ ಯಾರಿಗೂ ಒಂದು ತೊಂದರೆ ಆಗದಂತೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆಲ್ಲ ಶ್ರೀಹರಿ ಹಾಗೂ ನಾಗದೇವರ ಸಾನ್ನಿಧ್ಯವೇ ಇದಕ್ಕೆ ಕಾರಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಇನ್ನು ಈ ಸೇರಿದಂತ ಈ ಊರಿನ ಪೋಷಕ ಬಾಂಧವರಲ್ಲಿ ಒಂದು ನಮ್ಮ ಕ್ಲಬ್ಬಿನ ಪರವಾಗಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇನು ಅಂತ ಕೇಳಿದರೆ ನಮ್ಮ ಈ ಒಂದು ಎಷ್ಟು ಒಳ್ಳೆಯ ಕ್ಲಬ್ ಒಂದು ಹೆಸರನ್ನ ಪಡೀತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಮಕ್ಕಳಿದ್ರೆ ನಮ್ಮ ಈ ಕ್ಲಬ್ಗೆ ಸದಸ್ಯರನ್ನ ಆಗಿಸಿ ಅನ್ನುವಂತ ಒಂದು ಈ ವೇದಿಕೆಯ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಯಾಕಂದ್ರೆ ಕೇಳಿದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುತ್ತಿದ್ರು ಬಾರಿ ಆಲೋಚಿಸಿ ಯಾವುದೇ ಸಂಘ ಸಂಸ್ಥೆಗಳಿಗೆ ನೋವಾಗದಾಗೆ ಯಾರಿಗೂ ಒಂದು ನೋವಾಗದಾಗೆ ಒಳ್ಳೆಯ ಸಾಮಾಜಿಕ ರಂಗದ ತಮ್ಮನ್ನು ಗುರುತಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗೆ ಈ ಒಂದು ಇಷ್ಟು ಕಾರ್ಯಕ್ರಮ ಚಂದವಾಗಿದೆ. ನಮ್ಮ ಎಲ್ಲ ಕ್ಲಬ್ಬಿನ ಸದಸ್ಯರ ಊರಿನ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ ಅವರನ್ನ ಎಲ್ಲ ಗುರುತಿಸಿ ನಮ್ಮ ಮನಸ್ಸಲ್ಲಿದ್ದೀರಿ ನೀವು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇನ್ನು ಮುಂದೆಯೂ ಒಳ್ಳೆಯ ಒಂದು ಟ್ರಸ್ಟ್ ಆಗಿ ಬೆಳೆಯುವಲ್ಲಿ ನಿಮ್ಮೆಲ್ಲ ಸಹಕಾರ ಮುಂದೊಂದು ದಿನ ಇದೊಂದು ಹೆಮ್ಮರವಾಗಿ ಬೆಳೆಯಲಿ ಅಂತ ಶ್ರೀಹರಿ ದೇವರಲ್ಲಿ ನಾಗದೇವರಲ್ಲಿ ಎಲ್ಲ ಈ
ಆಸುಪಾಸಿನ ಸಾನ್ನಿಧ್ಯದಲ್ಲಿ ಕೈ ಜೋಡಿಸಿ ಪ್ರಾರ್ಥಿಸುತ್ತಾ ಇನ್ನು ಮುಂದೆಯೇ ಒಳ್ಳೆಯ ಹೆಮ್ಮರವಾಗಿ ಬೆಳೆಯಲಿ ಅಂತ ನಿಮ್ಮ ಆಶೀರ್ವಾದವು ಬೇಡುತ್ತಾ ಮುಂದೆ ನಿಮ್ಮ ಸಹಕಾರವನ್ನು ಪ್ರತಿ ಸಮಯದಲ್ಲೂ ಯಾಚಿಸುತ್ತಾ ಈ ಒಂದು ನನ್ನ ಪ್ರಾಸ್ತಾವಿಕವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಜೈ ಭಾರತ್. ದೀಪಗಳ ಹಬ್ಬದ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬಲ್ಲೆ, ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಇಡೀ ಸಮಾಜಕ್ಕೆ ಒಂದು ಭರವಸೆಯ ಬೆಳಕು. ಖಂಡಿತವಾಗಿಯೂ ಕೂಡ ಇಂಥ ಕಾರ್ಯ ಮುಂದುವರಿಯಲಿ. ಪ್ರಾಸ್ತಾವಿಕ ನುಡಿಗಳಿಗಾಗಿ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ನಮ್ಮೊಂದಿಗೆ ಬೆಳಗಿನಿಂದ ವೀಕ್ಷಕ ವಿವರಣೆಗಾರರಾಗಿ ನಮ್ಮ ಈ ವಾಲಿಬಾಲ್ ಪಂದ್ಯಾಟವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅದ್ಭುತ ಕಂಠದ ದಿನೇಶ್ ಮೂಡಿಗೆರೆ. ದಯಮಾಡಿ ವೇದಿಕೆ ಬಂದ ಅಧ್ಯಕ್ಷರಿಂದ ಕಿರು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಬೇಕು. ದೂರದೂರಿನವರು ಮತ್ತೆ ಹಿಂದಿರುಗಬೇಕಾಗಿದೆ. ಪರ ಊರಿನವರನ್ನ ಅತಿಥಿಯಾಗಿ ಗೌರವದಿಂದ ಬೀಳ್ಕೊಡ್ತಾ ಇದ್ದೇವೆ. ನಿಮ್ಮ ಈ ಕಾರ್ಯಕ್ಕೆ, ನಮ್ಮ ಕ್ಲಬ್ನ ಮೇಲಿನ ಪ್ರೀತಿಗೆ ತಮಗೆ ಅನಂತಾನಂತ ವಂದನೆಗಳು, ಚಪ್ಪಾಳೆಯ ಅಭಿನಂದನೆಗಳನ್ನ ಸಲ್ಲಿಸೋಣ. ಬೆಳಗಿನಿಂದ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸುತ್ತಾ ವಿಶೇಷ ಮೆರುಗನ್ನ ನಮ್ಮ ಈ ವಾಲಿಬಾಲ್ ಪಂದ್ಯಾಟಕ್ಕೆ ನೀಡಿರತಕ್ಕಂತಹ ಶ್ರೀ ದಿನೇಶ್ ಮೂಡಿಗೆರೆ ತಮಗಿದು ವಂದನೆಗಳು. ಬಂಧುಗಳೇ, ಹಣತೆಗೆ ಬೆಳಕು ತುಂಬುವ ಕಸುವಿದೆ, ಭರವಸೆಗೆ ಮತ್ತೊಂದು ಹೆಸರೇ ಬೆಳಕು. ದೀಪದ ಕಲ್ಪನೆ ಬಂದಾಗಿನಿಂದ ನಾಗರಿಕತೆ ಹೊಸ ಶಕ್ತಿಯನ್ನ ಪಡೆಯಿತು. ಬೆಳಕೆ ಮನುಷ್ಯನಿಗೆ ಜ್ಞಾನದ ಮೂಲ, ಭರವಸೆಯ ಮೂಲ. ಇದೀಗ ಸಭಾ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನದ ಮೂಲಕವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಗೌರವಾನ್ವಿತರಾಗಿರತಕ್ಕಂಥ ಶ್ರೀ ಧರ್ಮಪ್ಪ NM KSPS ಅಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ ಇವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪೋ ಹರತು ಒಂದು ದೀಪದಿಂದ ಸಾವಿರ ದೀಪಗಳ ಬೆಳಗಬಹುದು. ಬಹುಶಃ ಒಂದು ಸಂಘಟನೆ ಸಾವಿರ ಮನೆಗೆ ಬೆಳಕಾಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರತಕ್ಕಂತಹ ಹೆಮ್ಮೆಯ ಸಂಘಟನೆ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚತ್ತಾರು. 11ನೇ ವರ್ಷದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಇನ್ನಷ್ಟು ಉರುಪಿನೊಂದಿಗೆ ಯುವಕರ ಸಂಘಟನೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳತಕ್ಕಂತ ಶಕ್ತಿಯನ್ನ ಭಗವಂತ ಕರುಣಿಸಲಿ. ದೀಪಗಳ ಹಬ್ಬ ದೀಪಾವಳಿಯು ಎಲ್ಲ ಮನೆ ಮನಗಳನ್ನ ಸಂತೋಷಗೊಳಿಸಲಿ, ಸನ್ಮಂಗಳವನ್ನ ಉಂಟು ಮಾಡಲಿ ಎನ್ನುವಂತಹ ಆಶಯದೊಂದಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಂದ ದೀಪಗಳ ಪ್ರಜ್ವಲನೆ ನಡೆಯುತ್ತಾ ಇದೆ. ವಂದನೆಗಳು. ದೀಪ ಪ್ರಜ್ವಲನದ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಇದೀಗ ಈ ಸಭಾ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆ ಮಾಡಿರುವಂತಹ ಶ್ರೀ ಧರ್ಮಪ್ಪ NM KSPS ಅಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ ಇವರು ಮಾತುಗಳನ್ನಾಡಬೇಕು. ಉದ್ಘಾಟನೆಯ ಶುಭವನ್ನ ಹಾರೈಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡರವರೇ ಹಾಗೂ ಇತರ ಗೌರವಾನ್ವಿತರಾದ ಸುಬ್ಬಯ್ಯ ನಾಯಕ್, ಪ್ರವೀಣ್ ಶೆಟ್ಟಿ, ನವೀನ್ ಕುಮಾರ್ ಮತ್ತು ಇತರ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರುವಂಥ ನನ್ನ ನೆಚ್ಚಿನ ಬಂಧುಗಳೇ, ಮೊದಲನೇದಾಗಿ ಮೋಹನ್ ಗೌಡರು ನನಗೆ ಫೋನ್ ಮಾಡಿ ನಮ್ಮದು ಒಂದು ಕ್ಲಬ್ದು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಇದೆ, ಅದರದ್ದು ಒಂದು ಸಮಾರಂಭ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇತರ ಸನ್ಮಾನ ಕಾರ್ಯಕ್ರಮ ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ವಿ. ಅದಕ್ಕೆ ತಾವು ಬರಬೇಕು ಅಂತ ಕೇಳಿಕೊಂಡಾಗ ನಾನು ಈ ಭಾಗದಲ್ಲಿ ಕೆಲಸ ಮಾಡಿಲ್ಲ. ನಮಗೆ ಈ ಕ್ಲಬ್ ಅಂದ ತಕ್ಷಣವೇ ಸ್ವಲ್ಪ ಈ ಪೊಲೀಸರಿಗೆ ಅನುಮಾನ ಜಾಸ್ತಿ ಅಲ್ಲ, ಏನು ಕ್ಲಬ್ಬು ಏನು ಚಟುವಟಿಕೆ ನಡೀತದೋ ಏನೋ ಅಂತ ಹೇಳಿ ಅವರನ್ನು ನಾನು 3-4 ಸರಿ ವಿಚಾರಿಸಿದೆ. ಮತ್ತು ಆಹ್ವಾನ ಕೊಡ್ಲಿಕ್ಕೆ ಬಂದವರಿಗೂ ಸಹ ಇದು ಯಾವ ರೀತಿ ಕ್ಲಬ್ಬು ಏನು ಅಂತ ಹೇಳಿ ನಾನು ವಿಚಾರಿಸಬೇಕಾಗಿ ಬಂತು. ಆದರೆ ಇಲ್ಲಿ ಬಂದಾಗಲೇ ತಿಳಿತು ಈ
ಕ್ಲಬ್, ಈ ಒಂದು ಏನು ಸಂಘ ಅಂತ ಹೇಳುವ ಈ ಕ್ಲಬ್ಬು ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಇದು ನಿಜವಾಗ್ಲೂ ಪ್ರಶಂಸನೀಯ ಕಾರ್ಯಕ್ರಮ. ಮತ್ತು ನಿಮಗೆಲ್ಲರೂ ಈ ಕಾರ್ಯಕ್ರಮನ ಆಯೋಜಿಸಿ ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋ ಮೋಹನ್ ಗೌಡ ಮತ್ತು ಅವರ ಟೀಮು ಮತ್ತು ಇಲ್ಲ ಸ್ಥಳೀಯ ಈ ಸ್ಥಳೀಯರಿಗೂ ನನ್ನ ಅನಂತ ಅಭಿನಂದನೆಗಳು ಮತ್ತು ವಂದನೆಗಳು. ಸಾಮಾನ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದರಲ್ಲಿ ಸಾಧಕರಿಗೆ ಸನ್ಮಾನ ಮಾಡೋದು ಸಾಮಾನ್ಯ. ಇಲ್ಲಿ ವಿಶೇಷವಾಗಿ ಸೈನಿಕರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ, ನಾವು ಬರೀ ಘೋಷಣೆ ಮಾತ್ರ ಮಾಡ್ತೀವಿ, ಅದನ್ನು ನೀವು ಕಾರ್ಯರೂಪಕ್ಕೆ ತಂದಿದ್ದೀರಾ. ನಿವೃತ್ತ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ. ಹಾಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೆ ಸಾಮಾನ್ಯವಾಗಿ ಏನೋ ಒಂದು ಸನ್ಮಾನ ಮಾಡ್ತಾರೆ, ಅಂದರೆ ಅದು ಒಂಥರ ಬೇರೆ ರೀತಿ ಸನ್ಮಾನ ರೀತಿ ಮಾಡ್ತಾರೆ. ಆದರೆ ಒಂದು ಹಳ್ಳಿಯಲ್ಲಿ ಒಂದು ಈ ರೀತಿ ಸಾರ್ವಜನಿಕ ಒಂದು ಸಂಘ ಸ್ಪೋರ್ಟ್ಸ್ ಸಂಸ್ಥೆಯಿಂದ ಸನ್ಮಾನ ಮಾಡೋದು ಬಹಳ ವಿರಳ. ಇದು ನಿಜವಾಗ್ಲೂ ಸಾರ್ವಜನಿಕ ನೌಕರರಿಗೆ, ಸಾರ್ವಜನಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಸಾರ್ವಜನಿಕ ನೌಕರರಿಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ಅವರು ಇನ್ನೂ ಹೆಚ್ಚು ತಮಗೆ ಸಾರ್ವಜನಿಕರಿಗೆ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಸ್ಫೂರ್ತಿ ಕೊಡ್ತದೆ ಅಂತ ಹೇಳ್ತೀನಿ. ಹಾಗೆ ಸಾರ್ವಜನಿಕರು ಮತ್ತೆ ನೌಕರರು ಏನು ಸೇವೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ನೌಕರಿಯು ಸಂಬಂಧ ಸಹ ಚೆನ್ನಾಗಿದ್ದು ಆ ಸ್ಥಳೀಯ ಒಂದು ಸಾರ್ವಜನಿಕರಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸೌಹಾರ್ದತವಾದ ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಇದಕ್ಕೆ ನಿಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮ ನಿಜವಾಗ್ಲೂ ಪ್ರಶಂಸನೀಯ. ಸೊ ನಾನು ಒಂದು 2 ಗಂಟೆ ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬಂದೆ. ಇದೇನಪ್ಪ 2 ಗಂಟೆ ಮುಂಚಿತವಾಗಿ ಬಂದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನಾವು ಏನು ದೈನಂದಿನವಾಗಿ ಒಂದು ದೈನಂದಿನವಾದ ಡ್ಯೂಟಿ ಮಾಡ್ತಾ ಇರ್ತೀವಿ, ಅದರಿಂದ ಹೊರತುಪಡಿಸಿ ನಮಗೆ ಈ ರೀತಿ ಒಂದು ಮನೋರಂಜನೆ ಸಿಕ್ತು ನನಗೆ ಇಲ್ಲಿ ಒಂದು 2 ಗಂಟೆ. ಇಲ್ಲಿ ಯುವಕರ ಉತ್ಸಾಹ, ಯುವಕರ ಕ್ರೀಡೋಸ್ಫೂರ್ತಿ, ಯುವಕರ ಒಂದು ದೇಹದಾಢ್ಯತೆ ಮತ್ತು ಅವರ ಒಂದು ಉತ್ಸಾಹ ನೋಡಿ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಮೋಹನ್ ಗೌಡರವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಂಥ ಕ್ರೀಡೆಗಳನ್ನ ಎಲ್ಲ ಕಡೆ ಆಯೋಜಿಸಬೇಕು. ಕ್ರೀಡೆಗಳಲ್ಲಿ ನಾವು ಇತ್ತೀಚೆಗೆ ತೊಡಗಿಸ್ಕೊಳ್ಳೋದು ಕಡಿಮೆ ಆಗಿದೆ. ಯಾಕೆಂತೇಳಿದರೆ ನೀವು ನೋಡ್ತಾ ಇರ್ಬೋದು, ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ ಈಗ, ಅಷ್ಟೇ ಜನಸಂಖ್ಯೆ ನಾವು ಚೀನಾದ ಜನಸಂಖ್ಯೆಯನ್ನು ದಾಟಿ ಹೋಗ್ತಿದ್ದೀವಿ. ಇತ್ತೀಚೆಗೆ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ನಮಗೆ ಅವರಿಗೆ 300 ಪದಕ ಬಂದರೆ ನಮಗೆ ಕೇವಲ 100 ಪದಕ ಬರ್ತಾ ಇದೆ. ಕಾರಣ ಏನಂತ ಹೇಳಿದರೆ ನಾವು ನಮ್ಮ ಯುವಕರನ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಈ ರೀತಿ ಒಂದು ಸಾರ್ವಜನಿಕವಾಗಿ ಪ್ರೋತ್ಸಾಹ ಸಹ ಕಡಿಮೆ ಇದೆ. ಆದರೆ ಆ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಇಂಥ ಒಂದು ಗ್ರಾಮದಲ್ಲಿ ಇಂಥ ಒಂದು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ರೀತಿ ಒಂದು ಕ್ರೀಡೆಯನ್ನು ಆಯೋಜಿಸಿ ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇರೋದು, ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಈಗ ಹೇಗೂ ಈ ರೀತಿ VPL ಅಂತ ಸ್ಟಾರ್ಟ್ ಆಗಿದೆ, ವಾಲಿಬಾಲ್ ಪ್ರೀಮಿಯರ್ ಲೀಗ್ ಅಂತ ನಾವು ನಡೀತಾ ಇದೆ. ಇವಾಗ ಮೊದಲೆಲ್ಲ ಇರಲಿಲ್ಲ. ಈ ದೇಶದ ಆರ್ಥಿಕತೆ ಹೆಚ್ಚು ಬೆಳೀತಾ ಇದ್ದ ಹಾಗೆ ನಮ್ಮಲ್ಲಿ ಸಹ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಮೊದಲು ಇಷ್ಟೆಲ್ಲ ಪ್ರೋತ್ಸಾಹ ಇರಲಿಲ್ಲ. ಈ ರೀತಿ ಏನೋ ಒಂದು ಪ್ರೋತ್ಸಾಹ ಅಂತ ಹೇಳಿದ್ರೆ ಹಳ್ಳಿ ಮಟ್ಟದಲ್ಲಿ ಕ್ರೀಡೆಗಳು ನಡೀತಾ ಇತ್ತು, ಅಲ್ಲಿಗೆ ಅದು ನಿಂತು ಹೋಗ್ತಾ ಇತ್ತು. ಕ್ರೀಡೆ ಓನ್ಲಿ ಇದಕ್ಕಾಗಿ ಏನು ಹಣಕ್ಕಾಗಿ ಆಡಬೇಕು ಅಂತೇನಿಲ್ಲ. ಯಾವ ಒಂದು ಕ್ರೀಡೆಯಲ್ಲಿ ಯಾರು ಒಂದು ವ್ಯಕ್ತಿ ಅಥವಾ ಯುವಕರು ತೊಡಗಿಸ್ಕೊಳ್ತಾರೋ ಅವರು ಮುಂದೆ ಆರೋಗ್ಯವಾಗಿರ್ತಾರೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಅಸೆಟ್ ಆಗಿರ್ತಾರೆ. ಸೊ ನಾ ಏನು ಹೇಳ್ತಾ ಇದ್ದೆ, ಇತ್ತೀಚೆಗೆ ಹೆಚ್ಚಿಗೆ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಉದ್ಯೋಗ ಸಹ ಸಿಗ್ತದೆ, ಮತ್ತು ಹಣನೂ ಸಹ ಗಳಿಸ್ಬೋದು, ಸೆಲೆಬ್ರಿಟಿಗಳು ಸಹ ಆಗ್ಬೋದು. ವಾಲಿಬಾಲ್ ಒಂದು ಉತ್ತಮ ಕ್ರೀಡೆ. ನೀವು ಕ್ರಿಕೆಟಿಗೆ ಕಂಪೇರ್ ಮಾಡಿದರೆ, ಕ್ರಿಕೆಟಲ್ಲಿ ನೋಡಿ ಒಂದು ಗ್ರೌಂಡಲ್ಲಿ 11 ಜನ ಇರ್ತಾರೆ, ಬ್ಯಾಟರ್ ಸೇರಿ 12 ಜನ ಇರ್ತಾರೆ, 13 ಜನ ಇರ್ತಾರೆ. ಬರೀ 2 ಜನ ಮಾತ್ರ ಒಂದು ಸಮಯದಲ್ಲಿ ಆಡ್ತಾ ಇರ್ತಾರೆ. ಆದರೆ ಈ ವಾಲಿಬಾಲ್ನಲ್ಲಿ 6 ಜನ ಇದ್ದರೆ 6 ಜನ ಸಹ ಆಡ್ತಾ ಇರ್ತಾರೆ. 6 ಜನರ ಕಾನ್ಸಂಟ್ರೇಷನ್ ಸಹ ಬಾಲ್ ಮೇಲೆ ಇರ್ತದೆ. 6 ಜನರು ಒಂದೇ ಸಮಯದಲ್ಲಿ ಆಡ್ತಾ ಇರ್ತಾರೆ. ಅವರು ಎಲ್ಲರಿಗೂ ಸಹ ವ್ಯಾಯಾಮ ಸಿಗುತ್ತದೆ. ಎಲ್ಲರಿಗೂ ಸಹ ಕ್ರೀಡಾ ಮನೋಭಾವನೆ, ಕ್ರೀಡಾ ಸ್ಫೂರ್ತಿಯಿಂದ ಈ ಸಮಾಜದಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸೊ ಅದರಿಂದ
ಏನು ಮೋಹನ್ ಗೌಡ್ರವರು ಈ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊ ಬರ್ತಾ ಇದ್ದಾರೆ, ಇನ್ನೂ ಹೆಚ್ಚು ಈ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹೆಚ್ಚಿನ ಮಟ್ಟದಲ್ಲಿ, ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ ಪ್ರೀಮಿಯರ್ ಲೀಗ್ನ ಆಯೋಜಿಸಿ ಇನ್ನೂ ಹೆಚ್ಚಿನ ಕ್ರೀಡಾ ಟೀಮ್ಗಳನ್ನ ಕರೆಸಿ ಆಡಿಸಿ ಎಲ್ಲರಿಗೂ ಪ್ರೋತ್ಸಾಹ ನೀಡಲಿ ಅಂತ ಹೇಳಿ, ಈಗ ಅಲ್ಲೇ ಲೇಟ್ ಆಗಿದೆ, ನನ್ನೊಂದೆರಡು ಮಾತುಗಳನ್ನ ಇನ್ನೂ ಹೆಚ್ಚಿಗೆ ಅವರಿಗೆ ದೇವರು ಶಕ್ತಿ ಕೊಡಲಿ, ಅವರ ತಂಡಕ್ಕೆ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಕ್ರೀಡೆಗಳನ್ನ ಆಯೋಜಿಸಲಿ ಅಂತೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿ ನಮ್ಮ ಈ ಸಂಘಟನೆ ಬಗ್ಗೆ ಪ್ರೋತ್ಸಾಹಕ ನುಡಿಗಳನ್ನು ನುಡಿದ ಗೌರವಾನ್ವಿತ ಸರ್ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ, ಇದೀಗ ವೇದಿಕೆಯಲ್ಲಿ ಸಾಧಕರ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀ ಚಂದ್ರಶೇಖರ್ ಮುಂಡಾಳ ಅಧ್ಯಕ್ಷರು ಜೋಕಾಳಿ ಬಳಗ ಕೃಷ್ಣಾಪುರ ಕಾಮನ ವೇದಿಕೆಗೆ ಆಗಮಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ ಬಂಧುಗಳೇ. ಮೊದಲಾಗಿ ಭಾರತೀಯ ಸೇನೆಯ ನಿವೃತ್ತ ಸೈನಿಕರಿಗೆ ಗೌರವ ಸನ್ಮಾನ. ಶ್ರೀ ರಾಮಕೃಷ್ಣ ಬೈತಡ್ಕ ಇವರು ನಮ್ಮ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು, ವೇದಿಕೆಗೆ ಆಗಮಿಸಬೇಕಾಗಿ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬೆಟ್ಟ ಗುಡ್ಡ ಕಲ್ಲು ಮುಳ್ಳೆನ್ನದೆ ಎದೆಯನ್ನ ಕೊಟ್ಟು ಮುನ್ನುಗ್ಗುವವರು, ಗುಂಡಿನ ಹೊಡೆತಕ್ಕೂ ಹಿಂಜರಿಯದೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಲು ಸೇವೆಯನ್ನ ಸಲ್ಲಿಸುವವರು, ನಾವೆಲ್ಲರೂ ಸಂಭ್ರಮದಿಂದ ದೀಪಾವಳಿ ಆಚರಿಸಬೇಕಾದರೆ ಭರತ ಮಾತೆಯ ಕಣಕಣವನ್ನು ರಕ್ಷಿಸುವವರು ಯೋಧರು ಬಂಧುಗಳೇ. ನಮ್ಮೂರಿನ ನಿವೃತ್ತ ಹೆಮ್ಮೆಯ ಸೈನಿಕರಾಗಿರತಕ್ಕಂಥ ಶ್ರೀ ರಾಮಕೃಷ್ಣ ಮರಕ್ಕಡ ಇವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ರಾಮಕೃಷ್ಣ ಮರಕ್ಕಡ ಮಿಲಿಟರಿ ಸೇವೆಯನ್ನ 2001ರಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಟ್ರೈನಿಂಗ್ ಮುಗಿಸಿ ಪಂಜಾಬ್ನ ಜಮ್ಮು ಕಾಶ್ಮೀರ, ರಾಜಸ್ಥಾನ, ದೆಹಲಿ, ಹರಿಯಾಣಗಳಲ್ಲಿ ಸೇವೆಯನ್ನ ಸಲ್ಲಿಸಿ ಕಠಿಣ ಪರಿಸ್ಥಿತಿಯಲ್ಲಿ ಯುದ್ಧದ ಸಮಯಗಳಲ್ಲಿಯೂ ಕೂಡ ಸೇವೆಯನ್ನ ಸಲ್ಲಿಸುತ್ತಾ ನಮ್ಮ ದೇಶ ರಕ್ಷಣೆಯನ್ನ, ಭರತ ಮಾತೆಯ ರಕ್ಷಣೆಯನ್ನ ಮಾಡಿರತಕ್ಕಂಥ ನಮ್ಮೂರಿನ ಹೆಮ್ಮೆಯ ಯೋಧ 2019ರಲ್ಲಿ ನಿವೃತ್ತಿಯನ್ನ ಪಡೆದಿದ್ದಾರೆ. ಪತ್ನಿ ವಿಜಯ, ಮಕ್ಕಳು ಪ್ರಣವಿತಾ ಪೂಜಾರಿ ಮತ್ತು ಮಗ ಪ್ರದ್ವೀನ್ ರವರೊಂದಿಗೆ ಸುಖ ಜೀವನವನ್ನ ನಡೆಸ್ತಾ ಇರುವಂತಹ ಶ್ರೀ ರಾಮಕೃಷ್ಣ ರಕ್ಕಡೆಯವರಿಗೆ ಚಪ್ಪಾಳೆಯ ಅಭಿನಂದನೆ. ಜೋರಾದ ಚಪ್ಪಾಳೆಯ ಮೂಲಕವಾಗಿ ದೇಶ ಸೇವೆಯನ್ನ ಮಾಡುವಂತಹ ಅನೇಕ ಯುವಕರಿಗೆ ಪ್ರೇರೇಪಣೆಯಾಗಲಿ. ತಾವು ಮಾಡಿರತಕ್ಕಂಥ ಸೇವೆ ಅತ್ಯುನ್ನತವಾದುದು, ಪ್ರಶಂಸನೀಯವಾದುದು. ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ತಮ್ಮನ್ನ ಗೌರವಪೂರ್ವಕವಾಗಿ 11ನೇ ವರ್ಷದ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಭಗವಂತ ತಮ್ಮ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ನಿತ್ಯವೂ ಪೊರೆವಳ ನೆನೆಯುತ್ತ ಉಗ್ರಗಾಮಿಗಳ ಹೆಡೆಮುರಿ ಕಟ್ಟಿ ಹಿಂಡು ಹಿಂಡಾಗಿ ಹಾರಲೇಬೇಕು. ನೆಮ್ಮದಿಯ ನಾಳೆಗಾಗಿ ಅಗ್ನಿಪಥ ಇರಬಹುದು, ಭರತ ಮಾತೆಯ ಸೇವೆ ಮಾಡುವಂತಹ ಸೈನಿಕರ ಮೂಲಕವಾಗಿ ಇನ್ನಷ್ಟು ಯುವಕರು ಈ ನಾಡಿಗೆ, ಈ ದೇಶಕ್ಕೆ ಸೇವೆಯನ್ನ ಸಲ್ಲಿಸುವಂತೆ ಆಗಲಿ ಅನ್ನುವಂತ ಆಶಯ ನಮ್ಮದು. ಜೋಕಾಳಿ ಬಳಗದ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಮುಂಡಾಳ ನಮ್ಮದಿಗಿದ್ದೀರಿ. ತಾವು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಕ್ಲಬ್ನ ಅಧ್ಯಕ್ಷರು ಶ್ರೀ ಹರೀಶ್ ಕಟೀಲ್ ಅವರು ಹೂಗುಚ್ಛವನ್ನ ನೀಡಿ ಗೌರವಪೂರ್ವಕ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ಮುಂದೆ ಸಾಮಾಜಿಕ ಸೇವೆ ಸಲ್ಲಿಸಿರತಕ್ಕಂತ ಕ್ಷೇತ್ರದಲ್ಲಿ ನಾವು ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ. ಈರುವರನ್ನ ಇಲ್ಲಿ ಸನ್ಮಾನಿಸಬೇಕಾಗಿತ್ತು. ಊರೂರು ಶ್ರೀ ರವಿ ಕಟ್ಟಪಾಡಿ ಹಾಗೂ ಈಶ್ವರ ಮಲ್ಪೆ. ಬಹುಶಃ ರವಿ ಕಟ್ಟಪಾಡಿ ಸುಮಾರು 2 ಕೋಟಿಗಿಂತಲೂ ಹೆಚ್ಚಿನ ಹಣವನ್ನ ಈ ನಾಡಿಗಾಗಿ, ಅಶಕ್ತ ಕುಟುಂಬಗಳಿಗಾಗಿ ಸಲ್ಲಿಸಿದವರು. ಅವರು ಇಂದು ನಾವು ಕಾಣಬೇಕಾಗಿತ್ತು. ಅವರ ದುರಾದೃಷ್ಟ, ಪಾಪ ಕಳೆದ ವರ್ಷ ಈ ವಿಶೇಷವಾದಂತಹ ವೇಷವನ್ನ ತೊಡುವ ಸಂದರ್ಭದಲ್ಲಿ ಕಣ್ಣಿಗೆ ಒಂದಷ್ಟು ಗಾಯವಾಗಿ ಆ ಕಣ್ಣು ಊತಾಗಿದೆ. ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದೆ. ಅವರು ಬೇಗ ಗುಣಮುಖರಾಗಿ ಆಗ್ಲಿ. ಅವರು ಇವತ್ತು ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಈ ಊರಿನವರ ಒಂದು ಶುಭಾಶಯ, ಅದೇ ರೀತಿ ಅವರ ಸಾಧನೆಯ ಬಗ್ಗೆ ಹೆಮ್ಮೆ ಖಂಡಿತವಾಗಿ ಇದೆ ಅಂತ ಹೇಳುತ್ತಾ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಇನ್ನೋರ್ವ ಅದ್ವಿತೀಯ ಸಾಧಕರಾಗಿರತಕ್ಕಂಥ ಶ್ರೀ ಈಶ್ವರ ಮಲ್ಪೆ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈಶ್ವರ ಮಲ್ಪೆ ಬಹುಶಃ
ದಕ್ಷಿಣ ಕನ್ನಡ, ಉಡುಪಿ, ಕರ್ನಾಟಕ ರಾಜ್ಯದಾದ್ಯಂತ ಚಿರ ಪರಿಚಿತರಾಗಿರತಕ್ಕಂಥ ಹೆಸರು. ಮಲ್ಪೆ ಶ್ರೀ ಆನಂದ ಪುತ್ರನ್ ಶ್ರೀಮತಿ ಬೇಬಿ ಕರ್ಕೇರ್ ಅವರ ದ್ವಿತೀಯ ಪುತ್ರರಾಗಿ ಜನಿಸಿ ಈಶ್ವರ ಮಲ್ಪೆಯವರು ಪ್ರಖ್ಯಾತ ಈಜುಪಟು ಮತ್ತು ಮುಳುಗು ತಜ್ಞರಾದ ಇವರು ಸಮುದ್ರ ಬೀಚ್ನಲ್ಲಿ ಆಕಸ್ಮಿಕವಾಗಿ ಮುಳುಗುತ್ತಿರುವಂತಹ 65ಕ್ಕೂ ಹೆಚ್ಚಿನ ಜನರ ಜೀವ ರಕ್ಷಣೆ ಮಾಡಿದ ಜೀವದಾತ. ಸಮುದ್ರ, ಬಾವಿ, ನದಿಗಳಲ್ಲಿ ಅಸುನೀಗಿದಂತ ಅನಾಥ 101,000ಕ್ಕೂ ಹೆಚ್ಚು ಮೃತದೇಹಗಳನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀರಿನಾಳದಿಂದ ಹುಡುಕಿ ಮೇಲೆತ್ತಿದಾತ. ಕಡು ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಮೀನುಗಾರಿಕೆ ವೃತ್ತಿಯನ್ನ ಕೈಗೊಂಡು 15ನೇ ವರ್ಷದಲ್ಲೇ ಮಲ್ಪೆ ಕಿನಾರೆಯಲ್ಲಿ ಸೈಂಟ್ ಮೇರಿಸ್ ದ್ವೀಪಕ್ಕೆ ಈಜಿಕೊಂಡು ಹೋಗಿ ಸಾರಸ ಮೆರೆದವರು. ದಿನದ 24 ಗಂಟೆಯಲ್ಲಿ ಯಾವುದೇ ಕ್ಷಣದಲ್ಲಿ ಧಾವಿಸಿ ಬಂದುವಂತಹ ಇವರು 40 ಅಡಿ ಆಳದವರೆಗೂ ಕೂಡ ಆಕ್ಸಿಜನ್ ಸಹಾಯವಿಲ್ಲದೆ ಕೆಸರಿನಲ್ಲಿ ಸಿಕ್ಕಿದವರನ್ನು ಕೂಡ ಮೇಲೆತ್ತಬಲ್ಲಂತಹ ಸಾಮರ್ಥ್ಯವುಳ್ಳವರು. ಆಪದ್ಬಾಂಧವರಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆಕಸ್ಮಿಕವಾಗಿ ನದಿ ಪಾಲಾಗಿರುವ ಸಂದರ್ಭದಲ್ಲಿ ಆಳದಲ್ಲಿ ಹುಡುಕಿ ಮೃತದೇಹಗಳನ್ನು ತೆಗೆದಿದ್ದಾರೆ. ಮಾತ್ರವಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ರೋಗಿಗಳನ್ನು ಉಚಿತವಾಗಿ 600ಕ್ಕೂ ಹೆಚ್ಚು ರೋಗಿಗಳನ್ನು ದೂರದ ಬೆಂಗಳೂರಿಗೆ ಸಾಗಿಸಿದ್ದಾರೆ. ಕರಾವಳಿ ಕವಲು ಪಡೆಯಿಂದ ಪ್ರಶಂಸನೀಯ ಪತ್ರ ದೊರೆತಿದೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಆಪ್ತರಕ್ಷಕ ಆಪದ್ಬಾಂಧವ ಕಡಲ ವೀರ ಪ್ರಶಸ್ತಿ ಪುರಸ್ಕೃತರು, ಜಲಧೀರ ಬಿರುದು ವಿಜೇತರು. 2021ರಲ್ಲಿ ಶ್ರೀ ಅಘೋರೇಶ್ವರ ರಾಜ್ಯೋತ್ಸವ ಪ್ರಶಸ್ತಿ, ಸೇವಾರತ್ನ ಪ್ರಶಸ್ತಿ ಸಿಕ್ಕಿದೆ. ಸಂಗಮ ಪ್ರಶಸ್ತಿ, ಉಡುಪಿ ರತ್ನ ಪ್ರಶಸ್ತಿ, ತುಳುನಾಡ ಪೊರ್ಲು ಸೇವಾರತ್ನ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಪ್ರಶಸ್ತಿ, ಕರ್ನಾಟಕ ಪುತ್ರ ಪ್ರಶಸ್ತಿ, ಮಾನವತಾವಾದಿ ಪ್ರಶಸ್ತಿ ಸಿಕ್ಕಿದೆ. ಆದರೆ ದುರದೃಷ್ಟ ಬಂಧುಗಳೇ, ತಮ್ಮ 3 ಮಕ್ಕಳು ಕೂಡ ವಿಕಲಚೇತನರು. ಇವರದ್ದು ವೈಯಕ್ತಿಕ ಬದುಕಿನ ನೋವು ಸಾಕಷ್ಟಿದೆ, ಬೆಟ್ಟದಷ್ಟಿದೆ. ಸಮಾಜ ಸೇವೆ ಮಾಡಬೇಕೆಂಬ ತುಡಿತ ತೊಡದಿದ ಜೋರದ ಚಪ್ಪಾಳೆ ಬರಲಿ. ಇವರಿಗೆ ತನ್ನ ಕುಟುಂಬವು ಕತ್ತಲಲ್ಲಿದ್ರೂ ಕೂಡ ಇತರ ಕುಟುಂಬಕ್ಕೆ ಬೆಳಕಾಗಬೇಕೆಂಬ ತಮ್ಮ ಧ್ಯೇಯ ಇಲ್ಲಿಗೆ ತಮ್ಮನ್ನು ಕರೆಸಿದೆ. ಖಂಡಿತವಾಗಿಯೂ ಕೂಡ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಆಭಾರಿಯಾಗಿದೆ. ಹೌದು, ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ನ ವತಿಯಿಂದ ಅಭಿನಂದನೆಗಳನ್ನ ಸನ್ಮಾನ ಸಲ್ಲಿಸ್ತಾ ಭಗವಂತ ಇನ್ನಷ್ಟು ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಉಂಟು ಮಾಡಲಿ, ಇನ್ನಷ್ಟು ಜೀವಗಳಿಗೆ ತಾವು ಮೂಲವಾಗಿ ಅಂತ ಹೇಳ್ತಾ ಈಶ್ವರ್ ಮಲ್ಪೆರವರು 2 ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸುವ ಮೊದಲು 2 ಮಾತುಗಳನ್ನು ಆಡಬೇಕಾಗಿ ಅನನ್ಯ ಸಾಧಕರಾಗಿರತಕ್ಕಂಥ ಈಶ್ವರ್ ಮಲ್ಪೆ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಬಂಧುಗಳೇ. ಈ ಗ್ರಾಮದ ದೇವರನ್ನು ಮನಸಾರೆ ನೆನೆಸ್ಕೊಳ್ತಾ, ಹಾಗೆ ಇವತ್ತು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಅವರು ಆಯೋಜಿಸಿದ ವಾಲಿಬಾಲ್ ಪಂದ್ಯಾಟಕ್ಕೂ ಶುಭ ಕೋರ್ತಾ, ಈಗಾಗಲೇ ಎಲ್ಲ ತಂಡಗಳು ಜಯಿಸಿ ಎಲ್ಲರೂ ಕಾಯ್ತಾ ಇರಬಹುದು. ಆದ್ರೆ ಎಲ್ಲರಿಗೂ ನಾನು ಶುಭ ಕೋರ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗಣ್ಯಾದಿ ಗಣ್ಯರು ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರವೂರಿನ ಎಲ್ಲ ಬಂಧುಗಳಿಗೂ ನಾನು ವಂದಿಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಊರಿಗೆ ಹೊಸದಾಗಿ ಇವತ್ತು ಬಂದಿದ್ದೀನಿ. ಯಾಕೆಂದ್ರೆ ಈ ಭಾಗದಲ್ಲಿ ನನಗೆ ಅಂತ ಯಾವತ್ತೂ ಏನು ಸನ್ನಿವೇಶದಲ್ಲೂ ಯಾವ ಕಾಲು ಬರಲಿಲ್ಲ. ಯಾಕೆಂದ್ರೆ ನಾನೊಬ್ಬ ಕಡಲ ತಡಿಯಲ್ಲಿ ಒಂದು ಚಿಕ್ಕ ಸಂಸಾರ ಮಾಡಿಕೊಂಡು ಒಂದು ಜೀವನ ನಡೆಸ್ತಾ ಇದ್ದೀನಿ. ಆದ್ರೆ ನನಗೆ ಒಂದು ದೇವರು ಕೊಟ್ಟ ವರ ಅಂದ್ರೆ ಈಜು. ಆ ಈಜುವನ್ನು ನಾನು ಸಮಾಜದ ಒಳಿತಿಗಾಗಿ, ಯಾರು ಎಷ್ಟೇ ಕಷ್ಟದಲ್ಲಿ ಏನಾದ್ರೂ ನೀರಿಗೆ ಬಿದ್ರೆ ಅಥವಾ ಎಷ್ಟೇ ನೀರ ಆಳದಲ್ಲಿ ಯಾರಾದ್ರೂ ನೀರಿಗೆ ಬಿದ್ದು ಮೃತಪಟ್ರೆ ಅವರನ್ನು ಒಂದು ಮೃತದೇಹವನ್ನು ತೆಗಿಬೇಕು, ಅಥವಾ ಅವರನ್ನು ನಮ್ಮ ಹತ್ತಿರ ಸ್ಥಳ ಆದ್ರೆ ಜೀವಂತ ಆಗಿದ್ರೆ ಅವರನ್ನು ಜೀವಂತವಾಗಿ ತೆಗೆಯುವುದು. ಇದನ್ನು ನಾನು ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದೇನೆ. ಬಂಧುಗಳೇ,
ಎಷ್ಟೇ ರಾತ್ರಿ ಆಗಲಿ ಎಷ್ಟೇ ಕಗ್ಗತ್ತಲೇ ಇರಲಿ ನನ್ನ ಮೊಬೈಲ್ ಫೋನ್ ಮಾತ್ರ ಚಾಲೂಲಿರ್ತದೆ. ಯಾಕೆಂದ್ರೆ ನನ್ನಲ್ಲೊಂದು ಆಂಬುಲೆನ್ಸ್ ಅಂತ ಇದೆ, ಅದು ಸಹ ಉಚಿತ ಸೇವೆಗೋಸ್ಕರ. ಅದು ನಮ್ಮ ಉಡುಪಿಯಿಂದಾಗ್ಲಿ ನಾನಾ ಭಾಗದಿಂದ 1000 ಕಿಲೋಮೀಟರ್ ಆದ್ರೂ ಸಹ ಅದು ಉಚಿತ ಸೇವೆ. ಹೃದಯ ಸಮಸ್ಯೆಯಿಂದ ಇರಲಿ, ಚಿಕ್ಕ ಏನಾದ್ರೂ ಸಮಸ್ಯೆ ಅಂದ್ರೆ ಬೇರೆ ಊರಿಗೆ, ಬೆಂಗಳೂರಾಗ್ಲಿ, ಇಳಕಲ್ಲಾಗ್ಲಿ, ಕಾರವಾರ ಆಗ್ಲಿ, ಬಾಂಬೆಗಾಗ್ಲಿ ಎಲ್ಲಾ ಕಡೆಗೆ ಸಹ ಈ ನಮ್ಮ ಬಡ ಜನಗಳಿಗೋಸ್ಕರ, ತೀರಾ ಬಡವರಿಗೆ ಎಲ್ಲರಿಗೂ ಸಹ ಅದು ಉಚಿತವಾಗಿ ನನ್ನ ಮೊಬೈಲ್ ಫೋನ್ ಮಾತ್ರ 24 ಗಂಟೆಲ್ಲೂ ಚಾಲು ಇರ್ತದೆ. ಯಾರು ಬೇಕಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಆ ಆಂಬುಲೆನ್ಸ್ ಬಂದು ನಿಮ್ಮ ಮನೆ ಹತ್ರ ನಿಲ್ತದಂತ ಹೇಳ್ತಾ ಇದ್ದೇನೆ ಬಂಧುಗಳೇ. ಈಗಾಗಲೇ ನೀರಿಗೆ ಬಿದ್ದು ಮೃತಪಡುವವರು ತುಂಬಾ ಜನ. ಚಿಕ್ಕ ಚಿಕ್ಕ ಏನಾದರೂ ಕಷ್ಟ ಆದ್ರೆ ಸಾಕು ಹೋಗಿ ಮೃತಪಡುದು. ಮೊನ್ನೆ ನಮ್ಮ ಕೊಲ್ಲೂರಿನ ಅರಸಿನಗುಂಡಿಯಲ್ಲಿ ಭದ್ರಾವತಿಯ ಶರತ್ ಎಂಬ ಹುಡುಗ ಬಂದು ರೀಲ್ಸ್ ಹುಚ್ಚಿಗೆ ತನ್ನ ಅಮೂಲ್ಯವಾದ ಪ್ರಾಣವನ್ನು ತೆಗೆದುಕೊಂಡ. ಆ ತಂದೆ ತಾಯಿ ತಂಗಿ ಎಲ್ಲ ಎಷ್ಟು ಅಳ್ತಾ ಇದ್ದಾರೆ. ಆದ್ರೆ ನೀರಿಗೆ ಬಿದ್ದ ಅವನು 8 ದಿನದ ಮೇಲೆ ಸಿಕ್ಕಿದ. ಯಾಕೆ ಈಗ ಈ ಮಳೆಗಾಲದ ಸಮಯದಲ್ಲಿ ಯುವಕರು ಹೋಗಿ ಸುಮ್ಮನೆ ಒಂದು ರೀಲ್ಸ್ ಸೆಲ್ಫಿ ಅಂತ ಹೇಳ್ತಾನ ಅಮೂಲ್ಯವಾದ ಪ್ರಾಣವನ್ನು ತೆಗೆದುಕೊಳ್ತಾರೆ. ಗಾಯವಾದ್ರೆ ಗುಣಪಡಿಸಬಹುದು, ಒಂದು ಸಲ ಪ್ರಾಣವನ್ನು ಕೈ ಚೆದ್ರೆ ಮತ್ತೆ ಬರಲ್ಲ. ಹಾಗೆಯೇ ನಿನ್ನೆ 2 ದಿನ ಆಯ್ತು ಮಡಿಕೇರಿಯಲ್ಲಿ ನಮ್ಮ ಸೈನಿಕರೊಬ್ಬರು ನೀರಿಗೆ ಬಿದ್ರು. ಅದು ಏನೇ ಕಾರಣ ಇರಲಿ, ಆದ್ರೆ ಆ ತಾಯಿಯ ಅಳು ನೋಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಸ್ಥಳೀಯರು, ಮುಳುಗು ತಜ್ಞರು ಎಲ್ಲರೂ ಬಂದಿದ್ದಾರೆ. 2 ದಿನದಿಂದ ಅವರ ಮೃತದೇಹ ಇಲ್ಲ, ಎಲ್ಲಿ ಹೋಗಿದಂತ ಗೊತ್ತಿಲ್ಲ. ಕೊನೆಗೆ ನಾನು ಕಾರ್ಯನಿಮಿತ್ತ ಬೆಂಗಳೂರಲ್ಲಿದ್ದೆ, ಫೋನ್ ಮಾಡಿದ್ರು ಈಶ್ವರಣ್ಣ ಬನ್ನಿ ಅಂತ. ಆದ್ರೆ ನಾನು ನಮ್ಮ ಮಲ್ಪೆಯಿಂದ ನಮ್ಮ ಟೀಮಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಅಲ್ಲಿ ನಮ್ಮ ಏನು ಪರಿಕರಗಳಿದೆ ಸ್ಕೂಬಾ ಡೈವಿಂಗ್ ಅದನ್ನೆಲ್ಲ ನೀವು ಮಡಿಕೇರಿಗೆ ತನ್ನಿ, ನಾನು ಬೆಂಗಳೂರಿಂದ ಬರ್ತೇನೆ ಅಂತ ಹೇಳಿ ರಾತ್ರಿ 9 ಗಂಟೆಗೆ ನೀರಿಗೆ ಇಳಿದಾಗ ಆ ಗ್ರಾಮ ದೇವರ ಒಂದು ಆಶೀರ್ವಾದ, ನಿಮ್ಮಂತ ಎಲ್ಲ ತಾಯಿಯ ಆಶೀರ್ವಾದದಿಂದ ಅರ್ಧ ಗಂಟೆಯಲ್ಲಿ ನೀರ ಆಳದಲ್ಲಿ ರಾತ್ರಿ ಆ ಮೃತದೇಹ ಸಿಕ್ತು. ಇದಕ್ಕೆಲ್ಲ ನನ್ನದಂತ ಏನಿಲ್ಲ, ಎಲ್ಲಾ ತಾಯಂದಿರ ಆಶೀರ್ವಾದ, ಎಲ್ಲಾ ಗುರು ಹಿರಿಯರ ಆಶೀರ್ವಾದ, ಅವರ ಆಶೀರ್ವಾದ ಹೊಂದಿದ್ರೆ ಖಂಡಿತವಾಗಿಯೂ ಇಂಥ ಕಾರ್ಯ ಮಾಡಲು ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಯಾರು ಸಹ ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಒಂದು ಸಲ ನಾವು ಏನಾದರೂ ನೀರಿಗೆ ಅಥವಾ ಏನಾದರೂ ಇಂಥ ಕಷ್ಟ ಸನ್ನಿವೇಶದಲ್ಲಿ ನೀರಿಗೆ ಬಿದ್ರೆ ನೀವು 100 ಸಲ ಆಲೋಚನೆ ಮಾಡಿ. ನಮ್ಮ ಪ್ರಾಣ ಅಮೂಲ್ಯವಾದಂತ ಹೇಳ್ತಾ ಇದ್ದೇನೆ. ಈಗಾಗಲೇ ಸುಮಾರು 1000ಕ್ಕಿಂತ ಮೇಲೆ ಮೃತದೇಹಗಳನ್ನು ತೆಗೆದಿದ್ದೇನೆ. ಆದ್ರೆ ಅದರಲ್ಲಿ ನನಗೆ ಬದುಕಿಸಿಲ್ಲ ಆಗಿದ್ದು ಕೇವಲ 65 ಜನರನ್ನು. ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ. ಈ ಭಾಗದಲ್ಲೂ ನನ್ನ ಸೇವೆ ಮಾಡಲು ಏನಾದರೂ ಕಷ್ಟ ಆದ್ರೆ ಸಹ ನಮ್ಮ ಆಂಬುಲೆನ್ಸ್ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಖಂಡಿತವಾಗಿ ಬರ್ತದೆ. ಹಾಗೆಯೇ ಈ ವೇದಿಕೆಯಲ್ಲಿ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನನ್ನ ಇಲ್ಲಿ ಸನ್ಮಾನಿಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತನ್ನೆಲ್ಲವನ್ನ ಸವೆಸಿ ಪರಹಿತವನ್ನ ಕಾಯುವವನು ಉನ್ನತನು ಅಂತ ಮಾತಿದೆ. ಅಶಕ್ತರ, ದೀನ ದಲಿತರ ಪಾಲಿಗೆ ದೇವರಾಗಿದ್ದೀರಿ. ತಮ್ಮ ಕಾರ್ಯವನ್ನ ಇನ್ನಷ್ಟು ಮುಂದುವರಿಸಿ ಎಲ್ಲರೂ ಕೂಡ ಮಗದೊಮ್ಮೆ ಚಪ್ಪಾಳಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಶ್ರೀ ಈಶ್ವರ್ ಮಲ್ಪೆ ಸರ್ ಇವರಿಗೆ ಮುಂದೆ ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗಾಗಿ ಬಲ್ಲೆ ತೆಲಿಪಾಲೆ ಖ್ಯಾತಿಯ ಪ್ರಶಂಸಾ ಕಾಪು ತಂಡದ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ವೇದಿಕೆಗೆ ಬರ್ತಾ ಇದ್ದಾರೆ. ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ಹಾಗೂ ಶ್ರೀ ಮರ್ವಿನ್ ಶಿರ್ವಾ ಇವರುಗಳನ್ನ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಮೂವರನ್ನು ಕೂಡ ಚಪ್ಪಾಳೆಯ ಮೂಲಕವಾಗಿ ವೇದಿಕೆ ಸ್ವಾಗತಿಸಿಕೊಳ್ಳೋಣ. ಹಿಂದಿನ ರಂಗತರಂಗ ತಂಡದ ನಾಟಕ ಅಧ್ಯಕ್ಷರೇ, ಅಭಿನಯಿಸುವಂತ ನಾಟಕ
ಮುಂದೆ ಮೂಡಿ ಬರ್ಲಿಕ್ಕಿದೆ. ಇವರನ್ನೆಲ್ಲ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಬಹುಶಃ ಈ ಊರಿನವರು ಪ್ರತ್ಯಕ್ಷವಾಗಿ ನೋಡುವಂತಹ ಭಾಗ್ಯ ಎಂದು ನಮಗೆ ಸಿಗ್ತಾ ಇದೆ. ಮೂವರ ಪರಿಚಯವನ್ನ ತಮ್ಮ ಮುಂದೆ ಇಡ್ತಾ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ಇವರಿಗೆ ನೀಡುವಂತಹ ಅಭಿನಂದನಾ ಪತ್ರ. ರಂಗಭೂಮಿ ಕಲಾವಿದರು, ಕೌಡೂರು ಕುಂಜದ ಬೆಟ್ಟು ಪ್ರೇಮ ಶೆಟ್ಟಿ ಮತ್ತು ದಿವಂಗತ ಜಗನ್ನಾಥ್ ಶೆಟ್ಟಿ ದಂಪತಿಗಳ ಮೂರನೇ ಮಗನಾಗಿ ಜನನ. ಇವರ ಪ್ರಾಥಮಿಕ ಶಿಕ್ಷಣ ಬೈಲೂರು ಮೈನ್ ಶಾಲೆ ಹಾಗೂ ಪ್ರೌಢ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೈಲೂರು. ಇಲ್ಲಿ ವೃತ್ತಿ ಶಿಕ್ಷಣ ತರಬೇತಿಯನ್ನ ಕಾರ್ಕಳ ಬೋರ್ಡ್ ಹೈಸ್ಕೂಲ್ನಲ್ಲಿ ಮುಗಿಸಿದ್ದಾರೆ. ವೃತ್ತಿಗಾಗಿ ಪಿಗ್ಮಿ ಕಲೆಕ್ಷನ್, ಗೂಡ್ಸ್ ಟೆಂಪೋ ಚಾಲಕರಾಗಿ ಜೀವನ ಕಟ್ಟಿಕೊಳ್ಳಿಕ್ಕೆ ಆರಂಭ. ಪ್ರಸನ್ನ ಶೆಟ್ಟಿ ರಂಗಭೂಮಿ ಪಯಣ 9ನೇ ತರಗತಿಯಲ್ಲಿ ಸುಳಿಕ್ ತಿಕ್ಕಿನ ಬದುಕು ನಾಟಕದಲ್ಲಿ ಬಣ್ಣ ಹಚ್ಚಿದ ಪ್ರಸನ್ನ ಶೆಟ್ಟಿಯವರು ಹಳೆ ವಿದ್ಯಾರ್ಥಿಯಾಗಿ ಯುವಕ ಮಂಡಲಗಳಲ್ಲಿ ಹಾಸ್ಯ ಪಾತ್ರಗಳ ಜನ ಮೆಚ್ಚುಗೆ ಪಡೆದಿದ್ರು. ನಂತರ ನಮನ ಕಲಾವಿದರು ಈ ನಾಟಕ ತಂಡದಲ್ಲಿ 10 ವರ್ಷ ಕಲಾವಿದನಾಗಿ ನಿರ್ದೇಶಕನಾಗಿ ದುಡಿದು 15 ವರ್ಷಗಳಿಂದ ಲೀಲಾದ್ರಿ ಶೆಟ್ಟಿ ರಂಗತರಂಗ ಕಾಪು ನಾಟಕ ತಂಡದಲ್ಲಿ ಪ್ರಧಾನ ಹಾಸ್ಯ ಕಲಾವಿದನಾಗಿ, ನಾಟಕ ರಚನೆಗಾರನಾಗಿ, ನಿರ್ದೇಶಕನಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆಗಳಲ್ಲಿ ಜನರನ್ನ ರಂಜಿಸಿದ್ದಾರೆ. ಪ್ರಸನ್ನ ಶೆಟ್ಟಿ ನಿರ್ದೇಶಿತ ನಾಟಕಗಳು ತಾನೊಬ್ಬನೇ ಕಲಾವಿದನಲ್ಲ, ತನ್ನಂತೆ ಇತರ ಗ್ರಾಮೀಣ ಭಾಗದ ಕಲಾವಿದರು ಬೆಳೆಯಬೇಕು ಎನ್ನುವ ನಿಟ್ಟಿನಲ್ಲಿ 2014ರಲ್ಲಿ ಚೈತನ್ಯ ಕಲಾವಿದರು ಬೈಲೂರು ಎಂಬ ತಂಡವನ್ನು ಕಟ್ಟಿ ಬಲೆ ತೆಲುಪಾಲಿ ಮೇ 2022 ಸ್ಟಾರ್ ತೂಯಿನಾಯೆ ಪೋಯೆ ಬುದ್ಧಿ ಚಪಟ್ ಬೀರ ಪೂಂಡುಗೆ ಜುಟ್ಟು ಮೀಸೆದ ವಾರ್ಡ್ ನಂಬರ್ 2 ಅಧ್ಯಕ್ಷರು ಹೀಗೆ 9 ನಾಟಕಗಳನ್ನು ಬರೆದಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಇವರು ಬರೆದಂತಹ ಸ್ಟಾರ್ ಮತ್ತು ಮೇ 22 ನಾಟಕಕ್ಕೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದೆ. ಕಲಾ ಪ್ರೌಢಿಮೆಗೆ ಸಾಕ್ಷಿಯಾಗಿದೆ. ಬಲೆ ತೆಲುಪಾಲಿ ಸಿನಿಮಾ ರಂಗದ ಪಯಣ ಪ್ರಶಂಸಾ ತಂಡದ ಮೂಲಕ 2013ರಲ್ಲಿ ಪ್ರಾರಂಭವಾಗಿ ನಮ್ಮ ಟಿವಿಯ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಸೀಸನ್ 1, 2, 3, 4 ವಿನ್ನರ್ಸ್ ಇವರೇ. ರಂಗತರಂಗದವರು ಬಹುಶಃ ಬಲೆ ತೆಲುಪಾಲಿ ವಿಜೇತರಾಗಿದ್ದಾರೆ, ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಕನ್ನಡ ಕಲರ್ಸ್ ವಾಹಿನಿಯಲ್ಲಿ ಮಜಾ ಭಾರತಿ ರಿಯಾಲಿಟಿ ಶೋದಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಚಾಲಿ ಪೋಲಿಲು, ಎಕ್ಕಸಕ, ಗಿರ್ಗಿಟ್, ರಾಜ್ ಸೌಂಡ್ಸ್ ಅಂಡ್ ಲೈಟಿಂಗ್, ಸರ್ಕಸ್ ಈ ಸಿನಿಮಾದಲ್ಲಿ 15ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಬಿಗ್ ಬಾಸ್ ವಿಜೇತ ರೂಪೇಶ್ ಶೆಟ್ಟಿ ಅವರ ಗಿರ್ಗಿಟ್ ಸಿನಿಮಾದ ಮುಖೇನ ಸಂಭಾಷಣೆಗಾರನಾಗಿ ಅವಕಾಶ ಪಡೆದು ಪಂಚಿಂಗ್ ಡೈಲಾಗ್ನ ಮುಖಾಂತರ ತುಳು ರಂಗಭೂಮಿಯಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿದ್ದಾರೆ. ಸಂಭಾಷಣೆಗಾರರಾಗಿ ರಾಜ್ ಸೌಂಡ್ಸ್ ಅಂಡ್ ಲೈಟಿಂಗ್, ಸರ್ಕಸ್ ಇನ್ನಿತರ ಸಿನಿಮಾಗಳು. ಗಿರ್ಗಿಟ್, ರಾಜ್ ಸೌಂಡ್ಸ್ ಲೈಟಿಂಗ್ ಚಿತ್ರಕ್ಕೆ ಕೋಸ್ಟಲ್ ವುಡ್ ಫಿಲ್ಮ್ ಅವಾರ್ಡ್ ಕೂಡ ಬಂದಿದೆ. ದುಬೈ, ಮಸ್ಕತ್, ಕುವೈಟ್, ಕತಾರ್, ಬಹ್ರೇನ್ ಇಲ್ಲಿ 25ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಇಂದು ನಮ್ಮೊಂದಿಗಿದ್ದಾರೆ. ಇವತ್ತು ನಾಟಕ ಅಭಿನಯವನ್ನು ಮಾಡಲಿಕ್ಕಿದ್ದಾರೆ. ಕಲಾ ಕ್ಷೇತ್ರಕ್ಕೆ ತಾವೊಂದು ಅಮೂಲ್ಯ ರತ್ನ ಅಂತ ಹೇಳ್ತಾ ಸರ್ ತಮ್ಮನ್ನು ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಮರ್ವಿನ್ ಶಿರ್ವ ರಂಗಭೂಮಿ ಕಲಾವಿದರು, ಶಿರ್ವ ಗ್ರಾಮದ ಇಗ್ನೇಷಿಯಸ್ ಮತ್ತು ಜೂಲಿಯಾನ ದಂಪತಿಗಳ ಸುಪುತ್ರ. 1982ರಲ್ಲಿ ಜನನ. ಲೋಕದ ಕಣ್ಣಿಗೆ ನೀವು ಗಂಡಾಗಿದ್ದರು. ರಂಗಮಂಚದ ಅಭಿಮಾನಿಗಳಿಗೆ ಸುಂದರ ಯುವತಿಗೆ ಆಗಿ ಕಾಣ್ತಾರೆ ಮರ್ವಿನ್ ಶಿರ್ವ. ಸಾಂಸ್ಕೃತಿಕ ಲೋಕದ ಸಂಭ್ರಮದ ವ್ಯಕ್ತಿತ್ವ. ವಿದ್ಯಾಭ್ಯಾಸ ಏನು ಗೊತ್ತಾ? MCA ಅತ್ಯುನ್ನತ ಪದವಿ ಇದೆ. ಕಲಾದೇವಿಯನ್ನು ಕಲೆಯ ಸಾಕ್ಷಾತ್ಕಾರದ ಸವಿಯುಂಡ ತಾವು ಬಲೆ ತೆಲುಪಾಲಿ ಲೋಕಖ್ಯಾತಿಯ ನಗೆ ಹಬ್ಬದ ಸ್ಪರ್ಧೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿದ್ದೀರಿ. ರಂಗಭೂಮಿಯಲ್ಲಿ ತ್ರಿಮೂರ್ತಿಗಳಲ್ಲಿ ತಾವು ಒಬ್ಬ ಶ್ರೇಷ್ಠ ಕಲಾವಿದರು. ನಾಟಕ, ನೃತ್ಯ, ಸಿನಿಮಾ, ಕಿರುತೆರೆ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ತಮ್ಮನ್ನು ಕೂಡ ಗೌರವಿಸ್ತಾ ಇದ್ದೇವೆ. ತುಳು ರಂಗಭೂಮಿಯ ಅದ್ವಿತೀಯ ಇನ್ನೋರ್ವ ಕಲಾವಿದರಾಗಿರತಕ್ಕಂತಹ ಶ್ರೀ ಮರ್ವಿನ್ ಶಿರ್ವ ಇವರನ್ನ ಜೊತೆಯಲ್ಲಿ ಶ್ರೀ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ನಮ್ಮೊಂದಿಗಿದ್ದಾರೆ. ರಂಗಭೂಮಿ ಕಲಾವಿದರು. ಉಡುಪಿ ತಾಲೂಕು ಶಿರ್ವ ಮಾಣಿಬೆಟ್ಟು ಸುಂದರ ಎಂ ಶೆಟ್ಟಿ ಮತ್ತು ರತ್ನ ಎಸ್ ಶೆಟ್ಟಿ ದಂಪತಿಗಳ ಸುಪುತ್ರ. ಶಿಕ್ಷಣವನ್ನ ಮೂಡುಬೆಳ್ಳಿಯ ಸಂತ ಲಾರೆನ್ಸ್ ಶಾಲೆಯಲ್ಲಿ ಡಿಗ್ರಿಯನ್ನ ಮಣಿಪಾಲದಲ್ಲಿ ಮುಗಿಸಿದ್ದಾರೆ. MBA ಪದವಿಯನ್ನ ಮೈಕ್ರೋ ಮ್ಯಾನೇಜ್ಮೆಂಟ್ ನಲ್ಲಿ ಪೂರ್ತಿಗೊಳಿಸಿದ್ದಾರೆ. ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಣ್ಣ ಹಚ್ಚಿ ತುಳು ನಾಟಕ ಮಾಡಿದ ಪ್ರಶಂಸೆ ಇವರದು. ಅನಂತರದಲ್ಲಿ ಎಡ್ಮೂರು ಸಂಘದ ಮೂಲಕ ದಿನಕರ ಭಂಡಾರಿ ವಿರಚಿತ ಇಂಚ ಆಯರ ಬಲ್ಲಿತ್ತನ ನಾಟಕದ ಮೂಲಕ ರಂಗ ಪ್ರವೇಶ ಮಾಡಿ ಇಂದು 106 ನಾಟಕಗಳಲ್ಲಿ ಅಭಿನಯ ಮಾಡಿ ಓರ್ವ ಅದ್ವಿತೀಯ ಕಲಾವಿದ ಅನ್ನೋದನ್ನ ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ಬಲೆ ತೆಲುಪಾಲಿ ಇದರಲ್ಲಿ 1, 2, 3, 4 4 ಸೀಸನ್ಗಳಲ್ಲಿ ಈ ತಂಡ ವಿಜೇತವಾಗಿದೆ. ಇದಕ್ಕೆ ಕಾರಣ ಈ ತ್ರಿಮೂರ್ತಿಗಳು. ಅಂತಿದ್ದವರೆಲ್ಲ ಮುಂದೊಂದು ದಿವಸ ಖಂಡಿತವಾಗಿಯೂ ತುಳು ಕನ್ನಡ ರಂಗಭೂಮಿಯಲ್ಲಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅವರ ನಾಟಕವನ್ನು ನಾವೆಲ್ಲ ನೋಡ್ಲಿಕ್ಕಿದ್ದೇವೆ ಅನ್ನುವಂಥ ಸಂತೋಷ ನಮ್ಮದು. ಭಗವಂತ ತಮಗೆಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಉಂಟು ಮಾಡಲಿ ಅಂತ ಹೇಳ್ತಾ ಶಾಲು, ಹಾಲಾರ್ಪಣೆ, ಗೌರವ ಸ್ಮರಣಿಕೆಯೊಂದಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ. ಮಗದೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ರಂಗಭೂಮಿಯ ಮೂಲಕವಾಗಿ ತುಳುನಾಡಿಗೆ ವಿಶೇಷವಾದ ಕೊಡುಗೆಯನ್ನ ನೀಡುತ್ತಾ ಇರತಕ್ಕಂತಹ ಶ್ರೀ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಪ್ರಸನ್ನ ಶೆಟ್ಟಿ ಬೈಲೂರು ಹಾಗೂ ಶ್ರೀ ಮರ್ವಿನ್ ಶಿರ್ವ ಇವರುಗಳಿಗೆ, ಇವರೊಂದಿಗೆ ಶ್ರೀ ಶರತ್ ಉಚ್ಚಿಲ ಇವರನ್ನ ಗೌರವಿಸಬೇಕಾಗಿತ್ತು. ಅವರು ನಮ್ಮೊಂದಿಗೆ ಇವತ್ತು ಇಲ್ಲ.
ಕೀಬೋರ್ಡ್ ನಲ್ಲಿ ಲ್ಯಾಪ್ಟಾಪ್ ನಲ್ಲಿ ಮ್ಯೂಸಿಕ್ ಸೆಟ್ಟಿಂಗ್ ಅನ್ನ ಮೊದಲಾಗಿ ಮಾಡಿದಂತಹ ಓರ್ವ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀ ಶರತ್ ಶೆಟ್ಟಿ ಉಚ್ಚಲ್ ಇವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿತ್ತು. ಅವರನ್ನು ಕೂಡ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಾ ಮಗದೊಮ್ಮೆ ಚಪ್ಪಾಳೆಯ ಅಭಿನಂದನೆ ಈ ಎಲ್ಲ ಸಾಧಕರಿಗೆ. ಮುಂದೆ ಶಿಕ್ಷಣ ಕ್ಷೇತ್ರದ ವಿಶೇಷ ಸಾಧನೆಗಾಗಿ ಸುಳ್ಯ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಶ್ರೀ ಶಿವಪ್ರಸಾದ್ ಬಾರಿಂಗಳ ಇವರನ್ನ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಲಿಕ್ಕಿದ್ದೇವೆ. ಅದೇ ರೀತಿ ಕ್ರೀಡಾ ಕ್ಷೇತ್ರದ ಸಾಧಕರಾಗಿರತಕ್ಕಂತಹ ಪ್ರಶಸ್ತಿ ವಿಜೇತ ಹಿರಿಯ ಕ್ರೀಡಾಪಟು ಶ್ರೀಮತಿ ಸುಶೀಲಾ ಪೆರ್ಲೋಡಿ ಇವರನ್ನ ಗೌರವಿಸಲಿಕ್ಕಿದ್ದೇವೆ. ಜೊತೆಯಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ್ತಿ ಕುಮಾರಿ ಶಿಷ್ಮಾ ಪಿಯು ಉದೇರಿ ಇವರನ್ನ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದೆ. ಮೂವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಕ್ಲಬ್ನ ಸದಸ್ಯರು ಇವರುಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಶಿಕ್ಷಣ ಕ್ಷೇತ್ರದ ವಿಶೇಷ ಸಾಧಕರು ನನ್ನೊಡನಾಡಿಯಾಗಿದ್ದುಕೊಂಡು ಚಾರ್ವಕ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಬಾಳಿಲ ವಿದ್ಯಾಸಂಸ್ಥೆಯ ಹೆಮ್ಮೆಯ ಹೆಸರುವಾಸಿ ಖ್ಯಾತ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತ ಶಿವಪ್ರಸಾದ್ ಜಿ ಇವರನ್ನ ಪರಿಚಯಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರಾಥಮಿಕ ಶಿಕ್ಷಣವನ್ನ ಚಾರ್ವಕ ಇಲ್ಲಿ, ಪ್ರೌಢ ಶಿಕ್ಷಣವನ್ನ ಕಾಣಿಯೂರು, ಪದವಿ ಶಿಕ್ಷಣವನ್ನ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿನಲ್ಲಿ ಪೂರೈಸಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಕ ತರಬೇತಿ ಪಡೆದು ವಿದ್ಯಾಬೋಧಿನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಕ್ಕಳಿಗೆ ಕೃಷಿ ಪಾಠ, ಮಕ್ಕಳೊಂದಿಗೆ ಶಾಲಾ ಕೈತೋಟದಲ್ಲಿ ತರಕಾರಿ ಬೆಳೆಯುವುದು, ಪೋಷಣೆ, ಹವಾಮಾನ ಮಾಹಿತಿ ತಿಳಿಯಲಿಕ್ಕೆ ಮಳೆಯ ಮಾಪಕ ಅಳವಡಿಕೆ, ದಾಖಲೀಕರಣ, ವಿಶೇಷವಾಗಿ ಮಕ್ಕಳಿಗೆ ಬೇಸಿಗೆ ಶಿಬಿರಗಳ ಆಯೋಜನೆ, ನೃತ್ಯ, ನಾಟಕ, ಕ್ರಾಫ್ಟ್, ಚಿತ್ರಕಲೆ, ಅಭಿನಯಕ್ಕೆ ಪ್ರೋತ್ಸಾಹ, ಸಂಘ ಸಂಸ್ಥೆಗಳಲ್ಲಿ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವುದು, ಅದೇ ರೀತಿಯಾಗಿ ಗಣಿತ ಪ್ರತಿಭಾನ್ವೇಷಣೆ ಪರೀಕ್ಷೆಗೆ ಮಕ್ಕಳನ್ನು ಅನುಗೊಳಿಸುವುದು, ಅದಕ್ಕಿಂತ ಹೆಚ್ಚಾಗಿ ಓರ್ವ ಸ್ಕೌಟ್ ಅಂಡ್ ಗೈಡ್ ಶಿಕ್ಷಕನಾಗಿ ರಾಷ್ಟ್ರ ಮಟ್ಟದ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಪ್ರಾತ್ಯಕ್ಷಿಕೆ ತರಬೇತಿಯನ್ನ ನೀಡಿದ್ದಾರೆ. 2022-23ರಲ್ಲಿ ಭಾರತ ಸ್ಕೌಟ್ ಗೈಡ್ಸ್ ಜಾಂಬೂರಿಯಲ್ಲಿ 10,000 ಮಕ್ಕಳಿಗೆ ಕಂಟಿಜೆಂಟ್ ನಾಯಕನಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ತನ್ನ ಶಾಲೆಯನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಂತಹ ಹೆಮ್ಮೆ ಶಿವಪ್ರಸಾದ್ ಬಾರಿಂಗಳ ಅವರದು. ಕಪಿಲೇಶ್ವರ ಕಲಾ ಸಮಿತಿಯ ಮೂಲಕವಾಗಿ ಈ ಭಾಗಕ್ಕೆ ಸಿಂಗಾರಿ ಮೇಳವನ್ನ ಪರಿಚಯಿಸಿದಂತಹ ಹೆಮ್ಮೆಯ ಶಿಕ್ಷಕ. ಅದೇ ರೀತಿ ಸಂಸ್ಕಾರ ಚಾವಡಿಯ ಮೂಲಕವಾಗಿ ವಿಶೇಷ ಶಿಬಿರಗಳನ್ನು ಮಾಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅದ್ವಿತೀಯ ಸಾಧಕ ಶಿಕ್ಷಕ ಸರ್, ತಮ್ಮನ್ನ ಗೌರವದಿಂದ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಮತಿ ಸುಶೀಲಾ ಪೆರ್ಲೋಡಿ ಪ್ರಶಸ್ತಿ ವಿಜೇತ ಹಿರಿಯರು ಕ್ರೀಡಾಪಟುಗಳು. ಸುಳ್ಯ ತಾಲೂಕು ಅಮರಪಡ್ನೂರು ಗ್ರಾಮದ ಲಿಂಗಪ್ಪಗೌಡ ಸಾಕಮ್ಮ ದಂಪತಿಗಳ ಸುಪುತ್ರಿ. ಸರ್ಕಾರಿ ಶಿಕ್ಷಣವನ್ನ ಕುಕ್ಕುಜಡ್ಕದಲ್ಲಿ ಮುಗಿಸಿ ಮಾಸ್ಟರ್ ಅಥ್ಲೆಟಿಕ್ಸ್ ಕೂಟದಲ್ಲಿ 2013 ಹಾಗೂ 14ನೇ ಸಾಲಿನಲ್ಲಿ ಭಾಗವಹಿಸಿ 5,000 ಮೀಟರ್ ಓಟ, 800 ಮೀಟರ್ ಓಟ, 200 ಮೀಟರ್ ಓಟದಲ್ಲಿ ಪ್ರಶಸ್ತಿ ಪಡೆದು ನಮ್ಮೂರಿಗೆ ಕೀರ್ತಿಯನ್ನ ತಂದಿದ್ದೀರಿ. 2015ರಲ್ಲಿ ಹರಿಯಾಣದಲ್ಲಿ ನಡೆದ ಅಥ್ಲೆಟಿಕ್ಸ್ ನಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟ ವಿಭಾಗದಲ್ಲಿ 3 ಕಿಲೋಮೀಟರ್ ವಾಕ್ ರೇಸ್ ನಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದೀರಿ. ಅದೇ ರೀತಿ ಮಂಗಳಾ ಸ್ಟೇಡಿಯಂ, ಮಂಗಳೂರು ಓಬೋ ಸ್ಟೇಡಿಯಂ, ಚಿತ್ರದುರ್ಗ, ಕೇರಳದ ಕೋಯಿಕೋಡ್ ಇತ್ಯಾದಿ ಕ್ರೀಡಾಂಗಣಗಳಲ್ಲಿ, ಯೂನಿವರ್ಸಿಟಿ ಸ್ಟೇಡಿಯಂ ಮುಂಬೈಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ಓಟದಲ್ಲಿ ಪಾಲ್ಗೊಂಡು ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿದ್ದೀರಿ. ಅದೇ ರೀತಿ ಕೋಲಾರದಲ್ಲಿ 41 ರಾಜ್ಯಗಳ ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ ದಕ್ಷಿಣ ಕನ್ನಡವನ್ನು 70 ವರ್ಷಗಳ ಮೇಲ್ಪಟ್ಟ ಹಿರಿಯರ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಲಿಕ್ಕೆ ಕಾರಣ ಆಗಿ ಲವಲವಿಕೆಯಿಂದ ಇಂದು ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಕ್ರೀಡೆ, ಅದಕ್ಕಿಂತ ಅವರ ಜೀವನವೂ ಸಹ ಖಂಡಿತವಾಗಿಯೂ ಕೂಡ ತಾವು ನಮಗೆಲ್ಲ ಮಾದರಿಯಾಗಿದ್ದೀರಿ ಅಂತ ಹೇಳ್ತಾ ತಮ್ಮನ್ನ ಗೌರವಿಸಿ ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಕ್ರೀಡಾಪಟು ಶಿಷ್ಮಾ ಪಿಯು ಹುದೇರಿ, ರಾಷ್ಟ್ರಮಟ್ಟದ ಕಬಡ್ಡಿ ಪಟು. ಜಯಲಕ್ಷ್ಮಿ ಉಮೇಶ್ ಗೌಡ ದಂಪತಿಗಳ ಸುಪುತ್ರಿ. ಪ್ರಾಥಮಿಕ ಶಿಕ್ಷಣವನ್ನ ಗುತ್ತಿಗಾರಿನಲ್ಲಿ ಮುಗಿಸಿ ಪ್ರಸ್ತುತ ಎನ್ಮೂರು ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಮುಂದುವರಿಸ್ತಾ ಇದ್ದೀರಿ. ಶಿಕ್ಷಣ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ, ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನ ತಂಡಕ್ಕೆ ತಂದುಕೊಟ್ಟಿದ್ದೀರಿ. ಅನಂತರದಲ್ಲಿ ಕಬಡ್ಡಿ ಆಟಗಾರ್ತಿಯಾಗಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸುಳ್ಯ ತಾಲೂಕು ಇದರಿಂದ ಕಬಡ್ಡಿಯನ್ನ ತರಬೇತಿ ಪಡೆದುಕೊಂಡು ಉತ್ತರ ಪ್ರದೇಶದಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ
ದಕ್ಷಿಣ ಮಧ್ಯ ಕ್ಷೇತ್ರವನ್ನ ಪ್ರತಿನಿಧಿಸಿ ನಮ್ಮ ರಾಜ್ಯಕ್ಕೆ ಹೆಸರನ್ನ ತಂದಿದ್ದೀರಿ, ನಮ್ಮ ಊರಿಗೆ ಹೆಸರನ್ನ ತಂದಿದ್ದೀರಿ. ಕ್ರೀಡಾ ಕ್ಷೇತ್ರದಲ್ಲಿ ತಾವು ಇನ್ನಷ್ಟು ಸಾಧನೆಯನ್ನ ಮಾಡುವಂತಾಗ್ಲಿ. 3 ಅನನ್ಯ ಸಾಧಕರು ಶಿಕ್ಷಣ ಕ್ಷೇತ್ರದಲ್ಲಿ ಶಿವಪ್ರಸಾದ್ ಬಾರೆಂಗಳ ಜೊತೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ತಮಗೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ, ಆರೋಗ್ಯ, ಸನ್ಮಂಗಲವನ್ನ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಚಪ್ಪಾಳೆಯ ಅಭಿನಂದನೆಗಳನ್ನ ಸಲ್ಲಿಸೋಣ. ಊರಿನ ಎಲ್ಲರಿಗೆ, ನಮಗೆಲ್ಲರಿಗೂ ಕೂಡ ಈ ಸಾಧಕರು ಪ್ರೇರಣೆ ಆಗಲಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಿದ ತಮಗೆಲ್ಲರೂ ಕೂಡ ಮನ ತುಂಬಿದ ವಂದನೆಗಳು. ಮುಂದೆ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇರುವ ಪ್ರತಿಭೆಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಕುಮಾರಿ ಛಾಯಾ ಅಬ್ಬಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೆರೆಯಲ್ಲಿ 2022-23ನೇ ಸಾಲಿನ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ. ಅದೇ ರೀತಿ ಕುಮಾರಿ ಶ್ರೀವಿದ್ಯಾ ಎನ್, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಾಣಿನಲ್ಲಿ 2022-23ನೇ ಸಾಲಿನ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ. ಇವರನ್ನ ಪ್ರತಿಭಾ ಪುರಸ್ಕಾರದ ನೆಲೆಯಲ್ಲಿ ನಮ್ಮ ಶ್ರೀಹರಿ ಫ್ರೆಂಡ್ಸ್ ಪುಂಚತ್ತಾರು ವತಿಯಿಂದ ಗೌರವಿಸಿ ಸನ್ಮಾನಿಸಲಿಕ್ಕಿದ್ದೇವೆ. ಕುಮಾರಿ ಛಾಯಾ ಅಬ್ಬಡ ಹಾಗೂ ಕುಮಾರಿ ಶ್ರೀವಿದ್ಯಾ ಎನ್ ಪ್ರತಿಭಾ ಪುರಸ್ಕಾರ. ಚಪ್ಪಾಳೆ ಬರಲಿ ಇರೋರು ಪ್ರತಿಭೆಗಳಿಗೆ. ಪ್ರತಿ ವರ್ಷನೂ ಕೂಡ ನಾವು ಕಲಿಕೆಯಲ್ಲಿ ಮುಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸ್ತೇವೆ. ಅಂಕವು ಖಂಡಿತವಾಗಿಯೂ ಕೂಡ ಮಾನದಂಡ ಆಗಿದೆ. ಒಂದು ವೃತ್ತಿಯನ್ನ ಪಡೆಯುವವರೆಗೂ ಕೂಡ ಎಷ್ಟು ಪ್ರತಿಭಾನ್ವಿತರಾಗಿ ಓದುತ್ತಾರೆ ಅನ್ನುವಂಥದ್ದು ತುಂಬಾ ಮಹತ್ವವನ್ನು ಪಡ್ಕೊಳ್ತದೆ. ನಮ್ಮೂರಿನ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ ಛಾಯಾ ಅಬ್ಬಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೆರೆಯಲ್ಲಿ 2022-23ನೇ ಸಾಲಿನ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ. ಇವಳಿಗೆ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರತಕ್ಕಂಥ ಶ್ರೀ ಧರ್ಮಪ್ಪ ಎನ್.ಎಂ. ಸರ್ ಅವರು ಗೌರವಿಸ್ತಾ ಇದ್ದಾರೆ. ಹಿರಿಯರಿಂದ ಗೌರವ ಪಡೆಯುವಂತ ಭಾಗ್ಯವನ್ನ ಕಿರಿಯ ಪ್ರಾಯದಲ್ಲೇ ಪಡ್ಕೊಂಡಿದ್ದೀರಿ. ಇದನ್ನ ಮುಂದುವರಿಸಿ ಖಂಡಿತವಾಗಿಯೂ ಕೂಡ ಒಂದು ಉತ್ತಮ ವೃತ್ತಿಯನ್ನ ಮುಂದಿನ ದಿವಸಗಳಲ್ಲಿ ಪಡ್ಕೊಳ್ಳುವವರೆಗೆ ತಮ್ಮ ಈ ಸಾಧನೆ ಮುಂದುವರಿಯಲಿ ಅಂತ ಆಶಿಸ್ತಾ ಇದ್ದೇವೆ. ಕುಮಾರಿ ಶ್ರೀವಿದ್ಯಾ ಎನ್, ಬಹುಶಃ ನಾನು ನೋಡಿದ ಮಟ್ಟಿಗೆ ಎಳವೆಯಿಂದಲೇ ಅದ್ವಿತೀಯ ಪ್ರತಿಭೆಯಾಗಿ ಕಾಣಿಯೂರಿನ ಕೀರ್ತಿಯನ್ನ ಬೆಳಗಿದಕ್ಕೆ ಕುಮಾರಿ ಶ್ರೀವಿದ್ಯಾ ಎನ್ ಬಹಳ ಉತ್ತಮವಾದಂತ ಅರಳು ಪ್ರತಿಭೆ. ಕಾಣಿಯೂರು ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಂಡಿದ್ದೀರಿ. ತಮಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನ ಕರುಣಿಸಲಿ, ಇನ್ನಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುವ ಶಕ್ತಿಯನ್ನ ಕರುಣಿಸಲಿ ಅಂತ ಆಶಿಸ್ತಾ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ನ ವತಿಯಿಂದ ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ಬಂಧುಗಳೇ, ಕಾಲು ಒತ್ತೆ ಮಾಡದೆ ಸಮುದ್ರವನ್ನು ದಾಟಬಹುದು, ಆದರೆ ಕಣ್ಣು ಒತ್ತೆ ಮಾಡದೆ ಜೀವನವೆಂಬ ಸಮುದ್ರವನ್ನು ದಾಟಲು ಸಾಧ್ಯವಿಲ್ಲ ಅನ್ನುವಂತಹ ಮಾತಿದೆ. ಯಾವುದೋ ಕಾರಣದಿಂದ ಕಷ್ಟಕರವಾದಂತಹ ಜೀವನವನ್ನ ಸಾಗಿಸುವ ಕುಟುಂಬಗಳಿಗೆ ಬೆಳಕಾಗತಕ್ಕಂತಹ ಕಾರ್ಯವನ್ನ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮಾಡ್ತಾ ಇದೆ. ಇಂದು 2 ಕುಟುಂಬಗಳಿಗೆ ಕ್ಲಬ್ನಿಂದ ಆದಂತಹ ಅತ್ಯುತ್ತಮ ಧನ ಸಹಾಯವನ್ನ ನೀಡುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಶ್ರೀ ಶಿನಪ್ಪ ಕಂಡಿಗ, ಶ್ರೀಮತಿ ಗಿರಿಜಾ, ಈ ದಂಪತಿಗಳ ಪುತ್ರಿ ನವ್ಯ ವಿಶೇಷ ಚೇತನ ಮಗು, ಬೆಡ್ ರಿಡನ್, ಮನೆಯಲ್ಲೇ ಇದ್ದಾಳೆ.
ಬಹುಶಃ ಕಡು ಬಡತನದಿಂದ ಜೀವನವನ್ನ ಸಾಗಿಸ್ತಾ ಇದೆ ಈ ಕುಟುಂಬ. ಚಾರ್ವಕ ಗ್ರಾಮದ ಕಂಡಿಗದಲ್ಲಿರತಕ್ಕಂತ ಶೀನಪ್ಪಗೌಡ, ಶ್ರೀಮತಿ ಗಿರಿಜಾ ಈ ದಂಪತಿಗಳ ಕುಟುಂಬಕ್ಕೆ 10,000 ನಗದನ್ನ ನೀಡುತ್ತಾ ಇದ್ದೇವೆ. ಇದು ನಮ್ಮ ಒಂದು ಸಣ್ಣ ಕೊಡುಗೆಯಷ್ಟೇ. ಖಂಡಿತವಾಗಿಯೂ ಜೀವನೋಪಾಯಕ್ಕೆ ಒಂದು ಹಂತದವರೆಗಿನ ಜೀವನೋಪಾಯಕ್ಕೆ ಇದು ಸಹಕಾರ ಆಗ್ತದೆ ಅಂತ ಹೇಳ್ತಾ ಸ್ವೀಕರಿಸಿದಂತಹ ಹಿರಿಯರಿಗೆ ವಂದನೆಗಳು. ಚೆನ್ನಪ್ಪ ಸವಿತಾ ಅಜ್ಜಿನಡ್ಕ ತೋಳ್ಪಾಡಿ, ಶ್ರೀ ಚೆನ್ನಪ್ಪ ಶ್ರೀಮತಿ ಸವಿತಾ ಅಜ್ಜಿನಡ್ಕ ತೋಳ್ಪಾಡಿ ಇವರ ಪುತ್ರ ಕಾರ್ತಿಕ್, ಇವರು ಕೂಡ ವಿಶೇಷ ಚೇತನ ಮಗು, ಹುಟ್ಟುವಾಗಲೇ ಅಂಗವಿಕಲನಾಗಿ ನಮ್ಮೊಂದಿಗಿದ್ದಾನೆ, ಬರ್ತಾ ಇದ್ದಾನೆ. ಬಹುಶಃ ಈ ಕುಟುಂಬವನ್ನ ಕೂಡ ಗುರುತಿಸಿಕೊಂಡು ಈ ಕುಟುಂಬಕ್ಕೆ ಕೂಡ ನಾವು ಅಕ್ಕ ಬೆಲೆ ಬಾರಿ ಬಡಪತ್ತದ ಜೀವನ ಮಲ್ತೊಂದು ಪುನಂಚಿತನ ಈ ಕುಟುಂಬಗಳ ಒಂಜಾತ ಶಕ್ತಿ ಕೊರ್ಪುನಂಚಿನ ಕಜ್ಜನು ನಮ್ಮ ಕ್ಲಬ್ ಮಲ್ತೊಂದು ತಾಟಿ ಬಿಟ್ಟದು ಅಭಿನಂದನೆ ಮಲ್ಪುಗ ಖಂಡಿತವಾದಲ್ಲ. ಇಂಚಿನ ಕುಟುಂಬಗಳಿಗೆ ಬೊಲ್ಪಾಪಿನಗಲು ನನಾತು ಜನ ಉಪ್ಪಡು ದುಂಬು ಬರಡು ತೆರಿದೋ ತೆರಿಯಂದೆನೋ ಗೊತ್ತಾಗ್ಲಿಕ್ಕನೋ ಗೊತ್ತಾವಂದಿಲ್ಲಕ್ಕನೋ ಖಂಡಿತವಾದ ಸಕಾಯ ಮಲ್ಪುನಂಚಿತ ಮನಸ್ಸಲ್ಲಿ ತಂಡ ಸಕಾಯ ಮಲ್ಪುಡು ಪಂಡದನಿ ಗಿಡ ಭಿನ್ನಹ ಮಲ್ತೊಂದು ದೊಡ್ಡ ಕುಟುಂಬಲೆಲ್ಲ ಈ ಸಂದರ್ಭಡು ಎಂಕ್ಲ ಗುರುತಿಸ ಒಂದುಲ್ಲ, ಎಂಕ್ಲ ಹಿಡ್ದು ಆಪುನಂಚಿತನ ಸಹಕಾರನು ಕೊರೊಂದುಲ್ಲ. ನನ್ನ ದುಂಬುಗು ಹಾಲ್ 11ನೇ ವರ್ಷದ ದೀಪಾವಳಿ ಹಬ್ಬದ ಪ್ರಯುಕ್ತ 3 ವಿಶೇಷವಾದಂತಹ ಧನ ಸಹಾಯವನ್ನ ನೀಡ್ತಾ ಇದ್ದೇವೆ. ಸ್ಥಳೀಯ ದೇವಸ್ಥಾನವಾದಂತಹ ನಾವೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸಭಾಭವನಕ್ಕೆ ಅಂದಾಜು 25,000 ಮೊತ್ತದ ಆಲ್ ಮಾಡರ್ನ್ ಕಂಪನಿಯ ಫ್ಯಾನ್ ಅನ್ನು ಅಳವಡಿಸಿಕೊಟ್ಟಿದ್ದೇವೆ. ಈಗಾಗಲೇ ನಾವು ಧನವನ್ನ ಹಸ್ತಾಂತರಿಸಿದ್ದೇವೆ. ಆದರೆ ಸಾಂಕೇತಿಕವಾಗಿ ವೇದಿಕೆಗೆ ದೇವಸ್ಥಾನದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ನಮ್ಮ ವೇದಿಕೆಯಲ್ಲಿರುವ ಗಣ್ಯರಿಂದ ಚೆಕ್ ಅನ್ನ ಪಡ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ವಿಶೇಷ ಧನ ಸಹಾಯವನ್ನ ಮಾಡಿದ್ದೇವೆ. ನಾಗೇಶ್ ರೈ ನಮ್ಮೊಂದಿಗಿದ್ದಾರೆ. ಇವರು ವೇದಿಕೆಗೆ ಬಂದು ನಮ್ಮಿಂದ ಈ ಗೌರವವನ್ನ ಚೆಕ್ ಅನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಹರಿ ಸಭಾಭವನಕ್ಕೆ ಅಂದಾಜು 30,000 ಮೊತ್ತದ ಆಧುನಿಕ ತಂತ್ರಜ್ಞಾನದ ವಾಟರ್ ಪ್ಯೂರಿಫೈಯರ್ ಅನ್ನ ಅಳವಡಿಸಿ ಕೊಟ್ಟಿದ್ದೇವೆ. ಶ್ರೀಹರಿ ಸಭಾಭವನಕ್ಕೆ ಶ್ರೀ ಹರಿ ಭಜನಾ ಮಂಡಳಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಶ್ರೀ ರಾಮಣ್ಣ ಐ ನಾರಾಯಣಗೌಡ ಇಡ್ಯಡ್ಕ, ಮಧುಕರ ಬೆಂಗಡ್ಕ, ಮೇದಪ್ಪ ಮಾನ್ಯಡ್ಕ, ತಾರನಾಥ್ ಮುಡೆ ಮಜಲ್, ಹರೀಶ್ ಕಡೀರ ಇವರುಗಳೆಲ್ಲ ನಮ್ಮೊಂದಿಗಿದ್ದಾರೆ. ನಮ್ಮ ಕ್ಲಬ್ನ ವತಿಯಿಂದ ನೀಡಿದಂತಹ ಈ ಧನ ಸಹಾಯವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಂದನೆಗಳು. ಅದೇ ರೀತಿಯಾಗಿ ಸ್ಥಳೀಯ ಅಂಗನವಾಡಿ ಕೇಂದ್ರವಾದಂತಹ ಬಂಡಾಜೈಲಿಗೆ ಅಂದಾಜು 15,000 ಮೊತ್ತದ ವಿದ್ಯುತ್ ಸಂಪರ್ಕವನ್ನ ಮಾಡಿಸಿ ಬೆಳಕು ಮತ್ತು ಫ್ಯಾನ್ನ ವ್ಯವಸ್ಥೆಯನ್ನ ಮಾಡಿ ಕೊಡಲಾಗಿರುತ್ತದೆ. ಇವರು ಕೂಡ ಅಂಗನವಾಡಿ ಕಾರ್ಯಕರ್ತೆ ವೇದಿಕೆಗೆ ಬಂದು ಸಹಾಯಧನ ಚೆಕ್ ಅನ್ನ ಪಡ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಂಗನವಾಡಿಯ ಪರವಾಗಿ ಸಹಾಯಧನ ಚೆಕ್ ಅನ್ನ ವಿತರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅಂಗನವಾಡಿಯ ವತಿಯಿಂದ ಕ್ಲಬ್ಗೆ ಒಂದು ವಿಶೇಷವಾದಂತಹ ಕೃತಜ್ಞತಾ ಪತ್ರವನ್ನ ಬಾಲ ವಿಕಾಸ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಬಂಡಾಜೆ ಇವರು ನೀಡಲಿಕ್ಕಿದ್ದಾರೆ. ಕ್ಲಬ್ನ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಉದ್ಘಾಟನೆಗೊಂಡು ಅಂದಿನಿಂದ ಇಂದಿನ ತನಕ ಹಲವಾರು ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇದ್ದೀರಿ. ಬಡವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ದೇವಸ್ಥಾನ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದೀರಿ. ಅದೇ ರೀತಿಯಾಗಿ ಕಷ್ಟದಲ್ಲಿರುವವರಿಗೆ ಸ್ಪಂದಿಸ್ತಾ ಅಪೂರ್ವ
ಕೊಡುಗೆಗಳನ್ನ ನೀಡ್ತಾ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತಹ ತಾವು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ 15,000 ಮೊತ್ತದ ವಿದ್ಯುತ್ ಸಂಪರ್ಕವನ್ನು ಮಾಡಿಕೊಟ್ಟಿದ್ದೀರಿ. ತಮ್ಮ ಈ ಸೇವೆ ಹೀಗೆ ಮುಂದುವರಿಯಲಿ, ನಾವು ಮನದಾಳದ ಕೃತಜ್ಞತೆಗಳನ್ನ ತಮಗೆ ಸಲ್ಲಿಸ್ತಾ ಇದ್ದೇವೆ ಅಂತ ಕೃತಜ್ಞತಾ ಪತ್ರವನ್ನ ನಮ್ಮ ಈ ಕ್ಲಬ್ಗೆ ನೀಡ್ತಾ ಇದ್ದಾರೆ. ತಮ್ಮ ಅಭಿಮಾನಕ್ಕೆ ಮಗದೊಮ್ಮೆ ವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಮುಂದೆ ವೇದಿಕೆಯಲ್ಲಿ ನಮ್ಮೊಂದಿಗಿರುವವರು ಶ್ರೀ ಸುಬ್ಬಯ್ಯ ನಾಯಕ್ ACF ಪುತ್ತೂರು ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನು ಆಡಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಪುಂಚತ್ತಾರು ಇದರ ಈ ದಿನದ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆದಿರುವಂತಹ ಪ್ರೋ ವಾಲಿಬಾಲ್ ಪಂದ್ಯಾಟ ಹಾಗೂ ವಿವಿಧ ಆಟೋಟ ಸ್ಪರ್ಧೆಯ ಸನ್ಮಾನ ಸಮಾರಂಭ, ಪ್ರತಿಭಾ ಪುರಸ್ಕಾರ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಸಂಘದ ಅಧ್ಯಕ್ಷರಾದ ಶ್ರೀ ಮೋಹನ್ ಗೌಡ್ರವರೇ, ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಧರ್ಮಪ್ಪ NM ಅಡಿಷನಲ್ SP ದಕ್ಷಿಣ ಕನ್ನಡವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಸಾರ್ವಜನಿಕ ಬಂಧುಗಳೇ, ಕ್ರೀಡಾಭಿಮಾನಿಗಳೇ, ನನಗೆ ಈ ದಿವಸ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತದೆ. ಇಲ್ಲಿ ಬಂದು ಅಡಿಷನಲ್ SP ಅವರು ಹೇಳಿದಾಗೆ ನನಗೆ ಬರುವಷ್ಟಕ್ಕೆ ಈ ಒಂದು ಕಾರ್ಯಕ್ರಮ ಯಾವ ಥರ ಇರ್ಬೋದು, ಫ್ರೆಂಡ್ಸ್ ಕ್ಲಬ್ ಅಂಥೇಳಿ ಅನಿಸಿದೆ. ಇಲ್ಲಿ ಬಂದವಾಗ ಬೇರೆ ಬೇರೆ ಈ ಕ್ರೀಡೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಹಾಗೂ ಸಮಾಜದಲ್ಲಿ ತುಂಬ ಬೇರೆ ಬೇರೆ ಕಷ್ಟಗಳನ್ನು ಅನುಭವಿಸಿರುವಂತಹ ಜನರನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡಿದ್ದು ತುಂಬ ಹೆಮ್ಮೆ ಅನಿಸ್ತದೆ. ಈ ಪ್ರತಿಯೊಂದು ನಾನು ಕೇಳಿದ ಹಾಗೆ ಈ ಒಂದು ಭಾಗದಲ್ಲಿ ಏನೇಕಲ್ಲಿರ್ಬೋದು, ಪುಂಚತ್ತಾರು, ಸವಣೂರು, ಈ ಭಾಗದಲ್ಲಿ ಸುಳ್ಯ ತಾಲೂಕಿನ ಹಾಗೂ ಈಗ ಕಡಬ ತಾಲೂಕಾಗಿದೆ. ಈ ಭಾಗದಲ್ಲಿ ಹೆಚ್ಚಿನವರು ನಮ್ಮ ಭಾರತೀಯ ಸೇನೆಯಲ್ಲಿ ಇರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಿದವರು ಇದ್ದಾರೆ ಅಂತ ಹೇಳಿ ನಾನು ಕೇಳ್ಕೊಂಡಿದ್ದೇನೆ. ಇಲ್ಲಿ ಸಹ ವೇದಿಕೆಯಲ್ಲಿ ಭಾರತೀಯ ಸೇನೆಯಲ್ಲಿ ರಿಟೈರ್ಡ್ ಆಗಿರುವಂಥವರನ್ನು ಸನ್ಮಾನಿಸಿರುವುದು ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲಿ ಹಾಗೂ ಎಜುಕೇಷನ್ ಇದರಲ್ಲಿ ಸಹ ಒಳ್ಳೆ ಮಾರ್ಕ್ಸ್ ಪಡೆದಿರುವಂಥವರನ್ನು ಹಾಗೂ ಉಡುಪಿಯಲ್ಲಿ ಸ್ವಿಮ್ಮಿಂಗಲ್ಲಿ ಒಂದು ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಸ್ವಿಮ್ಮಿಂಗಿನಲ್ಲಿ ಸಾಧನೆ ಮಾಡಿರುವಂಥ ಈಶ್ವರ್ ಮಲ್ಪೆ ಇರ್ಬೋದು, ಅಂಥವರನ್ನು ಗುರುತಿಸಿರುವುದು ಒಳ್ಳೆ ಕಾರ್ಯಕ್ರಮ. ಈ ಒಂದು ಪ್ರತಿಯೊಂದು ಯಾವುದೇ ಒಂದು ಕ್ರೀಡಾ ವ್ಯವಸ್ಥೆಯಲ್ಲಿ ನಾವು ಈ ಒಂದು ಹಳ್ಳಿಯಲ್ಲಿ ಈಗ ಯಾವುದೇ ಎಂಟರ್ಟೈನ್ಮೆಂಟ್ ಇರುವುದಿಲ್ಲ. ಪೇಟೆಯಲ್ಲಿದ್ದವರಿಗೆ ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ, ಮಾಲ್ ಇರ್ತದೆ, ಅಥವಾ ತಿರುಗಾಡಲಿಕ್ಕೆ ಬೇರೆ ಬೇರೆ ಒಂದು ಸಿನಿಮಾ ಥಿಯೇಟರ್ಗಳಿರ್ತದೆ, ಅದರಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಆದ್ರೆ ಈ ಹಳ್ಳಿಯಲ್ಲಿ ಯಾವುದೇ ಒಂದು ಇಂತಹ ವ್ಯವಸ್ಥೆ ಇಲ್ಲದೆ ಇದ್ರೂ ಸಹ ಇಂಥ ಒಂದು ಫ್ರೆಂಡ್ಸ್ ಕ್ಲಬ್ನವರು ಜನರಿಗೆ ಒಳ್ಳೆಯ ಒಂದು ಈ ಕಾರ್ಯಕ್ರಮವನ್ನು ಮಾಡಿ ವಿವಿಧ ಕ್ಷೇತ್ರಗಳಲ್ಲಿ ಅಥವಾ ಕ್ರೀಡೆಯಲ್ಲಿ ಇದು ವಾಲಿಬಾಲ್ ಇರ್ಬೋದು. ಇವತ್ತು ವಾಲಿಬಾಲ್ ನಾವು ವೀಕ್ಷಿಸಿದ್ದೇವೆ. ಅವರ ಕ್ರೀಡಾ ಸ್ಫೂರ್ತಿ ನೋಡಿದರೆ ತುಂಬ ಹೆಮ್ಮೆ ಅನಿಸ್ತದೆ. ಒಳ್ಳೆ ರೀತಿಯಲ್ಲಿ ಆಡುವವರು ನಮ್ಮ ಹಳ್ಳಿ ಭಾಗದಲ್ಲಿ ಇದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕ್ರೀಡಾ ಅಭಿಮಾನಿಗಳಿರ್ಬೋದು ಅಥವಾ ಯುವಕರಿರ್ಬೋದು, ನಮ್ಮ ಒಳ್ಳೆಯ ಒಂದು ಚಿಂತನೆಗೆ ನಾವು ನಮ್ಮ ಸಮಯವನ್ನು ಮುಡಿಪಾಗಿಡಬೇಕು ಹೊರತು ಆ ಕ್ರೀಡೆಯಲ್ಲಿ ಒಬ್ಬರು ವಿನ್ ಆಗಿರ್ಬೋದು, ಒಬ್ಬರು ಸೋಲ್ಬೋದು. ಆದರೆ ನಮ್ಮ ಸಹೋದರತ್ವ ಭಾವನೆ ಯಾವಾಗಲೂ ಅದರಲ್ಲಿ ಮೂಡಿಸ್ಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಈ ಒಂದು
ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಸಂತೋಷವನ್ನು ಹಂಚಿಕೊಂಡಿದ್ದೀರಿ. ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ನನಗೂ ಸಹ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಮೋಹನ್ ಗೌಡ್ರು ಹಾಗೂ ಅವರ ಎಲ್ಲ ಈ ಸಂಘದ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜಯಂತಿ. ಶುಭ ಹಾರೈಕೆಗಳಿಗಾಗಿ ವಂದನೆಗಳು ಸರ್. ವಿದ್ವತ್ತಂಚ ನೃಪತ್ವಂಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಬಹುಶಃ ಜ್ಞಾನದ ಮೂಲಕವಾಗಿ ಶಿಕ್ಷಣದ ಕ್ಷೇತ್ರದ ಸಾಧನೆಯ ಮೂಲಕವಾಗಿ ತನ್ನನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಅತಿಥಿಯಾಗಿ ಪಾಲ್ಗೊಳ್ಳುತ್ತಾ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರತಕ್ಕಂಥವರು BAITI ತುಂಬೆ ಮಂಗಳೂರು ಇದರ ಪ್ರಾಂಶುಪಾಲರಾಗಿರ್ತಕ್ಕಂಥ ನವೀನ್ ಕುಮಾರ್ KS ಸರ್ ಅವರು ನಮ್ಮೊಂದಿಗಿದ್ದಾರೆ. ಮಾತುಗಳನ್ನ ಆಡಬೇಕಾಗಿ ವಿನಂತಿ. ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಪುಂಚತಾರು ಇದರ ವತಿಯಿಂದ 11ನೇ ವಾರ್ಷಿಕ ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವಂತ ಶ್ರೀ ಧರ್ಮಪ್ಪ ಅಡಿಷನಲ್ SP ಮಂಗಳೂರು ಹಾಗೂ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತ ಶ್ರೀ ಮೋಹನ್ ಗೌಡ ಇಡ್ಯಡ್ಕ, ಹಾಗೇನೆ ACF ಆಗಿರುವಂತ ಶ್ರೀಮಾನ್ ಸುಬ್ಬಣ್ಣ ನಾಯ್ಕ ಅವರು, ಹಾಗೇನೆ ಇತರ ಎಲ್ಲ ಗಣ್ಯರ ಈ ಒಂದು ಉಪಸ್ಥಿತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಇದು ಮಾತನಾಡುವ ಸಂದರ್ಭ ಅಲ್ಲ, ಯಾಕೆಂದ್ರೆ ಹಲವಾರು ವರ್ಷಗಳಿಂದ ನಿರಂತರವಾಗಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿಕೊಂಡು ಬಂದ ದಶ ಸಂಭ್ರಮವನ್ನು ಮುಗಿಸಿ 11 ಹದಿಹರೆಯಕ್ಕೆ ಅಂಬೆಗಾಲಿಕ್ಕುತ್ತ ಮಗುವಾಗಿ ಬಂದಂತ ಜನಿಸಿದ ಈ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಇವತ್ತು ಅದು ಹದಿಹರೆಯಕ್ಕೆ ಕಾಲಿಟ್ಟಿದೆ. ಜವಾಬ್ದಾರಿಯುತವಾಗಿ ಅವರು ಶ್ವೇತಧಾರಿಗಳಾಗಿ ಅವರ ಸಾಧನೆಯನ್ನು ನಿಜವಾಗ್ಲೂ ಕೂಡ ಭಾರತಾಂಬೆಯ ಮಕ್ಕಳಾಗಿ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಇರೋದು ನಮಗೆ ನಿಜವಾಗ್ಲೂ ಬಹಳ ಒಂದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. ಇಲ್ಲಿ ಯಾವುದೇ ನಮನೆಯ ಸ್ವಾರ್ಥ, ರಾಜಕೀಯ ಯಾವುದೇ ವಿಚಾರಗಳು ಇಲ್ಲಿ ಬರ್ತಾ ಇಲ್ಲ. ಅಧ್ಯಕ್ಷರು ಹೇಳ್ತಿರ್ತಾರೆ, ಇವರೆಲ್ಲ ಬಂದು ಹೊಗಳ್ತಾರೆ ನನ್ನನ್ನು, ಆದರೆ ಇದರ ಕೆಲಸ ಎಲ್ಲ ಆ ಪುಣ್ಯಾತ್ಮರು, ಆ ಯುವಕರದ್ದು ಅಂತ, ಹೆಸರು ನನಗೆ ಅಂತ. ಆಗ ನಾನು ಹೇಳಿದೆ, ನಿಮ್ಮ ಹೆಸರು ಹೇಳ್ಕೊಂಡಲ್ಲ, ಅವರು ನಿಮ್ಮ ಒಂದು ಉಪಸ್ಥಿತಿ, ನಿಮ್ಮ ಅನುಭವ ಮತ್ತೆ ನಿಮ್ಮ ಕೆಲವು ವಿಚಾರಧಾರೆಗಳನ್ನು ಅವ್ರು ಹೇಳುವುದನ್ನು ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಿ ಇವತ್ತು ಆದರ್ಶಪ್ರಾಯರಾಗಿ ಕಂಗೊಳಿಸುತ್ತಾ ಈ ಜಾಗದಲ್ಲಿ ಅತ್ಯುತ್ತಮವಾದ ಇಲ್ಲಿ ಕಳೆದ 10 ವರ್ಷಗಳಿಂದ ಏನೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಣರ ಅವಂತಿನ ನಾಟಕ ಒಂದು ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಒಂದು ವಿಮಾನ, ಯಾವ್ದೊಂದು ಪುಷ್ಪಕನ ವಿಮಾನ, ಕಳೆದ ವರ್ಷ ಶಿವದೂತ ಗುಳಿಗೆ. ಇವತ್ತು ನಾವು ಅಧ್ಯಕ್ಷರನ್ನು ನೋಡ್ಲಿಕ್ಕಿದ್ದೇವೆ, ಅವರ ಪಾತ್ರಧಾರಿಗಳನ್ನು ಸನ್ಮಾನಿಸಿದ್ದಾಯಿತು. ವಿಶೇಷವಾದ ಒಲವನ್ನು ಈಗ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಧಾರ್ಮಿಕವಾಗಿ ಸಂಘರ್ಷಗಳು ನಡೀತೇವೆ, ಪುತ್ರಗಳಲ್ಲಿ ಆದ ಗಲಾಟೆಗಳನ್ನು ನೆನೆಸ್ಲಿಕ್ಕೆ ಹೋದ್ರೆ ಫ್ರೆಂಡ್ಸ್ಗಳು ಯಾರ್ಯಾರ ಜೊತೆ ಮಾಡ್ಕೊಂಡು ಏನೇನು ಆಗುವಂತ. ಆವಾಗ ಅಡಿಷನಲ್ SP ಹತ್ರ ನಾವು ಮಾತಾಡ್ತಾ ಹೇಳ್ತಾ ಇದ್ದೆವು, ಈ ಸ್ಪೋರ್ಟ್ಸ್ ಕ್ಲಬ್ ಅದು ವಿಶೇಷವಾದ ಪುಂಚತಾರು ಒಂದು ವರ್ಷದಲ್ಲಿ ಒಂದು ಹಬ್ಬವಾಗಿ ದೀಪಾವಳಿಯ ದಿನ ಎಲ್ಲರೂ ಕೂಡ ಸೇರ್ಕೊಂಡು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲರ ಮನಸ್ಸನ್ನು ಬೆಳಗಿಸುವ, ಎಲ್ಲರ ನೋವನ್ನು ಅಳಿಸುವ, ಎಲ್ಲರೂ ಕೂಡ ಸಂತೋಷದಲ್ಲಿ ಏಕಕಾಲದಲ್ಲಿ ಒಂದು ಸಂತೋಷ ಪಡುವ ಸಂದರ್ಭ ಈ ಕ್ಲಬ್ ಇದೆ. ಅದು ಈ ಪುಂಚತಾರಲ್ಲಿ ಅವರು ಮಾಡ್ತಿರೋದು ವಿಶೇಷವಾದ ವಿಚಾರ. ಅದು ನಿಜವಾಗ್ಲೂ ಕೂಡ ಆದರ್ಶಪ್ರಾಯವಾದದ್ದು. ಒಳ್ಳೆಯ ಸಂಸಾರವನ್ನು ಹೊಂದಿರುವಂತ, ಒಳ್ಳೆಯ ಹಿನ್ನೆಲೆ ಹೊಂದಿರುವಂತ ಯುವಕರು ಲಭ್ಯರಿದ್ದಾರೆ. ವಿವೇಕಾನಂದರು ಹೇಳಿದಾಗೆ 10 ಜನರನ್ನು ಕೊಡಿ ಅಂತ ಏನು ಹೇಳ್ತಿದ್ದಾರೆ, ಅದು ಖಂಡಿತವಾಗ್ಲೂ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಅಲ್ಲಿ 100 ಜನಕ್ಕಿಂತ ಜಾಸ್ತಿ, ಇದೀಗ 200 ಜನಸಂಖ್ಯೆಯನ್ನು ಹೊಂದುವ ಜಾಸ್ತಿ ಇದ್ದಾರೆ. ಎಲ್ಲರನ್ನು ಕರೀತಿದ್ದಾರೆ. ಊರಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಪದವೀಧರರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, MBA ಪದ ಹೊಂದಿದ್ದಾರೆ. ಅವರನ್ನೆಲ್ಲ ಊರಿಗೆ ಸೇರಿಸಿಕೊಂಡು ಅವರನ್ನು ಸದಸ್ಯರಾಗಿ ಮಾಡಿಕೊಂಡು ಅವರನ್ನು ಈ ಊರಿಗೆ ವಿಶೇಷವಾದ ಒಲವನ್ನು ಮೂಡಿಸುವ ಒಂದು ವಿಚಾರವನ್ನು ಮಾಡ್ತಿದ್ದಾರೆ. ಇವತ್ತು ಎಷ್ಟೋ ಜನ ಅಮೆರಿಕ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ, ಹೊರ ದೇಶಗಳಿಗೆ ಹೋಗ್ತಾರೆ, ಏನೇನೋ ತಂತ್ರಗಾರಿಕೆ ಇದೆ, ಆದರೆ ಅವರಿಗೆ ಊರಿನ ಒಲವನ್ನು ಅವರಿಗೆ ಅಷ್ಟೊಂದು ಹೇಳಿ ಕೊಡುವ ಅವಕಾಶ ಇರುವುದಿಲ್ಲ. ಆದರೆ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಅವರು ಅವರೆಲ್ಲರನ್ನು ಕೂಡ ಕರೆಸಿಕೊಂಡು ಈ ಊರಿಗೆ ವಿಶೇಷವಾದ ಸಂಭ್ರಮವನ್ನು ಹೆಚ್ಚಿಸುವಲ್ಲಿ ಅವರು ಯಾವಾಗಲೂ ಕೂಡ ಮುನ್ನಡೆಯಲ್ಲಿದ್ದಾರೆ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತದೆ. ಇದೀಗ ನೋಡ್ತಾ ಇದ್ದಾಗೆ ಕಳೆದ ವರ್ಷ ವೇದಿಕೆಯಲ್ಲಿ ಬೇರೆ ಫ್ರೆಂಡ್ಸ್ ಕ್ಲಬ್ನವರು ಇರಲಿಲ್ಲ, ಈ ವರ್ಷ 3 ಹೆಚ್ಚುವರಿ ಇದ್ದಾರೆ. ನಾನು ಕೇಳಿದೆ, ಇದು ಫಸ್ಟ್ ಟೈಮ್ ಕರೀತಿರೋದು ಅಂತ. ಇಲ್ಲ, ನಾವು ಮೊದಲು ಕೂಡ ಸೇರ್ತಾ ಇದ್ದೆವು, ಅವರು ನಮ್ಮಲ್ಲಿಗೆ ಒಂದು ಕೆಲಸ ಮಾಡ್ತಿದ್ರು, ನಾವು ಅವರಲ್ಲಿ ಕೆಲಸ ಮಾಡ್ತಿದ್ದೆ, ನಮ್ಮಲ್ಲಿ ಅನೋನ್ಯತೆ ಇದೆ. ಆದರೆ ಇವತ್ತು ವೇದಿಕೆಯಲ್ಲಿ ಕೂಡ ಅಧ್ಯಕ್ಷರುಗಳು ಕಂಗೊಳಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡು ಈ ಒಂದು ಕೆರೆಗೆ ಸಣ್ಣ ಕಲ್ಲನ್ನು ಹಾಕಿದಾಗ, ಪ್ರಶಾಂತವಾದ ಕೆರೆಗೆ ಹಾಕಿದಾಗ ಸಣ್ಣ ವರ್ತುಲ ಹಾಕಿದ ಆಗ್ತಾ ಅದು ಇಡೀ ಒಂದು ಕೆರೆಯನ್ನು ಆವರಿಸ್ತಾ ಹೋಗ್ತದೆ. 1 ಮೈಲಿನ ಪಯಣ ಒಂದು ಹೆಜ್ಜೆಯಿಂದ ಆರಂಭವಾಗ್ತದೆ. ಅಂಥದ್ರಲ್ಲಿ ಇವತ್ತು ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಇವತ್ತು ಇಡೀ ಒಂದು ಸಮಾಜವನ್ನು ತನ್ನ ತೆಕ್ಕೆಗೆ
ಜೊತೆಗೆ ತೆಗೆದುಕೊಂಡು ವಿಶೇಷವಾದ ಒಲವನ್ನು ವ್ಯಕ್ತಪಡಿಸಲಿಕ್ಕೆ ವಿಚಾರವನ್ನು ಮಾಡ್ತಾ ಅತ್ಯುತ್ತಮವಾದ ಒಂದು ಹುಡುಗರ ತಂಡ. ನನಗೆ ಅವರನ್ನು ನೋಡುವಾಗ ಬಹಳಷ್ಟು ಖುಷಿ ಆಗ್ತದೆ. ಯಾಕೆಂತಂದ್ರೆ ನಾವು ಏನೇನೂ ಕೆಲಸ ಮಾಡಿಲ್ಲ, ಆದರೆ ದೇವರಿಗೆ ಹೂ ಹೋದಾಗೆ ಜೊತೆಗೆ ನೂಲು ಹೋದಾಗೆ ನಾವೊಂದು ಸಾಕ್ಷಿಗಳಾಗಿದ್ದೇವೆ. ಮತ್ತೊಂದು ವಿಶೇಷವಾದ ಧನ್ಯವಾದ ನಿಮಗೆ ನಾನು ಹೇಳ್ತಿದ್ದೇನೆ ಅಂದ್ರೆ, ಈ ಕಳೆದ 10 ವರ್ಷಗಳಿಂದ 15-20 ಲಕ್ಷ ಅದು ವಿಚಾರ ಬೇರೆ, ಆದ್ರೆ ನಿಮ್ಮ ಹತ್ರ ಕೋಟಿ ಮನಸ್ಸಿದೆ ಅಲ್ವಾ, ಅದು ಮಾತ್ರ ವಿಶೇಷವಾದ ಮನಸ್ಸು. ಅದನ್ನು ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ನಿಮ್ಮ ಜೀವನ ಯಾವತ್ತು ಪಾವನ ಆಗ್ತದೆ. ಯಾಕೆಂತಂದ್ರೆ ಇಲ್ಲಿ ಬಂದಂತ ಆ ರವಿ ಮಲ್ಪೆ ಅವರದ್ದು ವಿಶೇಷ ಕೇಳಿದಾಗ ನನಗೆ ಕಣ್ಣೀರು ಬಂತು. ಎಷ್ಟೆಷ್ಟು ಸಾವಿರ ಹೆಣಗಳನ್ನು ತೆಗೆಯುವುದರ ಜೊತೆಗೆ ಆ ತಾಯಂದಿರ ಗುರುಗಳ ಆಶೀರ್ವಾದ ಅಂತ ಹೇಳ್ತಿದ್ದೀರಲ್ಲ, ಅವರನ್ನು ನೀವಿಲ್ಲಿ ಬಂದು ನಮಗೆ ಪರಿಚಯಿಸಿದಿರಲ್ಲ, ಇಷ್ಟು ಜನರಿಗೆ ಯಾರು ಅಂತ ಯಾರಿಗೆ ಗೊತ್ತಿತ್ತು? ಯಾವ್ದು ನೀವು ಪರಿಚಯಿಸಿದ್ರಿ. ಇದರ ವಿಶೇಷ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಸಿಗೋದಿಲ್ಲ. ಅದು ಯಾವ ಪಠ್ಯೇತರ ಚಟುವಟಿಕೆಗಳಲ್ಲಿ ಇರುವುದಿಲ್ಲ. ಈ 4 ಗೋಡೆ ಮಧ್ಯೆಯಲ್ಲಿ ಪಾಠ ಮಾಡಿ ಪರೀಕ್ಷೆ ಮಾಡಿ ಪೇಪರ್ ತೆಗೆದು ಸರ್ಟಿಫಿಕೇಟ್ ನಲ್ಲಿ ಸಿಗೋದಿಲ್ಲ. ಈ ತರದ ವಿಚಾರಧಾರೆಗಳಿಗೆ ಹೊಂದಿಂತ ಈಗ ಅಡಿಷನಲ್ SP ಇದ್ದಾರೆ. ಎಷ್ಟೆಷ್ಟು ಲೋಕದ ಘಟನೆಗಳನ್ನು ಅವರು ಪೆನ್ನಲ್ಲಿ ಅಥವಾ ಅವರ ಕಾನೂನಲ್ಲಿ ಮಾಡ್ತಾರೆ. ಆದ್ರೆ ಒಲವಿನಲ್ಲಿ ಕನ್ವಿನ್ಸ್ ಮಾಡ್ಕೊಂಡು ಈ ತರದ ಯುವಕರು ನಮ್ಮ ಭಾರತಕ್ಕಿದ್ರೆ ಅದು ಭಾರತದ ನಿಜವಾದ ಕೂಡ ರಾಷ್ಟ್ರ ಇಡೀ ವಿಶ್ವದಲ್ಲಿ ಶ್ರೇಷ್ಠ ರಾಷ್ಟ್ರ ಆಗ್ಲಿ ಕಾರಣ ಇಂಥ ಯುವಕರ್ಲಿಕ್ಕೆ ಕಾರಣ. ಯಾಕಂತಂದ್ರೆ ಇವರಿಗೆ ನಾವು ಸಪೋರ್ಟ್ ಕೊಡ್ಬೇಕಾಗ್ತದೆ. ನೀವು ತಾಯಂದಿರಿದ್ದೀರಿ ಹೇಳಿದ್ರು ರವಿ ಮಲ್ಪೆ ಅವರು. ನನಗೆ ನನ್ನ ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ವಿಶೇಷವಾಗಿ ತಾಯಿ ಆಶೀರ್ವಾದ ಅಂತ. ಆ ತಾಯಿ ಅಂತ ಹೇಳುವಂಥದ್ದು ಅದು ಶಕ್ತಿ, ಅದು ನಿಮ್ಮ ಮೇಲೆ ಯಾವತ್ತಿದೆ ಮಕ್ಕಳು. ಯಾಕಂದ್ರೆ ನನ್ಗೆ ಗೊತ್ತಿದೆ, ಸಾಮಾನ್ಯ ಸದಸ್ಯರುಗಳು ನೀವೇನಿದ್ದೀರಿ ಕಳೆದ 25 ವರ್ಷಗಳಿಂದ ಸಣ್ಣ ಮಕ್ಕಳಾಗಿದ್ರಿ. ಇವತ್ತು ಪ್ರಾಯಕ್ಕೆ ಬಂದು ಮೀಸೆ ಬಂದಿದೆ, ನಿಮಗೆ ದೇಶ ಕಾಣ್ತದೆ, ಆದ್ರೆ ಕೆಲವರಿಗೆ ದೇಶ ಕಾಣೋದಿಲ್ಲ. ಅಂತ ವಿಚಾರದಲ್ಲಿ ನೀವು ವರ್ಕ್ ಮಾಡ್ತಿದ್ರಲ್ಲ, ನಿಮ್ಮ ಜೀವನ ಸಾರ್ಥಕ. ನೀವು ಒಂದು 50-60 ವರ್ಷ ಪ್ರಾಯ ಆದ್ಮೇಲೆ ನಿಮ್ಮ ಜೀವನ ಹೇಗಿರ್ತೆ ಅಂತಂದ್ರೆ, ಇದನ್ನು ಮೆಲುಕು ಹಾಕುವಾಗ ಆ ವಾಲಿಬಾಲ್ ಆಡುವಾಗ ಸಣ್ಣ ಮಕ್ಕಳಿದ್ರು, ಆ ಪಿಟ್ಟಗಳ ದೊಡ್ಡವ್ರ ಜೊತೆ ಆಟ ಆಡೋದನ್ನ ನೋಡುವಾಗ ಅದು ಕಲಿತಾ. ಸೊ ನಿಮ್ಮನ್ನು ನೋಡ್ತಾ ಈ ಶಾಲೆಯ ಬೊಬ್ಬೆಕೇರಿ ಶಾಲೆಯ, ಕಾಣೀರು ಶಾಲೆ, ಎಳ್ಮೂರು ಶಾಲೆಯ ಇಲ್ಲಿ ಬಂದು ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡ ಮಕ್ಕಳು ಕೂಡ ಅದೇ ರೀತಿ ಮುಂದುವರಿಬೇಕು ಅನ್ನುವ ಆಶಯ ಅವರಲ್ಲಿ ಪ್ರಾರಂಭವಾಗ್ತದೆ. ಯಾವಾಗ್ಲೂ ಕೂಡ ಶಿಕ್ಷಣ ಅಂತ ಹೇಳಿದ್ರೆ ಅದು ಸ್ಫೂರ್ತಿ ಆಗಿರ್ಬೇಕು. ಶಿಕ್ಷಣ ಅಂತ ಹೇಳಿದ್ರೆ ನಾನು ಮುಂದೆ ಆತರ ಆಗ್ಬೇಕು ಅನ್ನೋ ಆಶೆ ಅಭಿಲಾಷೆ ಅಲ್ಲಿ ಪ್ರಾರಂಭವಾಗಬೇಕು. ಆ ರೀತಿಯಲ್ಲಿ ಗುರುಗಳನ್ನು ಕರೆದು ಆರಿಸಿರಿ. ಆ 60-70 ವರ್ಷದ ತಾಯಿ ಅದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಯಾರಿಗೆ ಗೊತ್ತಿತ್ತು? ಇವತ್ತು ನೋಡಿ ಎಷ್ಟು ಎತ್ತವರು ಇದ್ದಾರೆ, ಒಂದು ಹೆಜ್ಜೆ ಆಚೆಲಿ ಕಷ್ಟಪಡ್ತಾರೆ. ಅಂತರಲ್ಲಿ 70 ವರ್ಷದ ಆ ತಾಯಿ ಅದು ಮಧ್ಯಮ ಕುಟುಂಬದಿಂದ ಬಂದಿರುವಂತದ್ದು. ಅದು ಅಷ್ಟು ಸಾಧನೆ ಮಾಡ್ತೀನಿ ಅಂತಂದ್ರೆ ನಾವು ಯೋಚನೆ ಮಾಡಬೇಕು ನಾವು ಮನೇಲಿ ಯಾವ ತರ ಇದ್ದೇವೆ ಅಂತ. ಸೊ ಈ ನಿಟ್ಟಿನಲ್ಲಿ ಅತ್ಯಂತ ವ್ಯವಸ್ಥಿತವಾದ, ಅತ್ಯಂತ ಸ್ಫೂರ್ತಿದಾಯಕವಾದ, ಅತ್ಯಂತ ಮನರಂಜನೆ ಕೊಡಬಲ್ಲ, ಸೊ ಸರ್ವಶ್ರೇಷ್ಠರಲ್ಲಿ ಒಂದಾದ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಅದು 11 ಅಂದರೆ ಹದಿಹರೆಯಕ್ಕೆ ಪ್ರಾಯಕ್ಕಿಟ್ಟಿದೆ. ಇನ್ನು 10 ವರ್ಷಗಳ ಕಾಲ ಹದಿಹರೆಯದಲ್ಲಿ ನೀವಿರ್ತೀರಿ. ಬಹಳಷ್ಟು ಜವಾಬ್ದಾರಿಯಾಗಿರ್ತೀರಿ, ಬಹಳಷ್ಟು ಸ್ಫೂರ್ತಿದಾಯಕವಾಗಿ ಎನರ್ಜೆಟಿಕ್ ಆಗಿರ್ತೀರಿ. ಅದು ವಿಂಶತಿ ಕಾರ್ಯಕ್ರಮ ಅಂದ್ರೆ 20 ವರ್ಷ ಆಗುವಾಗ ಅದು 20 ದಿಕ್ಕುಗಳಲ್ಲೆಲ್ಲ ಸೇರ್ಕೊಂಡು ಯಶಸ್ವಿ ರಾಷ್ಟ್ರ ಪ್ರಶಸ್ತಿ ಪಡೆಯುವಲ್ಲಿ ಯಶಸ್ವಿ ಆಗಬೇಕು ನಾನು ಹಾರೈಸ್ತೇನೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ವಿಚಾರ ಅಂದ್ರೆ ರಾಜಕೀಯದವರನ್ನು ಸ್ಪರ್ಶಿಸುವುದಿಲ್ಲ. ಇಲ್ಲಿ ಈ ವೇದಿಕೆಯಲ್ಲಿ ರಾಜಕೀಯ ವ್ಯವಸ್ಥೆ ಇಲ್ಲ. ಅದರಿಂದ ಮುಖ್ಯವಾಗಿ ಇಲ್ಲಿ ಎಲ್ಲ ರಾಜಕೀಯದ ಹುಡುಗರಿದ್ದಾರೆ. ಈ ಫ್ರೆಂಡ್ಸ್ ಕ್ಲಬ್ ನ ಕಾರ್ಯಕ್ರಮ ಆಗುವಾಗ ರಾಜಕೀಯ ವಿಚಾರ ಅಲ್ಲಿ ಯಾರಲ್ಲೂ ಕೂಡ ಇಲ್ಲ. ಇಲ್ಲಿ ಶನಿವಾರ ವರ್ಷದ ಮೊದಲನೇ ಶನಿವಾರ ಭಜನೆ ಆಗ್ತದೆ, ವಾರ್ಷಿಕ ಆಗ್ತದೆ, ಗಣಪತಿ ಉತ್ಸವ ಆಗ್ತದೆ. ಆ ಗಣಪತಿ ಉತ್ಸವದ ಆ ಕಾರ್ಯಕ್ರಮಗಳಲ್ಲಿ ಶ್ರೀಹರಿ ಫ್ರೆಂಡ್ಸ್ ಕ್ಲಬ್ ಲೋಕಲ್ಸ್ ಎಲ್ಲರೂ ಸೇರ್ಕೊಂಡು ನಮ್ಮ ಪುತ್ತೂರು ಪೇಟೆ ಅಥವಾ ಇನ್ನು ದೊಡ್ಡ ಜಾಗದಲ್ಲಿ ಚೂರಿ ಹಾಕೋದು, ತಲ್ವಾರ್ ತೋರಿಸೋದು. ಇಲ್ಲಿ ಏನಿದ್ರು ಹೂವಿನ ಮಾಲೆ, ಪ್ರೀತಿಯ ಸಂಕೇತ, ಊಟ, ವ್ಯವಹಾರ, ಉಪಹಾರ, ಇದನ್ನು ನಾವು ಯಾವಾಗ್ಲೂ ಕೂಡ ಎಲ್ಲ ವಿಚಾರಗಳಲ್ಲಿ ನೀವು ಅನುಕರಣೀಯವಾಗಿರುವಂತದ್ದು. ನಿಮ್ಮ ಶ್ರೇಷ್ಠವಾದ ಈ ಕೆಲಸ ಜಗತ್ತಿಗೆ ಮಾದರಿ ಆಗ್ಲಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ, ನಿಮ್ಮ ಅಪ್ಪುಗೆಯ, ನಿಮ್ಮ ಯಶಸ್ವಿ ಕಾರ್ಯಾಚರಣೆ ಇದೇ ರೀತಿ ಮುಂದುವರಿತಾ ದೀಪಾವಳಿಯ ದಿನ ನಮ್ಮ ಮನಸ್ಸೆಲ್ಲ ಬೆಳಗಿದೆ. ಇವತ್ತು ದೀಪವನ್ನು ಇಟ್ಟಿದ್ದಾರೆ, ಅಲ್ಲಿ ಹಾಸ್ಯವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಒಂದೇ ದಿನ ಒಟ್ಟಾಗಿ ನೆಗಾಡ್ಲಿಕ್ಕೆ ಸಾಧ್ಯ ಆದ್ರೆ ಪುಂಚತಾರಿನಲ್ಲಿ ಈ ತರದ ಈ ಕಾರ್ಯಕ್ರಮಗಳಿಂದ ಇದು ಯಾರಿಂದೂ ಸಾಧ್ಯ ಇಲ್ಲ. ಇವತ್ತೊಂದಿಷ್ಟು ದುಡ್ಡು ಕೊಟ್ಟಾರು, ಆದರೆ ಇಲ್ಲಿದ್ದ ಸಭಿಕರು ನೆನೆಸ್ಕೊಳ್ಳಿ, ಸತ್ಯವಾಗ್ಲೂ ಕೂಡ ಪ್ರತಿಯೊಬ್ಬ ಮನೆಯಿಂದ 2 ಸದಸ್ಯರು ಇವರಿಗೆ ಸಿಕ್ಕಿದ್ರೆ ಇವರಂತ ಶಕ್ತಿಯುತವಾದ ಫ್ರೆಂಡ್ಸ್ ಕ್ಲಬ್ ಬೇರೆ ಎಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ವಿಚಾರಗಳಲ್ಲಿ ಅವರು ನಮಗೆಲ್ಲ ಸ್ಫೂರ್ತಿದಾಯಕವಾಗಿದ್ದಾರೆ. ನಾವು ಕ್ಲಾಸ್ ರೂಮ್ ಅಲ್ಲಿ ಗುರುಗಳು, ಆದ್ರೆ ನೈಜ ಜೀವನದಲ್ಲಿ ನೀವು ನಮಗೆ ಗುರುಗಳು. ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು
ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾರೆ. ಯಾಕಂದ್ರೆ ಮಾತಾಡುವ ಅವಕಾಶ ಇಲ್ಲ. ಯಾಕಂದ್ರೆ ಇಲ್ಲಿ ಅರ್ಧಕ್ಕರ್ಧ ಅಲ್ಲಿ ಸ್ಪೋರ್ಟ್ಸ್ ನೋಡ್ಲಿಕ್ಕೆ ಬರೋದು, ಇನ್ನೂ ಅರ್ಧಕ್ಕಿಂತಲೂ ಜಾಸ್ತಿ ನಕ್ಕು ನಗಿಸುವ ಅನೇಕ ತಂಡಗಳನ್ನು ಕರೆಸಿ ವೇದಿಕೆಯ ಮೂಲಕ ನಿಮಗೆ ಸಂತೋಷ ಕೊಡಿಸಲಿಕ್ಕೆ ಬರ್ತೀರಿ, ಅವರನ್ನು ನೋಡ್ಲಿಕ್ಕೆ ಬರ್ತಾರೆ. ಇಲ್ಲಿ ವೇದಿಕೆಯಲ್ಲಿ ಮಾತನಾಡುವ ಸಮಯ ಇಲ್ಲ. ಯಾಕಂದ್ರೆ ಇವತ್ತು ಈ ಫೋನ್ ಅಲ್ಲಿ, ಮೊಬೈಲ್ಗಳಲ್ಲಿ, ಮಾಧ್ಯಮಗಳಲ್ಲಿ ಬೇಕಾದಷ್ಟು ವಿಚಾರಗಳು ಬೆಳಿಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗ್ತದೆ. ಅದನ್ನು ನೋಡಿ ಕೇಳಿ. ಆದ್ರೆ ಹೊಸ ಹೊಸ ಕಥೆಗಳನ್ನು ಹೇಳಿ, ಅದು ಮೊದಲನ ಕಾಲ ಆಯ್ತು. ಈಗ ಅದು ಕೇಳಲಿಕ್ಕೂ ಯಾರು ರೆಡಿ ಇಲ್ಲ, ಅದನ್ನು ಅನುಸರಿಸಲಿಕ್ಕೂ ಯಾರು ರೆಡಿ. ವಿಶೇಷವಾದ ತನ್ನದೇ ಆದ ಬದುಕಿನ ಅನುಭವಗಳನ್ನು ಇಟ್ಕೊಂಡು ಮುಂದುವರಿಯುವಂತ ಈ ತಂಡ ಯಶಸ್ವಿ ಆಗ್ಲಿಂದ ಮತ್ತೊಮ್ಮೆ ನಾನು ಅವರಿಗೆ ಶುಭ ಹಾರೈಸಿಕೊಂಡು ವೇದಿಕೆಯಲ್ಲಿರುವ ಎಲ್ಲರ ಆಶೀರ್ವಾದ ತೆಗೆದುಕೊಂಡು ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮನ ತಟ್ಟುವ ಅರ್ಥಗರ್ಭಿತ ನುಡಿಗಳಿಗಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನ ತನ್ನ ಸಾಧನೆಯ ಮೂಲಕ ನಮ್ಮ ಊರಿಗೆ ತಂದವರು ನಮ್ಮ ಪ್ರೀತಿಯ ಸುರೇಶ್ ರೈ ಸೂಡಿಮುಳ್ಳು, ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷರು. 2 ಮಾತುಗಳನ್ನಾಡಬೇಕು. ಮಾತನಾಡುವ ಮೊದಲು ನಮ್ಮ ಸಂಘಟನೆ ಹೆಮ್ಮರವಾಗಿ ಬೆಳೆಯುತ್ತಾ ಇದೆ. ಈ ಯುವಕ ಮಂಡಲಕ್ಕೆ ಒಂದು ಸ್ವಂತ ಜಾಗ, ಸ್ವಂತ ಕಟ್ಟಡ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅದೇ ರೀತಿ ಟ್ರಸ್ಟ್ ಮಾದರಿಯಲ್ಲಿ ಇನ್ನಷ್ಟು ರಾಜ್ಯಮುಖಿ, ರಾಷ್ಟ್ರಮುಖಿ ಕಾರ್ಯಕ್ರಮವನ್ನು ಮಾಡುವಂತ ಆಶಯ ನಮ್ಮೊಂದಿಗಿದೆ. ತಮ್ಮ ಸಹಕಾರ ಬೇಕು ಅಂತ ಯಾಚಿಸಿಕೊಳ್ತಾ ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಹರಿ ಫ್ರೆಂಡ್ಸ್ ಬುಂಚೇತರ ಇದರ ವಾಲಿಬಾಲ್ ಪಂದ್ಯಾಟದ ಸಮಾರಂಭ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಈ ಊರಿನ ಬಂಧುಗಳೇ ಮತ್ತು ಈ ಕ್ಲಬ್ಬಿನ ಎಲ್ಲ ಸದಸ್ಯರೇ, ಒಂದು ಜಿಲ್ಲೆಯಲ್ಲಿ ಉತ್ತಮ ಸಂಘವಾಗಿ ಶ್ರೀಹರಿ ಫ್ರೆಂಡ್ಸ್ ಹೊರಹೊಮ್ಮಿದೆ. ಇದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಹೇಳುತ್ತಾ, ನಾವು ಯುವಕರು ಎಷ್ಟು ಸಂಪಾದನೆ ಮಾಡ್ತೇವೆ ಅಂತ ಇಲ್ಲ, ಅದನ್ನು ಸಮಾಜಕ್ಕೆ ಎಲ್ಲವೂ ನಾವು ಸಮಾಜದಿಂದ ಪಡ್ಕೊಳ್ಳೋದು, ಅದರಲ್ಲೊಂದು ಸ್ವಲ್ಪವನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ನಿಮ್ಮ ಮನೋಭಾವನೆ ಒಂದು ಉತ್ತಮ ಉದಾಹರಣೆ. ಇದಕ್ಕಾಗಿ ನಮ್ಮ ಯುವಜನ ಒಕ್ಕೂಟ, ರಾಜ್ಯ ಯುವಜನ ಒಕ್ಕೂಟ ಈ ನಿಮ್ಮ ಕಾರ್ಯಕ್ರಮವನ್ನು ಗಮನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಗುರುತಿಸುವಂಥ ಕೆಲಸ ಮಾಡ್ತದೆ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಇನ್ನೂ ತುಂಬ ತಡವಾಗಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ವಂದನೆಗಳು ಸುರೇಶ್ ರೈ ಸೂಡಿಮುಳ್ಳು ಇವರಿಗೆ. ಇನ್ನು ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಬೇಕಾಗಿದೆ. ಎಲ್ಲ ಅತಿಥಿಗಳ ಒಂದು ಅನುಮತಿಯನ್ನ ಕೇಳಿಕೊಳ್ಳುತ್ತಾ ಕ್ಷಿಪ್ರವಾಗಿ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ. ಬಹುಮಾನಗಳನ್ನು ಯಾರೆಲ್ಲ ಪಡ್ಕೊಂಡಿದ್ದೀರೋ ಗೊತ್ತಿದೆ. ಆದಷ್ಟು ಮುಂಭಾಗಕ್ಕೆ ಬನ್ನಿ, ವೇದಿಕೆಯಿಂದ ಬಹುಮಾನಗಳನ್ನು ಪಡ್ಕೊಳ್ಬೇಕು. ಮೊದಲಾಗಿ ಪ್ರೋ ವಾಲಿಬಾಲ್ ಪಂದ್ಯಾಟದ ಬಹುಮಾನಗಳನ್ನ ನೀಡಲಿಕ್ಕಿದ್ದೇವೆ. ವಾಲಿಬಾಲ್ ಪಂದ್ಯಾಟದ ಬಹುಮಾನಗಳನ್ನ ವೇದಿಕೆಯಿಂದ ಗಣ್ಯರಿಂದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಒಟ್ಟು 12 ತಂಡಗಳು ಪ್ರೊ ವಾಲಿಬಾಲ್ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದವು. ಇದರಲ್ಲಿ ನಿರ್ಗಮಿತ 7 ತಂಡಗಳ ಮಾಲಕರು ವೇದಿಕೆಗೆ ಬಂದು ನಮ್ಮಿಂದ ಗೌರವ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ರಾಧಾಕೃಷ್ಣ ಯಲ್ಲಡ್ಕ ಮಾಲಕತ್ವದ ಶ್ರೀದುರ್ಗ ಪವರ್ ವಾರಿಯರ್ಸ್ ಬಿರ್ನೇಲೋ ತಂಡ ಆದಷ್ಟು ಬೇಗನೆ ವೇದಿಕೆ ಬನ್ನಿ. ಕಿರಣ್ ಪಾಲೆತಡ್ಕ ಮಾಲಕತ್ವದ ಪುಂಚತ್ತಾರ್ ಲಯನ್ಸ್ ನೇಮಿರಾಜ್, ನಜೀರ್ ದೇವಸ್ಯ ಮತ್ತು ಚೆನ್ನಪ್ಪ ಮಂಡಾಳ ಮಾಲಕತ್ವದ ರೈಸಿಂಗ್ ಸ್ಟಾರ್ ಬೆಳಂದೂರು, ಪ್ರಶಾಂತ್ ಆದಿಮುರುಳಿಯ ಮಾಲಕತ್ವದ ಆದಿಮುರುಳಿಯ ವಾರಿಯರ್ಸ್, ರಾಧಾಕೃಷ್ಣ ಪೈಕ ಮಾಲಕತ್ವದ RP ವಾರಿಯರ್ಸ್, ಶ್ರೀ ವಿಶ್ವನಾಥ್ ರೈ ಮಾಳ ಮತ್ತು ದಿವಾಕರ್ ರೈ ಮಾಳ ಮಾಲಕತ್ವದ ಮಾಳ ಟೈಗರ್ಸ್, ಅಭಿಲಾಷ್ ಅಂಬರೀಶ್ ಮಾಲಕತ್ವದ ಬೀಜ ತಡ್ಕ ದೇವಿಪ್ರಸಾದ್ ಟ್ರಾವೆಲ್ಸ್ ಪುಂಚತ್ತಾರು, ಅದೇ ರೀತಿ ಪ್ರಶಾಂತ್ ಭಾರತಡಿ ಮಾಲಕತ್ವದ ಬಿಂದು ವಾರಿಯರ್ಸ್ ತಂಡಗಳು. ಒಟ್ಟು 8 ತಂಡಗಳು ಕೂಟದ ಅಂತಿಮ ಹಂತದಲ್ಲಿ ಭಾರಿ ಹೋರಾಟವನ್ನ ನೀಡಿ ನಿರ್ಗಮಿಸಿದಿರೋ. ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ಉತ್ಸಾಹ ಇದೆ. ಕಳೆದ ವರ್ಷ ಸೋತಿದ್ದೇವೆ, ಈ ವರ್ಷ ಪ್ರಾಯೋಜಕತ್ವ ಮತ್ತೆ ಮಾಡಿದ್ದಾರೆ. ಹಲವು ವರ್ಷ ಸೋತಿದ್ದೇವೆ, ಹಿಂದೆ ಮುಂದೆ ನೋಡದೆ ಮತ್ತೆ ತಂಡವನ್ನ ಇಲ್ಲಿ ಕಟ್ತಾ ಇದ್ದಾರೆ. 8 ಮಂದಿ ಮಾಲಕರುಗಳು ಎಲ್ಲರೂ ಕೂಡ ನಮ್ಮಿಂದ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆದಿಮುರುಳಿಯ ಪ್ರಶಾಂತ್ ಆದಿಮುರುಳ್ಯ, ದಯಮಾಡಿ ತಮ್ಗೆ ಗೊತ್ತಿದೆ ನಿರ್ಗಮಿತ ತಂಡಗಳು. ಶ್ರೀದುರ್ಗ ಪವರ್ ವಾರಿಯರ್ಸ್ ಬಿರ್ನೇಲು, ಪುಂಚತ್ತಾರು ಲಯನ್ಸ್ ತಂಡ, ರೈಸಿಂಗ್ ಸ್ಟಾರ್ ಬೆಳಂದೂರು, ಆದಿಮುರುಳಿಯ ವಾರಿಯರ್ಸ್ ತಂಡ, RP ವಾರಿಯರ್ಸ್ ತಂಡ, ಮಾಳ ಟೈಗರ್ಸ್ ತಂಡ, ದೇವಿಪ್ರಸಾದ್ ಟ್ರಾವೆಲ್ಸ್ ತಂಡ ಹಾಗೂ ಬಿಂದು ವಾರಿಯರ್ಸ್. ಉಳಿದ 4 ತಂಡಗಳು ಪ್ರಶಸ್ತಿ ಸುತ್ತಿಗೆ ಬಂದಿವೆ. ಅಯ್ಯಂಗಾರ್ ವಾರಿಯರ್ಸ್, 7 ಸ್ಟಾರ್, ಕಲ್ಪನೆ ನಿಸರ್ಗ ಅಟ್ಯಾಕರ್ಸ್ ಹಾಗೂ ನಕ್ಷತ್ರ ಫ್ರೆಂಡ್ಸ್. ಮುಂದೆ ಸರ್ ಬರ್ತಾರೆ ಸರ್.
ವೈಯಕ್ತಿಕ ಬಹುಮಾನಗಳನ್ನ ನೀಡ್ತಾ ಇದ್ದೇವೆ. ಇಂಡಿವಿಜುವಲ್ ಪ್ರೈಸಸ್ ಈ ಒಂದು ವಾಲಿಬಾಲ್ ಪಂದ್ಯಾಟದಲ್ಲಿ ಬೆಸ್ಟ್ ಪಾಸರ್ ಆಗಿ ಮೂಡಿ ಬಂದಿದ್ದಾರೆ ದಂಡೇಶ್ ಫ್ರಮ್ 7 ಸ್ಟಾರ್ ಕಲ್ಪನೆ. ದಂಡೇಶ್ ಆದಷ್ಟು ಬೇಗನೆ ಬನ್ನಿ. ದಂಡೇಶ್ ಫ್ರಮ್ 7 ಸ್ಟಾರ್ ಕಲ್ಪನೆ ಓಡಿಕೊಂಡು ಬನ್ನಿ. ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರು ವೈಯಕ್ತಿಕ ಬಹುಮಾನವನ್ನ ನೀಡಿ ಗೌರವಿಸಬೇಕು. ಚಪ್ಪಾಳೆ ಮೂಲಕವಾಗಿ ಅಭಿನಂದಿಸೋಣ. ವೈಯಕ್ತಿಕವಾಗಿ ಬೆಸ್ಟ್ ಹರೀಶ್ ಪೈಕಾ ಕಾಯರ್ಡಿ ಹಾಗೂ ಅನಂತ ಬೈಲಂಗಡಿ ಇವರು ಬಹುಮಾನಗಳನ್ನ ಪ್ರಾಯೋಜನೆ ಮಾಡಿದ್ದಾರೆ. ಬೆಸ್ಟ್ ಅಟ್ಯಾಕರ್ ನನ್ ಅದರ್ ದ್ಯಾನ್ ಮನೀಶ್ ಫ್ರಮ್ ನಿಸರ್ಗ. ಮನೀಶ್ ಬೆಸ್ಟ್ ಅಟ್ಯಾಕರ್ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನಿಸರ್ಗ ಅಟ್ಯಾಕರ್ಸ್ ಪುಂಚತಾರು ತಂಡದ ಮನೀಶ್ ರವರು. ಬೆಸ್ಟ್ ಲಿಬ್ರೋ ಪ್ಲೇಯರ್ ಡಿಫೆಂಡರ್ ಅಂತ ಹೇಳ್ಬೋದು ನಿಶಾಂತ್ ಫ್ರಮ್ ಅಯ್ಯಂಗಾರ್. ನಿಶಾಂತ್ ಫ್ರಮ್ ಅಯ್ಯಂಗಾರ್ ವಾರಿಯರ್ಸ್. ಎಲ್ಲ ಪ್ಲೇಯರ್ಸ್ ರೆಡಿಯಾಗಿರ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿಶಾಂತ್ ಇದ್ದೀರಾ? ದಯಮಾಡಿ ಬನ್ನಿ. ಎಸ್, ಫೋಟೋ ತೆಗಿತಾರೆ. ಒಮ್ಮೆ ಚಪ್ಪಾಳೆ ಬರಲಿ. ನಾಳೆ ಸ್ಟೇಟಸ್ ಹಾಕಬೇಕು, ಪೋಸ್ಟ್ ಮಾಡಬೇಕು, ಲೈಕ್ ಬರಬೇಕು. ಎಸ್, ಬೆಸ್ಟ್ ಆಲ್ ರೌಂಡ್ ಪ್ಲೇಯರ್ ನನ್ ಅದರ್ ದ್ಯಾನ್ ಜಾನ್ ಫ್ರಮ್ ಅಯ್ಯಂಗಾರ್ ವಾರಿಯರ್ಸ್. ಜಾನ್ ಎಂತ ಅದ್ಭುತ ಆಟ! ಅತ್ಯದ್ಭುತ ಹೊಡೆತಗಳ ಮೂಲಕವಾಗಿ ಡಿಫೆನ್ಸ್ ಮೂಲಕವಾಗಿ ತಂಡಕ್ಕೆ ಟ್ರೋಫಿಯನ್ನ ತಂದಿಟ್ಟಂತಹ ಆಟಗಾರ ಜಾನ್ ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಿಕೊಳ್ಬೇಕು. ಇವರೆಲ್ಲರೂ ಸರ್ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಅತ್ಯುತ್ತಮವಾದಂತಹ ವೇದಿಕೆಯನ್ನ ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ನೀಡ್ತಾ ಇದೆ. ಈ ವರ್ಷ ಬಹುಶಃ ನಾವು ಸುಬ್ರಹ್ಮಣ್ಯ ಪಂಜ ಕಡ ಇಲ್ಲಿ ಈ ಭಾಗಕ್ಕೆ ಸೀಮಿತವಾಗಿದ್ದವರು ಕೆಯೂರು ಪುತ್ತೂರು ವಿಸ್ತರಿಸಿದ್ದೇವೆ. ಇನ್ನಷ್ಟು ವಿಸ್ತರಿಸುವಂತ ಆಶಯ ನಮ್ಮೊಂದಿಗಿದೆ. ಇದೀಗ ಅಲ್ಲಿ ದೀಪಾವಳಿ ಹಬ್ಬ ಆಚರಣೆ ಆಗ್ತಾ ಇದೆ. ಪ್ರೇಕ್ಷಕರೆಲ್ಲ ಇಲ್ಲಿ ನೋಡಬೇಕು ಅಂತ ವಿನಂತಿಸಿಕೊಳ್ತಾ ಚತುರ್ಥ ಬಹುಮಾನ 4ನೇ ಬಹುಮಾನವನ್ನ ಈ ದಿವಸ ಪಡ್ಕೊಂಡಿರ್ತಕ್ಕಂಥ ತಂಡ ನಕ್ಷತ್ರ ಫ್ರೆಂಡ್ಸ್ ಪುಂಚತಾರು. ನಕ್ಷತ್ರ ಫ್ರೆಂಡ್ಸ್ ಪುಂಚತಾರು ಮಜೀದ್ ಕೂಡ್ರಸ್ತೆ ಮಾಲಕತ್ವದ ತಂಡ ಚತುರ್ಥ ಬಹುಮಾನವನ್ನ ತನ್ನದಾಗಿಸಿಕೊಳ್ತಾ ಇದೆ. ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಿಕೊಳ್ಬೇಕು. 4223 ನಗದು ಹಾಗೂ ಶ್ರೀಹರಿ ಟ್ರೋಫಿ ನಗದು ಕೊಡುಗೆ ಶ್ರೀ ಸುರೇಶ್ ಬೀರ್ ಕೊಡುಗೆ, ಟ್ರೋಫಿಯ ಕೊಡುಗೆ ಹರೀಶ್ ಕಡೀರ ಭಾರತೀಯ ರೈಲ್ವೆ ಇಲಾಖೆ. ವೇದಿಕೆಗೆ ಬಂದು ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸೋಣ. ಪ್ರೊ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾರಿ ರೋಚಕವಾದಂತಹ ಸ್ಪರ್ಧೆಯನ್ನ ನೀಡಿ ಚತುರ್ಥ ಬಹುಮಾನವನ್ನ ನೀಡಿದಂತಹ ಪಡೆದುಕೊಂಡಂತ ತಂಡ. ಮುಂದೆ 3rd ಪ್ಲೇಸ್ ನಿಸರ್ಗ ಅಟ್ಯಾಕರ್ಸ್ ಪುಂಚತ ನೇಮರಾಜ್ ಕಡೀರ ಮಾಲಕತ್ವದ ತಂಡ ರೆಡಿಯಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ದಿವಸದ 2nd ರನ್ನರ್ ಆಫ್ ತಂಡ 3rd ಪ್ಲೇಸ್ ಅನ್ನ ತನ್ನದಾಗಿಸಿಕೊಳ್ಳುತ್ತಾ ಇದೆ ನಿಸರ್ಗ ಅಟ್ಯಾಕರ್ಸ್ ಪುಂಚತ. ಬೇಗ ಬಲ್ಲೆ ಪಾರಬಲ್ಲೆ. ಜಕ್ಕ ಜವನರಿನ ತಂಡ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರು ಸಂತೋಷ್ ಸರ್ ಅವರು ಬಹುಮಾನಗಳನ್ನ ವಿತರಿಸ್ತಾ ಇದ್ದಾರೆ. ಕೂತ್ಕೊಳ್ಳಿ, ಅಲ್ಲೇ ಸ್ವಲ್ಪ ಇದ್ರು ಕಾಣ್ತದ? ಓಕೆ, ಅತಿಥಿಗಳು ಕಾಣೋದಿಲ್ಲ. ಚೂರು ಗುಲ್ಲೆಗೆ ಅಡಿಗೆ. ಎಸ್, ಚಪ್ಪಾಳೆ ಅಭಿನಂದನೆ. ಈ ದಿನ ಯಶಸ್ವಿಯಾಗಿದೆ. 3rd ಪ್ಲೇಸ್ ಅನ್ನ ತಮ್ಮದಾಗಿಸಿಕೊಂಡಿದ್ದೀರಿ. 11ನೇ ವರ್ಷದ ಪ್ರೊ ವಾಲಿಬಾಲ್ ಪಂದ್ಯಾಟದಲ್ಲಿ 12 ತಂಡಗಳಲ್ಲಿ 2nd ಪ್ಲೇಸ್ ರನ್ನರ್ ಆಫ್ ದಿ ಬೆಸ್ಟ್ 7 ಸ್ಟಾರ್ ಕಲ್ಪನೆ ರಜಾಕ್ ರಜೀನ್ ಅಂಕಜಾಲು ಮಾಲಕತ್ವದ ತಂಡ. ಕಳೆದ ವರ್ಷದ ಚಾಂಪಿಯನ್ ತಂಡ ಬೇರೆ, ಮಾಲಕರವರೇ ಈ ಸಲ ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ವೇದಿಕೆಗೆ ಬಂದು ಅತಿಥಿಗಳಿಂದ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಬೇಕು. ತೃತೀಯ ನಗದು ಬಹುಮಾನದ ಪ್ರಾಯೋಜಕರು ಶಿವಕುಮಾರ್ ಗೌಡ ಕಡೀರ, ತೇಜಸ್ ನೆಟ್ವರ್ಕ್ಸ್ ಬೆಂಗಳೂರು, ನೇಮರಾಜ್ ಕಡೀರ ಇವರುಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದೀಗ
ದ್ವಿತೀಯ ನಗದು ಜೋಕಾಲಿ ಬಳಗ ಕೃಷ್ಣಾಪುರ ಕಾಮನ. ಅಭಿನಂದನೆಗಳು ತಮಗೆ, ಕೃತಜ್ಞತೆಗಳು ತಮಗೆ. ದಿನೇಶ್ ಮಾಳ ಟ್ರೋಫಿಯ ಕೊಡುಗೆ. ಬಹಳ ಸುಂದರವಾದಂತಹ ರತ್ನ ಖಚಿತವಾದಂತಹ ಟ್ರೋಫಿ. ಚಪ್ಪಾಳೆ ಬರಲಿ ಈ ತಂಡಕ್ಕೆ. 7 ಸ್ಟಾರ್ ಕಲ್ಪನೆ. ಹೆಸರು 7 ಸ್ಟಾರ್ ನದಾದ್ರೂ ಕೂಡ ಈ ಸ್ಟಾರ್ಗಳೆಲ್ಲವೂ ಕೂಡ ದೂರದವರು. ಬಂಧುಗಳೇ, 11ನೇ ವರ್ಷದ ಪ್ರೋ ವಾಲಿಬಾಲ್ ಪಂದ್ಯಾಟದ ವಿಜೇತ ತಂಡವಾಗಿ ಮೂಡಿ ಬರ್ತಾ ಇದೆ ಭವಿಷ್ ರವರ ತಂಡ. ಹಲವು ಸೋಲುಗಳು ಬಂದರೂ ಕೂಡ ಹಿಂಜರಿಯದೆ ಮತ್ತೆ ತಂಡವನ್ನ ಕಟ್ಟಿ ಇಂದು 11ನೇ ವರ್ಷದಲ್ಲಿ ಟ್ರೋಫಿಯನ್ನ ಎತ್ತುತ್ತಾ ಇದ್ದಾರೆ ಭವಿಷ್ ಕರಿಮಜಲು ಮಾಲಕತ್ವದ ಅಯ್ಯಂಗಾರ್ ವಾರಿಯರ್ಸ್. ಜೋರಾದ ಚಪ್ಪಾಳೆ ಬರಲಿ ಈ ತಂಡಕ್ಕೆ. ಚೇಪುಂಡು ಹಲವು ಸಲ ಹೇಳಿದ್ರು ಕೂಡ ಈ ಸರ್ತಿ ಕಪ್ಪು ನಮ್ಮವೇ, ಕಪ್ಪು ನಮ್ದೇ. ಛಲ ಬಿಡದ ಮನುಷ್ಯ ಭವಿಷ್. ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಬೆಸ್ಟ್ ಅಟ್ಯಾಕರ್ ಮನೀಶ್ ರವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಪಡ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ಇದೀಗ ವಿನಾಸ್ 12,223 ನಗದು. ಅತ್ಯದ್ಭುತವಾದ ಶ್ರೀಹರಿ ಟ್ರೋಫಿ. ದಿನೇಶ್ ಕರಿಮಜಲು, ಅನಿಲ್ ಕರಿಮಜಲು, ಅಶ್ವಿನ್ ಕರಿಮಜಲು ನಗದನ್ನ ಕೊಟ್ಟಿದ್ದಾರೆ. ಟ್ರೋಫಿಯ ಕೊಡುಗೆ ಹರೀಶ್ ಕೃಷ್ಣ ಬೆಂಗಡ್ಗ, ಭಾರತೀಯ ರೈಲ್ವೆ ಇಲಾಖೆ. ಇವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅಂಗನವಾಡಿ ಶಿಕ್ಷಕಿ ನಮ್ಮೊಂದಿಗಿದ್ದೀರಿ. ಮಕ್ಕಳಿಗೆ ಬಹುಮಾನ ಇದೆ, ದಯಮಾಡಿ ಮಕ್ಕಳಿದ್ರೆ ಅವರನ್ನು ಸಿದ್ಧಗೊಳಿಸಿ. ನಿಶಿಕಾ, ಕಾರುಣ್ಯ, ಜಶ್ವಿತ್, ನಿಶಿಕಾ, ಜ್ಞಾನೇಶ್, ವಂಶಿಕಾ, ದಿಶಾನಿ, ವಿಹಾನ್, ಅರ್ಪಿತಾ ಈ ಮಕ್ಕಳುಗಳು ತಯಾರಾಗಿರಲಿ. ಹನಿ, ಅತಿಥಿ, ಮೊಹಮ್ಮದ್ ಆಸಿಂ, ಹವೀಬ್, ತ್ರಿತೇಶ್, ಮೈನುದ್ದೀನ್, ಕುಶಿಲ್, ಅತಿಥಿ, ಮೋಕ್ಷಿತ್ ಈ ಎಲ್ಲ ಮಕ್ಕಳು ಇದ್ದಲ್ಲಿ ದಯಮಾಡಿ ರೆಡಿಯಾಗಿರಲಿ ಅಂತ ವಿನಂತಿಸ್ತಾ ಇದ್ದೇವೆ. ಆದಷ್ಟು ಬೇಗನೆ ಪ್ರಶಸ್ತಿಗಳನ್ನು ನಾವು ನೀಡಬೇಕಾಗಿದೆ.